ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾನ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ದ್ರುಪದ ಮಹಾರಾಜರನ್ನು ತಿಳಿದು ಹೊರಟು ಬಂದಂತಹ ಕಾರ್ಯ
ಸೇರಿದಾಗ ಮನಸ್ಸಿಗೆ ಆಪ್ಯಾಯಮಾನವಾದಂತಹ ಆನಂದವಾಗುತ್ತಾ ಉಂಟು. ಇನ್ನಿತರು ಇಂಗಿತಜ್ಞರು ಕುಶಲಮತಿಗಳು ದಯಾಪರರು ಈ ನಾಡಿನ ಪ್ರಜೆಗಳಾಗಿದ್ದಾರೆ. ಇವರು ಇಷ್ಟು ಸಂತೋಷವನ್ನು ಅನುಭವಿಸುವುದಕ್ಕೆ ಮೂಲ ಕಾರಣ ಪ್ರೇರಣೆ ಯಾರು ಅಂತ ಕೇಳಿದ್ರೆ ಪಾಂಚಾಲ ದೇಶದ ಅಧಿಕಾರಿಯಾದಂತಹ ದ್ರುಪದ ಭೂಪಾಲ ನಾನಿದ್ದೇನೆ. ವಂಶ ಬೆಳೆಯುತ್ತಾ ಬೆಳೆಯುತ್ತಾ ಬಂದ ಹಾಗೆ ಆ ವಂಶದ ಬೆಳವಣಿಗೆಗೆ ಯಾವಾತ ಕಾರಣೀಭೂತನಾಗ್ತಾನೆಯೋ ಅವನನ್ನು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವಂಶದ ಮೂಲ ಪುರುಷನಾದಂತಹ ಬ್ರಹ್ಮೇಶ್ವರ ಅನೇಕ ಕೊಡುಗೆಗಳನ್ನು ಈ ಲೋಕಕ್ಕೆ ಕೊಟ್ಟವ. ಅವನಿಂದಲೇ ಪರಂಪರೆ ಬೆಳೆದು ಬೆಳೆದು ಆಮೇಲೆ ಲೋಕದಲ್ಲಿ ತಾನು ಏನು ಅನ್ನುವುದನ್ನು ತೋರಿಸಿಕೊಡುವ ಹಾಗಾಯಿತು. ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿತು ಎಂದಾದ್ರೆ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಯಾವತ್ತು ಅನಾಹುತ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಜಾಗೃತವಾಯಿತು ಎಂದಾದ್ರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನುವುದಕ್ಕೆ ಸಂದೇಹವೇ ಇಲ್ಲ. ಸೋಮಕ ವಂಶದಲ್ಲಿ ಸಂಜನಿಸಿದವರು ನಾವು. ಏನಪ್ಪ ಈ ಸೋಮಕ ವಂಶ ಅಂದ್ರೆ? ನಾವು ಕೇಳಿದ್ದೇವೆ ಸೂರ್ಯವಂಶ ಹಾಗೂ ಚಂದ್ರವಂಶ ಅಂತ. ಚಂದ್ರವಂಶದಿಂದಲೇ ಕವಲೊಡೆದಂತ ವಂಶ. ಹಾಗಿದ್ರೆ ನಮ್ಮ ಹಿರಿಯವನಾದಂತಹ ಸೋಮಕ ಮಹಾಪ್ರಭು 100 ಮಕ್ಕಳನ್ನು ಪಡೆದನಂತೆ. ಅದರಲ್ಲಿ ವೃಷಾಶ್ವ ಎನ್ನುವ ಹಾಗೆ ನನ್ನ ಅಪ್ಪಯ್ಯನ ಹೆಸರು. ಸಾಕಿ ಸಲಹಿ ಬೆಳೆಸಿ ತನ್ನ ಮಗನನ್ನು ಪೋಷಿಸಿ ಲೋಕದಲ್ಲಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆಯಬೇಕು ಅನ್ನುವಂತಹ ಅಭಿಲಾಷೆಯನ್ನು ಇರಿಸಿಕೊಂಡು ಕಾಲವನ್ನು ಕಳೆದವ. ಆದರೆ ಏನು ಮಾಡೋಣ ಹೇಳಿ, ಪುತ್ರ ಸಂತಾನವನ್ನು ಪಡೆಯುವಂತಹ ಭಾಗ್ಯ ನಮ್ಮ ಅಪ್ಪಯ್ಯನಿಗೆ ಒಂದು ಕಾಲದಲ್ಲಿ ಇಲ್ಲದಾಗಿ ಹೋಯಿತಂತೆ. ನಾವು ಕೇಳಿದ್ದೇವೆ ಮಕ್ಕಳಿಲ್ಲದಂತಹ ಮನೆ ಯಾವತ್ತು ಸುಖದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ಸಂಪತ್ತಿರ್ತದೆ, ಸಮೃದ್ಧಿ ಇರ್ತದೆ, ಬೇಕಾದಷ್ಟು ಮಂದಿಗಳಿರ್ತಾರೆ, ಬೇಕಾದಷ್ಟು ಬೆಂಬಲಿಗಳಿರ್ತಾರೆ. ಆದ್ರೆ ಒಬ್ಬನೇ ಒಬ್ಬ ಮಗ ಅಲ್ಲ ಮಗಳು ಇರದಿದ್ರೆ ಅವ ಹುಟ್ಟಿದ್ದಕ್ಕೆ ಸಾರ್ಥಕವಾದಂತಹ ಜೀವನವನ್ನು ಸಾಗಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ಮಕ್ಕಳನ್ನು ಪಡೆಯುವಂತಹ ಯತ್ನವನ್ನು ಸದಾಕಾಲ ಯಾವಾತ ಮಾಡ್ತಾ ಇರ್ತಾನೆಯೋ ದೈವಿ ಸಂಕಲ್ಪವಾಗಿ ಅವನಿಗೆ ತಾನಾಗಿಯೇ ದೇವರು ಒಲಿದು ಬರ್ತಾನೆ ಅನ್ನುವುದಕ್ಕೆ ನಮ್ಮ ಅಪ್ಪಯ್ಯನ ಜೀವನವೇ ಜ್ವಲಂತ ಸಾಕ್ಷಿಯಾಗಿ ಹೋಯಿತಲ್ಲ. ವೈರಾಗ್ಯದಿಂದಲೇ ಕಾಲವನ್ನು ಕಳೆದ ನಾಡಿನಲ್ಲಿ ಪ್ರಜೆಗಳಲ್ಲಿ ಹೇಳುವುದಕ್ಕಾಗಿ ಮುಂದಾಗಲಿಲ್ಲ. ಮನಸ್ಸಿನಲ್ಲಿ ಅದೆಷ್ಟೋ ವ್ಯಥೆ ಇರ್ತದೆ. ಆದ್ರೆ ಮತ್ತೊಬ್ಬರಲ್ಲಿ ನಾವು ಹೇಳಿಕೊಂಡೆವು ಎಂದಾದರೆ ನಮ್ಮ ವ್ಯಥೆಯೆಲ್ಲವೂ ದೂರವಾಗಿ ಸುಖವಾದಂತಹ ಜೀವನವನ್ನು ಸಾಗಿಸುವುದಕ್ಕೆ ಅವಕಾಶ ತಾನಾಗೇ ಒದಗಿ ಬರ್ತದೆ. ಆದ್ರೆ ಅಪ್ಪಯ್ಯ ಏನು ಮಾಡುವನ, ದೇವರಿಗೆ ಬೇಕಾದಷ್ಟು ಹರಕೆಯನ್ನು ಹೊತ್ತ ಮಕ್ಕಳಾಗಲಿಲ್ಲ. ಆದ್ರೆ ಹೀಗೆಯೇ ಇರುವುದಲ್ಲ, ಇದಕ್ಕೆ ಏನಾದರೂ ಪರಿಹಾರವನ್ನು ಕಾಣಬೇಕು. ನೇರವಾಗಿ ದೇವರಿಗೆ ಕೊಟ್ಟರೆ ದೇವರು ಬೇಕಾದಷ್ಟು ನಮಗೆ ಕೊಡ್ತಾರೆ. ಆದ್ರೆ ನಮ್ಮ ಅಪ್ಪಯ್ಯ ಅದಕ್ಕೂ ಯೋಗ ಇಲ್ಲದವನ ಹಾಗೆ ಆಗಿ ಹೋದ. ಆದ್ರೆ ಇನ್ನು ಪ್ರತ್ಯಕ್ಷವಾದಂತಹ ದೇವರನ್ನು ಕಾಣಬೇಕು ಅನ್ನುವಂತ ಅಪೇಕ್ಷೆಯನ್ನು ಇರಿಸಿಕೊಂಡು ಒಂದು ದಿವಸ ಗೊಂಡಾರಣ್ಯವನ್ನು ಸೇರಿದನಂತೆ. ದೀರ್ಘವಾದಂತಹ ತಪಸ್ಸಿಗೆ ತೊಡಗಿದ ಪರಮೇಶ್ವರನ ಆರಾಧನೆಗೆ ಬೇಕಾಗಿ ಆ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯಬೇಕು. ಕಂದನೂರನ್ನು ಪಡೆದು ಮುಂದೆ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅನ್ನುವಂತ ಅಪೇಕ್ಷೆ ಆಶೋತ್ತರವನ್ನು ಇರಿಸಿ ಮುಂದೆ ಸಾಗಿದ. ಒಂದು ಮರದ ಬುಡದಲ್ಲಿ ಕುಳಿತು ತಪಶ್ಚರ್ಯೆಯಲ್ಲಿ ನಿರತರಾಗಿರುವಂತಹ ವೇಳೆಯಲ್ಲಿ ದೇವಲೋಕದ ಅಪ್ಸರೆಯಲ್ಲಿ ಓರ್ವಳಾದಂತಹ ಮೇನಕ್ಕೆ ಆ ದಾರಿಯಾಗಿ ಬಂದಳಂತೆ. ನಮ್ಮ ಅಪ್ಪಯ್ಯನ ಮುಂದೆ ಬಂದು ನಿಂತಹ ಕಾಲಕ್ಕೆ ನಮ್ಮ ಅಪ್ಪಯ್ಯನ ತಪಸ್ಸು ಸಡಿಲವಾಯಿತು, ಏಕಾಗ್ರತೆ ದೂರವಾಯಿತು. ಕಣ್ಣು ಬಿಟ್ಟು ನೋಡುವಾಗ ಸೌಂದರ್ಯವತೆಯಾದಂತಹ ಹೆಣ್ಣು ಓರ್ವಳು ಕಣ್ಣ ಮುಂಭಾಗದಲ್ಲಿ ನಿಂತಿದ್ದಾಳೆ. ಬಹಳ ರೂಪವತಿ ಇವಳು, ದೇವಲೋಕದ ಅಪ್ಸರೆಯೇ ಆಗಿರಬೇಕು. ಹಾಗಾಗಿ ಮೋಹಪಾಶ ಅಧಿಕವಾಯಿತು. ಅವಳಲ್ಲಿ ವ್ಯಾಮೋಹದಿಂದ ಸಂಭಾಷಣೆಗೆ ಇಳಿದರಂತೆ. ಇರುವರು ಜೊತೆಯಾಗಿ ಮನಸ್ಸು ಒಂದಾಗಿ ಒಂದು ಪುತ್ರ ರತ್ನನನ್ನು ಪಡೆದರಂತೆ. ಆದರೆ ಏನು ಮಾಡೋಣ ಹೇಳಿ, ಯೋಗ ಇಲ್ಲ ಅಂತ ಹೇಳಬೇಕು. ಅವಳು ದೇವಲೋಕದಲ್ಲಿ ಇದ್ದುಕೊಂಡು ಸದಾಕಾಲ ದೇವೇಂದ್ರನ ಮುಂದೆ ನರ್ತನವನ್ನು ಮಾಡುವವಳು. ಅವಳ ಕಾರ್ಯ ಅವಳಿಗೆ ಪ್ರಧಾನ. ಹಾಗಾಗಿ ಅವಳು ಆ ಮಗುವನ್ನು ಮರದ ಬುಡದಲ್ಲಿ ಇಟ್ಟು ನೇರವಾಗಿ ದೇವಲೋಕಕ್ಕೆ ಸಾಗಿದಳಂತೆ. ನಮ್ಮ ಅಪ್ಪಯ್ಯ ಎಲ್ಲಿಯಾದ್ರೂ ಊರಿಗೆ ಬಂದಾಗ ಉಳಿದವರು ಪ್ರಶ್ನಿಸಿದ್ದಾರೆ ಅನ್ನುವಂತಹ ಉದ್ದೇಶದಿಂದ ಆ ಮಗನನ್ನು ಅಲ್ಲೇ ಬಿಟ್ಟು ಬಂದ್ರು, ದುಃಖಿತರಾದ್ರು. ಆದ್ರೆ ಭರದ್ವಾಜರ ಶಿಷ್ಯರಾದಂತಹ ಅಗ್ನಿವೇಶ್ಯರು ಆ ದಾರಿಯಾಗಿ ಬಂದರಂತೆ. ಮಗುವನ್ನು ಕಂಡು ಆಶ್ಚರ್ಯಕ್ಕೆ ಒಳಗಾದ್ರು. ಒಂದೊಮ್ಮೆಗೆ ಎತ್ತರವಾದಂತಹ ಸ್ಥಾಯಿಯಿಂದ ಮಗ ಅಲ್ಲಿ ಇದ್ದವರನ್ನೆಲ್ಲ ಕರೆದರಂತೆ. ಆದ್ರೆ ಹತ್ತಿರಕ್ಕೆ ಯಾರೂ ಬರುವುದು ಕಾಣುವುದಿಲ್ಲ. ಏನೇ ಆಗ್ಲಿ ದಾರಿಯಲ್ಲಿ ಸಿಕ್ಕಿದಂತ ಮಗು
ಇದು ನನಗೆ ಪ್ರಸಾದ ರೂಪವಾಗಿ ದೇವನೇ ಅನುಗ್ರಹಿಸಿದ್ದಾನೆ. ಈ ಮಗುವನ್ನು ಕೊಂಡು ಹೋಗಿ ನಾನು ಸಾಕ್ತೇನೆ ಎನ್ನುವ ಹಾಗೆ ಎರಡು ಕೈಯಲ್ಲಿ ಹಿಡಿದುಕೊಂಡು ಆಶ್ರಮಕ್ಕೆ ಬಂದರಂತೆ. ಮಗುವಿಗೆ ಮೊದಲಾಗಿ ಆಗಬೇಕಾದುದು ನಾಮಕರಣ ತಾನೆ. ಧ್ರುವದ ಮಧ್ಯದಿಂದ ಬಂದ ಕಾರಣ, ಮರದ ಬುಡದಲ್ಲಿ ಇದ್ದ ಕಾರಣ ನನಗೆ ಧ್ರುಪದ ಅನ್ನುವಂತ ಹೆಸರಾಯಿತು. ಪ್ರಾಥಮಿಕವಾಗಿ ಮೊದಲಾಗಿ ಆಗಬೇಕಾದುದು ಮಕ್ಕಳಿಗೆ ವಿದ್ಯೆ, ಸಂಸ್ಕಾರ ಸರಿಯಾಗಿ ಬಂತು ಎಂದಾದ್ರೆ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಅವರ ಆಶ್ರಮಕ್ಕೆ ಕರೆದುಕೊಂಡು ಬಂದು ಬೇಕಾದಂತಹ ವಿದ್ಯೋಪದೇಶಗಳನ್ನೆಲ್ಲ ಧಾರೆ ಎರೆದು ನನ್ನನ್ನು ಒಬ್ಬ ವ್ಯಕ್ತಿಯನ್ನಾಗಿ ರೂಪಿಸಿದ್ರಂತೆ. ಪ್ರೌಢಕ್ಕೆ ಬಂದಂತಹ ಕಾಲಕ್ಕೆ ನನಗೆ ಯೋಗ್ಯಳಾದಂತಹ ಹೆಣ್ಣು ಬೇಕು, ಆ ಮೂಲಕವಾಗಿ ನಾನು ಸಂಸಾರಿ ಆಗಬೇಕು, ಸುಖವಾದಂತಹ ಜೀವನವನ್ನು ಸಾಗಿಸಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಕೌಸವಿ ಅನ್ನುವಂತಹ ಸತ್ಕುಲ ಪ್ರಸೂತಿಯವರುಗಳನ್ನು ನನಗೆ ಮದುವೆ ಮಾಡಿಕೊಟ್ಟರಂತೆ. ಇಲ್ಲಿ ಅಧಿಕಾರ ನನಗೆ ಸಿಕ್ಕಿತು. ಸಮಸ್ತರನ್ನು ನೋಡಿಕೊಳ್ಳುವಂತಹ ಸಮಸ್ತರ ರಕ್ಷಣೆಯ ಭಾರ ನನ್ನ ಹೆಗಲ ಮೇಲೆ ಬಿತ್ತು. ಆದರೆ ನೋಡಿ, ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ನಮ್ಮ ಅಪ್ಪಯ್ಯನಿಗೆ ಒಂದು ಕಾಲದಲ್ಲಿ ಮಕ್ಕಳಿರಲಿಲ್ಲ ಅನ್ನುವಂತಹ ಚಿಂತೆ, ಕೊರಗು, ಅನವರತವು ಕಾಡುತ್ತಾ ಇತ್ತು. ಅದೇ ಸಂತಾನದವನಾದಂತ ನನಗೂ ಅದೇ ಸ್ಥಿತಿ ಆಯ್ತಲ್ಲ. ಏನು ಮಾಡೋಣ? ಎಲ್ಲವೂ ದೈವ ನಿರ್ಣಯ ಅಂತಲೇ ಹೇಳಬೇಕು. ಇಂದಲ್ಲ ನಾಳೆಯಾದರೂ ಮಕ್ಕಳ ಮುಖವನ್ನು ನೋಡುವಂತಹ ಸೌಭಾಗ್ಯ ನನಗೆ ಆ ದೇವರು ಅನುಗ್ರಹಿಸ್ತಾನೆ ಅನ್ನುವ ಹಾಗೆ ಹೇಳುತ್ತಾ ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಕಾರ್ಯಕಲಾಪದ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಮುಂದೆ ನಡೆಯುತ್ತೇನೆ. ಮನುಷ್ಯನ ಬಾಳ್ವೆ ಎನ್ನುವುದು ಜೀವನದಲ್ಲಿ 3 ದಿನ ಎನ್ನುವಾಗಿ ಹೇಳಿದರು. ಆ 3 ದಿನದ ಬದುಕಿನಲ್ಲಿ ಎಂತಹ ಗಂಡಾರಣ್ಯವನ್ನು ನಾನು ಕಂಡುಕೊಂಡೆ ಎನ್ನುವಾಗಿ ಈಗ ನನಗೆ ಅರ್ಥವಾಗುತ್ತಾ ಇದೆ. ಬಡತನ ಎನ್ನುವ ಸನ್ನಿವೇಶದಲ್ಲಿ ನನ್ನದೇ ಆದಂತಹ ಜೀವನವನ್ನು ನಾನು ಕಳೆದುಕೊಳ್ಳುವಂತಹ ದುಸ್ಥಿತಿಯಾಗಿ ಹೋಯ್ತಲ್ಲ ಎನ್ನುವ ವೇದನೆ. ಭಾರದ್ವಾಜ ಸುತನಾಗಿ ನಾನು ಹುಟ್ಟಿಕೊಂಡವನೇ ಆಗಿದ್ದೆ. ದ್ರೋಣಾಚಾರ್ಯರು ಎನ್ನುವ ಹಾಗೆ ನನ್ನನ್ನು ಕೊಂಡಾಡಿದರು. ಹಾಗಿದ್ರೆ ಏನು ಮಾಡೋಣ? ಒಬ್ಬ ಮುನಿವೃಂದನಾಗಿ ಮೌನೀಸುಕುಮಾರನಾಗಿ ನಾನು ಕಾಡಿನಲ್ಲಿ ತಪಸ್ಸನ್ನಾಚರಿಸಿದ್ದು ಮಾಡಬೇಕಾದಂತಹ ಕರ್ತವ್ಯಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಹಾಗಿದ್ರೂ ಯೌವನಾವಸ್ಥೆಯ ಕಾಲಿಟ್ಟ ಕಾಲದಲ್ಲಿ ದಾಂಪತ್ಯ ಜೀವನದ ಸುಖವನ್ನು ಅನುಭವಿಸಿಕೊಳ್ಳಬೇಕು ಎನ್ನುವ ನೆಲೆಯಲ್ಲಿ ಕೃಪಾಚಾರ್ಯರ ತಂಗಿಯಾದಂಥ ಕೃಪಿಯವರುಗಳನ್ನು ನಾನು ಮದುವೆಯಾದೆ. ಹಾಗಿದ್ರೆ ಸಂಸಾರ ಎನ್ನುವಂತಹ ಒಂದು ವಿಶಾಲವಾದಂತಹ ವೃಕ್ಷಕ್ಕೆ ಯಾವ ರೀತಿಯ ಫಲಗಳನ್ನು ಕೊಡುತ್ತದೋ ಆ ರೀತಿಯ ಫಲಗಳನ್ನು ಎಲ್ಲ ಗಂಡ ಹೆಂಡತಿಯರು ಅಪೇಕ್ಷಿಸಿರುವುದು ಮದುವೆಯ ಪ್ರಥಮ ಬಾರಿಗೆ ಹೌದು. ಸಂತಾನಾಪೇಕ್ಷೆಯನ್ನು ಕಂಡುಕೊಳ್ಳುವುದು ಹೆಂಡತಿಯ ಕರ್ತವ್ಯ ಎನ್ನುವ ನೆಲೆಯಲ್ಲಿ ತಾನೊಬ್ಬ ತಂದೆ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕು ಎನ್ನುವ ಆಸೆಯಿಂದ ಇದ್ದಾಗಲೇ
ದೈವಾನುಗ್ರಹ ಎಂಬಂತೆ ನನ್ನವಳು ಗರ್ಭಿಣಿಯಾದಳು. ಗಂಡು ಮಗುವಿಗೆ ಜನನವನ್ನು ಕೊಟ್ಟಳು. ಅಶ್ವತ್ಥಾಮ ಎನ್ನುವಂತ ಹೆಸರನ್ನೂ ನಾನು ಇರಿಸಿದವನಿದ್ದೇನೆ. ಏನು ಮಾಡೋಣ? ಪ್ರಾರಬ್ಧ ಕರ್ಮ ಎನ್ನುವುದು ಯಾರನ್ನೂ ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದಕ್ಕೆ ನಾನು ನಿದರ್ಶನ. ಸಪ್ತಪದಿಯನ್ನು ತೊಳೆದು ಕಾಯ ವಾಚ ಮನಸ ಹೆಂಡತಿಯನ್ನು ರಕ್ಷಿಸ್ತೇನೆ ಎನ್ನುವ ಹಾಗೆ ಮದುವೆಯ ಕಾಲದಲ್ಲಿ ಗಂಡನು ಹೆಂಡತಿಗೆ ಭರವಸೆಯನ್ನು ಕೊಡ್ತಾನಂತೆ. ಅವಳ ಒಂದು ಕಣ್ಣೀರು ಕೂಡ ಗಂಡನಿಂದ ಬರಬಾರದು ಎನ್ನುವ ಹಾಗೆ ಕನ್ಯಾಧಾರೆಯನ್ನು ಕೊಡುವಂತಹ ಕಾಲದಲ್ಲಿ ತನ್ನ ತಂದೆಯವನು ಯೋಚಿಸ್ತಾನೆ. ಆ ನೆಲೆಯಲ್ಲಿ ನಾನು ಬಹಳಷ್ಟು ದುಃಖಿಯಾದೆ. ಮಾವನಿಗೆ ಮುದ್ದಿನ ಅಳಿಯನಾಗಿ ಬೆಳೆದೆ, ಹೆಂಡತಿಗೆ ಪ್ರೀತಿಯ ಗಂಡನಾಗಿ ಬೆಳೆದೆ, ಮಗುವಿಗೆ ತಂದೆಯ ಪ್ರೀತಿಯ ಸ್ಥಾನವನ್ನು ನಾನು ಕೊಟ್ಟೆ. ಬಡತ ಒಂದಿಷ್ಟು ಅನ್ನವನ್ನು ಒಂದಿಷ್ಟು ಬಾಯಾರಿಕೆಯನ್ನು ನೀಗಿಸುವಂತಹ ಸಾಮರ್ಥ್ಯವನ್ನು ನಾನು ಕಳೆದುಕೊಂಡೆ. 1 ವರ್ಷದ ಗಂಡು ಮಗು ಅಶ್ವತ್ಥಾಮಾಚಾರ್ಯ. ಹಾಗಿದ್ರೆ ಬಾಯಾರಿಕೆಯನ್ನು ನೀಗಿಸುವುದಕ್ಕೋ ಮಗುವಿನ ಆರೈಕೆಯನ್ನು ಪೂರೈಸಿಕೊಳ್ಳುವುದಕ್ಕೂ ನನ್ನ ಸಂಪಾದನೆ ಇದು ಇಲ್ಲಿ ಆಗಲಿಲ್ಲ. ಉದ್ಯೋಗ ಇಲ್ಲದೆ ನಿರುದ್ಯೋಗಿ ಸ್ಥಾನದಲ್ಲಿದ್ದೇನೆ. ಅನವರ್ತವು 3 ಹೊತ್ತು ಊಟ ಮಾಡುವಲ್ಲಿ 1 ಹೊತ್ತಿನ ತುತ್ತಗ್ಗಿಯೇ ನನಗೆ ಕಷ್ಟಕರವಾದಂತಹ ಸನ್ನಿವೇಶ ಬಂತು. ನಿನ್ನೆಯ ದಿವಸ ನನ್ನ ಕಣ್ಣಾರೆ ನಾನು ಕಂಡ ದೃಶ್ಯ. ನನ್ನ ಹೆಂಡತಿ ಕೃಪಿ ತನ್ನ 1 ವರ್ಷದ ಎಳೆಯ ಮಗುವಿಗೆ ಬೇಕಾಗಿ ಎದೆ ಹಾಲನ್ನು ಕೊಡುವಲ್ಲಿ ಅವಳಿಗೆ ಎದೆ ಹಾಲಿಲ್ಲ. ಹಾಲನ್ನು ಇನ್ನೊಬ್ಬರ ಮನೆಯಿಂದ ತಂದು ಕೊಡಬೇಕು ಅಂತಾದರೆ ನನಗೆ ಕೊಡಲಿಕ್ಕೆ ಬಿತ್ತವಿಲ್ಲ. ಪರಿಸ್ಥಿತಿಯಿಂದ ಕೃಷ್ಣೋದಕವನ್ನೇ ನನ್ನ ಕೃಪಿ ಮಗನಿಗೆ ಉಣಿಸಿ, ಕಣ್ಣೀರ ದಾರಿಯಿಂದಲೇ ಮಗ ಅಶ್ವತ್ಥಾಮ ನೆಲದಲ್ಲಿ ಹೊರಳಾಡುತ್ತಿರುವ ದೃಶ್ಯಗಳನ್ನು ಈ ಕಣ್ಗಳಿಂದ ಕಂಡೆ. ಸಮಾಧಾನದ ಉಕ್ತಿಯನ್ನು ನಾನು ಆಡಿದ್ದೇನೆ. ನನ್ನ ಕೈ ಹಿಡಿದು ಮಗನಿಗೋ ಹೆಂಡತಿಗೋ ಕಷ್ಟಕರವಾಯಿತು. ಯಾವ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವೋ ನಾನು ಅನುಭವಿಸ್ತಾ ಇದ್ದೇನೆ. ಕೇವಲ ಒಂದು ಸಂಸಾರವನ್ನು ನಿಭಾಯಿಸುವಲ್ಲಿ ನಾನು ಅಸಮರ್ಥನಾಗಿ ಹೋದನಲ್ಲ ಎನ್ನುವ ದುಃಖ ನನಗಾಯಿತು. ಸಮಾಧಾನದ ಉಕ್ತಿಯಿಂದಲೇ ಕೃಪಿಗೆ ಧೈರ್ಯದ ನುಡಿಗಳನ್ನು ಆಡಿ ಒಂದು ಯೋಚನೆ ಬಂತು. ಅದೆಷ್ಟೋ ವರ್ಷಗಳ ಕಾಲದಲ್ಲಿ ನನ್ನ ಚಿಕ್ಕ ಪ್ರಾಯದಲ್ಲಿ ನಾನು ಅಗ್ನಿವೇಶದಲ್ಲಿ ನಾನು ಶಿಷ್ಯವರ್ಣವನ್ನು ಮಾಡುತ್ತಿರುವಾಗ ನಾನೊಬ್ಬ ದೃಪದ ಎನ್ನುವಂತ ಒಬ್ಬ ಗೆಳೆತನವನ್ನು ನಾನು ಬೆಳೆಸಿಕೊಂಡೆ. ವಿದ್ಯಾಭ್ಯಾಸದಲ್ಲಿ ಎಷ್ಟೋ ವರ್ಷಗಳ ಸಹವಾಸ, 10, 12, 13 ವರ್ಷಗಳ ಆ ಕಾಲದಲ್ಲಿ ನನ್ನದು. ದೃಪದ ದ್ರೋಣ ಅಂದರೆ 100 ಮಂದಿ ಶಿಷ್ಯಗಳಲ್ಲಿರುವಾಗ ಎಲ್ಲರೂ ನನ್ನ ಗುರುಗಳು ತೋರಿಸುವುದು ದೃಪದ ದ್ರೋಣರಂತೆ ನೀವು ಆತ್ಮೀಯತೆಯಿಂದ ಇರಬೇಕು ಎನ್ನುವ ಹಾಗೆ. ಆ ಕಾಲದಲ್ಲಿ ನನ್ನ ದೃಪದ ಹೇಳಿದ, ಅವನೊಬ್ಬ ಶ್ರೀಮಂತ ಮನೆಯಿಂದ ಬಂದವ, ನಾನೊಬ್ಬ ಬಡಪಾಯಿ ಮನೆಯಿಂದ ಬಂದವ. ಆದರೂ ನನ್ನ ಹೃದಯದ ಮಾತುಗಳಿಂದ ಅವನ ಮರ್ಮವನ್ನು ನಾನು ಸೆಳೆದವ. ಒಂದು ಮಾತು ಹೇಳಿದ್ದಾನೆ, ದ್ರೋಣ ಯೋಚನೆ ಮಾಡಬೇಡ, ನಾನು ಬೆಳೆದು ದೊಡ್ಡವನಾದ ಬಳಿಕ ನಾನೆಷ್ಟೇ ಶ್ರೀಮಂತನಾದರೂ ಕೂಡ ನನ್ನಲ್ಲಿರುವ ಸಂಪತ್ತಿನಲ್ಲಿ ಅರ್ಥ ನಿನಗೆ ಎನ್ನುವಂತ ನೆಲೆಯಲ್ಲಿ ನನಗೆ ಒದಗಿಸಿಕೊಟ್ಟ. ಎಂತಹ ಗೆಳೆಯರು ನೋಡಿ. ಸಂಸಾರದಲ್ಲಿ ಅಣ್ಣ ತಮ್ಮಂದಿರೇ ತಿರಸ್ಕಾರದ ನುಡಿಗಳನ್ನು ಆಡುವ ಕಾಲದಲ್ಲಿ ಯಾವುದೋ ಮನೆಯಿಂದ ಬಂದಂತಹ ಒಬ್ಬ ದೃಪದ, ಒಬ್ಬ ಬ್ರಾಹ್ಮಣ ಎನ್ನುವ ಹಾಗೆ ನನ್ನನ್ನು ಭಾವಿಸದೆ ನಾನು ಮುಂದೆ ದೊಡ್ಡವನಾದ ಬಳಿಕ ನನ್ನಲ್ಲಿ ಎಷ್ಟು ಸಂಪತ್ತಿದ್ದರು ಅರ್ಧ ನಿನಗೆ ದ್ರೋಣ ಬ್ರಾಹ್ಮಣ ಎನ್ನುವ ಹಾಗೆ ನನ್ನನ್ನೇ 2 ಕೈಗಳಿಂದ ಬಿಗಿದಪ್ಪಿದೆ. ಹೌದಪ್ಪ, ವರ್ಷಗಳು ಕಳೆದು ಎಷ್ಟೋ ವರ್ಷಗಳು ಕಳೆದು ಹೋಯಿತು. ಈಗ ನನಗೆ ನೆನಪಾಗುವುದು, ತೀರ ಬಡತನದಲ್ಲಿದ್ದೇನೆ. ಹೆಂಡತಿಯ ಸಂತೋಷ, ಮಗುವಿನ ಅಭ್ಯುದಯವನ್ನು ಕಾಣಬೇಕಾದ ಕರ್ತವ್ಯ, ಸ್ವಲ್ಪವಾದರೂ ವಿತ್ತವನ್ನು ಕೊಡಬಹುದೋ ಎನ್ನುವ ಹಾಗೆ ಯೋಚನೆ ಮಾಡುವುದಲ್ಲ. ಈಗ ಅವನು ಒಬ್ಬ ಅರಸನಾಗಿ ಮೆರೀತಾ ಇದ್ದಾನೆ ಎನ್ನುವ ವದಂತಿಯನ್ನು ನಾನು ಕೇಳಿಕೊಂಡೆ. ನನ್ನನ್ನು ಗೌರವಿಸ್ತಾನೆ, ನನ್ನನ್ನು ಪೂಜಿಸ್ತಾನೆ, ನನಗೆ ಬೇಕಾದಷ್ಟು ಧನಕನಕವನ್ನು ಕೊಡ್ತಾನೆ ಎನ್ನುವ ತೃಪ್ತಿ ನನಗೆ ಈಗ ನೆನಪು ಬಂತು. ಆ ನೆಲೆಯಿಂದ ಇನ್ನಾದರೂ ಅವನಿಂದ ಏನಾದರೂ ಸ್ವಲ್ಪ ಪಡೆದುಕೊಂಡು
ನನ್ನ ಹೆಂಡತಿ ಮಕ್ಕಳ ಸಂಸಾರವನ್ನು ಸಂತೋಷದಿಂದ ಸ್ವೀಕರಿಸಿಕೊಳ್ಬೇಕು ಎನ್ನುವ ಇಚ್ಛೆಯಿಂದ ಹೊರಟವಲ್ಲವನೇ ಇದ್ದೇನೆ. ತಡ ಮಾಡುವುದಲ್ಲ, ಅಲ್ಲಿಗೆ ಹೋಗ್ತೇನೆ. ದ್ವಾರಪಾಲಕ ಎನ್ನುವುದು ಅರ್ಥವಿಸಿಕೊಂಡೆ. ಹೌದು, ಪಾಂಚಾಲ ನಗರಕ್ಕೆ ಬಂದೆ. ಪಾಂಚಾಲ ನಗರ ಇದು. ನಾನೊಬ್ಬ ಬ್ರಾಹ್ಮಣ. ಹೌದು, ಗೊತ್ತಾಗ್ತದೆ. ಹೌದಾ? ವೇಷಭೂಷಣಾದಿಗಳಿಂದಲೇ ನನ್ನನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೌದು. ಹಾಗಿದ್ರೆ ಈ ಕಾಲದಲ್ಲಿ ಎಂದೂ ಕಾಣದಂತ ನನ್ನನ್ನು ನೀನು ಕಂಡುಕೊಂಡಾಗ ಒಮ್ಮೆಲೆ ಆಶ್ಚರ್ಯಚಕಿತನಾದೆ. ಹೌದೌದು. ನಿನ್ನಂಥವನನ್ನು ನಾನು ಗುರುತಿಸಿಕೊಂಡೆ. ಒಂದು ಊರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಾಗ ಹೌದು, ಅರಮನೆಯನ್ನು ಸೇರಿಕೊಳ್ಳಬೇಕಾದ ಕರ್ತವ್ಯ ನನಗೆ ನೀನು ತಡೆಯೊಡ್ಡಿ ಮಾಡಿದ್ದು. ಹೌದು, ತಡೆ. ನಿನ್ನ ಧರ್ಮ, ಅದು ನಿನ್ನ ಕೆಲಸವು. ವೇಗಕ್ಕೆ ತಡೆ ಅಲ್ಲ, ತಡೆ ಒಡ್ಡಿದ್ದು ಮಾತ್ರ. ಹೌದು ಅಯ್ಯ, ಹಾಂ, ಬೇರೆ ಏನಲ್ಲ. ಹಾಂ, ನನಗೊಂದು ಕೆಲಸ ನಿನ್ನಿಂದ. ನನ್ನಿಂದ ಅದು ಇಲ್ಲ. ಯಾಕೆ ನನ್ನಿಂದ ಈಗ ಕೆಲಸ ಮಾಡುವಷ್ಟು ಇದಿಲ್ಲ. ಹಾಗಲ್ಲೂ ಓ, ಅರಮನೆಯ ಅಂತಃಪುರವನ್ನು ಸೇರಿಕೊಳ್ಬೇಕು, ಆಸ್ಥಾನವನ್ನು ಸೇರಿಕೊಳ್ಳಬೇಕು ಅಂತಾದರೆ ನಿಯಮಿಸಿದ್ದು ನಿನ್ನನ್ನು. ಹೌದೌದು. ಇಂಥವರಿಗೆ ಒಳಗೆ ಬಿಡಬೇಕು ಎನ್ನುವ ಎಲ್ಲ ಇದು ಉಂಟು. ಆಧಾರ ಉಂಟಾ? ಆಧಾರ ಬೇಕು ನಮ್ಮಲ್ಲಿ. ಆಧಾರ 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 ನೀನು ಕೇಳುವುದರಲ್ಲಿ ಅಪರಾಧವಲ್ಲ. ಹಾಂ, ಹಾಗಿದ್ರೆ ಈ ಕಾಲದಲ್ಲಿ ಆಧಾರ ಎನ್ನುವಂತ ಒಂದು ವಿಚಾರವನ್ನು ನಿನ್ನಲ್ಲಿ ತಿಳಿಯಪಡಿಸ್ತೇನೆ. ಹೌದು. ದೃಪದ ಮಹಾಶಯ ಅಲ್ವ ನಿನ್ನ ಯಜಮಾನರು ಅವರು? ಅವರಿಗೆ ಗೊತ್ತಿಲ್ಲ. ಹಾಂ, ನಿನ್ನ ಬಾಲ್ಯ ಸ್ನೇಹಿತ, ಹಾಂ, ಬಾಲ್ಯ ಸ್ನೇಹಿತ ಒಬ್ಬ ದ್ರೋಣ ಎನ್ನುವ ಹಾಗೆ ಹಾಂ, ಬ್ರಾಹ್ಮಣ ಹಾಂ, ಬಂದಿದ್ದಾನೆ. ನಿಮ್ಮಲ್ಲಿ ಮಾತಾಡಲಿಕ್ಕೆ 2 ಅವಕಾಶಗಳನ್ನು ಉಂಟೋ ಎನ್ನುವ ಕೇಳುವವರಿದ್ದಾರೆ. ಅವರಲ್ಲಿ ಮಾತಾಡಬೇಕಿತ್ತು. ಈಗ ಮಾತಾಡಲಿಕ್ಕೆ ಮಾತ್ರವಾ? ಹೌದು. ಹೋಗಿ ಅಲ್ಲೇ ಕೂತ್ಕೊಳ್ಳೋದಲ್ಲ. ಮಾತಾಡಲಿಕ್ಕೆ ಹಾಗೆ ಹೆಚ್ಚಿಗೆ ಹೊತ್ತು ಕೂರಿಸೋತಿಲ್ಲ. ಆಗಲಿ. ಆಗಿದ್ದರೆ ಇಂಥ ಒಂದು ವಿಚಾರವನ್ನು ನೀನು ತಿಳಿಸಿದೆ ಎಂದಾದರೆ ಮತ್ತೆ ಮುಂದುವರಿಸುವುದಕ್ಕೆ ಅವಕಾಶ. ಅವಧಿ ಕಡಿಮೆ ಉಂಟು. ಹೋದ ಕೂಡಲೇ ಬರಬೇಕು. 2 ಮಾತು. ಹೌದು ದೇವ್ರೆ. ಕರ್ತವ್ಯ ಪ್ರಜ್ಞೆ ಅನ್ನೋದು ನಿನಗೂ ಸದಾ ಕಾಲ ಜಾಗೃತವಾಗಿದೆ. ಸದಾ ಉಂಟು ದೇವ್ರೆ. ಎಂತದ್ದು? ಅದೇ ಜಾಗ್ರತೆ. ಒಳ್ಳೆಯದು. ಹಾಗಿದ್ರೆ ಏನಾದ್ರೂ ಒಂದು ವಿಚಾರ ನನ್ನಲ್ಲಿ ಹೇಳಬೇಕಿದ್ರೆ ನೀನೇ ಬರ್ಬೇಕಷ್ಟೇ, ಬೇರೆ ಯಾರು ಇಲ್ಲ ಅಲ್ಲಿ. ಈಗ ಬರುವ ಸಮಯ ಅಲ್ಲ. ಹೌದೌದು. ಯಾಕಂದ್ರೆ ನಾವು ರಾಜಕೀಯದಲ್ಲೇ ಚರ್ಚಿಸುತ್ತಾ ಇರ್ತೇವೆ. ಹೌದೌದು. ಮಧ್ಯ ಪ್ರವೇಶಿಸುವ ಹಾಗಿಲ್ಲ. ಇಲ್ಲ. ಆದ್ರೆ ಮೊದಲೇ ನಾನು ಸೂಚನೆ ಕೊಟ್ಟಿದ್ದೇನಲ್ಲ. ಹೌದೌದು. ಏನಾದ್ರೂ ಘನವಾದಂತಹ ವಿಚಾರ ಹೇಳುವುದಿದ್ರೆ ಬಂದು ಹೇಳಬಹುದು ಅಂತ. ದೊಡ್ಡ ವಿಷಯ ಇದ್ರೆ ಮಾತ್ರ ಹೇಳಬೇಕು ಅಂತ. ಹೊತ್ತುಕೊಂಡು ಬಂದಿದ್ಯಾ? ಹೌದು ದೇವ್ರೆ. ಏನು ಕೇಳು? ಆಲಿಸಬೇಕು ದೇವ್ರೆ. ಎಷ್ಟು ಸಲ ವಂದಿಸುವುದು ಒಂದು ಲೆಕ್ಕಾಚಾರ ಇಲ್ವಾ? ಲೆಕ್ಕಾಚಾರ ಉಂಟು ದೇವ್ರೆ. ನಾನು ಭಾವಿಸಿದ್ದು ಹೇಗೆ ಬಲ್ಲೆಯ? ಹೇಗೆ ದೇವ್ರೆ?
ಏನಾದ್ರೂ ವಿಚಾರ ಇರಬೇಕು. ಹೌದು, ದೊಡ್ಡ ವಿಚಾರ. ಹೌದೌದು. ಹೌದು. ಈಗ ನೋಡಿದ್ರೆ ಇದು ದೀರ್ಘ ಉಂಟು. ಹೌದು. ಏನು? ದೇವ್ರೆ, ಬೇರೆ ಏನಲ್ಲ. ಈಗ ನಾನು ಅಲ್ಲ, ಬಂದಿದ್ದೇನೆ. ಬೇರೇನು ಅಲ್ಲ ಅಂತ ಆದ್ರೆ ನೀನು ಬಂದದ್ದು ಯಾಕೆ? ಹೌದು, ನಾನು ಬಂದದ್ದು ಯಾಕೆ ಅಂತ ಪ್ರಶ್ನೆ ಬರ್ತದಲ್ಲ. ಹೌದೌದು. ಈಗ ನಾನು ಬಂದದ್ದು ಯಾಕೆ ಅಂತ ಈಗ ಒಂದು ಕಡೆಗೆ ಹೋಗ್ಬೇಕಿದ್ರೆ, ಒಬ್ಬನಲ್ಲಿ ಮಾತಾಡ್ಬೇಕಿದ್ರೆ ಏನಾದ್ರೂ ವಿಚಾರ ಇರ್ಬೇಕು, ಸಣ್ಣ ಸಣ್ಣ ವಿಷಯ ಇರ್ಬೇಕು. ಹೌದೌದು. ಒಟ್ಟಿನಲ್ಲಿ ನಿನ್ನ ಕರ್ತವ್ಯವನ್ನು ಬಿಟ್ಟು ಇಲ್ಲಿಗೆ ಬರ್ಬೇಕಿದ್ರೆ ಈಗ ಅಲ್ಲಿ ಜನ ಇಲ್ಲಲ್ಲ, ಹಾಗೆ ಬಂದದ್ದು. ಈಗ ಅಲ್ಲಿ ಯಾರನ್ನು ನಿಲ್ಲಿಸಿದ್ದೆ? ಯಾರೂ ಇಲ್ಲ, ದ್ವಾರವೇ ಉಂಟಾಗಿ. ಹೌದು. ಬರ್ಬೇಕಿದ್ರೆ ಕಾರಣ ಉಂಟು ಉಂಟು. ಏನು? ದೇವ್ರೆ, ನಾನು ಎಂದಿನಂತೆ ಪ್ರತಿನಿತ್ಯಂತೆ ಇರುವ ಸಮಯದಲ್ಲಿ ಒಬ್ಬ ಎಂತದ್ದು ಎಂದಿನಂತೆ ಪ್ರತಿನಿತ್ಯ ನಿತ್ಯ ಕರ್ಮದ ನೀನು ವಿಷಯ ಉದ್ದಾಗಬೇಕು ಅಂತ ಮಾತಾಡುವುದಾ? ಇಲ್ಲ, ಉತ್ತಲ್ಲ, ಅದು ಸಣ್ಣದೇ. ಮತ್ತೆ ಎಂದಿನಂತೆ ಪ್ರತಿನಿತ್ಯ ಎಲ್ಲ ಒಂದೇ ಅರ್ಥ. ಕೆಲವರೆಲ್ಲ ವಿಷಯ ಉದ್ದಾಗಬೇಕು ಅಂತ ಸುತ್ತು ಬಳಸಿ ಮಾತಾಡುವ ಕ್ರಮ. ಇಲ್ಲ ದೇವ್ರೆ, ಇಲ್ಲ. ಅದು ಕರ್ತವ್ಯ ಒಂದು ಬೇಕಲ್ಲ, ಅದಕ್ಕೆ ಬೇಕು. ಎಂದಿನಂತೆ ನಾನು ಅಲ್ಲಿದ್ದೆ ಇದ್ದೆ ಆ ಸಮಯದಲ್ಲಿ ಒಬ್ಬರು ಬ್ರಾಹ್ಮಣರು ಬಂದ್ರು. ಬ್ರಾಹ್ಮಣರು ಇಲ್ಲಿಗ ಹೌದು ಹೌದು. ಏನು ಹೇಳಿದ್ರು? ಬ್ರಾಹ್ಮಣರು ಹೀಗೆ ಮಾತಾಡುವುದಕ್ಕೆ ಹೊರಟು. ಬರುವುದು ತಪ್ಪಲ್ಲ. ಹೌದು, ಬರುವುದು ತಪ್ಪಲ್ಲ. ಹೌದು. ಬ್ರಾಹ್ಮಣರು ಎಲ್ಲಿಯೂ ಯಾವ ಕಾಲಕ್ಕೂ ಹೋಗಬಹುದು, ಮುಕ್ತ ಅವಕಾಶ ಉಂಟು ಅವರಿಗೆ. ಎಲ್ಲಿಯೋ ಹೋಗುವವರು ದಾರಿ ತಪ್ಪಿ ಎಲ್ಲಿಯಾದ್ರೂ ಇಲ್ಲಿಗೆ ಬಂದಿರಬಹುದಾ? ಇಲ್ಲ ದೇವ್ರೆ. ಅಲ್ಲ, ಪೂಜೆಗೆ ಹೋಗುವವರು. ಪೂಜೆಗೆ ಹೋಗುವವರಲ್ಲ ಇವರು, ಮತ್ತೆ ದೇಶಾಂತರವೂ ಅಲ್ಲ. ಒಬ್ಬರೇ ಇರುವುದು, ಅವರ ಜೊತೆಯಲ್ಲಿ ಶಿಷ್ಯಂದ್ರಿ ಯಾರಾದ್ರೂ ಬಹಳಷ್ಟು ಬಂದಿದ್ದಾರೆ ಇವರು. ಒಬ್ಬರೇ ಅಲ್ಲ, ಬಹಳಷ್ಟು ಶಿಷ್ಯ ಸೇರಿಕೊಂಡಿದ್ದಾರೆ. ಏನಂತ ಇಲ್ಲಿಗೆ ಬರುವುದಕ್ಕೆ ಕಾರಣ? ನನ್ನನ್ನು ನೋಡಿದ ಕೂಡಲೇ ಹೇಳಿದ್ರು, ಈ ಕಡೆ ಕರೆದ್ರು. ಯಾರನ್ನು? ನನ್ನನ್ನು. ಇಲ್ಲಿ ಬಾ ಅಂತ. ಇಲ್ಲಿ ಯಜಮಾನರು ಇದ್ದಾರೆ ಅಂತ ಹೇಳಿದ್ರು. ಎಲ್ಲಿಗೆ? ದ್ವಾರಕ್ಕೆ ಯಜಮಾನರು ಇದ್ದಾರಂತ ಕೇಳಿದ್ದ? ಅಲ್ಲ, ನನ್ನನ್ನು ನೋಡಿದ ಕೂಡಲೇ ಕೇಳಿದ್ರು, ಇಲ್ಲಿ ಯಜಮಾನರು ಅಂತ. ಪಾಂಚಾಲದ ದೊರೆ ಇದ್ದಾರ ಅಂತ. ನಾನು ಈಗ ಹೇಳಿದೆ, ಈಗ ರಾಜ್ಯಸಭೆಯಲ್ಲಿ ಇದ್ದಾರೆ ಅವರು. ಅವರೆಲ್ಲ ಹಾಗೆಲ್ಲ ಮಾತಾಡುವುದಿಲ್ಲ. ಮಾತಾಡ್ಬೇಕಿದ್ರೆ ಒಂದು ಸಮಯ ಸಂದರ್ಭ ಅಂತ ಉಂಟು. ನಾವೇ ಒಂದು ಸಮಯ ಕೊಡ್ತೇವೆ ನಿಮಗೆ. ಯಾಕೆಂದ್ರೆ ದಿವಸಕ್ಕೆ ಸಾವಿರ ಬಂದಿಗಳು ಮಾತಾಡ್ತಾ ಬರ್ತಾರೆ. ಎಲ್ಲರನ್ನು ಮಾತಾಡಿಸುವುದಕ್ಕೆ ನಮ್ಮಿಂದ ಆಗ್ತದೆ. ನಮ್ಮದೊಂದು ಮಾತಾಡುವ ಸಮಯ ಅಂತ ಇರುವುದಿಲ್ಲ. ಆ ಸಮಯದಲ್ಲಿ ಒಂದು ಸಂಭಾಷಣೆ ಮಾಡಬಹುದಾ? ಇದು ಬಂದವರಲ್ಲಿ ಎಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೇನೆ, ಪ್ರಥಮವಾಗಿಯೇ ಒಬ್ಬೊಬ್ಬರಿಗೆ ಒಂದೊಂದು ಆಯ್ಕೆ ಕೊಟ್ಟಿದ್ದೇನೆ. ಯಾರಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ವರ್ತಿಸಬೇಕು, ಬಂದವರನ್ನು ಹೇಗೆ ವಿಚಾರಿಸಬೇಕು, ಏನು ತೊಂದರೆಯಾದ ಆಗದ ಹಾಗೆ ಮಾತಾಡ್ಬೇಕು ಅಂತ ಹೇಳಿದೆ. ನಾನು ಅದೇ ರೀತಿ ಹೋಗ್ತಾ ಇದ್ದೆ, ಮುಂದುವರಿತಾ ಇದ್ದೆ. ಅವರು ಹೇಳಿದ್ರು ದಪ್ಪ ದಪ್ಪ ಮಾತಾಡ್ಲಿಕ್ಕೆ ಮಾಡಿದ್ರು. ದಪ್ಪ ದಪ್ಪ ಅಂದ್ರೆ ಅಲ್ಲ, ಅಕ್ಷರ ದಪ್ಪ ಅಲ್ಲ, ದಪ್ಪ ದಪ್ಪ ನಾಲಿಗೆ ಸ್ವರ ಏರಿಸಿ. ಇದು ನನಗೆ ಬೇರೆ ಬ್ರಾಹ್ಮಣರು ಸ್ವರ ಏರಿಸುವ ಕ್ರಮ ಇಲ್ಲ. ಇಲ್ಲ, ಅದು ನಾನು ಲೆಕ್ಕ ಹಾಕಿದೆ. ಹಸಿವು ಜೋರಾದರೆ ಸ್ವರ ಏರಿಸುವ. ಹಸಿವು ಎಷ್ಟಾದ್ರೂ ಸ್ವರ ಏರಿಸುವ ಕ್ರಮ ಇಲ್ಲ. ಒಂದು ನಯ ವಿನಯದಿಂದ ಊಟ ಎಲ್ಲಿ ಅಂತ ಕೇಳುವ ಕ್ರಮ ಉಂಟು. ನೋಡದೇ ಇದ್ದವನ ನೀನು ನೋಡ್ಲಿಲ್ಲ ಅಂತ ಹೇಳಿ ಉಳಿದವರಿಗೆ ಅದಲ್ಲ. ಇವರು ಬಂದವರು ಹಾಗೆ ಶುರು ಮಾಡಿದ್ದಾರೆ ಈಗ. ಹೌದಾ? ಶುರುವಿಗೆ ನಿಧಾನಗತಿಯಲ್ಲಿ. ಉಡುಗೆ ತೊಡುಗೆ ಎಲ್ಲ ಹೇಗುಂಟು? ಹುಡುಗದೊಳಗೆ ಎಲ್ಲ ಪಂಚೆ ಎಲ್ಲ ಕಟ್ಟಿಕೊಂತಾರೆ. ಮತ್ತೆ ಕಟ್ಟದೆ ಅದನ್ನು ಹಾಕಿಕೊಳ್ಳುವುದಕ್ಕ? ಅಲ್ಲ, ಹಾಗಲ್ಲ, ಪಂಚೆ ಕಟ್ಟುವುದಕ್ಕೆ ಇರುವುದು. ಅದು ಪಂಚೆ ಕಟ್ಟಿಕೊಂಡು ದೋತ್ರ ಇದೆಲ್ಲ ಹಾಕಿದ್ದಾರೆ. ಶನಿವಾರ ಎಲ್ಲ ಜನ್ನದಾರ ಹಾಕಿದ್ದಾರೆ ಅಂತ ಹೇಳಲಿಕ್ಕಿಲ್ಲ. ಬ್ರಾಹ್ಮಣ ಅಂದ ಮೇಲೆ ಹಾಕ್ಲೇಬೇಕು. ಹೌದು. ಮತ್ತೆ ತಲೆಗೆ ಒಂದು ಮಿಂಡಾಸು ಕಟ್ಟಿ, ಮುಂಡಾಸು. ಅದೇ ಮುಂಡಾಸು ಕಟ್ಟಿದ್ದಾರೆ. ಗಡ್ಡ ಬಿಟ್ಟವರು. ನಾನು ಕೇಳಿದೆ, ನಿಮಗೆ ಆಧಾರ ಉಂಟಾ ಅಂತ. ಅವರಲ್ಲಿ ತೀರ್ಥಯಾತ್ರೆಗೆ ಹೊರಟದಲ್ಲ. ತೀರ್ಥಯಾತ್ರೆಗಲ್ಲ. ನಾನು ಕೇಳಿದಾಗ ಹೇಳಿದ್ರು, ನೀನು ಹೋಗಿ ಒಂದು ವಿಚಾರ ಮಾಡಬೇಕು, ನಿಮ್ಮನೆ ಯಜಮಾನರ ಹತ್ರ ಹೋಗಿ ಅವಕಾಶ ಉಂಟಾ ಅಂತ ಹೇಳಿ ಬಾ ಅಂತ ಹೇಳಿದ್ರು. ನಾನು ಹೇಳಿದೆ, ಹಾಗೆಲ್ಲ ಹೇಳಿಕ್ಕೆ ಆಗುದಿಲ್ಲ, ಯಾರು ಅಂತ ಬೇಕಲ್ಲ ಅಂತ. ಅಷ್ಟೊತ್ತಿಗೆ ಹೇಳಿದ್ರು, ನಾನು ಅವರ ಮಿತ್ರ ಅಂತ ಹೇಳಿದ್ರು. ಹೌದಾ? ನಿಮ್ಮ ಮಿತ್ರನಂತೆ. ನನ್ನ ಮಿತ್ರ? ಹೌದು. ಯಾರಪ್ಪ ಬ್ರಾಹ್ಮಣನೋರ್ವ ನನ್ನ ಮಿತ್ರ? ನನಗೆ ಮಿತ್ರರು ಕೆಲವು ಮಂದಿಗಳು ಇದ್ದಾರೆ. ಹೌದೌದು. ಆದ್ರೆ ವೈದಿಕದಲ್ಲಿ ನನಗೆ ಮಿತ್ರರು ಯಾರು ಇಲ್ಲ. ಅಲ್ಲ, ಈಗ ಬಂದವರು ಅವರು ಈಗ ಅವರು ಹೇಳಿದ್ರ ಹಾಗೆ? ಹೌದು ದೇವ್ರೆ. ನೀನೇನು ಹೇಳಿದೆ? ನಾನು ಹೇಳಿದೆ ಅವಕಾಶ ಉಂಟಾ ಅಂತ ಕೇಳಿ ಬರ್ತೇನೆ, ಅಷ್ಟೊತ್ತಿಗೆ ಇಲ್ಲೇ ಇರ್ಬೇಕು ಅಂತ ಹೇಳಿದೆ. ಒಳ್ಳೆಯ ವಿಚಾರ, ಯೋಗ್ಯವಾದಂತಹ ವಿಚಾರವನ್ನೇ ಹೇಳಿದ್ದೀರಿ. ಹೌದು ದೇವ್ರೆ. ಅದೀತು. ಅವಕಾಶ ಇದೆ, ಅವಕಾಶ ಇದ್ದರೆ ಹೇಳ್ತೇನೆ. ಹಾರುವರಿ ಅರಸರೊಳಗೆ ಏನಿದೆ ಕಾರ್ಯಗಳ, ಹಾರುವರಿ ಅರಸರೊಳಗೆ ಏನಿದೆ ಕಾರ್ಯಗಳನ್ನು ಕಾರ್ಯಕಾರಣ ಇಲ್ಲದೆ ಯಾರು ಎಲ್ಲಿಗೂ ಹೋಗುವ ಕ್ರಮ ಇಲ್ಲ. ಯಾವುದೇ ಒಂದು ಉದ್ದೇಶವನ್ನು ಇರಿಸಿಕೊಂಡೇ ಹೆಜ್ಜೆಯನ್ನು ಊರುವುದು ಪ್ರಾಜ್ಞರ ಲಕ್ಷಣ. ಹೌದು ದೇವ್ರೆ. ಇವ ಬ್ರಾಹ್ಮಣನೇ? ಹೌದು ದೇವ್ರೆ. ನಾವು ಯಾರು ಗೊತ್ತುಂಟಾ? ಯಜಮಾನರು, ರಾಯರು, ಕ್ಷತ್ರಿಯರು ನಾವು. ಹೌದು. ಹಾರುವವರು ನಾವು, ಗೊತ್ತಾಯ್ತಲ್ವ? ಹೌದೌದು. ಅಂತದ್ದರಲ್ಲಿ ವಿಪ್ರನೋರ್ವ ನನ್ನಲ್ಲಿ
ಮಾತಾಡುವುದಕ್ಕೆ ಬಂದಿದ್ದಾನೆ ಎಂದಾದ ಮೇಲೆ ಹೌದು, ಕೆಲವು ಹೊತ್ತು ಸ್ವಲ್ಪ ಯೋಚಿಸಿಯೇ ಮಾತಾಡ್ಬೇಕಾಗ್ತದೆ. ಹೌದು ದೇವ್ರೆ, ಹೌದು. ಸಮಯ ಉಂಟು ಅಂತಲೇ ಹೇಳು. ಹಾಗೆ. ಅವ ಈಗ ದ್ವಾರದಲ್ಲಿದ್ದಾನಲ್ಲ, ಇದ್ದಾನೆ ದೇವ್ರೆ. ಮರಳಿ ಅಲ್ಲಿಗೆ ಹೋಗು. ಹಾಗೆ. ಅವನನ್ನು ಒಳಗೆ ಬರುವುದಕ್ಕೆ ಹೇಳು. ಅವಕಾಶ ಉಂಟು. ಅರಸರ ಅಪ್ಪಣೆಯಾಗಿದೆ. ಹಾ. ಆದ್ರೆ ಅಲ್ಲಿ ಹೇಳಿದ ಮೇಲೆ ಅವನ ಜೊತೆಯಲ್ಲಿ ನೀನು ಇನ್ನು ಬರುವುದಲ್ಲ. ನಾನು ಇನ್ನು ಬರೋದಿಲ್ಲ. ಮತ್ತೆ ಇನ್ನು ಮತ್ತೆ ಕೆಲವೆಲ್ಲ ಅಭ್ಯಾಸ ಉಂಟು. ಮುಕ್ತಾಯಕ್ಕೆ ತಪ್ಪಿಸಿಕೊಳ್ಳು. ಬರ್ತೇನೆ. ಸಮಯಕ್ಕೆ ಸರಿಯಾಗಿ ಬರುವುದಕ್ಕಿಲ್ಲ, ತಪ್ಪಿಸಿಕೊಳ್ಳು. ಮುಕ್ತಾಯಕ್ಕೆ ಬರ್ತೇನೆ. ಮುಕ್ತಾಯಕ್ಕೆ. ಹೌದು. ಆಯ್ತು, ಬೇಕಾದ್ರೆ ನೀನನ್ನು ಕರೀತೇನೆ ನಾನು, ಅವನನ್ನು ಬರುವುದಕ್ಕೆ. ಆಗಲಿ ದೇವ್ರೆ. ಯಾರಲ್ಲಿ? ಆ ಒಳಗೆ ಬನ್ನಿ, ಬ್ರಾಹ್ಮಣರು ಒಳಗೆ ಬನ್ನಿ. ಬ್ರಾಹ್ಮಣರು ಒಳಗೆ ಬನ್ನಿ. ಫಲವಾಗಿ ಹೇಳಲು ಬಂದನಿರುವುದಲಿ ಎಣಿಸಿದ್ರು ಮಗದಿರುವುದಲಿ ಮನಗೆ ಪರಿಚಯವಿಲ್ಲದೋ ವಿಭ್ರಮು ನುಡಿದಾಗ ಧನವಾಗಿ ಹೇಳಲು ಬಂದನಿರುವುದಲಿ ಇದು ಒಂದು ಅಭ್ಯಾಸ ಆಗಿ ಹೋಗಿದೆ ಇವರಿಗೆ. ನನಗೆ ಏನು ಹೇಳುವುದಕ್ಕೂ ಗೊತ್ತಿಲ್ಲ ಅಂತ. ಬ್ರಾಹ್ಮಣನಲ್ವಾ, ನಾಳೆ ಎಲ್ಲರೂ ಅಪಪ್ರಚಾರ ಮಾಡ್ತಾರೆ. ಅವ ನಿನ್ನೆ ಒಂದು ಬ್ರಾಹ್ಮಣನಿಗೆ ಬೈದ, ದಾರಿ ದಾರಿ ಉದ್ದಕ್ಕೂ ಹೇಳುವುದು ಅದನ್ನೇ. ಪಾಂಚಾಲದ ಅರಸ ಅಷ್ಟು ಒಳ್ಳೆಯವನಲ್ಲ, ಅವ ಬ್ರಾಹ್ಮಣ ವಿರೋಧಿ ಅಂತ. ಒಂದು ಸಮಯ ಸಂದರ್ಭ ಅಂತ ನೋಡ್ಲಿಕ್ಕಿಲ್ವಾ, ನಾವು ಎಷ್ಟು ಅಂತ ಕೊಡುವುದು ಅಲ್ಲ. ಬ್ರಾಹ್ಮಣರು ಇರುವುದು ಬೇಡುವುದಕ್ಕೆಂದಲೇ, ಹಾಗೆಂದು ಎಲ್ಲ ಸಮಯದಲ್ಲಿ ಕೊಡುವುದಕ್ಕಾಗ್ತದಾ? ಈಗ ಬಂದಿದ್ದಾನೆ ಇವ, ನನಗೆ ಪರಿಚಯ ಇಲ್ಲ, ಅಪರಿಚಿತ ಅನ್ನೋದು ಸ್ಪಷ್ಟವಾಗಿ ನನಗೆ ಗೊತ್ತಾಗಿದೆ. ಹಾಗಾಗಿ ಇರುವುದು ಒಂದೇ ದಾರಿ. ಓಯ್, ನೀವಲ್ಲಿ ಕುಳಿತುಕೊಳ್ಳುವುದಲ್ಲ, ನಿಮಗೂ ಒಂದು ಕಾರ್ಯ ಉಂಟು. ಬಂದಿದ್ದಾರಲ್ಲ ನಮ್ಮ ಭಂಡಾರಿಗಳಿದ್ದಾರೆ, ಏನು ಯೋಚನೆ ಮಾಡಬೇಡಿ. ಅವ ಕೇಳಿದ್ದಕ್ಕಿಂತ ಹೆಚ್ಚೆ ಇವತ್ತು ಕೊಟ್ಟು ಬಿಡಿ, ಇಲ್ಲಿಂದಲೇ ಕಳುಹಿಸಿಬಿಡಿ. ಹೋಗಿ ಆಚೆ, ಹೋಗಿ ಆಚೆ, ಹೋಗಿ ಆಚೆ. ಊರಲ್ಲಿ ನಿಪುಣ ನೀನೇನೋ ಧನ್ಯ, ಊರಲ್ಲಿ ನಿಪುಣ ನೀನೇನೋ ಧನ್ಯ. ರಬಲೆಗೆ ಗಮಿಸುವುದೇನೋ, ರಬಲೆಗೆ ಗಮಿಸುವುದೇನೋ, ರೂಪವಾಯಿತೇನೋ ಅಪರಿಚಿತ ಪುರವರೇಣ್ಯ. ಊರಲ್ಲಿ ನಿಪುಣ ನೀನೇನೋ ಧನ್ಯ. ನಮೋ ನಮಃ. ಕೈ ಮುಗಿದದ್ದು ನಿನಗೆಲ್ಲ, ನಿನ್ನ ಜಾತಿಗೆ ಕೈ ಮುಗಿದದ್ದು ನಾನು. ಸಂತೋಷ. ಮಾತಾಡುತ್ತಾ ಮಾತಾಡುತ್ತಾ ಒಂದೊಮ್ಮೆಗೆ ಮೌನಿಯಾದೆ ನಾನು. ನಿನಗೆ ಅರ್ಥ ಆಗಿರಬಹುದು. ಹಾಗೆಂದು ನೀನು ಅಪರಿಚಿತನೋರ್ವ ಸಭೆಯನ್ನು ಸೇರಿದ್ದಿ, ಅರಸ ಮೌನಿಯಾಗಿದ್ದಾನೆ ಅನ್ನುವುದು ನಿನ್ನ ಮನಸ್ಸಿಗೂ ಬರಬಹುದು. ಕೆಲವು ಸಲ ಮಾತಾಡದೆ ಸುಮ್ಮನೆ ಕುಳಿತುಕೊಳ್ಬೇಕಾಗ್ತದೆ. ಕೆಲವರೆಲ್ಲ ಹೇಳಿದ್ರಲ್ಲ, ಭೂಲೋಕದಲ್ಲಿ ಭೂದಿವಿಜರು ಅಂತ ಇರ್ತಾರೆ, ಕಣ್ಣಿಗೆ ಕಾಣುವ ದೇವರು ಅಂತ. ನಮಗೂ ಕೂಡ ದಯೆ, ದಾಕ್ಷಿಣ್ಯ, ಪ್ರಾಮಾಣಿಕತೆ, ಸಜ್ಜನಿಕೆ ಎಲ್ಲವೂ ನಮ್ಮಲ್ಲಿ ಉಂಟು. ಹಾಗೆಂದು ಬಂದವ ಯಾರು ಅನ್ನುವುದನ್ನು ಸ್ವಲ್ಪ ಯೋಚನೆ ಮಾಡುವುದು ಬೇಡವಾ? ನಿನ್ನನ್ನು ನೋಡಿದ್ರೆ ನೀನು ಬ್ರಾಹ್ಮಣನ ಹಾಗೆ ಕಾಣುವುದಿಲ್ಲ, ಬದಲಾಗಿ ಬ್ರಾಹ್ಮಣನ ವೇಷವೋ. ಕೆಲವರೆಲ್ಲ ವೇಷ ಕಟ್ಟಿಕೊಂಡು ಮೋಸ ಮಾಡುವವರು ಎಷ್ಟೋ ಮಂದಿಗಳು ಇರ್ತಾರೆ. ಏನೇ ಆಗಲಿ, ಇಲ್ಲಿ ಒಂದೊಂದು ಆಸನ ಅಂತ ಉಂಟು, ಯೋಗ್ಯಕ್ಕೆ ಯೋಗ್ಯ ಸಮಯಕ್ಕೆ ಸರಿಯಾಗಿ. ಈಗ ಬೇರೆ ಯಾವ ಜಾತಿಯವರಾದರೂ ಬಂದರೂ ಅವರಿಗೂ ಒಂದು ಸತ್ಕಾರ, ಮನ್ನಣೆ, ಮನೆ ಅಂತ ಇರ್ತದೆ. ನೀನು ಈಗ ಬಂದದ್ದು ಇಲ್ಲಿಗೆ ಅಲ್ವಾ, ಹಾಗಾಗಿ ಆಸನ ಕೊಟ್ಟಿದ್ದೇನೆ, ಅದನ್ನು ಸ್ವೀಕರಿಸಬೇಕು. ನೀನು ಎಲ್ಲಿಂದ ಬಂದವ, ಯಾಕೆ ಬಂದವ, ನನ್ನನ್ನೇ ಮಾತಾಡಬೇಕು ಅನ್ನುವಂಥ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿವರೆಗೆ ಬಂದೆಯೋ, ಅಲ್ಲ ಎಲ್ಲಿಯೋ ದಾರಿಯಲ್ಲಿ ಹೋಗುವಾಗ ಪಾಂಚಾಲವನ್ನೊಮ್ಮೆ ನೋಡಿ ಹೋಗೋಣ ಅನ್ನುವ ಹಾಗೆ ಬಂದೆಯ? ಏನು ವಿಚಾರ, ಯಾರು ನೀನು, ಈ ಮೊದಲು ಎಲ್ಲಿದ್ದೆ ಹೇಳು ನೋಡೋಣ. ನಮ್ಮಲ್ಲಿ ತುಯ್ಯಾರಿ
ನೀನೆ ನನಗೆ ಬಾಲ್ಯದೋಳು ಬೇರೆ ನೀನೆ ನನಗೆ ಬಾಲ್ಯದೋಳು ಬೇರೆ ಶಲ್ಯ ಮಾಡದಿರು ಧ್ರುಪದ ಶಲ್ಯ ಮಾಡದಿರು ಧ್ರುಪದ ದ್ರೋಣನನು ಇಲ್ಲಿ ಮರೆಯುವುದೇ ಗೌಡ ದ್ರೋಣನನು ಇಲ್ಲಿ ಮರೆಯುವುದೇ ಗೌಡ ಬಾಲ್ಯಗಳು ಬೇಳೆಯೊಂದು ಚಕ್ರವರ್ತಿಯೇ ಏನಯ್ಯ ದ್ರುಪದ ಮಹಾಶಯ ಎನ್ನುವುದು ಸ್ಪಷ್ಟವಾಗಿ ನಾನು ತಿಳಿದು ಗೊತ್ತಾಗಿದ ಪಾತಾಳ ನಗರಕ್ಕೆ ಬಂದಾಗ ನಿನ್ನದಾದಂಥ ಯೋಗ್ಯತೆಯನ್ನು ನಿನ್ನ ಕ್ಷೇತ್ರವನ್ನು ಕಂಡಾಕ್ಷಣವೇ ನಾನು ಸಂತೋಷ ಸಾಗರದಲ್ಲಿ ತೇಲಾಡಿದೆ. ಹಾಗಿದ್ರೆ ಈ ಕಾಲದಲ್ಲಿ ಬ್ರಾಹ್ಮಣನಾದಂಥ ನೀನು ನನ್ನನ್ನು ಅಪರಿಚಿತ ಎನ್ನುವಾಗಿ ನೀನು ಭಾವಿಸಿಕೊಂಡೆ ಅಂತ ಆದರೆ ನನಗೆ ನಿನ್ನನ್ನು ನೋಡಿದ ಅನುಭವವೇ ಇಲ್ಲವಲ್ಲ. ಈಗ ಒಬ್ಬನನ್ನು ನೋಡಿದ್ರೆ ಪರಿಚಯ ಸಿಗ್ತದೆ. ತಪ್ಪಲ್ಲ. ಎಷ್ಟೋ ವರ್ಷಗಳ ಬಳಿಕ ಕೆಲವರನ್ನು ಕಂಡಾಕ್ಷಣ ಆತ್ಮೀಯತೆಯಿಂದ ಇರುವವರನ್ನು ತಿರಸ್ಕರಿಸ್ತಾರೆ. ಆ ನೆಲೆಯಲ್ಲಿ ನೀನೊಬ್ಬ ರಾಜೋತ್ತಮನಾದರೂ ಕೂಡ ರಾಜಕೀಯವಾದಂಥ ನೆಲೆಯಲ್ಲಿ ವ್ಯವಹರಿಸಿದವನಿಗೆ ಒಂದು ಕ್ಷಣ ಯೋಚಿಸಿಕೊಳ್ಳುವುದಕ್ಕೆ ಕೆಲವೊಂದು ಕಾಲಾವಕಾಶಗಳು ಸಮಯಗಳು ಬೇಕಾಗಿರ್ತವೆ. ಯೋಚಿಸುವುದಕ್ಕೆ ಸಮಯ ಉಂಟಪ್ಪ. ಹೌದಲ್ಲ, ಸಮಯ ಇದ್ರೆ ನಾನು ಹೇಳ್ತೇನೆ. ದ್ರುಪದ, ಏನು ನಾನು ನಿನ್ನನ್ನು ಚಕ್ರವರ್ತಿ ಅಂತ ನಾನೀಗ ಕರೆದದ್ದಲ್ಲ, ದ್ರುಪದ ಅಂತ ನಾನು ಯಾಕೆ ಕರೆದದ್ದು ಗೊತ್ತಾ? ಏಕವಚನದಿಂದ ಒಂದು ಅರಸನನ್ನು ಕರೆಯುವುದು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಂಗತಿ ಉಂಟ? ಯಾರಿಗೆ ಕೇಳಲಿಲ್ಲಲ್ಲ, ನಿಮಗೆ ಕೇಳಲಿಲ್ಲಲ್ಲ. ಹೇಳಿದ್ರೆ ನಾಳೆ ಅಪಪ್ರಚಾರ ಮಾಡ್ತಾರೆ ಬೀದಿ ಬೀದಿಯಲ್ಲಿ. ಯಾವನೋ ಒಬ್ಬ ಬ್ರಾಹ್ಮಣ ಬಂದ, ಸಾಮಾನ್ಯನವರು ಅಂತ ಭೂಸುರಾತ್ತಮರು ನಿನ್ನ ಮನೆಯ ಬಾಗಿಲಿಗೆ ದಿವಸಕ್ಕೆ 100 ಮಂದಿ ಬರ್ತಾರೆ. ಅವರಿಗೆ ಊಟ, ವಸನ, ವಸತಿ, ಕೊನೆಗೆ ದಕ್ಷಿಣೆ. ಹೌದಲ್ಲ? ಮತ್ತೆ ಹಾಗಿದ್ರೆ 2 ಕೈಗಳಿಂದ ಆಶೀರ್ವದಿಸಿ ಹೋಗ್ತಾರೆ ಎಂದಾದ್ರೆ ದೃಪದ ಎನ್ನುವಂತ ಒಂದು ಶಬ್ದವನ್ನು ಹೇಳುವುದಕ್ಕೆ ಯಾರಿಗಾದ್ರೂ ಧೈರ್ಯ ಉಂಟೆ ಹೇಳಿ? ಯಾರಿಗೂ ಇಲ್ಲ. ಅದೇ ಹೇಳಿದ್ದು ನಾನು. ಬಂದವರನ್ನು ಎಲ್ಲವರನ್ನು ಮಾತಾಡಿಸುವುದಕ್ಕೆ ನಮಗೆ ಸಮಯ ಇಲ್ಲ. ಸಾವಿರ ಮಂದಿಗಳು ಬರ್ತಾರೆ. ಹಾಗೆಂದು ಬಂದವರಿಗೆ ಬೇಕಾದಂತ ವ್ಯವಸ್ಥೆ ಉಂಟು, ಅನ್ನಛತ್ರ ಉಂಟು. ನೀನು ಊಟ ಮಾಡುವುದಕ್ಕೆ ಬಂದದ್ದ, ನೇರವಾಗಿ ಹೋಗು ಅನ್ನಛತ್ರಕ್ಕೆ. ಚಕ್ರವರ್ತಿ, ಈಗ ನನ್ನ ಪರಿಚಯ ನಿನಗೆ ಆಗದ್ದು ನಿನ್ನ ತಪ್ಪು ಅಂತ ನಾನು ಹೇಳುವುದಿಲ್ಲ. ಆ ಕಾಲದಲ್ಲಿ ನೀನೇನು ನಾನೇನು ಎನ್ನುವ ಹಾಗೆ ವಯೋಮಿತಿಗೆ ಬಂದಾಗ ಎಳೆಯ ಹುಡುಗರ ಕಾಲದಲ್ಲಿ, ಈಗ ಯಾವ ಕಾಲದ ವಿಷಯ ಮಾತಾಡುದು? ಬಾಲ್ಯಾವಸ್ಥೆಯ ಬಗ್ಗೆ, ಬಾಲ್ಯದ ವಿಚಾರ. ಹೌದಪ್ಪ. ಎಲ್ಲಿ ನಾವು ಒಂದೇ ಕೇಂದ್ರದಲ್ಲಿ ಇದ್ದವರು. ಕೆಲವರಿಗೆಲ್ಲ ಒಂದು ಅಭ್ಯಾಸ ಉಂಟು, ತಿರುಗಾಟದಲ್ಲಿ ಹೇಳುದು. ನಮ್ಮದೊಂದು ಕಾಲ ಇತ್ತು, ನಾವು ಕೇಂದ್ರದಲ್ಲಿ ಒಟ್ಟಿಗೆ ಇದ್ದದ್ದು, ನಾವು ಗುರುಕುಲದಲ್ಲಿ ಜೊತೆಯಾಗಿಯೇ ಕಾಲ ಕಳೆದದ್ದು ಮಾತ್ರ. ಅವನಿಗೆ ಏನುಂಟು ಅಂತ ಕೇಳಿದ್ರೆ ಏನೂ ಗೊತ್ತಿಲ್ಲ ಅವನಿಗೆ. ಹಾಗಲ್ಲ, ನಮ್ಮದಾದಂತ ಇವನಲ್ಲಿ ಸ್ವಲ್ಪ ಉಂಟು ಅಂತ ಆದ್ರೆ ಅವ ಬಂದು ಸೇರಿಕೊಳ್ಳುವ ಕ್ರಮ, ಅದು ಮಾತಾಡುವುದು ಹಾಗೆ. 8, 9, 10, 11 ವರ್ಷದ ಸಮಯದಲ್ಲಿ ನಾವೇ ಇರುವರು ಭೇಟಿಯಾದದ್ದು ಗುರುಕುಲ ಮಠದಲ್ಲಿ. ಗುರುಮಠದಲ್ಲಿ ದ್ರೋಣ ನಾಮಧೇಯ ನಾನು. ನಿನ್ನ ಹೆಸರು ದ್ರೋಣ, ನೀನು ದೃಪದನಲ್ವೇ? ಸಲುಬೆಯಿಂದ ಈಗ ನನಗೆ ಪರಿಚಯ ಸಿಗಲಿಲ್ಲ ಎನ್ನುವುದಕ್ಕೆ ಕಾರಣ ಉಂಟು. ಆಗ ಇದು ಬರಲಿಲ್ಲ. ಈಗ ನಾನು ಬ್ರಾಹ್ಮಣನಾಗಿ ಮೌನಿ ವೃಂದವನ್ನು ಸ್ವೀಕರಿಸಿದ ಬಳಿಕ ಇದನ್ನು ನಾನು ಸ್ವೀಕರಿಸಿಕೊಳ್ಳಬೇಕು. ಒಳ್ಳೆ ಗಡ್ಡ ಬೆಳೆಸ್ತೀನಿ ನೀನು. ಏನೇ ನಿನ್ನ ವ್ಯಕ್ತಿತ್ವವನ್ನು ಕಂಡಾಗ ಪರಿಚಯವಾಯಿತು. ಈ ದ್ರೋಣನ ಪರಿಚಯವೇ ನನಗಿಲ್ವೋ? ಆಟದ ಬಯಲಿನಲ್ಲಿ ಯಾವುದೋ ಒಂದು ಆಟವನ್ನು ಮಾಡಿದಾಗ 100 ಮಂದಿ ಶಿಷ್ಯರ ಒಂದಿಗೆ ಬ್ರಾಹ್ಮಣ ಕುಮಾರನಾದಂತ ನನ್ನನ್ನು ನೀನೊಬ್ಬ ಕ್ಷಾತ್ರಿಯ ಮಗನಾಗಿ ನನ್ನನ್ನು ಸಂತೋಷ ಸಾಗರದಲ್ಲಿ ಕರೆದುಕೊಂಡು ಹೋದವ, ನಿನ್ನ ಮನೆಗೆ ಕರೆದುಕೊಂಡು ಹೋಗ್ಲಿಲ್ಲ. ಹಾಗಿದೆ ಗುರುಕುಲ ಮಠದಲ್ಲಿ ಗುರುಗಳು ನಮ್ಮನ್ನು ಹೇಳಿದ್ದೇನು ಗೊತ್ತುಂಟ? ಸೂರ್ಯ ಚಂದ್ರರಂತೆ, ಆಕಾಶ ಸಾಗರದಂತೆ, ಅಶ್ವಿನಿ ದೇವತೆಗಳಂತೆ ದ್ರುಪದ ದ್ರೋಣರು ಇದ್ದಾರೆ ಎನ್ನುವ ಹಾಗೆ. ಹಾಗಿದ್ರೆ ನೀನು ಯೋಚನೆ ಮಾಡು, ಎಳೆಯೇಸು
ನಿನಗೊಂದು 10-11 ವರ್ಷ, ನನಗೂ ಅದೇ ಸಂದರ್ಭ, 1-2 ವರ್ಷ ಹೆಚ್ಚು ಕಡಿಮೆ ಆಗಿರಬಹುದು. ಹಾಗಿದ್ರೆ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿಗೆ ತುಲ್ಯಾರಿ ಮಿತ್ರತ್ವ ಅಂದ್ರೆ ಅರ್ಥವೇನು? ಪ್ರಾಣಕ್ಕೆ ಪ್ರಾಣವನ್ನು ಕೊಡುವವ ಎನ್ನುವ ಅರ್ಥ. ನೀನು ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡ್ತೇನೆ, ನಾನು ಕಷ್ಟದಲ್ಲಿದ್ದಾಗ ನೀನು ಸಹಾಯ ಮಾಡಬೇಕು ಎನ್ನುವಂತ ಒಂದು ಪ್ರಜ್ಞೆಯಿಂದಲೇ ನಾವು ಇರುವರು. ಗುರುಕುಲ ಮಠವನ್ನು ಬಿಟ್ಟು ನೀನು ನಿನ್ನ ಮನೆಗೆ ಸೇರಿದೆ, ನಾನು ನನ್ನ ಮನೆಗೆ ಸೇರಿದೆ. ವರ್ಷಗಳು ಕಳೆದು ಹೋಯಿತು. 25-30 ದಾಟಿ 40ನೇ ವರ್ಷದ ಗಡುವಿನಲ್ಲಿ ನಾವಿದ್ದೇವೆ ಎಂದಾದರೆ ಈ ಕಾಲದಲ್ಲಿ ನೀನು ಯೋಚನೆ ಮಾಡಬೇಕು. ನೀನು ಕ್ಷತ್ರಿಯ ವಂಶಜನಾಗಿದ್ಯಾ, ನಾನೊಬ್ಬ ಬ್ರಾಹ್ಮಣೋತ್ತಮನಾಗಿದ್ದಿ. ನನ್ನ ಪರಿಚಯ ಸಿಕ್ಕದ್ದು ನಿನ್ನ ತಪ್ಪು ಅಂತಲ್ಲ, ನಾನು ನಿನ್ನ ಮಿತ್ರ ದ್ರೋಣ. ಅಲ್ಲ ಅವಸರ ಮಾಡಬೇಡ. ಆಗ್ಲಿ, ಈಗ ನೀನು ನನ್ನಲ್ಲಿಗೆ ಬಂದದ್ದಲ್ವ, ನಿನಗೆ ಏನು ಬೇಕು ಅಂತ ಕೇಳುದು? ನೀನು ಏನಾಗ್ಬೇಕು ನಿನಗೆ? ಅಯ್ಯ, ಬೇರೆ ಅಲ್ಲ, ಕೇಳಿಬಿಡು. ಮತ್ತೆ ಕೆಲವು ಸಲ ಕೇಳಬೇಕು ಅಂತ ಇರ್ತದೆ, ಕೇಳುವವರೇ ಕೇಳಿದ್ರೆ ಒಳ್ಳೆಯದು. ಮತ್ತೆ ಕೇಳದೆ ಅಲ್ಲಿ ಹೋದ ಮೇಲೆ ನನಗೊಂದು ಕೇಳಬೇಕು ಅಂತ ಇತ್ತು, ಅಲ್ಲಿ ಅವನ ಮುಂದೆ ಹೋಗಿ ನಿಲ್ಲುವಾಗ ಭಯ ಆಯ್ತು, ಸಂಕೋಚ ಆಯ್ತು, ಕೇಳುದು ಮರೆತು ಅದು ಹೇಳಬಾರ್ದು. ನಿನಗೆ ಆವಾಗ ಇನ್ನು ಬರುತ್ತಾ ಇರುವುದಲ್ಲ, ಗೊತ್ತಾಯ್ತಲ್ಲ? ಸಂಕೋಚ ಎನ್ನುವ ಶಬ್ದವೇ ನನಗಿಲ್ಲ. ಯಾಕೆಂದ್ರೆ ನೀನು ಏನು ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡೆನಪ್ಪ. ದಾಂಪತ್ಯದ ಜೀವನವು ಸುಖವನ್ನು ಅನುಭವಿಸಿದೆ, ಮದುವೆಯಾದ ಒಂದು ಗಂಡು ಮಗುವನ್ನು ಪಡೆದುಕೊಂಡಿದ್ದೆ. ಆಗ್ಲಿ, ಅದು ನಿನ್ನ ವಿಚಾರ ಅಲ್ವಾ, ನಿನ್ನ ಸಂಸಾರದ ವಿಚಾರ ಅಲ್ವಾ? ಹಾಗಿದ್ರೆ ನಾನು ಬಹಳಷ್ಟು ನಿನ್ನಂತೆ ಶ್ರೀಮಂತನದು ಅಪ್ಪ. ಬಡತನದ ರೇಖೆಯಲ್ಲಿ ನಾನು ಬಹಳಷ್ಟು ಮುಳುಗಿದೆ. ಅಳುಬೇಡ. ಸಾಂಸಾರಿಕವಾಗಿ ಬಹಳಷ್ಟು ನೊಂದುಕೊಂಡೆ. ಹೆಂಡತಿ ಮಗುವನ್ನು ಪೋಷಿಸುವುದಕ್ಕೆ ಸಮರ್ಥನಾಗಿ ಹೋದೆ. ಹಾಗೆ ನನಗೆ ನೆನಪಿಗೆ ಬಂದದ್ದು ನಿನ್ನದಪ್ಪ. ಏನಾದರೂ ಸ್ವಲ್ಪ ಸಂಸಾರ ನಿಭಾಯಿಸುವುದಕ್ಕೆ ಧನವನ್ನು ಕೊಡಬೇಕು. ಧನ ಕೊಡ್ಬೇಕಾ? ನಿನ್ನ ತಲೆ ನಿನ್ನ ಶಿರದ ಮೇಲೆ ಉಂಟಲ್ಲ. ನಿನ್ನ ಮಾತು ಕೇಳುವಾಗ ನಗು ಬರ್ತಾ ಉಂಟು. ಮಾತಾಡುವುದಕ್ಕೆ ಒಳ್ಳೆ ಅಭ್ಯಾಸ ಮಾಡಿದ್ದಿ. ಇದು ಈಗ ತಾನೇ ಅಭ್ಯಾಸ ಮಾಡಿ ಬಂದದ್ದಲ್ಲ. ಮಾತು ಗೊತ್ತಿದ್ದವನಿಗೆ ಎಲ್ಲಿಯೂ ಯಾರ ಊರಲ್ಲಿಯೂ ಬದುಕಬಹುದು ಅಂತ ಶಾಸ್ತ್ರ ಉಂಟು, ಗೊತ್ತುಂಟ ನಿನಗೆ? ಬ್ರಾಹ್ಮಣೋತ್ತಮರ ಸಂಪರ್ಕದಲ್ಲಿದ್ದ ಕಾರಣ, ವಂಶದಲ್ಲಿ ಹುಟ್ಟಿಕೊಂಡ ಕಾರಣ ನಮಗೆ ಮಂತ್ರ ಇಂಥ ಯಾಗಗಳನ್ನೆಲ್ಲ ಮಾಡಿ ಎಲ್ಲ ಸ್ವಲ್ಪ ಮಾತನಾಡುವುದಕ್ಕೆ. ಹಾಗೇ ಹೇಳಿದ್ದು, ಯಾರ ಮುಂದೆ ಹೇಗೆ ಮಾತಾಡಬೇಕು, ಹೇಗೆ ವರ್ತಿಸಬೇಕು ಅನ್ನೋದನ್ನು ಚೆನ್ನಾಗಿ ಅರಿತಿದ್ದಿ. ಸೂಕ್ಷ್ಮ ಮತಿ ಉಳ್ಳವ ನೀನು, ಅದರಲ್ಲಿ ಅನುಮಾನವೇ ಇಲ್ಲ. ಆದರೆ ನಾನು ಯಾರು ಗೊತ್ತುಂಟ ನಿನಗೆ? ಕ್ಷತ್ರಿಯ ನಾನು, ಗೊತ್ತುಂಟ? ನಮ್ಮ ಪರಂಪರೆ ಎಂಥದ್ದು, ನಮ್ಮ ಹಿನ್ನೆಲೆ ಎಂಥದ್ದು ಹೇಳಿದ್ರೆ 3 ದಿವಸ ಆದೀತು, ಗೊತ್ತುಂಟ? ಮುಗಿಲಿಕ್ಕಿಲ್ಲ. ಇವತ್ತು ಬಾಲ್ಯದಲ್ಲಿ ನಾವಿರುವರು ಜೊತೆಯಾಗಿದ್ದವರು, ಒಂದೇ ಬಟ್ಟಲಲ್ಲಿ ಊಟ ಮಾಡುತ್ತಾ ಇದ್ದವರು, ಒಂದು ತುತ್ತು ಅನ್ನವನ್ನು ನಿನಗೂ ನನಗೂ ಜೊತೆಯಾಗಿ ತಿನ್ನಿಸುತ್ತಾ ಇದ್ದವರು, ಗುರುಕುಲದಲ್ಲಿ ಸ್ನೇಹ ಸೌಹಾರ್ದತೆಯಿಂದ ಬಾಳಿ ಬದುಕುತ್ತಾ ಇದ್ದವರು. ಬಹಳಷ್ಟು ಹೇಳಿದೆಯಲ್ಲ ನೀನು. ಯೋಚನೆ ಮಾಡು. ನಾನು ಯೋಚನೆ ಮಾಡಿ ನಿನ್ನ ಮುಂದೆ ಮಾತಾಡುವುದಕ್ಕೆ ಬರ್ತೇನೆ. ಸ್ನಾನ ಮಾಡುವಾಗ ನಿನಗೆ ತಲೆ ಒರೆಸಲಿಕ್ಕೆ ಬಟ್ಟೆ ಇರಲಿಲ್ಲ, ನಾನು ಕೊಟ್ಟದ್ದ. ಹೌದಪ್ಪ, ನನಗೆ ಮರೆತು ಹೋಗಿರ್ಬೋದು, ನಿನಗೆ ಯಾವುದನ್ನು ಮರೆಯಲಿಲ್ಲ. ಮರೆಯುವಂತ ಸ್ಥಿತಿಯಲ್ಲ, ನಾವು ಅಷ್ಟು ವರ್ಷ ಒಟ್ಟಿಗೆ ಇದ್ದವರಲ್ಲ. ನಿಜವಾಗಿ ಹೇಳಬೇಕಾ, ಬದುಕುವುದಾದ್ರೆ ನಿನ್ನ ಹಾಗೆ ಬದುಕಬೇಕು. ಶತ್ರು, ಮಿತ್ರ, ಉದಾಸೀನ, ಈ 3 ವಿಚಾರಗಳು ಯಾವತ್ತೂ ಪಲ್ಲಟಗೊಳ್ಳುತ್ತಾ ಇರ್ತದೆ. ಹೌದಾ? ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಶತ್ರು ಹಾಗೆ ಮಿತ್ರತ್ವ ಅನ್ನೋದು. ಈಗ ನಾವು ಬಾಲ್ಯದಲ್ಲಿ ಒಟ್ಟಿಗೆ ಇದ್ದದ್ದು ಹೌದಪ್ಪ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ನಾವು ಜೊತೆಯಾಗಿಯೇ ಕಾಲ ಕಳೆದವರು. ಆವಾಗ ಒಂದು ಮಾತುಕತೆ ಆದದ್ದು ಹೌದು, ನಾನು ಹೇಳುವುದಿಲ್ಲ, ನೀನು ಹೇಳುದು. ಮಾತುಕತೆ ಆಗಿದೆ. ನಾನು ಬಡವನಾಗಿ ನಿನ್ನ ಬಳಿಗೆ ಬಂದ್ರೆ ನೀನು ಏನಾದರೂ ಕೊಡಬೇಕು.
ನೀನು ಬಡವನಾಗಿ ನನ್ನ ಬಳಿಗೆ ಬಂದ್ರೆ ನಾನು ಏನಾದ್ರೂ ನಿನಗೆ ಕೊಡ್ತೇನೆ ಎನ್ನುವ ಹಾಗೆ ಮಾತುಕತೆ ಆದದ್ದು ಹೌದಲ್ಲ? ಆಡಿದ ನುಡಿ ಅಲ್ವಾ ಅದು? ನನಗೆ ಅದೆಲ್ಲ ನೆನಪಿಲ್ಲ ಪುಣ್ಯಾತ್ಮ. ಯಾಕೆಂದ್ರೆ ಅದನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಕಾಲವು ಇದಲ್ಲ. ಅದೆಲ್ಲ ಗುರುಕುಲದಲ್ಲಿ ಬಾಲಪಾಠ ಆಗುವಾಗ ಎಲ್ಲ ನೆನಪು ಇರ್ತದೆ. ಒಂದು ಆಟದ ಮೈದಾನದಲ್ಲಿ ಮಕ್ಕಳೆಲ್ಲ ಸೇರಿ ಆಟವಾಡುತ್ತಿರುವಂತಹ ಕಾಲಕ್ಕೆ ಬೇರೆ 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 ವಿಧವಾದಂತಹ ಆಟಗಳನ್ನು ಆಡ್ತಾರೆ. ಅವರೊಳಗೆ ಮಾತುಕತೆ ಆಗ್ತದೆ, ಸರಸವೂ ಬರ್ತದೆ, ವಿರಸವೂ ಬರ್ತದೆ, ವಿನೋದವೂ ಬರ್ತದೆ, ಸಮಾನತೆಯು ಎಲ್ಲವೂ ಬರ್ತದೆ. ಅದನ್ನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುವುದಕ್ಕೆ ಅಳವಡಿಸುವುದಕ್ಕೆ ಯಾವತ್ತು ವ್ಯಕ್ತಿಯೊಬ್ಬನಿಗೆ ಸಾಧ್ಯ ಆಗುವುದಿಲ್ಲ. ಯಾಕೆ ಬಲ್ಲೆಯ? ಈ ಮನೆಯಂಗಳದಲ್ಲಿ ಸಣ್ಣ ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ತಂದೆ ತಾಯಿಗಳು ಕತೆ ಹೇಳುತ್ತಾ ಇದ್ದರಂತೆ. ದೇವಲೋಕದ ರಂಭಾದಿ ತರುಣಿಯರ ನರ್ತನ ಎಂತದ್ದು, ಅವರಲ್ಲಿರುವಂತಹ ಆ ಒಂದು ರೂಪ ಎಂತದ್ದು, ಆಹಾ ನೋಡಿದ್ರೆ ಮತ್ತೊಮ್ಮೆ ನೋಡುವ ಮತ್ತೊಮ್ಮೆ ನೋಡುವ ಅಂತ ಹೇಳ್ತಾ ಇದ್ರಂತೆ. ಆಗ ಮಗು ಎದ್ದು ಹೇಳುವುದಂತೆ, ಅಪ್ಪ ಅಪ್ಪ ನನಗೆ ಆ ರಂಬೆಯನ್ನು ತಂದು ಕೊಡಿ ಅಪ್ಪ. ಉಂಟ ಎಲ್ಲಿಯಾದ್ರೂ ಮಗು ಕೇಳುದು ರಂಬೆಯನ್ನು ತಂದು ಕೊಡಿ ಅಂತ. ಆನೆಯ ಮುಂದೆ ನರಿಯೊಂದು ಬಂದು ನಿಂತು ಹೇಳಿದೆಯಂತೆ, ನನ್ನನ್ನು ನೀನು ಮದುವೆಯಾಗುವ ಆನೆಯನ್ನ, ನನ್ನನ್ನು ನೀನು ಮದುವೆಯಾಗು ಅಂತ. ಆನೆ ನರಿಯನ್ನು ಮದುವೆಯಾಗುವುದಕ್ಕಾಗ್ತದಾ? ಆಗ್ತದಾ? ಆಗುವುದಿಲ್ಲ. ಹಾಗಾಗಿ ನೀನು ಬಾಲ್ಯದಲ್ಲಿ ಜೊತೆಯಾಗಿ ಇದ್ದದ್ದು ಹೌದಪ್ಪ, ನಾನು ಒಪ್ಪಿಕೊಳ್ತೇನೆ. ಆದರೆ ಮತ್ತೆ ಸಂಬಂಧಕ್ಕೆ ಕತ್ತರಿ ಬಿದ್ದಿದೆ, ಹೌದಾ? ಈ ಸಂಬಂಧ ಊರ್ಜಿತವಾಗಿ ನಿಲ್ಲುವುದು ಯಾವಾಗ? ಪ್ರಾರಂಭದಲ್ಲಿ ಮಿತ್ರತ್ವವನ್ನು ಬೆಳೆಸಿ ದೀರ್ಘವಾದಂತಹ ಜೀವನವನ್ನು ಸಾಗಿಸುತ್ತಾ ಸಾಗಿಸುತ್ತಾ ಅನವರತವು ನಿನ್ನ ಮುಖವನ್ನು ನಾನು ನೋಡುತ್ತಾ, ನನ್ನ ಮುಖವನ್ನು ನೀನು ನೋಡುತ್ತಾ ದೇಹ ಸೌಹಾರ್ದತೆಯಿಂದ ನಾವು ಕಾಲ ಕಳೆದವು ಎಂದಾದ್ರೆ ಅದಕ್ಕೆ ತುಲ್ಯಾಡ್ರಿ ಮಿತ್ರತ್ವ ಎನ್ನುವ ಹಾಗೆ ಹೆಸರು. ನೋಡು, ಬಾಲ್ಯದಲ್ಲಿ ನೀನಿದ್ದದ್ದು ಹೌದಾ? ಆಮೇಲೆ ಮಧ್ಯದಲ್ಲಿ ನಮ್ಮ ಸಂಬಂಧ ಹಾಗೆಯೇ ಊರ್ಜಿತದಲ್ಲಿತ್ತ? ಇರ್ಲಿಲ್ಲಲ್ಲ. ಈಗ ಕೊನೆಗೆ ಬಂದು ಕೇಳ್ತಾ ಇದ್ದಿ, ನೀನೊಬ್ಬ ಸಾಮಾನ್ಯ ಬ್ರಾಹ್ಮಣ, ನೀನು ದಾರಿದ್ರ್ಯ ನಿನಗೆ ಆವರಿಸಿಕೊಂಡಿದೆ. ಹಾಗಾಗಿ ಏನೇ ಆಗಲಿ ಈಗ ಇಲ್ಲಿಗೆ ಬಂದಿದ್ಯಲ್ವಾ, ಬೇಡುವುದಕ್ಕಾಗಿ ಬಂದವ ಅನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥವಾಯಿತು. ಹಾಗಾಗಿ ಏನು ಬೇಕು ನಿನಗೆ ಅದನ್ನು ಕೇಳು, ಇಲ್ಲಿಂದ ಹೊರಟು ಹೋಗು, ನನ್ನನ್ನು ಮಾತಾಡಿಸಬೇಡ. ಏನು? ಹಳೆಯ ಸ್ನೇಹಿತರನ್ನು ಬಾಯಿಗೆ ಬಂದಂತೆ ಮಾತನಾಡುವುದಕ್ಕೆ ಹೊರಟೇ ಅಲ್ಲ. ನೀನೊಬ್ಬ ಕ್ಷತ್ರಿಯ ವಂಶನಾಗಿ ಧರ್ಮಪೀಠದಲ್ಲಿ ಕುಳ್ಳಿರಿಸಿದಂತ ನನ್ನನ್ನು ಒಂದೇ ವಯೋಮಿತಿಯಲ್ಲಿದ್ದರೂ ಕೂಡ ಬಾಲ್ಯದ ನೆನಪುಗಳು ನಿನಗೆ ಇವತ್ತು ಕಹಿಯಾಗಿ ಪರಿಣಮಿಸಿ ನಿನ್ನ ಜೀವನದಲ್ಲಿ ಸಿಹಿಯಾಗಿರಬೇಕಾದ ವಿಚಾರಗಳನ್ನು ನಾನು ನಿನ್ನ ಬಾಯಿ ಮೂಲಕವಾಗಿ ಕೇಳಬೇಕು ಅಂತ ಭಾವಿಸಿಕೊಂಡು ಬಂದೆ ಅಂತಾದರೆ ನನ್ನ ದಾರಿದ್ರ್ಯಕ್ಕೆ, ನನ್ನ ಬ್ರಾಹ್ಮಣತ್ವಕ್ಕೆ, ನಾನೊಬ್ಬ ಅಂಗಲಾಚಿ ಬರುವಂತಹ ಒಬ್ಬ ಬೇಡ ಭಿಕ್ಷುಕನಂತೆ ನನ್ನನ್ನು ತಿರಸ್ಕಾರ ದೃಷ್ಟಿಯಿಂದ ನೀನು ಹೀಯಾಳಿಸಿದೆ ಅಂತ. ಹೌದಲ್ಲ? ನಿನ್ನ ಹಾಗೆ ಕೆಲವೊಂದು ಹೋಲಿಕೆಯನ್ನು ಕೊಡುವುದಕ್ಕೆ ನಾನೊಬ್ಬ ಕ್ಷಾತ್ರಿಯನಲ್ಲ, ನಾನು ಜನ್ಮದಾರ ಹಾಕಿದ ಬ್ರಾಹ್ಮಣ. ಇಲ್ಲದಿದ್ರೆ ನಿನಗೆ ಪ್ರತಿಸ್ಪರ್ಧಿಯಾಗಿ ಉತ್ತರವನ್ನು ಕೊಡ್ತಾ ಇದ್ದೆ. ಒಂದು ಹೇಳ್ತಾ ಇದ್ದೇನೆ, ಹಾಗಿದ್ರೆ ಈ ಕಾಲದಲ್ಲಿ ಹಳೆಯ ಸ್ನೇಹಿತರನ್ನು ತಿರಸ್ಕಾರ ಭಾವನೆಯಿಂದ ನೀನು ನೋಡಿಕೊಂಡೆ ಅಂತಾದರೆ ಬಾಲ್ಯದಲ್ಲಿ ಆಡಿದ ಹೇಳಿದೆಯಲ್ಲ, ಬಾಲ್ಯದಲ್ಲಿ ಆಡಿದ ನುಡಿಗಳು ಯೌವನಾವಸ್ಥೆಯಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ಹೇಳಿದ್ದನ್ನೆಲ್ಲ ಅಳವಡಿಸುವುದಕ್ಕಾಗುವುದಿಲ್ವ? ಒಂದು ಉದಾಹರಣೆಯನ್ನು ಕೊಡ್ತೇನೆ. ಹೆತ್ತ ತಾಯಿ ಚಿಕ್ಕ ಮಗುವನ್ನು ತನ್ನ 5-6 ವರ್ಷ ತನಕ ಎದೆಹಾಲನ್ನು ಕೊಟ್ಟು ಅವಳನ್ನು ಸ್ವೀಕರಿಸ್ತಾಳೆ. ಉನ್ನತ ಮಟ್ಟದಲ್ಲಿ ಒಬ್ಬ ಊರಿಗೆ ಅರಸರಾದರೂ ಕೂಡ ತಾಯಿಯನ್ನು ಹಾಗೆ ಭಾವಿಸಿಕೊಳ್ಳುವುದಿಲ್ಲವೆಂದಾದರೆ ತಾಯಿಯನ್ನು ಅವನು ಹೊರಗಾಕ್ತಾನ? ಆಗುವುದಿಲ್ಲ. ಹೊರಗಾಕಿದ್ರೆ ಅವನನ್ನು ಎಂತ ಹೇಳ್ತಾನೆ? ಅದು ನೀನೇ ಹೇಳಬೇಕು. ಅಲ್ಲ, ನಿನಗೆ ಗೊತ್ತಾಗಬೇಕು ಎನ್ನುವ ಹಾಗೆ ಇಲ್ಲಿಯೂ ಹಾಗೆ ಹಳೆ ಎನ್ನುವ ಹಾಗೆ ಮನೆಯೇ ಮೊದಲ ಪಾಠಶಾಲೆ, ಮನೆಯೇ ಅಥವಾ ಮೊದಲ ಗುರು, ಅದನ್ನು ನೀನು ಅರ್ಥವಿಸಿಕೊಳ್ಳದೆ ಇದ್ರೆ ಅಂತಾದ್ರೆ ನೀನೆಷ್ಟೇ ವಿದ್ಯಾವಂತನಾದರೂ ಅದನ್ನೆಲ್ಲ ಕಲಿಯುವುದಕ್ಕೆ ನಿನ್ನ ಮನೆಗೆ ಬರ್ತೇನೆ. ಇನ್ನು ಅಲ್ಲಲ್ಲ, ಮನೆಗೆ ಬರಬೇಕು ಎನ್ನುವಲ್ಲ, ಅಧಿಕಾರ ಐಶ್ವರ್ಯ ಸಂಪತ್ತು ಎನ್ನುವ ಹಾಗೆ ಈ ಕಾಲದಲ್ಲಿ ನನ್ನನ್ನು ತಿರಸ್ಕರಿಸಿದೆ ಎಂದಾದರೆ ನಿನ್ನ ಹೆತ್ತಮ್ಮನನ್ನು ನೀನು ಮನೆಯಿಂದ ಹೊರ ಹಾಕಿದ ಹಾಗೆ ಭಾವಿಸಿಕೊ ಎನ್ನುವ ಹಾಗೆ ಹೋಲಿಕೆಯನ್ನು ಕೊಟ್ಟೇ ಅಲ್ಲ. ಹೋಲಿಕೆ ಕೊಡುವುದಕ್ಕೆ ನಾನು ನಿನ್ನ ಹಾಗೆ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಕ್ಷಾತ್ರಿಯನಲ್ಲ, ಅಲ್ಲ ಬ್ರಾಹ್ಮಣ ಕ್ಷಾತ್ರಿಯನಲ್ಲ ಎನ್ನುವ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಅಧಿಕಾರ ಮದವ
ವಿದ್ಯೆ ಕೊನೆಗುವ ನಿನ್ನ ತತ್ವ ಕೊಂದಿಸಿ ಕಟ್ಟೆ ತಂದೆನ್ನ ಒದಗಿರಿಸಿ ಮಸ್ತಕ ಕೆಳಗಾಲಿನಿಂದ ಒದೆಯದಿರೆ ವಿಪ್ರನಲ್ಲ ಉಮ್ಮಜನಲ್ಲ. ಏನು ಅಧಿಕಾರ ಐಶ್ವರ್ಯ ಸಂಪತ್ತುಗಳು ಬಂದದ್ದು ನೀನು ಹುಟ್ಟಿ ಬರುವಾಗ ಬಂದದ್ದಲ್ಲ, ಅಲ್ಲ, ನೀನು ಪಡೆದುಕೊಂಡು ಬಂದದ್ದಲ್ಲ. ನಿನ್ನ ಅಪ್ಪನೋ ನಿನ್ನ ಅಜ್ಜನೋ ಮಾಡಿದ ಅಧಿಕಾರ ಆಸ್ತಿಯನ್ನು ಅನುಭವಿಸಿ ಒಬ್ಬ ಊರಿಗೆ ಚಕ್ರವರ್ತಿಯಾಗಿ ಬೆಳೆದೆ. ಹಾಗಿದ್ರೆ ಈ ದ್ರೋಣ ನಾನು ಹುಟ್ಟಿನಿಂದಲೇ ಕಣ್ಣೀರ ಕಡಲಲ್ಲಿ ನಾನು ತೇಲುತ್ತಾ ಬಂದೆ. ನೀನು ಹಾಲು ಕುಡಿಯುತ್ತಾ ಇದ್ದವ, ನಾನು ನೀರು ಕುಡಿಯುತ್ತಾ ಇದ್ದವ. ಹಾಗಿದ್ರೆ ಈ ಕಾಲದಲ್ಲಿ ಅಧಿಕಾರ ಐಶ್ವರ್ಯಗಳ ಮತಾಂಧತೆಯಿಂದ ಬೇಕಾದಷ್ಟು ಜನರನ್ನು ಸೇರಿಸಿಕೊಂಡು ಎಂದೆ ಎಂದಾದ್ರೆ, ನನ್ನನ್ನೊಬ್ಬ ತಿರಸ್ಕಾರ ದೃಷ್ಟಿಯಿಂದ ನೋಡಿದೆ ಎಂದಾದರೆ, ನಿನ್ನಷ್ಟು ನಾನು ವಿದ್ಯೆಯನ್ನು ಕಲಿತಿದ್ದೇನೆ ಗೊತ್ತುಂಟ. ಹಾಗಿದ್ರೆ ನಿನ್ನಲ್ಲಿ ಇದಿರಬಹುದು. ಎಂತದ್ದು ಇದು ಇರಬಹುದು? ನನ್ನದ್ದು ಬಾಹುಬಲ ಉಂಟು ಗೊತ್ತಾಯ್ತು. ಬಾಹುಬಲ ಇರಬಹುದಪ್ಪ. ನನ್ನ ಭುಜದಲ್ಲಿ ವೀರ ಹೊಡಿತ ನರ್ತಿಸುತ್ತಾ ನಿನಗೆ ಇದ್ದರೆ ಸೇನಾಬಲ ಇರಬಹುದು, ಧನಬಲ ಇರಬಹುದು. ಹಾಗಿದ್ರೆ ನಾನು ಕಲಿತದ್ದು ವಿದ್ಯಾಬಲ. ವಿದ್ಯಾಬಲದ ಮೂಲಕವಾಗಿಯೇ ನಾನು ನಿನ್ನ ಸ್ನೇಹಿತ ಎನ್ನುವುದು. ಅಷ್ಟು ಕಲ್ತಿದ್ದಿ ಎಂದಾದ್ರೆ ಅದರಲ್ಲೇ ಬದುಕಬಹುದಲ್ಲ. ವಿದ್ಯೆ ಉಂಟಲ್ಲ ನಿನ್ನಲ್ಲಿ, ಅದನ್ನೇ ನಿನಗೆ 4 ಮಂದಿಗೆ ಪಾಠ ಮಾಡಬಹುದಲ್ಲ. ಕಲಿಸು. ನಿನ್ನ ಪಾಠವನ್ನು ಕೇಳುವವರು ಯಾರಿದ್ದಾರೆ? ಅಲ್ಲ, ಅದು ಅಗತ್ಯ ಇಲ್ಲ. ಅದು ಬ್ರಹ್ಮನೇ ಬರಬೇಕಷ್ಟೇ. ಅಲ್ಲ, ಕೆಲವೊಂದು ಅಗತ್ಯ ಇರುವುದಲ್ಲ, ಕೆಲವೊಂದು ಬೇಕಾದಾಗ ಅದನ್ನು ಉಪಯೋಗಿಸಿಕೊಳ್ಳಬೇಕು ಎನ್ನುವ ನಿಯಮವು. ಅಂತ ಅಧಿಕಾರ ನನಗೆ ಸಿಗಲಿಲ್ಲ, ಅಂತ ಉದ್ಯೋಗ ನನಗೆ ಸಿಗಲಿಲ್ಲ. ಒಂದು ವೇಳೆ ಸಿಕ್ಕಿದೆ ಎಂದಾದರೆ ಇವತ್ತಿಗೆ ನಿನ್ನನ್ನು ನಾನು ನನ್ನ ಸ್ನೇಹಿತ ಎನ್ನುವ ಹಾಗೆ ನನ್ನ ಹೃದಯ ಮಂದಿರದಿಂದ ನಿನ್ನನ್ನು ಬಿಟ್ಟಿದ್ದೇನೆ. ಯಾವತ್ತು ಅಧಿಕಾರ ಐಶ್ವರ್ಯಗಳಿಂದ ನೀನು ಕೂಡಿಕೊಂಡೆಯೋ, ಕೇವಲ ಈ ನಾಲಿಗೆಯಿಂದ ನಾನು ಪಡೆದಂತ ವಿದ್ಯೆಯಿಂದ ನನ್ನ ಶಿಷ್ಯಂದಿಯನ್ನು ಸಿದ್ಧಪಡಿಸಿ ನಿನ್ನನ್ನು ದರದರನೆಯ ಯುದ್ಧದಲ್ಲಿ ಸೋಲಿಸಿ ನಾನು ಕುಳಿತಂತ ನನ್ನ ಎಳೆಮಣೆಗೆ ನಿನ್ನನ್ನು ಕರೆದುಕೊಂಡು ಬಂದು ನನ್ನ ಕಾಲಬುಡದಲ್ಲಿ ನನ್ನ ಕಾಲು ನಿನ್ನ ಎದೆಗೆ ಹಾಕಿದರೆ ನಾನು ಅಪ್ಪನಿಗೆ ಹುಟ್ಟಿದ ಮಗ ಅಲ್ವ, ನಾನು ದ್ರೋಣನಲ್ಲ, ನಾನು ದ್ರೋಣನಲ್ಲ. ನೆನಪಿಟ್ಟುಕೋ, ನೆನಪಿಟ್ಟುಕೋ, ನೆನಪಿಟ್ಟುಕೋ. ಇದು ಇವನ ಪ್ರತಿಜ್ಞೆ, ಶಪಥ. ಇವ ಶಪಥ ಅಲ್ಲ, ಮತ್ತೊಂದನ್ನು ಮಾಡ್ಬೇಕಷ್ಟೇ. ಶಿಷ್ಯರನ್ನೆಲ್ಲ ಸಿದ್ಧಪಡಿಸ್ತೇನೆ ಅಂತ ಹೇಳಿದ್ದಾನೆ. ಇವನ ಜೊತೆಯಲ್ಲಿ ಬರುವವರು ಯಾರಿದ್ದಾರೆ ನೋಡುವ. ಇವನದೊಂದು ಶಿಷ್ಯರನ್ನು ನೋಡ್ಬೇಕು ನನಗೆ. ಹೇಳಿದ್ದನ್ನೆಲ್ಲ ಮಾಡುವವರು ಯಾರಿದ್ದಾರೆ? ಬಾಯಿ ಮಾತಿನ ಮೂಲಕ ಆಡುವವರು ಎಲ್ಲರೂ ಇರ್ತಾರೆ, ಆದರೆ ಅದನ್ನು ಆಶ್ವಾಸನೆ ಕೊಡುವವರು ಇರ್ತಾರೆ. ಪೂರೈಸುವುದಕ್ಕಾಗ್ತದ ಅಂತ ನೋಡ್ಬೇಕು. ನೋಡುವ ಏನಾಗ್ತದೆ ಅಂತ.
ಹಸ್ತಿನಾವತಿಯ ಎರಡು ಕಣ್ಣುಗಳಂತೆ ಕಂಗೊಳಿಸುತ್ತಿರುವವರು ನಾವು. ಪಾಂಡವರು 5 ಮಂದಿ ಇದ್ರು ಕೂಡ ಕೌರವರು ನೀವು ಅನೇಕ ಮಂದಿ ಇದ್ದೀರಿ. ಹೌದಪ್ಪ. ಹಾಗಂತ ನಮ್ಮಲ್ಲಿ ಯಾವುದೇ ಭೇದವಿಲ್ಲದೆ ನಿತ್ಯವೂ ಕೂಡ ಸಂತೋಷದಿಂದ ಆಟವಾಡುವವರು ನಾವಿದ್ದೇವೆ. ಎಂದಿನಂತೆ ಇಂದು ಕೂಡ ನಮಗೆ ಈ ಹಸ್ತಿನೆಯಲ್ಲಿ ಮಾಡುವುದಕ್ಕೆ ಬೇರೆ ಕೆಲಸ ಇಲ್ಲ. ಸದ್ಯಕ್ಕೆ ಆಟ ಒಂದೇ. ಹಾಗಂತ ದಿನಕ್ಕೆ ಒಂದೊಂದು ರೀತಿ ಆಟಗಳನ್ನು ನಾವು ಆಡುತ್ತೇವೆ. ಅದೇ ರೀತಿ ಆಟದ ಬಯಲು ರಂಗಮಂಟಪಕ್ಕೆ ನಾವು ಬಂದಿದ್ದೇವೆ. ಈಗ ಇಲ್ಲಿಗೆ ಬಂದ್ರೆ ಸಾಕಾಗುತ್ತದೆ. ಇಲ್ಲಿಗೆ ಬಂದ ಮೇಲೆ ಒಂದು ಆಟ ಆಗಲೇಬೇಕು. ಈಗ ಇವತ್ತು ಯಾವ ಆಟ ಆಡುವುದು ಅಂತ ಕೇಳುವುದು. ಆಡಿದಂದ ಆಡುವುದು ಯಾವುದಾದರೂ ಹೊಸ ಆಟ ಆಡಬೇಕು. ಹೊಸ ಆಟ ಆಗಬೇಕು. ಯಾವುದು? ಚೆಂಡಾಟ ಆಡಿದ್ರೆ ಹೇಗೆ? ಮನಸ್ಸುಂಟಾ? ಆಗಲಿ. ಈಗ ಚೆಂಡಿನ ವ್ಯವಸ್ಥೆ ಆಗ್ಬೇಕಲ್ಲ. ನಾವು ಎಲ್ಲ ಮೊದಲೇ ವ್ಯವಸ್ಥೆ ಮಾಡಿದ್ದೇವೆ. ಹೇಗೂ ಚೆಂಡು ಕೌರವರು ನೀವು ಹೇಗೂ ಇಷ್ಟು ಮಂದಿ ಇದ್ದೀರಿ, ಪಾಂಡವರು ನಾವಿದ್ದೇವೆ. ತಡ ಮಾಡುವುದು ಬೇಡ, ಒಂದು ಆಟ ಪ್ರಾರಂಭ ಆಗಬೇಕು. ಭೀಮಣ್ಣ
ಬಿಸಾಡಬೇಕು ಅಂತ. ಭೀಮ ನೀನು ಸರಿ ಬಿಸಾಡಿದ್ದಿಲ್ಲ. ನೀನು 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 ಕೆಳಗೆ ಹಿಡಿಲಿಲ್ಲ ಅವ. ಅವ ಹಿಡಿಲಿಲ್ಲ. ಅವ ನೀಲಿಕ್ಕೆ ಮಾಡಿದ್ದು ಅದು ನೀವು ಹಿಡಿಲಿಲ್ಲ. ಆಟ ಮಾಡುವಾಗ ಚೆಂಡು ಕೆಳಗೆ ಬಿದ್ದು ಹೋಯ್ತು. ಈಗ ಬಾವಿಗೆ ಹೋಗಿದೆ ಅಂತ ಕಾಣಲಿಲ್ಲ. ಈಗ ಬಿದ್ದದ್ದೆಲ್ಲಿಗೆ? ಬಾವಿಗೆ ಅಲ್ಲ, ಬಾವಿಗೆ ಹಾಕಿದ್ದು ಯಾರು? ಈಗ ನೀವಲ್ಲ. ಭೀಮ ನೀವು ಹಾಕಿದ್ದು ಅಲ್ಲ, ನೀವು ಹಾಕಿದ್ದು. ನೀವು ಹಿಡಿಬೇಕಿತ್ತು. ಅಣ್ಣ, ಹೇಗೂ ಚೆಂಡು ಬಾವಿಗೆ ಬಿದ್ದಿದೆ. ನೀವು ಏನು ಮಾಡುದು? ಭೀಮನನ್ನು ಹಕ್ಕ ಕೀಳಿಸುವುದು ಈಗ ನನ್ನನ್ನು ನಾನು ಹೇಳಿದ್ದು ದುಶ್ಯಾಸನ ಆಗುವುದಿಲ್ವಾ? ಅವ ಸಣ್ಣವಾಗ್ತಾನೆ. ಅವ ತೆಗಿತಾನೆ. ಆಶ್ಚರ್ಯಚಕಿತನ ರಾಜಪುತ್ರರು ಎನ್ನುವ ನೆಲೆಯನ್ನು ನಿಮ್ಮಲ್ಲಿ ಗುರುತಿಸುವಾಗ ಅರ್ಥವಿಸಿಕೊಂಡವರಿದ್ದೀರಿ. ನಿಮ್ಮೊಳಗೆ ಒಪ್ಪುವಾಗ ಯಾವ ವಿಷಯಕ್ಕೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗಿದೆ. ಏನು ಮಕ್ಕಳೇ, ಏನಾಗಿದೆ? ಇಬ್ಬರೂ ಕೂಡ ಆಟವಾಡುವುದಕ್ಕೆ ಮುಂದಾದವರಿದ್ದೇವೆ. ಆಟ ಮುಂದುವರಿಯುತ್ತಿರುವಂತಹ ಸಂದರ್ಭ ಕೈ ತಪ್ಪಿ ಚೆಂಡು ಬಾವಿಗೆ ಬಿದ್ದಿದೆ. ಈಗ ಮುಂದೆ ಏನು ಮಾಡುವುದು ಎಂಬುದಾಗಿ ಈಗ ಅದನ್ನು ಜೀವನಕ್ಕೆ ಆಗುವುದಿಲ್ಲ. ಯಾವ ಬಾವಿಯಲ್ಲಿಂಟು ಯೋಚನೆ ಮಾಡಬೇಡಿ. ಹಾಗಿದ್ರೆ ನಿಮ್ಮಂತ ಕಣ್ಣೀರನ್ನು ಒರೆಸುವಂತ ಒಬ್ಬ ಬ್ರಾಹ್ಮಣರನ್ನು ತನ್ನದಾದಂತ ವಿದ್ಯಾಪೂರ್ತಿಯಿಂದ ವ್ಯವಹರಿಸಿಕೊಳ್ಳಬೇಕಾದ ಕರ್ತವ್ಯ ನನಗೆ. ಗರ್ಭೆಯ ಮೂಲಕವಾಗಿ ತನ್ನ ಸಕಲ ಮಂತ್ರಾಸ್ತ್ರಗಳನ್ನೇ ಇದಕ್ಕೆ ಇರಿಸಿಕೊಂಡು ನಾನು ಇಳಿಯುವುದಿಲ್ಲ ಬಾವಿಗೆ. ಮಂತ್ರಶಕ್ತಿಯ ಬಹಳ ವಿಚಿತ್ರ. ನಾವು ಎಷ್ಟು ಕಷ್ಟಪಟ್ಟರೂ ಕೂಡ ಇದನ್ನು ಮರಳಿ ಪಡೆದುಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗಲಿಲ್ಲ. ಇನ್ನು ಸಂತೋಷವಾಯಿತು. ಈಗ ಸಂತೋಷ ಆಯ್ತು. ಆದ್ರೆ ಇಷ್ಟಾಗ ಹೋಗುವುದಲ್ಲ, ನಮ್ಮ ಮನದಲ್ಲಿ ಅದೆಷ್ಟೋ ಪ್ರಶ್ನೆಗಳು ಮೂಡಿ ಬರ್ತಾ ಉಂಟು. ಹೌದು, ಯಾಕೆ ಇಷ್ಟು ಮಂದಿ ನಾವಿದ್ರು ನಮ್ಮಿಂದ ಆಗ್ಲಿಲ್ಲ. ಈಗ ನೀವು ಒಬ್ಬರು ಬಂದಿದ್ದೀರಿ, ಅದೇನೋ ಒಂದು ಮಂತ್ರಿಸಿ ಬಿಟ್ಟಿದ್ದೀರಿ, ಅದು ಏನೆಂಬುದು ನಮಗೆ ಗೊತ್ತಿಲ್ಲ. ಆದ್ರೆ ಇಂಥದ್ದೊಂದು ವಿದ್ಯೆ ನಿಮ್ಮಲ್ಲಿ ಉಂಟು ಅಂತ ಆಗುವಾಗ ನೀವು ಒಬ್ಬರು ಜ್ಞಾನಿಗಳು ಎಂಬುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹೀಗಿರುವಾಗ ನಿಮ್ಮನ್ನು ಸುಮ್ಮನೆ ಬಿಡುವುದು ಸರಿಯಾಗುವುದಿಲ್ಲ. ಯಾಕೆಂದ್ರೆ ಇಂತಹ ಮಹಾತ್ಮರನ್ನು ನಾವು ಗುರುಗಳಾಗಿ ಪಡೆಯಬೇಕು ಇರುವಂತಹ ಆಸೆ ಉಂಟು. ಹಾಗಾಗಿ ನೀವು ಇಲ್ಲಿ ಇರುವುದಲ್ಲ, ನಮ್ಮ ಅರಮನೆಗೆ ಬರಬೇಕು. ನಿಮಗೆ ಯೋಗ್ಯವಾದಂತಹ ಸ್ಥಾನಮಾನಗಳನ್ನು ನಾವು ದೊರಕಿಸಿಕೊಡುತ್ತೇವೆ. ಎಲ್ಲಿ ಮನೆ? ನಮ್ಮದು ಇಲ್ಲಿ ಹಸ್ತಿನಮತಿಯಲ್ಲಿ. ನಡೆಯಲು ಹೋಗುವ. ಜನರಾಡುವ ಬಳಿಗೆ ಬಂದವಗೆ ಜೀವನದಲ್ಲಿ ಎಂಥ ವ್ಯತ್ಯಾಸಗಳು ಬರ್ತದೆ, ಬದಲಾವಣೆ ಬರ್ತದೆ ಎನ್ನುವ ಹಾಗೆ ಯಾವ ವ್ಯಕ್ತಿಯು ಆಲೋಚಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎನ್ನುವುದಕ್ಕೆ ದ್ರೋಣನ ಜೀವನವೇ ಒಂದು ಕ್ಷಾತ್ರಿಯ ವಂಶದ ಮಕ್ಕಳ ಅವರು ಆಟವನ್ನು ಆಡುತ್ತಿರುವಂತಹ ಕಾಲದಲ್ಲೇ ನನ್ನನ್ನು ಕರೆಸಿಕೊಂಡು ನೇರವಾಗಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋದರು. ಹಿರಿಯರಾದಂತಹ ಭೀಷ್ಮಾಚಾರ್ಯರ ಮುಂದೆ ನಾನೇನು ಎನ್ನುವ ಹಾಗೆ ಅವರು ತೋರ್ಪಡಿಸಿದರು. ನಾನೊಬ್ಬ ಭಾರದ್ವಾಜ ಸುತ ದ್ರೋಣ ಎನ್ನುವ ಹಾಗೆ ಅಂತಹ ಪಿತಾಮಹರಲ್ಲಿ ನಾನು ಕಲಿಸಿದೆ. ನೋಡಿದ್ದೀರ, ಉದ್ಯೋಗ ಇಲ್ಲ ಎನ್ನುವ ಹಾಗೆ ನಾನು ಹೆಚ್ಚಿಸಿಕೊಂಡೆ. ಅಂತಹ ಭೀಷ್ಮಾಚಾರ್ಯರೇ ನನಗೆ
ಇನ್ನು ಮುಂದಕ್ಕೆ ನನ್ನ 105 ಮೊಮ್ಮಕ್ಕಳನ್ನು ನಾನು ಪಡೆದುಕೊಂಡವರಿದ್ದೇನೆ. ಆ 105 ಮೊಮ್ಮಕ್ಕಳಿಗೆ ನೀವು ಕುಲಗುರುಗಳಾಗಿ ಆಚಾರ್ಯ ಸ್ಥಾನವಾಗಿ ನನ್ನ ಮೊಮ್ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ದಾರಿ ಎರೆದು ಕೊಡಬೇಕು ಎನ್ನುವ ಹಾಗೆ ಸಂತೋಷದಿಂದ ಆಚಾರ್ಯ ಪಟ್ಟವನ್ನೂ ನನಗೆ ಕೊಟ್ಟವರಿದ್ದಾರೆ. ನೆಮ್ಮದಿ ಏನೇ ಇರಲಿ, ಅಂತಹ ಶಿಷ್ಯಂದಿರನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಭೀಷ್ಮಾಚಾರ್ಯರಿಗೆ ಕೊಟ್ಟ ವಚನವನ್ನು ಉಳಿಸಿಕೊಳ್ಳಬೇಕಾದ್ದು ದ್ರೋಣನಾದ ನನ್ನ ಕರ್ತವ್ಯ. 105 ಮಂದಿ ಶಿಷ್ಯರ ಗಣನೆಗೆ ಸಕಲ ವಿದ್ಯಾಭ್ಯಾಸವನ್ನು ದಾರಿ ಎರೆದು ಕೊಡ್ತೀನಿ. ಲೋಕವನ್ನು ಕಾಯುವವ ಸೂರ್ಯನಾರಾಯಣ, ಅವನನ್ನೇ ನಾನು ಸದಾ ಸ್ಮರಿಸ್ತಾ ಇರೋದು. ಯಾಕೋ ಏನು ಬಾಲ್ಯದಿಂದ ಇಂದಿನಾರಭ್ಯ ಸೂರ್ಯದೇವನ ಮೇಲೆ ನನಗೆ ವಿಶೇಷವಾದಂತಹ ಭಕ್ತಿ. ಆದರೆ ನನ್ನ ಹುಟ್ಟಿನಲ್ಲಿ ವಿಶೇಷ ಉಂಟಲ್ಲ, ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕೆ ಅತಿರಥ ರಾಧೇಯರು ನನ್ನನ್ನು ಪ್ರೀತಿಯಿಂದ ಸಾಕಿದರೂ ನಾನು ಅವರ ಮಗನಲ್ಲ. ಯಾರೋ ಪೆಟ್ಟಿಗೆಯಲ್ಲಿ, ಚಿನ್ನದ ಪೆಟ್ಟಿಗೆಯಲ್ಲಿ ಇರಿಸಿ ಗಂಗಾ ನದಿಯಲ್ಲಿ ತೇಲಿ ಬಿಟ್ಟರಂತೆ. ಆ ತೇಲಿ ಬಂದಂತಹ ಮಗು ನಮ್ಮ ಅಯ್ಯನಿಗೆ ಸಿಕ್ಕಿತು. ಆದರೆ ಕನ್ನಮ್ಮನನ್ನು ಪ್ರೀತಿಯಿಂದ ಸಾಕಿದ್ದಾರೆ, ಇಷ್ಟು ಎತ್ತರವಾಗಿ ಬೆಳೆಸಿದ್ದಾರೆ. ಆದರೆ ನನಗೊಂದು ಆಸೆ, ಶಾಸ್ತ್ರ ಧರ್ಮವನ್ನು ಪಾಲಿಸಬೇಕು, ಕ್ಷತ್ರಿಯನಾಗಬೇಕು, ಬಿಲ್ವಿದ್ಯೆಯನ್ನು ಕಲಿಯಬೇಕು ಎಂಬುದಾಗಿ ನನ್ನ ಆಶೆಯನ್ನು ನನ್ನ ಅಯ್ಯನಾದಂತಹ ಅತಿರಥರಲ್ಲಿ ಹೇಳಿದ್ರೆ, ನಮಗೆಲ್ಲ ಅದು ಆಗುವುದಿಲ್ಲ ಮಗನೇ, ನಾವು ಸೂತರು, ನಾವು ರಥ ಓಡಿಸುವ ಕೆಲಸವನ್ನು ಇದನ್ನೇ ಮಾಡ್ತಾ ಇರುವವರು, ಆದ್ದರಿಂದ ನೀನು ಅದರ ಗೋಜಿಗೆ ಹೋಗಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಅಪ್ಪನನ್ನು ಮನ್ನಿಸಿ ಮಾಣಿಸಿ ಅವರ ಅಪ್ಪಣೆಯನ್ನು ಪಡೆದು ಹೊರಟು ಬಂದವ. ಮೊದಲಾಗಿ ನಾನು ದ್ರೋಣಾಚಾರ್ಯರಲ್ಲಿಗೆ ಹೋದೆ. ಗುರುಗಳೇ, ನನ್ನನ್ನು ಪ್ರೀತಿಯಿಂದ ಶಿಷ್ಯನನ್ನಾಗಿ ಸ್ವೀಕರಿಸಿ ನಿಮ್ಮಲ್ಲಿರುವಂತಹ ಧನುರ್ವೇದವನ್ನು ನನಗೆ ಬೋಧಿಸಿ ನನ್ನನ್ನು ಉತ್ತಮ ವ್ಯಕ್ತಿಯನ್ನಾಗಿ ಕೊಡಬೇಕು ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದಂತಹ ಮಾತು, ನಾನು ಕೌರವರಿಗೂ ಪಾಂಡವರಿಗೂ ಅರಸು ಕುವರರಿಗಲ್ಲದೆ ಅನ್ಯರಿಗೆ ವಿದ್ಯೆಯನ್ನು ದಾನ ಇರುವುದಿಲ್ಲ. ನಾನು ಮೊದಲೇ ಭೀಷ್ಮಾಚಾರ್ಯರಿಗೆ ಭಾಷೆಯನ್ನು ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿ ನನ್ನನ್ನು ತಿರಸ್ಕರಿಸಿದ್ರು. ಇನ್ನು ಏನು ಮಾಡೋಣ?
ಬೇಸರದಿಂದ ಆ ಗುರುಮಠವನ್ನು ಹೊರಬಂದಂತಹ ನಾನು ಇನ್ನು ಎಲ್ಲಿ ಕಲಿಯಲಿ, ಏನು ಮಾಡಲಿ ಎಂಬುದಾಗಿ ಚಿಂತಿತನಾಗಿರುವಂತಹ ಸಂದರ್ಭ ನನಗೆ ದೊರಕಿದವರು ಪರಶುರಾಮಾಚಾರ್ಯರು. ಅವರೊಂದು ಮಾತು ಹೇಳಿದ್ದಾರಂತೆ, ಬ್ರಾಹ್ಮಣ ಕೂರರನ್ನು ಬಿಟ್ಟು ಅನ್ಯರಿಗೆ ನಾನು ವಿದ್ಯಾಭ್ಯಾಸ ಮಾಡುವುದಿಲ್ಲ, ವಿದ್ಯಾದಾನ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಏನು ಮಾಡೋಣ, ನನಗೆ ತವಕ ಹೆಚ್ಚು, ವಿದ್ಯೆಯನ್ನು ಕಲಿಬೇಕು, ಹೇಗಾದರೂ ಮಾಡಿ ಅವರಿಂದ ವಿದ್ಯೆಯನ್ನು ಕಲಿಬೇಕು ಎನ್ನುವಂಥ ಉದ್ದೇಶದಿಂದ ನಾನು ನನ್ನ ಜಾತಿ ಯಾವುದಂತ ಮರೆಸಿ ಅವರಲ್ಲಿ ವಿದ್ಯಾಭ್ಯಾಸಕ್ಕೆ ತೊಡಗಿದೆ. ಆದರೆ ಗುರು ಶಿಷ್ಯರ ಬಾಂಧವ್ಯ ಎನ್ನುವುದು ಬೆಳೀತಾ ಹೆಮ್ಮರವಾಗಿ ಹೋಯಿತು. ನನ್ನನ್ನು ಹಚ್ಚಿಕೊಂಡರು ಗುರುಗಳಾದ ಪರಶುರಾಮಾಚಾರ್ಯರು. ಒಂದು ದಿವಸ ಅವರು ಹೇಳಿದಂತಹ ಮಾತು, ಮಗನೇ ವಸುಸೇನ, ನಿನ್ನ ತೊಡೆ ಸೋಂಕಿನಲ್ಲಿ ನನಗೆ ವಿಶ್ರಾಂತಿಯನ್ನು ಪಡೆಯಬೇಕು ಎನ್ನುವಂಥ ಆಸೆ ಆಗಿದೆ, ಅದಕ್ಕಾಗಿ ಅವಕಾಶ ಮಾಡಿಕೊಡುವೆಯ. ಗುರುಗಳ ಸೇವೆ ಮಹಾಭಾಗ್ಯ ಎಂಬುದಾಗಿ ತಿಳಿದಂತಹ ನಾನು ಹಾಗೆಯೇ ಸಮ್ಮತಿಯನ್ನು ಸೂಚಿಸಿದೆ. ಅವರು ಮಲಗಿರುವಂತಹ ವೇಳೆ ನಿದ್ರೆಗೆ ಜಾರಿ ಹೋದರು. ಅಷ್ಟರಲ್ಲಿ ಒಂದು ದುಂಬಿಯೊಂದು ಬಂದು ನನ್ನ ತೊಡೆಯನ್ನು ಕೊರೆಯಿತಲ್ಲ, ಆ ಕೊರೆದಂತಹ ಸಂದರ್ಭ ರಕ್ತ ಹರಿಯಿತು. ಗುರುಗಳು ತೇವವನ್ನು ಹೊಂದಿದ್ರು. ಇದೇನು, ಇದ್ಯಾಕೆ ಹೀಗೆ, ಎಲ್ಲಿಂದ ರಕ್ತ, ಯಾಕೆ ಹೀಗಾಯಿತು ನನ್ನಲ್ಲಿ ಪ್ರಶ್ನೆ ಮಾಡಿದಾಗ ನಾನು ಸುಮ್ಮನಿದ್ದೆ. ತ್ರಿಕಾಲ ಜ್ಞಾನಿಗಳಾದಂತಹ ಅವರು ಅರಿತರು, ವಾಸವನೇ ವಜ್ರದುಂಬಿಯಾಗಿ ಬಂದು ನನ್ನ ತೊಡೆಯನ್ನು ಕೊರೆಯುತ್ತಾ ಇದ್ದಾನೆ. ಯಾಕೆ ಹೀಗೆ, ಇವ ನಿಜವಾಗಿ ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯ ಎಂಬುದಾಗಿ ಹೇಳಿ ನನಗೆ ಶಾಪವನ್ನು ಕೊಟ್ಟರು. ನಾನು ಕಲಿಸಿದಂತಹ ವಿದ್ಯೆ ನಿನಗೆ ಕೊನೆಗಾಲಕ್ಕೆ ಫಲಿಸದೇ ಹೋಗಲಿ ಎಂಬುದಾಗಿ ಶಾಪ ಇತ್ತರಲ್ಲ. ಏನು ಮಾಡೋಣ, ಗುರುಗಳ ಪಾದದಡಿಯಲ್ಲಿ ಬಿದ್ದು ಗೋಳೋ ಎಂದು ಅತ್ತೆ. ಗುರುಗಳೇ, ನಾನು ಸುಳ್ಳನ್ನಾಡಿದವನಲ್ಲ, ನಿಮ್ಮ ಶಿಷ್ಯ ಹೌದು. ನಾನು ಸತ್ಯವನ್ನೇ ಹೇಳಿ ನಿಮ್ಮ ಬಳಿ ಸೇರಿದವನು. ಆದರೆ ಮತ್ತೆ ಅವರನ್ನು ಮಾತು ಹೇಳಿದ್ರು, ಮುಂದೆ ನಡೆಯುವಂತಹ ಮಹಾಯುದ್ಧದಲ್ಲಿ ಶಲ್ಯನೆಂಬವ ನಿನ್ನ ಸಾರಥ್ಯವನ್ನು ವಹಿಸಿದಂತಾದರೆ ಅವನೊಂದಿಗೆ ನಿನಗೆ ಜಯವ ಲಭಿಸುತ್ತದೆ ಎಂಬುದಾಗಿ ಹೇಳಿದ್ದು ಮಾತ್ರವಲ್ಲದೆ ಅವರು ಧರಿಸಿದಂತಹ ವಿಶೇಷವಾದಂತಹ ವಿಜಯ ಎನ್ನುವಂಥ ಧನುವನ್ನು ನನಗೆ ಆಶೀರ್ವಾದ ರೂಪವಾಗಿ ಕೊಟ್ಟಿದ್ದಾರೆ. ಅವರಿಂದ ಆಶೀರ್ವಾದವನ್ನು ಪಡೆದು ನಾನು ಅರಮನೆಯಿಂದ ಹೊರಬಂದಿದ್ದೇನೆ. ಇನ್ನು ತಡೆ ಹಾಕುತ್ತೆ, ಆದಷ್ಟು ಬೇಗ ನನ್ನ ಮನೆಯನ್ನು ಸೇರಿಕೊಳ್ತಾನೆ. ಕೇಳ್ತಾ ಉಂಟಲ್ಲ, ಸರ ಮಾಡೋದು ಸರಿಯಲ್ಲ. ಶಬ್ದವೇದಿಯ ಮೂಲಕ ಆ ಸಿಂಹನ
ಏನಿದು ಸಿಂಹ ನಿನ್ನ ಮೇಲೆ ಎರಗಿತಲ್ಲ, ಅದರ ನಖ ಎಲ್ಲ ತಾಗಿ ರಕ್ತ ಸೋರ್ತಾ ಉಂಟು. ಇದು ಈ ಸೊಪ್ಪಿನ ರಸವನ್ನೆಲ್ಲ ಹಿಂಡಿ ನಿಮಗೆ ಔಷಧಿಯಾಗಿ ನಾನು ಕೂರಿಸಿದ್ದೇನೆ. ನೋವು ಶಮನವಾಯ್ತಷ್ಟೇ. ಎಲ್ಲ ಸಮಾನವಾಯಿತು. ಹೌದಾ? ಅಯ್ಯ, ನಿನ್ನಲ್ಲಿ ಒಂದು ಪ್ರಶ್ನೆ ನನಗೆ. ಹೌದಯ್ಯ, ಈ ಕಾಟರಲ್ಲಿ ನೀನವರವನೇ ಬಾಲಕ ಬರ್ತಾ ಇದೆಯಲ್ಲ, ನೀನು ಯಾರು? ನಿನ್ನ ಊರಾವುದು? ನೀನು ದಾರಿ ತಪ್ಪಿ ಕಾಡದಾರಿಯಾಗಿ ಬಂದೆಯಾ? ನಿನ್ನ ಅಪ್ಪ ಅಮ್ಮ ಯಾರು? ಎಲ್ಲಿಯವ? ನನ್ನಲ್ಲಿ ಹೇಳುವೆಯಾ? ನಿನ್ನ ಪ್ರಶ್ನೆಗೆ ಎಂಬ ವಿಚಾರಿ ಪುಣ್ಯಾತ್ಮನೀನರು ಎಂಬ ವಿಚಾರಿ ಪುಣ್ಯಾತ್ಮನೀನರು ಎಣ್ಣಿದೆ ಕುಲವಿಲ್ಲ ಎಂದು ದಾದೆಗರಿಲ್ಲ, ಎಣ್ಣಿದೆ ಕುಲವಿಲ್ಲ ಇನ್ನು ದಾದೆಗರಿಲ್ಲ, ಎನ್ನ ವಿಚಾರಿ ಪುಣ್ಯಾತ್ಮನೀನರು. ಓ ಪುಣ್ಯಾತ್ಮ, ಈ ಕಾಡಿನಲ್ಲಿ ಮೃಗಬೇಟೆಯನ್ನಾಡುತ್ತಾ ಮುಂದುವರೆದಿರುವ ಸಂದರ್ಭ ಸಿಂಹವೊಂದು ನನ್ನನ್ನು ಬೆನ್ನಟ್ಟುತ್ತಾ ಬಂತು. ಆ ಸಂದರ್ಭಕ್ಕೆ ಸಿಂಹವನ್ನು ಬೇಟೆಯಾಡಿ ನನ್ನನ್ನು ರಕ್ಷಣೆ ಮಾಡಿದಂತಹ ಪುಣ್ಯಾತ್ಮ ನೀನು ಯಾರೆಂಬುದನ್ನು ನಾನು ಕೇಳಬಹುದೇ? ಮೊದಲು ನನ್ನ ಪರಿಚಯ ಹೇಳ್ಬೇಕಾ ನಿನಗೆ? ಅಯ್ಯ, ನಾನು ನಿಮಗೆ ದೂರದವನಲ್ಲ, ಹಾಗೆಂದು ಹತ್ತಿರದವನು ಅಲ್ಲ. ಮತ್ತೆ ಅಂದ್ರೆ ನಿಮ್ಮಲ್ಲಿ ಹೆಸರೇನು? ನನ್ನ ಹೆಸರು ವಸುಸೇನ ಎಂಬುದಾಗಿ. ಅಯ್ಯ, ನಿಮ್ಮಲ್ಲಿ ಉಳಿಗದಲ್ಲಿ ಇದ್ದಾರಲ್ಲ ಅತಿರಥರು, ಅವರ ಪುತ್ರ ನಾನು, ಅವರ ಸಾಕು ಮಗನಿದ್ದೇನೆ. ಆದ್ದರಿಂದ ನಿಮ್ಮ ಉಳಿಗದವರು ಅಂತ ತಿಳಿಯಬಹುದು ನೀವು. ನೀನೀಗ ನಮಗೆ ಪರಿಚಯ ಅಲ್ಲ, ಅಪರಿಚಿತ. ಹೌದು. ಆದರೂ ನಿನಗೆ ದೆಕ್ಕು ದೆಸೆ ಯಾವುದಿಲ್ಲ ಎಂಬುದಾಗಿ ನೀನು ಹೇಳ್ತಾ ಇದ್ದಿ. ಹಸ್ತಿನಾಪುರದ ಊಳಿಗದ ಆಳಿನ ಮಗ ನೀನು. ಈಗ ನೀನು ಹಸ್ತಿನಾಪುರಕ್ಕೆ ಸೇರಿದವಂತ ನೀನೇ ಹೇಳ್ತಾ ಇದ್ದಿ. ಹೌದು. ಆ ವಿಚಾರವಲ್ಲ. ಈಗ ನೀನು ಯಾರೂ ಇಲ್ಲ ಅಂತ ಈ ಕಾಡಿನಲ್ಲಿ ಹೀಗೆ ಬರ್ತಾ ಇರುವಾಗ ನನಗೆ ಸಿಕ್ಕಿದವ ನೀನು. ಹಾಗಿರುವಾಗ ನೀನು ನನಗೆ ಉಪಕಾರ ಮಾಡಿದ ಕಾರಣ ನಿನಗೊಂದು ಉಪಕಾರ ನಾನು ಮಾಡ್ಬೇಕಲ್ಲ. ನನಗೆ ನೀನು ಹೀಗೆ ಮುಂದುವರಿಯುವುದಲ್ಲ, ಮತ್ತೆ ನೀನು ನಮ್ಮ ಹಸ್ತಿನಾಪುರಕ್ಕೆ ಬರಬೇಕು. ಹೌದೇ? ಯಾವಾಗ? ನಾಳೆಯ ದಿವಸ. ನಾಳೆ? ಏನು ವಿಶೇಷ? ಅಲ್ಲಿ ವಿಶೇಷ ಉಂಟು. ಹೌದೇ? ನಾವು ಕಲಿತಂತಹ ವಿದ್ಯೆಯನ್ನು ತೋರ್ಪಡುವುದಕ್ಕೆ ಒಂದು ನಾಳೆ ರಂಗಮಂಟಪ ಆಗಿಕೊಂಡದ್ದು. ಹೌದಾ? ಆ ವಿಚಾರವಾಗಿ
ನಮಗೂ ಸಂತೋಷ ಉಂಟು. ಹಾ. ನಾವು ಎಂತೆಲ್ಲ ವಿದ್ಯೆಯನ್ನು ಕಲ್ತಿದ್ದೇವೋ ಅದನ್ನು ಪ್ರದರ್ಶನ ಮಾಡುವುದಕ್ಕೆ ನಮಗೂ ಒಂದು ಅವಕಾಶ ಉಂಟು. ಹಾಗಿರುವಾಗ ನೀನು ಅಲ್ಲಿಗೆ ಬಂದೆ ಅಂತಾದರೆ ನಿನ್ನನ್ನು ನಾನು ಉಪಚರಿಸಿಕೊಳ್ಳುತ್ತೇನೆ. ಹಾಗಿರುವಾಗ ನಾನು ಬರ್ತೇನೆ. ನೀನು ಓರ್ವನೆ ಹೋಗುದಲ್ಲ, ನಿನ್ನ ನಾನು ಅರಮನೆಯವರೆಗೆ ನಾನು ಕರ್ಕೊಂಡು ಹೋಗಬೇಕಾಗ್ತದೆ. ಮೊದಲೇ ಗಾಯದಿಂದ ರಕ್ತ ಸೋರ್ತಾ ಉಂಟು. ಹೌದು. ಹೀಗೆ ನೀನು ಹೋದೆ ಅಂತಂದ್ರೆ ಬೇರೆ ಯಾವುದೋ ಪ್ರಾಣಿ ಬೇಟೆಗಳು ಬಂದ್ರೆ ಕಷ್ಟ ಅಲ್ವಾ? ಅದಕ್ಕಾಗಿ ನಾನೇ ಕರ್ಕೊಂಡು ಹೋಗ್ತೇನೆ. ಹಾಗಾದ್ರೆ ನಾಳೆ ಪರೀಕ್ಷಾ ಬರ್ತೇನೆ, ಬರ್ತೇನೆ. ಗಜಪುರದ ನನ್ನ ಮುದ್ದಿನ ಶಿಷ್ಯಂದಿರು 105 ಶಿಷ್ಯಂದಿರನ್ನು ಈ ಕಾಲದಲ್ಲಿ ಪಡೆದಿದ್ದೇನೆ ಎನ್ನುವ ಸಂತೋಷದಲ್ಲಿ ಸಮಯಗಳು ಎಷ್ಟೋ ಕಳೆದು ಹೋಯಿತು. ಗುರುಕುಲ ಮಠದಲ್ಲಿ ನಾನು ಹೇಳಿದಂತೆ ಎಲ್ಲಾ ಕರ್ತವ್ಯಗಳನ್ನು ನೀವು ನಿಭಾಯಿಸಿದ್ದೀರಿ ಎನ್ನುವ ಹಾಗೆ ಯಾರ್ಯಾರ ವ್ಯಕ್ತಿತ್ವಕ್ಕೆ ಯಾವ ಅನುಸಾರವಾಗಿ ಯಾವ ಪ್ರಭಾವವನ್ನು ನಾನು ಕಳಿಸಿಕೊಡಬೇಕು ಎನ್ನುವ ತೀರ್ಮಾನ ಕೌರವ ಭೀಮ ದುಶ್ಯಾಸನಾದಿಗಳಿಗೆ ಗದಾಯುದ್ಧದ ಪರಿಣತೆಯನ್ನು ನಾನು ಕೊಟ್ಟವನಿದ್ದೇನೆ. ಆತನಿಗೆ ಧನುರ್ಬಾಣಗಳ ಉಪಯೋಗವನ್ನು ಕಪಿಲಸಾದೇವರಿಗೆ ಇಂತಹ ವಿಷಯಗಳನ್ನು ಕಳಿಸಿಕೊಟ್ಟಿದ್ದೇನೆ. ಹಾಗಿದ್ರೆ ಈ ಕಾಲದಲ್ಲಿ ನೀವು ನಿಮ್ಮ ಮನೆಯನ್ನು ಸೇರಿಕೊಳ್ಳಬೇಕಾದ ಅರ್ಥವಿಲ್ಲ. ಮನೆ ಅಂದ್ರೆ ಇಲ್ಲೇ ಆದ್ರೆ ಗುರುಕುಲ ಅಂದ್ರೆ ಒಂದು ಪ್ರತ್ಯೇಕ. ಹಾಗಿದ್ರೆ ಶಿಷ್ಯಂದಿರಾದಂತ ನಿಮ್ಮನ್ನು ಕೊನೆಗಾಣಿಸುವಲ್ಲಿ ಅಂತಿಮವಾದಂತಹ ಒಂದು ತೀರ್ಮಾನ ಇದೆ. ನಿಮ್ಮೊಳಗೆ ಕಲಿಸುತ್ತ ವಿದ್ಯೆಯಲ್ಲಿ ಯಾರು ಶ್ರೇಷ್ಠರು ಎನ್ನುವ ಹೇಗಿದ್ದಾರೆ ಎನ್ನುವ ಹಾಗೆ. ಯಾಕೆಂದ್ರೆ ಗುರುಸ್ಥಾನಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟವರು ನಿಮ್ಮ ಅಜ್ಜೆಯ ಭೀಷ್ಮಾಚಾರ್ಯ. ಹಾಗಿದ್ರೆ ಆ ಹಿರಿಯ ಮನೆತನದ ಕಲೆಯಲ್ಲಿಯೇ ನಿಮ್ಮದಾದಂತ ಕೌಶಲ್ಯವನ್ನು ತೋರ್ಪಡಿಸಿದೆ ಎಂದಾದರೆ ನನಗೂ ಸಂತೋಷ. ಅದಕ್ಕಾಗಿ ಅಜ್ಜನಾದಂತ ಭೀಷ್ಮಾಚಾರ್ಯರನ್ನು ಬರಮಾಡಿಸಲಿಕ್ಕೆ ಹೇಳಿದ್ದೇನೆ. ಬಂದಾರ ನೋಡು. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಆಚಾರ್ಯ ಏನು ಗಂಗೆ ಸಕರು ಹೌದೌದು ನಿಮ್ಮದಾದಂತ ಅನುಗ್ರಹದಿಂದಲೇ ಏನೂ ಇಲ್ಲದಂತ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮೊಮ್ಮಕ್ಕಳಿಗೆ ನಾನು ವಿದ್ಯಾಧಾರೆಯನ್ನು ಸಂದರ್ಭ ಬಂದಾಗ ಯಾರಿಗೆ ಯಾವುದನ್ನು ಹೇಗೆ ಬೇಕನ್ನುವಂತ ತೀರ್ಮಾನವನ್ನು ಮಾಡಿಕೊಳ್ಳುವುದಕ್ಕೆ ಸಮರ್ಥ ವ್ಯಕ್ತಿ ಅಂತ ಇದ್ದವರು ನಾನು. ಆದ್ರಿಂದಲೇ ನಿಮಗೆ ಗುರುಸ್ಥಾನವನ್ನು ಕೊಟ್ಟು ಈ ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸವನ್ನು ಕಲಿಸಿಕೊಡಬೇಕು ಎನ್ನುವುದಾಗಿ ನಿಮ್ಮಲ್ಲಿ ಕೇಳಿದ್ದು ಸರಿ. ನಿಮಗೆ ಉದ್ಯೋಗವಾಯಿತು, ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವೂ ಕೂಡ ಆಯಿತು. ಆದರೆ ಗುರುಕುಲದಲ್ಲಿ ಯಾವುದೇ ರೀತಿಯ ನ್ಯೂನ್ಯತೆ ನಮಗೆ ಆಗಲಿಲ್ಲ ಅಲ್ಲ? ಯಾವುದೇ ಮಕ್ಕಳ ಮುಖವನ್ನು ಕಾಣುವಾಗ ಯಾವುದು ಕೊರತೆ ಆಗ್ಲಿಲ್ಲ ಅನ್ನೋದು ಸ್ಪಷ್ಟವಾಗ್ತದೆ. ನಾನೆಷ್ಟು ಕಲಿಸಿದ್ದೇನೆ ಎನ್ನುವುದಕ್ಕೆ ಅವರೆಷ್ಟು ಕಲಿಸಿದ್ದಾರೆ ಎನ್ನುವುದೇ ಪ್ರಾಮುಖ್ಯವಾಗಿ. ಅದು ನಿಜ. ಹೌದಲ್ಲ? ಹಾಗಿದ್ರೆ ಹಿರಿಯ ಸ್ಥಾನದಲ್ಲಿದ್ದಂತ ಕಲಿಸುವುದು ದೊಡ್ಡ ಸಂಗತಿ ಅಲ್ಲ, ಅವರೆಷ್ಟು ಮಕ್ಕಳು ಕಲಿಯುವಂತದ್ದು ದೊಡ್ಡ ವಿಷಯ. ಇದು ಕೊನೆಯ ಕಾಲಘಟ್ಟ. ಆದ ಕಾರಣ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಮೊಮ್ಮಕ್ಕಳು ಎಷ್ಟೆಲ್ಲ ಕೌಶಲ್ಯವನ್ನು ಪಡೆದುಕೊಂಡಿದ್ದಾರೆ ನನ್ನ ಮೊಮ್ಮಕ್ಕಳು ಕಲಿತದ್ದು ಎಷ್ಟು ಏನು ಅಂತ ವಿಚಾರವನ್ನು ತಿಳ್ಕೊಳ್ಳುವಂತ ಹಂಬಲ ಕೂಡ ನನ್ನಲ್ಲಿಯೂ ಕೂಡ ಉಂಟು. ಆದ್ರಿಂದ ಈ ಮಕ್ಕಳೆಲ್ಲ ಎಷ್ಟೆಲ್ಲ ಕಲಿತಿದ್ದಾರೆ, ಏನೆಲ್ಲ ಆಗಿದೆ, ಅವಕಾಶವನ್ನು ಮಾಡಿಕೊಟ್ಟೆ. ಖಂಡಿತವಾಗಿ ಧಾರಾಳವಾಗಿ ಅವಕಾಶ ಉಂಟು. ಅತಿ ಶೀಘ್ರವಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ ಹೇಗೆ ಇದ್ದಾರೆ ಎನ್ನುವಂತ ವಿಚಾರ. ಹಾಗಿದ್ರೆ ಶಿಷ್ಯಂದಿರೇ, ಅಜ್ಜಯ್ಯನವರು ಹೇಳಿದಂತೆ ನನ್ನ ಪೂರ್ಣವಾದಂತ
ಆಶೀರ್ವಾದ ರಕ್ಷೆಯನ್ನು ನಿಮಗೆ ಕೊಟ್ಟಿದ್ದೇನೆ. ನಿಮ್ಮದಾದಂತಹ ಪ್ರೌಢಿಮೆಯನ್ನು ಅಜ್ಜಯ್ಯ, ನಾವು ವಿದ್ಯೆಯನ್ನು ಕಲಿಯುವುದಕ್ಕೆ ಸೂಕ್ತರಾದಂತಹ ಉತ್ತಮರಾದಂತಹ ಗುರುಗಳು ನಮ್ಮ ಪಾಲಿಗೆ ಒದಗಿ ಬಂದಿದ್ದಾರೆ. ಹೌದಪ್ಪ, ಅದು ನಮ್ಮ ಸೌಭಾಗ್ಯ. ದೇವರ ದಯೆ ಒಂದು ಇದ್ರೆ ಹಾ. ಯಾವುದು ಯಾವಾಗ ಬೇಕು ಏನು ಬೇಕು ಅದೆಲ್ಲವೂ ಸಿಗ್ತದೆ ಮಗ. ದೊರಕುತ್ತದೆ. ಹೌದು. ನಮ್ಮ ಜೀವನದಲ್ಲಿ ಇವರು ದೊರಕಿದ್ದು ನಮ್ಮ ಸೌಭಾಗ್ಯ ಎಂಬುದಾಗಿ ನಿಜ. ಭಾವಿಸುತ್ತೇನೆ. ಹಾ. ನಾವು ನಿರೀಕ್ಷೆ ಮಾಡ್ಲಿಲ್ಲ ಇಂತಹ ಗುರುಗಳು ಬರ್ತಾರಂತ ನಾವೆಲ್ಲ ನಿರೀಕ್ಷೆ ಮಾಡ್ಲಿಲ್ಲ. ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿದಂತಹ ವಿಚಾರ ನಿರೀಕ್ಷೆ ಇಲ್ಲದೆ ಅಂತ ಗುರು ಸಿಕ್ಕಿ ನಮ್ಮಲ್ಲಿ ಇಲ್ಲದ್ದು ಅವರಲ್ಲಿ ಇದ್ದದ್ದನ್ನು ನಾವು ಕಂಡುಕೊಂಡು ನಾವು ಅವರಿಂದ ಕಲಿತುಕೊಂಡವರು. ಸರಿಯಪ್ಪ. ಕುದುರೆಯನ್ನು ಏರಿ ಯಾವ ರೀತಿಯಾಗಿ ಅದನ್ನು ಪಳಗಿಸುವ ಮೂಲಕ ಹೇಗೆ ಅದರ ಮೇಲೆ ಕುಳಿತು ಸಂಚಾರ ಮಾಡಬಹುದು ಎಂಬಂತಹ ವಿಚಾರವನ್ನು ಅವರ ಕೈಯಿಂದ ಅವರಿಂದಲಾಗಿ ನಾನು ಕಲಿತ ಬಂದಿದ್ದೇನೆ. ಆ ವಿದ್ಯೆಯನ್ನು ಕುದುರೆ ಸವಾರಿ ಎಂಬಂತಹ ವಿದ್ಯೆಯನ್ನು ನಾನು ಪ್ರದರ್ಶನ ಆಗಬೇಕು ಬೇಡ ಮಗ. ಆಶೆಯನ್ನು ಆಶೀರ್ವಾದ ಮಾಡಬೇಕು. ಶುಭವಾಗ್ಲಿ ಮಗ. ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಅಜ್ಜಯ್ಯ, ನಿಮಗೂ ವಂದಿಸಿಕೊಂಡಿದ್ದೇನೆ. ಗುರುಗಳು ಕಲಿಸಿದಂತಹ ವಿದ್ಯೆಯನ್ನು ಪರಿಪೂರ್ಣವಾಗಿ ಕಲಿತವ ನಾನಿದ್ದೇನೆ. ಹಾಗಿರುವಾಗ ಅವರು ಕಲಿಸಿದಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಯಾರಿದ್ದಾರೆ? ಆಯ್ತಪ್ಪ. ಬಾ. ಮೊದಲಾಗಿ ಪವಿತ್ರವಾದ ಪಾದಗಳಿಗೆ ವಂದಿಸಿದ್ದೇನೆ. ದುಶ್ಯಾಸನ ಎದ್ದು ನಿಂತಿದ್ದಾನೆ. ಯಾರು ಬರ್ತಾರೆ ಎಂಬುದಾಗಿ. ಆದ್ರೆ ನೀವು ಕಲಿಸಿದಂತಹ ಗದಾದಂಡದಲ್ಲಿ ನಾನು ಪರಿಣತನಿದ್ದೇನೆ. ಯಾವುದಕ್ಕೂ ನಾನು ಸಿದ್ಧನಾಗಿದ್ದೇನೆ.
ಇವನಾದ್ರೆ ಇವಳ ತಲೆ ಅದು ಈಗ ಏ ಮಕ್ಕಳೇ, ನಿಮ್ಮನ್ನೆಲ್ಲ ಯುದ್ಧ ಮಾಡ್ಲಿಕ್ಕೆ ಅಂತ ನಿಮ್ಮನ್ನು ಇಲ್ಲಿ ಕರೆಸಿದ್ದಲ್ಲ. ಎದ್ದು ನಿಂತಿದ್ದಾನೆ. ಎದ್ದು ನಿಂತದ್ದು ಯಾಕೆ? ನೀವು ಎಷ್ಟೆಷ್ಟು ಕಲಿತಿದ್ದೀರಿ ಅನ್ನೋ ಪ್ರದರ್ಶನ ಮಾಡುವುದಕ್ಕೆ ಮಾತ್ರ. ಮತ್ತೆ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ದಲ್ಲ. ಸ್ವಲ್ಪ ಜಾಗೃತಿ ಯೋಚನೆ ಬೇಕು. ಎಂತದಿದು? ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ಅಜ್ಜಯ್ಯ, ನಿಮಗೂ ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಆಯ್ತಪ್ಪ, ಒಳ್ಳೇದಾಗಲಿ. ನಾವು ಗುರುಮಠಕ್ಕೆ ಹೋದಾಗ ಗುರುಗಳು ನಮಗೆ ಶ್ರದ್ಧಾ ಭಕ್ತಿಯಿಂದ ವಿದ್ಯೆಯನ್ನು ಕಲಿಸಿಕೊಟ್ಟಿದ್ದಾರೆ. ಭಕ್ತಿಯಿಂದಲೇ ವಿದ್ಯೆಯನ್ನು ಗಳಿಸಿ. ಹೌದು, ಅದೇ ತರ ನಾವು ಕಲಿತಿದ್ದೇವೆ. ಇವರೆಲ್ಲ ಪ್ರದರ್ಶನವನ್ನು ಕೊಟ್ಟರು, ನಾವು ನಮ್ಮದಾದಂತಹ ಪ್ರದರ್ಶನವನ್ನು ಕೊಡಲಿಕ್ಕೆ ನಿಮ್ಮಿಂದ ಅನುಮತಿಯನ್ನು ಪಡೆದಿದ್ದೇವೆ. ನಿಮಗೂ ವಂದಿಸಿಕೊಂಡಿದ್ದೇನೆ. ಶುಭವಾಗ್ಲಿಯಪ್ಪ. ನಾವು ಕಲಿತಂತಹ ವಿದ್ಯೆಯನ್ನು ಈಗಾಗಲೇ ಪ್ರದರ್ಶಿಸುತ್ತೇವೆ. ಆಯ್ತಪ್ಪ, ನೋಡಬೇಕು. ಆಯ್ತು, ಮುಂದೆ ಗುರುದೇವ, ವಂದಿಸಿಕೊಳ್ಳುತ್ತಾ ಇದ್ದೇವೆ. ಅಜ್ಜಯ್ಯ, ವಂದಿಸಿದ್ದೇನೆ ಅಜ್ಜಯ್ಯ. ಎಲ್ಲರೂ ಕೂಡ ಅವರವರು ಕಲಿತಂತಹ ವಿದ್ಯೆಯನ್ನು ಈ ಕಾಲಕ್ಕೆ ತೋರ್ಪಡಿಸುತ್ತಾ ಇದ್ದಾರೆ. ಆದ್ರೆ ಸಭೆಯಲ್ಲಿ ಕೇಳುವಂತಹ ಪ್ರಶ್ನೆ ಒಂದೇ, ಹಿಂದುಳಿದನೆ ಬರ್ತಾ ಇರುವ ಹಾಗೆ. ಗುರುಗಳೇ, ಹೆಚ್ಚು ಕಮ್ಮಿ ಆಯ್ತಾ? ಇದೀಗ ನಾನಾಗಿಯೇ ಹಿಂದೆ ಉಳಿದದ್ದು ಅಥವಾ ನನ್ನನ್ನು ನೀವು ಹಿಂದೆ ಉಳಿಸಿದ್ದು ಎಂಬುದು ಗೊತ್ತಾಗ್ಲಿಲ್ಲ. ಒಂದು ಅವಕಾಶವನ್ನು ಕೊಟ್ರೆ ನಾನು ಕಲಿತಿರುವಂತಹ ಬಿಲ್ವಿದ್ಯೆಯನ್ನು ಈ ಕಾಲಕ್ಕೆ ತೋರ್ಪಡಿಸುತ್ತೇವೆ. ಪಾರ್ಥ, ಗುರುಗಳೇ, ಹಾಗಿದ್ರೆ ನಿನ್ನ ಪ್ರೌಢಿಮೆ ಏನು ಎನ್ನುವ ಹಾಗೆ ಗುಣಾಶೀರ್ವಾದ.
ಕಣ್ಣು ಗೋಚರಿಸುತ್ತಾ ಉಂಟು. ಅದಕ್ಕೆ ಗುರಿಯಾಗಿ ಇಟ್ಟು ಒಂದು ಬಾಣವನ್ನು ಪ್ರಯೋಗಿಸುತ್ತೆ. ಆ ಬಳಿಕ ನೀವು ಹೇಳಿಕೊಟ್ಟಂತಹ ಮಂತ್ರಾಸ್ತ್ರಗಳ ಪ್ರಯೋಗ ಇದು ನಿನ್ನ ಕಲಾ ಪ್ರೌಢಿಮೆ ಏನು ಎನ್ನುವ ಹಾಗೆ ನಾನು ಕಲಿಸಿಕೊಟ್ಟಂತಹ ಶಬ್ದವೇದೀಶ್ವರ ಅಗ್ನಿಶೀರ್ಷಿಕಾಯ ಮಂತ್ರಾಸ್ತ್ರಗಳನ್ನು ನೀನೇನು ಎನ್ನುವ ಹಾಗೆ ಈ ಕಾಲದಲ್ಲಿ ಎಲ್ಲರ ಮುಂದೆ ತೋರ್ಪಡಿಸಿಕೊಟ್ಟವನಿದ್ಯ. ಹೌದು ಗುರುದೇವ. ಶಹಬ್ಬಾಸ್. ಧನುರ್ಧಾರಿಗಳಿಲ್ಲ. ಹಾಗಿದ್ರೆ ಮಿಕ್ಕ ಧನುರ್ಧರರೆಲ್ಲ ಗಂಡು ವೇಷದ ಹೆಣ್ಣು ಮಕ್ಕಳು ಅಂತ ಭಾವಿಸಿದ್ದಾರೆ ಇವರು. ಹೌದಾ? ಈ ದ್ರೋಣಾಚಾರ್ಯರು ಏಕಪಕ್ಷೀಯವಾದಂತಹ ಧೋರಣೆಯನ್ನು ತೋರ್ತಾ ಇದ್ದಾರಲ್ಲ. ಹಾಗಿದ್ರೆ ಮಿಕ್ಕವರು ಯಾರು ಗಂಡಸರು ಅಲ್ವಾ? ಹಾಗಿದ್ರೆ ನಾನು ಹೌದು ಅಂತ ತೋರಿಸಿಕೊಳ್ಬೇಕು. ಯಾಕೆ? ಇವ ಕಲಿತಂತಹ ವಿದ್ಯೆ, ಇವ ಪ್ರದರ್ಶಿಸಿದಂತಹ ಪ್ರದರ್ಶನ, ಅದನ್ನು ನಾನು ತೋರಿಸಬೇಕಾಗ್ತದೆ. ಇವ ಮೊದಲಾಗಿ ಯಾವುದು ಪ್ರಯೋಗ ಮಾಡಿದ್ದು? ಅಗ್ನಿಯಾಸ್ತ್ರ. ಇದು ಅಗ್ನಿಯನ್ನೇ ಧ್ಯಾನಿಸಿ ಅಗ್ನಿಯಾಸ್ತ್ರವನ್ನು ನೋಡಿ ಗಗಗಗನೆ ಉರಿಯುವಂತಹದ್ದಲ್ಲರಿ. ಇದನ್ನು ನಂದಿಸಬೇಕಲ್ಲ. ವರುಣ ದೇವನನ್ನು ಸ್ಮರಿಸುತ್ತಾ ಎಂದು ಮಳೆ ಬರ್ತಾ ಉಂಟು. ಈ ಮಳೆಯನ್ನು ನಾನು ನಿವಾರಿಸಬೇಕು ಅಂತಾದ್ರೆ ವಾಯು ಮಂತ್ರ, ವಾಯುದೇವನನ್ನು ಸ್ಮರಿಸುತ್ತಾ ಸಾಲದು. ಅರ್ಜುನನಿಗೆ ಕೇವಲ ಪಕ್ಷಿಯ ಕಣ್ಣು ಮಾತ್ರ ಕಾಣ್ತಾ ಉಂಟಂತೆ, ನನಗೆ ಕಣ್ಣಲ್ಲ, ಆ ಕಣ್ಣಿನಲ್ಲಿರುವ ಪಾಪೆಯ ರಂಧ್ರ ಮಾತ್ರ ಕಾಣ್ತಾ ಉಂಟು ಎನ್ನುವುದನ್ನು ತೋರಿಸಿಕೊಡ್ಬೇಕು. ಅದಕ್ಕಾಗಿ ಆ ಸಾಕ್ಷಿಗೆ ಕುರಿತು ಹೊಡೆದಿದ್ದೇನೆ. ಓಹೋ ನಿನಗೆ ಈ ಕಾಲದಲ್ಲಿ ಬದ್ಧವನ್ನು ನೋಡ್ತಾ ಇದ್ದೇನೆ. ನೀನು ವೀರ ಹೌದಾ? ನೀನು ಧನುರ್ಧಾರಿಯ ಹೌದಾ ಎನ್ನುವುದನ್ನು ನನಗೆ ಪರೀಕ್ಷಿಸಬೇಕು. ಅದಕ್ಕಾಗಿ ಬಾ, ಹೋರಾಡುವ. ಈ ಕಾಲಕ್ಕೆ ಎಲ್ಲವನ್ನು ತೋರ್ಪಡಿಸಿಕೊಟ್ಟಿದ್ದೀಯ. ಹೌದು. ಎಲ್ಲರೂ ಸಂತೋಷ ಪಡುವರ ಜೊತೆಗೆ ನಾನು ಕೂಡ ಸಂತೋಷ ಪಟ್ಟವನಿದ್ದೇನೆ. ಹೌದಾ? ಈ ಕಾಲಕ್ಕೆ ದ್ವಂದ್ವ ಯುದ್ಧಕ್ಕೆ ಆಹ್ವಾನವನ್ನು ಕೊಡುತ್ತೀಯೇನು? ಹೌದು. ಪರಾಕ್ರಮ ಉಂಟೇನು?
ಏನೋ ಇದು ಏನು ಇದು ಜಾಗ ಯಾವುದು ಗೊತ್ತಾ? ಯಾವುದು? ಚಂದ್ರವಂಶದ ಮಕ್ಕಳೆಲ್ಲರೂ ಸೇರಿಕೊಂಡು ಹ. ಪರೀಕ್ಷಾರಂಗ ಇಲ್ಲಿ ನಡೆಯುತ್ತಾ ಉಂಟು. ಹ. ಆದ್ರೆ ಈ ಸಂದರ್ಭದಲ್ಲಿ ಕರೆಯುವುದಕ್ಕೆ ಹಾಗಂತ ನೀನು ಯಾರು ಅಂತ ಬೇಕಲ್ಲ. ಯಾವ ಕುಲದವನು? ನಮ್ಮವನೇ? ಅಲ್ಲ ಜಾತಿ ಉಂಟ? ಯಾರು ನೀನು? ನರಗೆ ಗುಣಹೀನ ಶ್ರೇಷ್ಠನೇ ತಾತೆ ಮಾತೆಯರಿಗೆ ಸೂತನೂತನಾಗಿ ವಿಖ್ಯಾತರೆಡೆಯುಳು ಸ್ಥಾನಮಾನವಿಲ್ಲದೆ ಹೋಯ್ತು ಸ್ಥಾನಮಾನವಿಲ್ಲದೆ ಹೋಯ್ತು ಅಯ್ಯೋ ಅಯ್ಯೋ ನಾ ತೆರಳಿದ ವಿರುದ್ಧ ಹೊರಮಡಲ ಸುಯೋಧನ ತಳೆದಿಂದಲೂ ಓದಜನು ನಿಂದಿಸಲು ಕರ್ಣನವಮಾನ ದೇವಧಾತ್ರಿ ಗುರುಳ ತಲೆದ್ದು ಹೇಳ್ದನು. ಅಯ್ಯೋ ಏನು ಮಾಡಲಿ, ಘೋರವಾದ ಅಪಮಾನ, ಘನಘೋರವಾದಂತ ಅಪಮಾನ. ಭೀಮನನ್ನು ನಿಂದಿಸಿದ ನಿನ್ನ ಜಾತಿ ಯಾವುದು? ಚಂದ್ರವಂಶದವರು ಆಡ್ತಿರುವಂತಹ ಈ ವೇದಿಕೆಗೆ ನೀನು ಬಂದದ್ದಾದರೂ ಯಾಕೆ, ಯಾರು ಎಂಬುದಾಗಿ ಪ್ರಶ್ನಿಸಿದಾಗ ನನಗೆ ಕೊಡಲು ಉತ್ತರ ಇಲ್ಲದೆ ಹೋಯ್ತು. ನಾನು ಯಾರ ಮಗ ನನಗೆ ಗೊತ್ತಿಲ್ಲ, ನಾನಾರು ಅನಾಥ, ನನ್ನ ಜಾತಿ ಯಾವುದು, ನನ್ನ ಕುಲ ಯಾವುದು? ಆದರೆ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ ಇದನ್ನು ಕೇಳ್ತಾರೆ. ಜ್ಯೋತಿಗೆ ಜಾತಿ ಉಂಟೆ? ಲೋಕವನ್ನು ಬೆಳಗುತ್ತಿರುವಂತಹ ಸೂರ್ಯದೇವನಿಗೆ ಜಾತಿ ಉಂಟು? ಇಲ್ಲ. ಆದರೆ ನನ್ನನ್ನು ಪ್ರಶ್ನಿಸಿ ನಾನು ಅಪಮಾನ ಮಾಡಿದ್ದಾರೆ. ಇನ್ನು ನಾನು ಉಳಿಯುವುದಿಲ್ಲ. ಹೋಗಿ ಪ್ರಪಾತಕ್ಕೆ ಹಾರಿ ಸಾಯ್ತೇನೆ. ನೀನು ಯಾಕೆ ಸಾಯುವುದು? ಮರುಗಬೇಡ. ಇನ್ನು ನಿನಗೆ ಅಪಮಾನವಾಗುತ್ತಾ ಇದೆ. ಪ್ರಾಣಕ್ಕೆ ಸಮಾನವಾದಂತಹ ಮಾನವನ್ನು ಕಾಪಾಡುವ ಹೊಣೆಗಾರಿಕೆ ಸುಯೋಧನದ್ದು. ಕೊನೆಗಾಲದವರೆಗೂ ನಿನ್ನನ್ನು ಸಂತೋಷವಾಗಿರುವಂತ ಹೊಣೆಗಾರಿಕೆ ನನ್ನದ್ದು. ಇನ್ನು ಹೇಳುತ್ತಾ ಇದ್ದೇನೆ ಕೇಳು. ನಿನಗೆ ಅಂಗದೇಶವನ್ನು ಕೊಡುತ್ತೇನೆ. ಅಂಗಾಧಿಪನಾಗಿ ನನ್ನ ಗೆಳೆಯನಾಗಿ ಕೊನೆಯವರೆಗೆ ಇದ್ದುಕೋ. ಕೌರವ ಹೆದರಬೇಡ. ಇನ್ನು ಮುಂದೆ ನಿನ್ನ ಬೆವರ ಬಿದ್ದಲ್ಲಿ ನನ್ನ ರಕ್ತ ಬೀಳ್ತದೆ. ನಿನ್ಗೆ ರಕ್ತ ಅಥವಾ ಆಘಾತವಾಗ್ತದೆ ಎನ್ನುವಾಗ ಈ ಕರ್ಣನ ಪ್ರಾಣ ಮೊದಲು ಹೋಗ್ತದೆ. ಕರ್ಣ ಮತ್ತು ಶಿವೋಧನ ಮಿತ್ರತ್ವ ಏನೆಂಬುದನ್ನು ನಾವು ಜಗತ್ತಿಗೆ ತೋರಿಸಬೇಕು. ಇಂದಿನಿಂದ ನೀನು ಮಿತ್ರ. ನಿಮ್ಮ ಜೊತೆ ಸೇರಿಕೊಳ್ಳಿ. ಶಿಷ್ಯಂದಿರೇ, ಪರೀಕ್ಷಾರಂಗದ ಅಂತಿಮ ಘಟ್ಟದಲ್ಲಿ ಅಜ್ಜಯ್ಯನ ಸಮ್ಮುಖದಲ್ಲಿ ನಿಮ್ಮದಾದಂತಹ ಸಾಹಸವನ್ನು ನೀನು ಕಂಡುಕೊಂಡಿದ್ದೀನಿ. ನಿಜ. ಗದಾಯುದ್ಧದಲ್ಲಿ ನೈಪುಣ್ಯತೆಯನ್ನು ಪಡೆದುಕೊಂಡ ಭೀಮ ಕೌರವರು ಸಮಕಾಲೀನ. ಹಾಗಿದ್ದರೂ ದುಶ್ಯಾಸನನು ಕೂಡ ಗದಾಯುದ್ಧದಲ್ಲಿ ಪರಿಣತೆಯನ್ನು ಹೊಂದಿದವನಿದ್ದಾನೆ. ನಿನಗೂ ಭೀಮನಿಗೂ ಯಾವುದೇ ರೀತಿಯ ನ್ಯೂನತೆ ಇಲ್ಲ, ಒಂದೇ ರೀತಿ. ಅರ್ಜುನ, ನಿನ್ನನ್ನು ಸಹಪಾಸ್ ಎನ್ನುವಂತ ಒಂದೇ ಶಬ್ದದಿಂದ ಅರ್ಥವಿಸಿಕೊಂಡೆ. ಬಿಲ್ಲು ಬಾಣಗಳ ಚಾಕಚಕಚ್ಚೆ ಏನು ಎನ್ನುವ ಹಾಗೆ ನೀನು ಯೋಚಿಸಿಕೊಂಡವನೇ ಇದೆಯಾ? ಹಾಗಿದ್ದರೆ ಈ ಕಾಲದಲ್ಲಿ ಪಾರ್ಥಯವೋ ಧನುರ್ಧರ ಎನ್ನುವನಿಗಂತೆಗೆ ನೀನು ಪತ್ರನಾಗಬೇಕು ಅಂತಾದರೆ ನಾನು ಕಲಿತುಕೊಟ್ಟಂತಹ ವಿದ್ಯೆ. ಕೆಲವೊಂದು ಸನ್ನಿವೇಶಗಳು ಬರ್ತದೆ, ಯೋಚಿಸಬೇಡ. ಯಾರೇ ಬಂದರೂ ಕೂಡ ಅರಸು ಮಕ್ಕಳು ಎನ್ನುವ ಸ್ವಭಾವ ನಿನಗಿರ್ತದೆ.
ಮಳೆಗಾಲದ ಪ್ರಥಮ ಮಳೆಗೆ ಕೆಲವೊಂದು ಕೆಂಪು ಹುಳ ಹುಟ್ಟಿ ಬರುತ್ತದೆ, ಗೊತ್ತುಂಟ ನಿನಗೆ ಪಾರ್ಥ? ಅದರ ಪೌರುಷ ಒಂದೆರಡು ದಿವಸ ಮಾತ್ರ ಆ ಕೆಂಪು ಹುಳದ್ದು. ಹಾಗೆ ದೊಡ್ಡದಾದಂತ ಸಿಡಿಲುಗುಡುಗಿಗೆ ಕೆಲವೊಂದು ಅಣಬೆ ಉತ್ಪತ್ತಿಗೊಳ್ಳುತ್ತದೆ ಅಂತೆ. ಆ ಅಣಬೆಯು ಒಂದೆರಡು ದಿವಸ ಮಾತ್ರದ ಸಾಮರ್ಥ್ಯ. ಪರೀಕ್ಷಾ ರಂಗದಲ್ಲಿ ಅಲ್ಲೋಲ ಕಲ್ಲೋಲವಾಯಿತು ಅಂತ ನೀನು ಬೇಸರಿಸಬೇಡ. ಹಾಗಿದ್ರೆ ನನ್ನವರ ಪ್ರಾಧಾನ ಏನು ಎನ್ನುವ ಹಾಗೆ ನಿನಗೆ ನನ್ನ ಅನುಗ್ರಹ ಉಂಟಲ್ಲ. ನೋಡಿದ್ದೀರಿ ಆಚಾರ್ಯ, ಎಲ್ಲಾ ವಿಚಾರದಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ಎಲ್ಲಾ ವಿದ್ಯಮಾನವನ್ನೆಲ್ಲವೂ ಕಂಡುಕೊಂಡಿದ್ದೇನೆ. ಸಂದರ್ಭಕ್ಕೆ ಸರಿಯಾಗಿ ಏನೆಲ್ಲ ಆಗಬೇಕೆಲ್ಲವೂ ಹಾಗೆ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಆದ್ರಿಂದ ಆಚಾರ್ಯರೇ, ಒಂದು ನೀವು ಬಂದ ಅಂತಿಮ ಪರೀಕ್ಷೆ ಆಯ್ತು. ನಾಳೆ ನಿಮ್ಮ ಅರಮನೆಗೆ ನಾನು ಕಳಿಸಿಕೊಡುತ್ತೇನೆ. ಸರಿ, ಇವತ್ತು ಒಂದು ದಿವಸ ನನ್ನ ಗುರುಕುಲದಲ್ಲಿ ಇನ್ನೇನು ಉಳಿದದ್ದೇನು ಕಳಿಸುವುದಕ್ಕೆ ಉಂಟು? ಇಲ್ಲ, ಕಳಿಸುವುದಕ್ಕೆ ಕೊನೆಯ ದಿವಸ ನನ್ನ ಗುರುಕುಲದಲ್ಲಿ. ಆಯ್ತು, ಇವತ್ತೊಂದು ದಿವಸ ನಾಳೆ ನಿಮ್ಮ ಅರಮನೆಗೆ ಈ ಮೊಮ್ಮಕ್ಕಳನ್ನು ಕಳಿಸಿಕೊಡ್ತೇನೆ. ಆಯ್ತು, ಬನ್ನಿ. ನಿಮ್ಮ ಅಜ್ಜನಲ್ಲಿ ನಿನ್ನೆ ಹೇಳಿದ್ದೇನೆ. ಹಾಗಿದ್ರೆ ನನ್ನದಾದಂತಹ ಗುರುಕುಲ ಮಠದಿಂದ 5 ಶಿಷ್ಯಂದಿರನ್ನು ನಾನು ಕಳಿಸಿಕೊಡ್ತೇನೆ ಎನ್ನುವ ಸಂತೋಷ, ತೃಪ್ತಿದಾಯಕ. ಏನು ಮನಸ್ಸಿನ ಅನಿಸಿಕೆಗಳು ಏನಿದ್ದರೂ ಹೇಳಿಕೊಳ್ಳಿ. ಇಷ್ಟರವರೆಗೆ ವಿದ್ಯೆಯನ್ನು ಕಲಿತವರು ನಾವಾಗಿದ್ದೇವೆ. ಹಾಗಂತ ಗುರು ಕಾಣಿಕೆಯನ್ನು ಕೊಡಬೇಕಾದಂತಹ ಕರ್ತವ್ಯ ನಮ್ಮದಾಗಿದೆ. ಗುರು ಕಾಣಿಕೆ ಏನು ಬೇಕು ಏನೋ ಹಾಗೆ ನೀವು ಕೇಳಿಕೊಂಡ್ರೆ ಆದಷ್ಟು ಬೇಗ ಅದನ್ನು ನಾವು ಪೂರೈಸಿಕೊಡುತ್ತೇವೆ. ಶಿಷ್ಯಂದಿರೇ, ಗುರು ಕಾಣಿಕೆಗಾಗಿ ಕೇವಲ ನಿಮ್ಮನ್ನು ನಾನು ಶಿಷ್ಯವೃತ್ತಿಯನ್ನಾಗಿ ಸ್ವೀಕರಿಸಿಕೊಂಡವನಲ್ಲ. ಹಾಗಿದ್ರೆ ಯಾವನೋ ಒಂದು ವಿದ್ಯಾ ಕೇಂದ್ರದಿಂದ ಹೊರಡುವ ಕಾಲದಲ್ಲಿ ಶಿಷ್ಯಂದಿರು ಹೇಳುತ್ತಿರುವ ನುಡಿಯುವುದು ಸತ್ಯವಾದದ್ದು. ನಿಮ್ಮದಾದಂತಹ ಅನಿಸಿಕೆಯನ್ನು ನಾನು ಈಡೇರಿಸದೆ ಹೋದೆ ಎಂದಾದರೆ ಗುರುಸ್ಥಾನಕ್ಕೆ ಬೆಲೆಯಿಲ್ಲ ಎನ್ನುವುದು ಅರ್ಥ. ನಿಮ್ಮ ಮನಸ್ಸಿಗೂ ನೋವಾಗಬಾರದು. ನನಗೆ ಒಂದೇ ಒಂದು ಆಸೆ, ಏನು? ನಿಮ್ಮದಾದಂಥ ಹಸ್ತಿನಾಪುರದ ಆಭರಣಗಳನ್ನು ಕೊಡಿ, ಅದು ಕೊಡಿ, ಇದು ಕೊಡಿ ಎನ್ನುವಂತ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದಿರಿಸುವುದು. ಮತ್ತೇನು ಬೇಕು ಗುರುಗಳೇ? ನನ್ನ ಅಂತರಂಗದಲ್ಲಿ ಮೂಲೆಯಲ್ಲಿರುವಂತಹ ಒಂದು ಕಹಿ ಘಟನೆಯನ್ನು ನಿಮಗೆ ವಿಸ್ತರಿಸ್ತೇನೆ. ಬೇರೆ ಏನು, ಈ ಹಿಂದಕ್ಕೆ ನಾನು ಕೂಡ ನಿಮ್ಮ ಹಾಗೆ ಮಕ್ಕಳಾಗಿರುವಾಗ ವಿದ್ಯಾ ಕೇಂದ್ರದಲ್ಲಿ ನನಗೊಬ್ಬ ಆತ್ಮೀಯನಾದಂತಹ ದೃಪದನೊಬ್ಬ ಇದ್ದ. ಅವನು ಕ್ಷಾತ್ರಿಯನಾಗಿ ಹುಟ್ಟಿಕೊಂಡ, ನಾನು ಬ್ರಾಹ್ಮಣ್ಯನಾಗಿ ಬೆಳೆದೆ. ಪ್ರಾಣ ಸ್ನೇಹಿತರಂತೆ ವ್ಯವಹರಿಸಿಕೊಂಡನು. ನನ್ನ ಯೌವನಾವಸ್ಥೆ ಕಾಲದಲ್ಲಿ ಸಂಸಾರವನ್ನು ನಿಭಾಯಿಸುವ ಬಡತನದ ರೇಖೆಯಲ್ಲಿ ಕಣ್ಣೀರ ಧಾರೆಯನ್ನು ಸುರಿಸುತ್ತಿರುವ ಕಾಲದಲ್ಲಿ ಮಿತ್ರನಾದಂಥ ದೃಪದನಿಗೆ ಸಹಾಯವನ್ನು ಮಾಡಿಯನು ಎನ್ನುವ ಹಾಗೆ ಅವನ ಮನೆ ಅಂಗಳಕ್ಕೆ ಕಣ್ಣೀರ ಧಾರೆಯಿಂದ ಹೋದೆ. ಆ ಕಾಲದಲ್ಲಿ ನಿರುದ್ಯೋಗಿಯಾದ ನನಗೆ ಬ್ರಾಹ್ಮಣ್ಯ ಎನ್ನುವ ಶಬ್ದಕ್ಕೆ ಬೆಲೆ ಕೊಡದೆ ನನ್ನನ್ನು ಮಿತ್ರ ಎನ್ನುವ ಹಾಗೆ ತಿರಸ್ಕಾರ ದೃಷ್ಟಿಯನ್ನು ತೋರಿಸಿ, ಹಾಗಿದ್ರೆ ಅವನು ಪ್ರಾಣ ಸ್ನೇಹಿತ ಎನ್ನುವ ಶಬ್ದಕ್ಕೆ ಬೆಲೆಯನ್ನೇ ಕೊಡದ ಹೋಯಿತು. ಅಂತ ನನಗೆ ಒಂದೇ ಒಂದು ಆಸೆ, ಫಲಾಪೇಕ್ಷೆ ಇಲ್ಲ. ಯಾವ ನನ್ನ ವಿರುದ್ಧವಾದಂತಹ ಪ್ರಾಣ ಸ್ನೇಹಿತ ಎನ್ನುವ ಶಬ್ದವನ್ನೇ ಬಿಟ್ಟಿದ್ದೇನೆ. ಪಾಂಚಾಲನಗರದ ದ್ರುಪದ ಚಕ್ರವರ್ತಿಯನ್ನು ಯುದ್ಧದ ಮೂಲಕವಾಗಿ ಸೋಲಿಸಿ ನನ್ನ ಕಾಲಿಗೆ ಹರಿಸಿದ್ರೆ ಅದೇ ನನಗೆ ಗೊತ್ತಾಗಿದೆ.
ಕೆಳಗೆ ನೀವು ಮಾಡಿದಂತಹ ಮಾತಿನಂತೆ ಆ ದ್ರುಪದನನ್ನು ಎಡೆಮರಿ ಕಟ್ಟಿ ನಾನು ನಿಮ್ಮ ಪಾದಿಗೆ ತಲುಪಿಸ್ತೇನೆ. ಪಾಂಡವರೇ ನೀವು ಕೌರವರಿಗೆಂದ ಕಂಡು ಕೇಳಿರೆ ಧ್ರುಪದ ಗಂಡು ತಲೆಯನ್ನ ಸಮವೀರನಾದ ಉಂಡ ಮಣಿಯದ ಗವಿಭೂತ ಪಾಂಡುಸುತಾರೆ ಕೌರವರಿಗಿಂದ ಗೌರವಾದ್ಯರೇ ಪಾಂಡುಸುತರೇ, ಒಬ್ಬೊಬ್ಬರ ಧೈರ್ಯದ ಕೃತಿಗಳನ್ನು ನಾನು ಸಂತೋಷವಾಯಿತು. ಹಾಗಿದ್ರೆ ಈ ಕಾಲದಲ್ಲಿ ವಿರುದ್ಧ ಸ್ಥಾನದಲ್ಲಿ ಇರುವ ದ್ರುಪದನನ್ನು ನನ್ನ ಕಾಲಬುಡಕ್ಕೆ ನೀವು ಅರ್ಪಿಸ್ತೀರಿ ಎನ್ನುವ ವೀರವಾಣಿಯನ್ನ ಮರೆಸಿದೆ. ನನಗೆ ಬೇಕಾದ್ದು ಅದೇ. ಹಾಗಿದ್ದರೆ ಕೌರವನಾಗಲಿ ದುಶ್ಯಾಸನನಾಗಲಿ ಭೀಮನಾಗಲಿ ಅರ್ಜುನನಾಗಲಿ ಒಬ್ಬೊಬ್ಬರ ನುಡಿ ನನಗೆ ವೇದವಾಕ್ಯ. ಹಾಗಿದ್ದರೆ ಸಾಮಾನ್ಯನಲ್ಲ. ನೀವು ಎಳೆಯ ಹುಡುಗರು, ಕ್ಷಾತ್ರಿಯ ಊಟ ಯೌವನವಸ್ತಿಗೆ ಕಾಲಿಟ್ಟ ಧನಬಲ ಸೇನಾಬಲ ಜನಬಲ ಎಲ್ಲವನ್ನೂ ಅಧಿಕವನ್ನು ಹೊಂದಿಕೊಂಡವನಿದ್ದೇನೆ. ಹಾಗಿದ್ರೆ ಈ ಕಾಲದಲ್ಲಿ ವಿದ್ಯಾ ಪ್ರೌಢಮೆಯನ್ನು ಹೊಂದಿಕೊಂಡರೂ ಕೂಡ ಮುನ್ಸೂಚನೆ ಎನ್ನುವುದು ಬೇಕಪ್ಪ. ಕಲಿತಂತಹ ವಿದ್ಯೆಯನ್ನು ಜಾಗರೂಕತೆಯಿಂದ ವಿವರಿಸಿಕೊಳ್ಳಬೇಕಾದ್ದು ಧರ್ಮ. ಹಾಗಿದ್ರೆ ಎಳೆಯ ಹುಡುಗರಾದ ನಿಮಗೆ ನಾನು ಯಾಕೆ ಮಾಡಿದ್ದೇನೆ? ಅಂತವರಲ್ಲಿ ಬಲ ಶಕ್ತಿವಂತರೇ ಇರುವವರು. ಹಾಗಿದ್ದರ ಕಾರಣ ಜಾಣತನದಿಂದಲೇ ಹೋರಾಟವನ್ನು ಮಾಡಿ ಅಂತಹ ದ್ರುಪದನನ್ನು ಸೆರೆಯಿರಿಸಿ ನನ್ನೊಳಗೆ ಆಶೀರ್ವದಿಸಿದ್ದೇನೆ. ಹೋಗಿ ಹೋಗಿ ಹೊರದಿಲ್ಲಂತ ಜನ ಮುಪ್ಪಿಡುತ್ತಾ ಇದ್ದಾನೆ. ಅನೇಕ ಮಂದಿ ವೀರಾಧಿವೀರರು ಈ ಸಮಯದಲ್ಲಿ ಇಲ್ಲಿಗೆ ಅಭಿಯೋಗವನ್ನು ಮಾಡಿದ್ದಾರೆ. ಯಾವುದೋ ಒಂದು ದುರುದ್ದೇಶವನ್ನು ಇರಿಸಿಕೊಂಡು ಬಂದಿದ್ದಾರೆ ಅನ್ನುವುದು ಸ್ಪಷ್ಟವಾಯಿತು. ಅವ ಹೇಳಿದ್ದು ಹೌದು ಅಂತಾಯ್ತು ನನಗೆ. ಯಾಕೆ ಈ ಹಿಂದೆ ನಾನು ಓಲಗಸ್ತನಾಗಿರುವಂತಹ ಕಾಲಕ್ಕೆ ಆ ದ್ರೋಣ ಬ್ರಾಹ್ಮಣ ನನ್ನ ಆಸ್ಥಾನಕ್ಕೆ ಬಂದಿದ್ದ. ಅವನನ್ನು ನಾನು ತಿರಸ್ಕರಿಸಿದ್ದೇನೆ, ಬೇಡುವುದಕ್ಕೆ ಬಂದದ್ದು ಅಂತ. ಆವಾಗ ಒಂದು ಶಪಥ ಮಾಡಿ ಹೋಗಿದ್ದಾನೆ, ಮುಂದೆ ನಿನ್ನ ಸೊಕ್ಕನ್ನು ಮದವನ್ನು ಇಳಿಸ್ತೇನೆ. ಇವ ಹೇಳುವುದು ನನಗೆ ಪ್ರತಿಜ್ಞೆ ಮಾಡಿ ಹೊರಟು ಹೋದದ್ದು. ಶಿಷ್ಯಂದಿರನ್ನೆಲ್ಲ ಸೇರಿಸಿ ಅವರಿಗೆ ಬೇಕಾದಂತಹ ವಿದ್ಯೆಯನ್ನು ಹೇಳಿಕೊಟ್ಟು ಅವರಲ್ಲಿ ಶೌರ್ಯವನ್ನು ತುಂಬಿ ನಿನಗೆ ಎದುರಾಗಿ ನಿಲ್ಲುವ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ ಇದೇ ಆಗಿರ್ಬೇಕು. ಏನೇ ಆಗಲಿ ನಮ್ಮಲ್ಲಿ ಮಂದಿಗಳು ಏನು ಕಡಿಮೆ ಇಲ್ಲ. ಮಂತ್ರಿ ಅವರನ್ನೆಲ್ಲ ಸೇರಿಸಿಕೊಂಡು ನಡೆಯುತ್ತೇನೆ ಮುಂದೆ.
ಏನಲ್ಲೋ ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ನಮ್ಮ ಗುರುಗಳು ಅಂತ ಹೇಳ್ಬೇಡ, ನನಗೆ ಗುರುಗಳು ಬೇರೆ, ನಿನ್ನ ಗುರುಗಳು ಅಂತ ಹೇಳು. ನಮ್ಮ ಗುರುಗಳು ನನ್ನ ಗುರುಗಳು ಮತ್ತೆ ನಮ್ಮ ಗುರುಗಳು ಅಂತ ಹೇಳುತ್ತಿ. ನಿನ್ನನ್ನು ಸೇರಿಸಿದಲ್ಲ, ನನ್ನನ್ನೇ ಸೇರಿಸಿದ ನಾನು. ಗುರುಗಳಿಗೆ ಅಪಮಾನ ಮಾಡಿದಂತಹ ನೀನು, ನಿನ್ನನ್ನು ಅವರೆಡೆಗೆ ಕೊಂಡೊಯ್ಯುವುದಕ್ಕೆ ಬಂದವ ದುಶ್ಯಾಸನ ಇದ್ದೇನೆ. ಸರಿಯಾಗಿ ನಿಲ್ಲುವುದಕ್ಕೆ ಆಗ್ತದ? ದುಶ್ಯಾಸನಂತೆ ನೀನು ಒಬ್ಬ ವೀರನೇ. ನೋಡ ಮುಂದೆ ಏನು ದ್ರೋಣಾಚಾರ್ಯರು ನಮ್ಮ ಗುರುಗಳು. ಅವರು ಮತ್ತು ನೀನು ಗುರುಕುಲದಲ್ಲಿ ಒಟ್ಟಿಗೆ ಬೆಳೆದವರು ಆಟಪಾಠಗಳಲ್ಲಿ. ಇದು ಪ್ರಸಂಗದೇ ಮೊದಲನದ್ದೇ. ಗೆಳತನವೆಂದರೆ 4 ದಿವಸಕ್ಕಿರುವುದಲ್ಲ, ಶಾಶ್ವತವಾಗಿರುವುದನ್ನು ಗೆಳತನೆಂದು ಹೇಳುತ್ತಾರೆ. ನೀನೇನೋ ಕಲಿತು ಉನ್ನತವಾದಂತಹ ಸ್ಥಾನವನ್ನು ಏರಿದೆ. ಗುರುಗಳು ಹಾಗೆಯೇ ಉಳಿದರು. ಕಷ್ಟ ಎಂದು ನಿನ್ನ ಬಳಿಗೆ ಬಂದರೆ ಅವರನ್ನು ಹೀಯಾಳಿಸಿ ಅಪಮಾನ ಮಾಡುತ್ತೀಯ. ಇದು ಅವರ ಶಿಷ್ಯ ಬಂದಿದ್ದೇನೆ, ಮಾಡಿದ್ದು ತಪ್ಪಾಯ್ತು ಎಂದು ಕೆಳಗೆ ಬೀಳು, ಕಾಲಿಗೆ ಬೀಳು, ಬಿಟ್ಟೇನು. ಗೆಳತನ ಸಖ್ಯ ಹೇಗೆ ಬೆಳೆಸಬೇಕು ಎನ್ನುವ ಹಾಗೆ ನೀನು ನನಗೆ ಉಪದೇಶ ಮಾಡುವುದಕ್ಕೆ ಬಂದದ್ದು. ಅದು ನಿನ್ನಿಂದ ನಾನು ಕಲಿಬೇಕು, ಗೊತ್ತಾಯ್ತಲ್ವಾ? ನೀವೆಲ್ಲ ಜೊತೆಯಾಗಿದ್ದೀರಾ? ನಾವು ಜೊತೆಯಾಗಿದ್ದೇವಲ್ಲ. ಹೌದಾ? ಎಲ್ಲಿದ್ದದ್ದು? ಗುರುಕುಲದಲ್ಲಿ ಜೊತೆಯಾಗಿ ಇದ್ದವರು. ಅವ ಹೇಳಿಕೊಟ್ಟ, ನೀನು ಬಂದೆ. ನಿನಗೆ ಎಲ್ಲಿಗೆ, ಹೇಗೆ, ಯಾವಾಗ, ಎಷ್ಟು ಹೊತ್ತಿಗೆ ಹೋಗಬೇಕು, ಎಷ್ಟು ಸಮಯಕ್ಕೆ ಮುಗಿಸಬೇಕು ಅನ್ನುವಂತ ಸಾಮಾನ್ಯ ಪ್ರಜ್ಞೆ ಇರುವುದಿಲ್ಲ. ಒಟ್ಟಿನಲ್ಲಿ ಹುರಿದುಂಬಿಸಿದ್ರೆ ಏನು ಮಾಡುವುದಕ್ಕೂ ಸಿದ್ಧನಿದ್ದಿ. ಈಗ ಬಂದು ನಿಂತದ್ದು ನನ್ನ ನೆಲದಲ್ಲಿ. ಗುರು ಕಾಣಿಕೆ ಕೊಡ್ತೇನೆ, ನನ್ನನ್ನು ಕಟ್ಟಿಕೊಂಡು ಹೋಗ್ತೇನೆ ಎನ್ನುವ ಹಾಗೆ ಬಂದಿದ್ಯಲ್ವಾ? ಬಂದಿದ್ದೇನೆ. ನಾನು ಕೈಯಲ್ಲಿ ಹಿಡಿದದ್ದು ಬೇರೆ ಏನೂ ಅಲ್ಲ, ಅದು ಆಯುಧ. ಕ್ಷತ್ರಿಯರು ಹಿಡಿಯುವುದನ್ನೇ ಹಿಡಿದದ್ದು, ಗೊತ್ತಾಯ್ತಲ್ವಾ? ನಿನ್ನ ಮಂಡೆ ಹುಡಿ ಮಾಡ್ತೇನೆ ಈಗ. ತಲೆ ಹೊಡಿತೇನೆ.
ನಮ್ಮ ಗುರುಗಳಿಗೆ ಆದಂತ ಅನ್ಯಾಯದ ವಿಚಾರ ಎಲ್ಲ ಹೇಳಿದ್ದು ಇದನ್ನೇ. ಹ? ನಮ್ಮ ಗುರುಗಳು ಅಲ್ಲ, ಉದ್ದೇಶ ಅದೇ ಅಂತ, ಬೇರೆ ಏನೂ ಇಲ್ಲ ನಮಗೆ. ನಮ್ಮ ಗುರುಗಳಿಗೆ ಆದಂತ ಅನ್ಯಾಯ ಒಂದೇ ಇರುವುದು. ಹಾಗಾಗಿ ತಪ್ಪು ಅಂತ ನೀವು ಒಪ್ಪಿಕೊಂಡರೆ ಬೇರೆ ಯಾವುದಕ್ಕೂ ಆಗ್ಲಿಕ್ಕಿಲ್ಲ ಅಂತ ನೀನು ಯಾವುದು ಹೇಳಿದ್ದನ್ನೇ ಹೇಳುವುದಕ್ಕೆ ಮಾತ್ರ ಸಮರ್ಥ. ಬೇರೆ ಯಾವುದುಂಟು? ವಿಷಯ ಅದೇ ಅಲ್ವಾ? ಹೌದೌದು. ಬೇರೆ ವಿಷಯ ಇದ್ರೆ ಹೇಳ್ಬಹುದು. ಆದ್ರೆ ನಮಗೆ ಇದು ಇರುವುದು ಯಾವುದು? ನಿನ್ನನ್ನು ಕರೆದುಕೊಂಡು ಹೋಗುವಂತದ್ದು ಒಂದೇ ಕೆಲಸ ಮಾತ್ರ. ಸನ್ಮಾನ ಮಾಡುವುದಕ್ಕ ಯಾರಿಗೆ ಕರ್ಕೊಂಡು ಬಂದ ಮೇಲೆ ಸನ್ಮಾನವೋ ಅಥವಾ ಇನ್ಯಾವುದೋ ಅದು ನಾವು ನೋಡಿಕೊಳ್ಳುವಂಥದ್ದು. ಅದು ನಿನಗೆ ಬಿಟ್ಟಂತಲ್ಲ, ನಮಗೆ ಬಿಟ್ಟಂತದ್ದು. ಅದಕ್ಕಂತ ಹೇಳ್ತಾ ಇದ್ದೇನೆ, ಬರ್ತೀಯಾ ಅಥವಾ ಎಡಮೂಡಿ ಕಟ್ಟಿಕೊಂಡು ರಾಗ ಆಲಾಪನೆ ಎಲ್ಲ ಒಳ್ಳೆದುಂಟು. ಹೌದೌದೌದು. ಈಗ ನೀನು ಯಾರು ಜನ ಯಾರು? ಬಂದವ ಭೀಮಸೇನ. ಅಲ್ಲ, ಬಂದದ್ದು ಗೊತ್ತಾಗಿದೆ. ಭೀಮ ಅಂದ್ರೆ ನಾನೇ. ಸ್ವಲ್ಪ ಒತ್ತಬೇಕು. ಭೀಮ. ಈಗ ಒತ್ತಿ ನಿನಗೆ ಏನಾಗ್ಲಿಕ್ಕೆ ಉಂಟು ಇವಾಗ? ಆಗ್ಲಿ. ಈಗ ನನ್ನನ್ನು ಉರುಳಿಸಿ ಆಮೇಲೆ ಒದ್ದು ಕರೆದುಕೊಂಡು ಹೋಗುವುದಕ್ಕೆ ಬಂದ. ಎಡಮೂಡಿ ಅದೆಲ್ಲ ನಿನ್ನದ್ದು ಕನಸು. ಯಾಕೆ ನನಸಾಗುವುದಕ್ಕಿಲ್ಲ, ನೋಡೋಣ. ಗೊತ್ತಾಯ್ತು? ಹೌದಾ? ದ್ರುಪದ ಮಹಾರಾಜ ಎಂಬಂತಹ ಹೆಸರನ್ನು ಪಡೆದುಕೊಂಡವ, ಶಕ್ತಿವಂತ ಎಂಬಂತಹ ನೆಗಳತೆ ನಿನ್ನ ಪಾಲಿಗುಂಟು. ಮಿತ್ರತ್ವದ ಮಹತ್ವ ನಿನಗೆ ಗೊತ್ತುಂಟಾ? ಗೊತ್ತುಂಟಾ ನಿನಗೆ? ಅಲ್ಲ, ಕೇಳು ಇನ್ನು ಹೇಗೆ ಅಂತ. ಅಲ್ಲ, ನೀನು ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಬೇಕಾದವ. ನೀನೊಬ್ಬ ಅರಸನಾಗಿದ್ದುಕೊಂಡು ಮಿತ್ರನಾದವನಿಗೆ ಅವಮಾನ ಮಾಡಿದವ. ಮಿತ್ರತ್ವಕ್ಕೊಂದು ಅರ್ಥವನ್ನು ಕೊಡಬೇಕಾದವ ಅರ್ಥಹೀನವನ್ನಾಗಿಸಿದ್ದು. ಅಯ್ಯ, ನಾನು ಬಂದದ್ದು ಧರ್ಮರಾಯ. ನೀನು ಬಂದದ್ದು ಹೌದು. ಯಾಕೆ? ಗುರುಗಳಿಗಾದಂತಹ ನೋವನ್ನು ನಿವಾರಿಸುವುದಕ್ಕೆ ನಿನ್ನನ್ನು ಕಟ್ಟಿ, ಯುದ್ಧದ ಮೂಲಕ ಸೋಲಿಸಿ ಕಟ್ಟಿ ಎಳೆದುಕೊಂಡು ಹೋಗದೇ ಇದ್ರೆ ನನ್ನ ಹೆಸರು ಧರ್ಮರಾಯ ಅಲ್ಲ. ಒಳ್ಳೆ ಅಭ್ಯಾಸ ಮಾಡಿದ್ದಿ ಮಾತಿಗೆ. ಅಭ್ಯಾಸ ಮಾಡಿದ್ದೆ. ಧರ್ಮರಾಯ ಯುದ್ಧ ಮಾಡುವುದು ನಾವು ನೋಡ್ಲಿಲ್ಲ, ಕೇಳಲಿಲ್ಲ. ನಾನು ಮುಂದಕ್ಕೆ ಬಾಳಬೇಕಲ್ಲ, ಮಾತನ್ನು ಕಲಿಯಲೇಬೇಕು. ಮಾತನಾಡುವಂತಹ ಛಲ ಇದ್ದರೆ ಎಲ್ಲಿ ಕೂಡ ಬದುಕಬಹುದು ನೀನು ಪೂಜೆ ಮಾಡುವುದಕ್ಕಾದೀತು. ಮಂದಿರದ ಒಳಗೆ ಭಜನೆ ಮಾಡುವುದಕ್ಕೆ, ಪೂಜೆ ಮಾಡುವುದಕ್ಕೆ. ನಾನು ಭಜನೆ ಮಾಡುವುದಕ್ಕ ಯುದ್ಧ ಮಾಡುವುದಕ್ಕೆ ನೋಡ್ತೀಯ? ಶೋಭೆ ಅಂತ ಆಗ್ತದೆ ಪುಣ್ಯಾತ್ಮ. ಅಲ್ಲ, ಧರ್ಮರಾಯ ತಣ್ಣೀರನ್ನಾದ್ರೂ ತಣಿಸಿ ಕುಡಿಯುವವ. ಹೌದಾ? ಮತ್ತೊಬ್ಬರಿಗೆ ಧರ್ಮದ ಬಗ್ಗೆ ಬೇಕಾದಷ್ಟು ಹೇಳಿಕೊಡುವವ ನೀನು. ಅಂತದ್ದರಲ್ಲಿ ಗುರುಗಳ ಮಾತನ್ನು ಕೇಳಿ ಕೈಯಲ್ಲಿ ಕತ್ತಿ ಹಿಡಿದಿದ್ದಿ ಎಂದಾದ ಮೇಲೆ ಗುರುಗಳಿಗೆ ನೋವಾದಾಗ ತಡೆಯುವುದಕ್ಕಾಗುವುದಿಲ್ಲ. ಯಾವ ಕಾಲ? ಹಾಗಾಗಿ ಹೋರಾಟಕ್ಕೆ ಬಂದವ. ಹೋರಾಟಕ್ಕೆ ಬಂದಿದ್ದೇನೆ. ಗುರುಗಳಿಗಾದಂತಹ ನೋವನ್ನು ನಿವಾರಿಸಬೇಕೆಂದಿದ್ದೇನೆ. ಹೌದಾ? ಒಟ್ಟಿನಲ್ಲಿ ತೀರ್ಮಾನ ಆಗಬೇಕು, ಯುದ್ಧ ಪ್ರಾರಂಭ ಆಗಬೇಕು. ಆಗಲೇಬೇಕು. ಯುದ್ಧದಲ್ಲಿ ನೀನು ಸೋಲುವುದು ಶತಸಿದ್ಧ. ಅದು ಆಮೇಲಿನ ಪ್ರಶ್ನೆ ಅಲ್ವಾ? ಹೌದು. ಸೋಲೋ ಗೆಲುವ ಈಗ ತೀರ್ಮಾನಿಸುವುದಕ್ಕಾಗುವುದಿಲ್ಲ. ನಾನು ಸೋಲ್ತೇನಾ ನೀನು ಸೋಲ್ತೀಯ ಯಾರು ಅಂತ ಗೊತ್ತಾಗುದಿಲ್ಲ. ಯುದ್ಧ ಪ್ರಾರಂಭ ಆಗುದು ಬೇಡವಾ? ನೋಡೋಣ.
ದ್ರೋಣಾಚಾರ್ಯರು ನಿನ್ನಲ್ಲಿಗೆ ಬಂದಂತಹ ಸಂದರ್ಭ ಅವರಿಗೆ ಅಪಮಾನ ಮಾಡಿದ್ದೀಯ. ನಾವು ಮಾತು ಕೊಡುವುದಕ್ಕೆ ಹೋಗಬಾರದು. ಒಂದು ವೇಳೆ ಮಾತನ್ನು ಕೊಟ್ಟದ್ದು ಹೌದು ಅಂತ ಆದ್ರೆ ಅದನ್ನು ಪೂರೈಸುವಲ್ಲಿ ನಾವು ಬದ್ಧರಾಗಿರಬೇಕು. ಆದ್ರೆ ನೀನೇನು ಮಾಡಿದೆ? ಕೊಟ್ಟಂತಹ ಮಾತಿಗೆ ತಪ್ಪಿ ನಡೆಯುವಂತಹ ಕಾರ್ಯವನ್ನು ಈ ಕಾಲಕ್ಕೆ ನೀನು ಮಾಡುತ್ತಾ ಇದ್ದೀಯ. ಈ ಕಾಲಕ್ಕೆ ಅವರಿಗೆ ಗುರುಕಾಣಿಕೆಯನ್ನು ಒಪ್ಪಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಹೆಡೆಮುರಿ ಬಂಧಿಸುವುದಕ್ಕಾಗಿ ಇಲ್ಲಿಗೆ ಬಂದವರು ನಾನೇ ಪಾರ್ಥ. ಪರಾಕ್ರಮ ಉಂಟೇನು ನಿನ್ನಲ್ಲಿ? ಹಗುಳೆ ನೀನ್ಯಾರು? ಸೊಳೆ ನೀನ್ಯಾರು? ಎಲ್ಲರೂ ಕೇಳುವ ನೀವೊಬ್ಬರು ಭೂತರು. ಅದು ಎಲ್ಲ ನೀನು ಸಾಮಾನ್ಯನಿಗಾದ್ರೆ ದೃಪದರ ವಿಕ್ರಮದ ಮುಂದೆ ಎದ್ದು ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತಾಗಿ ಹೋದೀತು. ಹೌದು, ನಿನ್ನ ನಡತೆ, ನಿನ್ನ ಗಂಭೀರತೆ ಇದನ್ನು ಗಮನಿಸುವಾಗ ನೀನು ಒಬ್ಬ ವೀರ ಯೋಧ ಅನ್ನುವುದು ಗೊತ್ತಾಗಿದೆ ನನಗೆ. ಓಹೋ, ಬೇಕಾದಷ್ಟು ವಿದ್ಯಾಭ್ಯಾಸ ಮಾಡ್ತಾರ, ಯೋಗ್ಯವಾದಂತ ಗುರುಗಳು ಸಿಗ್ತಾರೆ ಅವರಿಗೆ. ನಮಗೂ ಸಿಕ್ಕಿದ್ದಾರೆ ಯೋಗ್ಯವಾದಂತಹ ಸರಿಯಾಗಿ ಎದ್ದು ನಿಂತು ಬಿಲ್ಲು ಹಿಡಿಯುವುದಕ್ಕೆ ಗೊತ್ತಾಗುವುದಿಲ್ಲ, ಎಲ್ಲಿ ಹೇಗೆ ನಿಲ್ಲಬೇಕು ಅಂತ ಅರ್ಥ ಆಗುವುದಿಲ್ಲ. ಶಾಸ್ತ್ರ ಕೋವಿದ ನೀನು ಅನ್ನುವುದು ಸ್ಪಷ್ಟವಾಯಿತು. ಹೌದೇನೋ? ಏನು? ನೀನು ಯಾರು ಅನ್ನುವುದನ್ನು ಚೆನ್ನಾಗಿ ನಾನು ಅರಿತಿದ್ದೇನೆ. ಓಹೋ, ಪಾರ್ಥನೆಂಬವನೇ ನೀನು. ನಾನೇ ನನ್ನ ಮುಂದೆ ಬಂದೆಯ, ಬಂದಿದ್ದೇನೆ. ಗುರುಗಳಿಗೆ ಆಶ್ವಾಸನೆಯನ್ನು ಕೊಟ್ಟೆಯೋ, ಆ ದೃಪದನನ್ನು ಕಟ್ಟಿ ನಿಮ್ಮ ಪಾದ ಮೂಲಕ್ಕೆ ತಂದು ಒಪ್ಪಿಸ್ತೇನೆ ಎನ್ನುವ ಹಾಗೆ. ಈ ಹಿಂದೆ ಕದನ ಕಲಿಗಳೆಲ್ಲ ಹೋರಾಟವನ್ನು ಮಾಡಿದ್ರು, ನನ್ನ ಮುಂದೆ ಅಪಯಶಸ್ಸನ್ನು ಕಂಡಿದ್ದಾರೆ. ಅವರ ಕನಸಿರಬಹುದು ಗೆಲುವನ್ನು ಸಾಧಿಸ್ತೇನೆ ಅಂತ. ಬಹುಶಃ ನಿಮ್ಮೊಳಗೆ ತೀರ್ಮಾನ ಆಗಿರ್ಬೇಕು ಗುರುಕುಲದಲ್ಲಿ. ಏನು ಅಂತ? ನಾನು ಕಟ್ಟಿ ತರ್ತೇನೆ, ನಾನು ಹಿಡಿದು ಎಳೆದು ತರ್ತೇನೆ ಎನ್ನುವ ಹಾಗೆ. ಹೌದಪ್ಪ, ಅವರಿಂದ ಯಾರಿಂದಲೂ ಸಾಧ್ಯ ಆಗದ್ದನ್ನು ನೀನು ಪೂರೈಸುವುದಕ್ಕೆ ಬೇಕಾಗಿ ನನ್ನ ಸಮಕ್ಷಮದಲ್ಲಿ ಬಂದು ನಿಂತಿದ್ಯೋ. ನಾನು ಮಾಡಿ ಪೂರೈಸ್ತೇನೆ. ನೀನು ಗಂಡು ಮಗ ಅಂದ್ರೆ ನೀನೇ. ನಿನ್ನ ಮೇಲೆ ಅಭಿಮಾನ ಉಂಟು, ಗೌರವ ಉಂಟು ನನಗೆ. ನಾನು ಒಬ್ಬ ಕ್ಷತ್ರಿಯ ವೀರನಾಗಿ ಹುಟ್ಟಿದ್ದೇನೆ. ಕ್ಷತ್ರಿಯ ತೇಜಸ್ಸು ನನ್ನ ಧಮನೆಗಳಲ್ಲಿ ಹರಿಯುತ್ತಾ ಇದೆ. ಹೌದೇನೋ? ಏನು? ನೀನು ಒಬ್ಬ ಕ್ಷತ್ರಿಯ ಅನ್ನುವುದನ್ನು ಯಾವತ್ತೂ ಮರೆಯಬೇಡ. ಇಲ್ಲಪ್ಪ. ನಿನ್ನನ್ನು ನೋಡುವಾಗ ಹೇಗೆ ಗೊತ್ತಾ? ನನ್ನ ಮನೆಯಲ್ಲಿ ನನ್ನ ಮಗನೂ ಇದ್ದಾನೆ, ಬೆಳೆಯುತ್ತಾ ಇದ್ದಾನೆ, ಬೇಕಾದಂತಹ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾ ಇದ್ದಾನೆ. ನಾನು ಎಲ್ಲಿಯಾದರೂ ಹೋರಾಟವನ್ನು ನಿನ್ನಲ್ಲಿ ಮಾಡಿದೆ ಎಂದಾದ್ರೆ ಆ ಬಾಲಕನಲ್ಲಿ ಹೋರಾಟ ಮಾಡಿದ ಹಾಗಾದೀತು. ಸರಸ ಸಮರ ಸಮಾನತೆ ಅನ್ನುವುದು ಬೇಕು, ಯಾವುದಕ್ಕೂ ಒಂದು ಸಂಬಂಧ ಅನ್ನುವುದು ಬೇಕು. ನೀನು ಒಬ್ಬ ಹುಡುಗ, ನಾನು ದಡಿಗಳಿದ್ದೇನೆ, ಪರಾಕ್ರಮಿ ಇದ್ದೇನೆ. ನಿನ್ನ ಮುಂದೆ ಹೋರಾಟ ಮಾಡಿ ಗೆಲುವನ್ನು ಕಂಡೆ ಎಂದಾದ್ರೆ ನನಗೆ ಅದು ಗೆಲುವು ಅಂತ ಆಗ್ಲಿಕ್ಕಿಲ್ಲ. ನಾಳಿನ ದಿವಸ ಅಪಪ್ರಚಾರ ಅಪವಾದವಾದೀತು. ಹೋಗಿ ಹೋಗಿ ದೃಪದ ಎಂತಹ ಪರಾಕ್ರಮಶಾಲಿಯಾಗಿ ಮೆರೆದವ ಪಾರ್ಥ ಆ ಹುಡುಗನಲ್ಲಿ ಹೋರಾಟವನ್ನು ಮಾಡಿ ಗೆಲುವನ್ನು ಕಂಡಿದ್ದಾನೆ. ಅದು ಒಂದು ಅಪಪ್ರಚಾರವಾಗುವುದು. ಹೌದಪ್ಪ, ಸೋಲು ಗೆಲುವು ಆಮೇಲಿನ ಪ್ರಯತ್ನ. ಹೌದಾ? ಆದ್ರೆ ನಮ್ಮದ್ದೆಲ್ಲ ಕ್ರಮ ಹೇಗೆ ಗೊತ್ತುಂಟ? ನಾವೆಲ್ಲ ಹೋರಾಟವನ್ನು ಮಾಡಬೇಕಿದ್ರೆ, ನಾವು ಕೈಯಲ್ಲಿ ಆಯುಧವನ್ನು ಹಿಡಿಬೇಕಿದ್ರೆ ಅಂತಹ ಪ್ರಸಂಗ ಬರಬೇಕು. ಗಂಡುಗಲಿ ಮಗ ನಮ್ಮ ಮುಂದೆ ಬಂದು ನಿಲ್ಲಬೇಕು. ನೀನು ಒಬ್ಬ ಹುಡುಗ, ಮಾತು ಕೇಳಿದ್ಯಾ ನೀನು? ಹುಡುಗ ಬುದ್ಧಿ ಎಡವಿ ಬಿದ್ದು ಅಂತ ಉಂಟು. ಮಕ್ಕಳಿಗೆ ಏನು ಗೊತ್ತಿರುವುದಿಲ್ಲ, ನಿನಗೆ ಗೊತ್ತಿಲ್ಲ ಅಂತ ಹೇಳುವುದಲ್ಲ. ನಿನಗೆ ಬೇಕಾದಷ್ಟು ಪಾಠ ಆಗಿದೆ. ಆದ್ರೆ ಈ ರೀತಿಯಾಗಿ ಮುಂದುವರಿದೆ ಎಂದಾದ್ರೆ ದೃಪದನ ಮುಂದೆ ನಿನ್ನ ಪರಾಕ್ರಮದ ಪರಾಕಾಷ್ಠೆ ತೋರಿಸುವುದಕ್ಕೆ ಸಾಧ್ಯ ಇಲ್ಲ. ನೋಟೆ ನೋಟೆ ಏನು? ಹೇಗೆ? ಅಧಿಕಾರದ ಮದ ಎಲ್ಲವೂ ನಿನ್ನಲ್ಲಿ ಹೆಚ್ಚವಾಗಿ ಉಂಟು. ಯಾಕೆ? ಯುದ್ಧ ಮಾಡು ಎನ್ನುವಂತಹ ಉದ್ದೇಶದಿಂದ ನಿನ್ನ ಎದುರಾಗಿ ಬಂದ್ರೆ ನೀತಿಯ ಮಾತನ್ನು ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ.
ಈಗ ಯುದ್ಧವನ್ನು ಮಾಡುವಾಗ ನೀನು ಹುಡುಗ ನಾನು ದಡಿಗ ಅಂತ ಹೇಳಿದ್ರೆ ಆಗುವುದಿಲ್ಲ. ಕ್ಷತ್ರಿಯನಾದವ ಯುದ್ಧವನ್ನು ಮಾಡಬೇಕಾದದ್ದು ಅವನ ಕರ್ತವ್ಯ. ಈ ಕಾಲಕ್ಕೆ ನಿನ್ನ ಎದುರಾಗಿ ಬಂದಿದ್ದೇನೆ ಯಾಕೆ? ಗುರುಗಳಿಗೆ ಗುರು ಕಾಣಿಕೆಯನ್ನು ಕೊಡಬೇಕೆನ್ನುವಂತಹ ಉದ್ದೇಶದಿಂದ ನಿನ್ನನ್ನು ಹೆಡೆಮುರಿ ಬಂಧಿಸಿ ತರುತ್ತೇನೆ ಎನ್ನುವ ಹಾಗೆ ಗುರುಗಳಿಗೆ ಮಾತನ್ನು ಕೊಟ್ಟಿದ್ದೇನೆ. ಅದರ ಪ್ರಕಾರವಾಗಿ ಈ ಕಾಲಕ್ಕೆ ಇಲ್ಲಿವರೆಗೆ ಬಂದವರು ನಾನು ನಿನ್ನಲ್ಲಿ ಹೇಳುವುದಿಷ್ಟೇ, ಗುರುಗಳಿಗೆ ಶರಣಾದ್ರೆ ಒಂದು ಅವಕಾಶ ಕೊಟ್ಟೇನು, ಇಲ್ಲದೆ ಹೋದ್ರೆ ನೀನನ್ನು ಹೆಡೆಮುರಿ ಬಂಧಿಸಿ ಕರೆದು ದ್ವೇಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಗೊತ್ತಾಗಿದೆ ನನಗೆ. ಶಿಷ್ಯಂದಿರನ್ನೆಲ್ಲ ಕೂಡಿಕೊಂಡು ಅವರಿಗೆ ಬೇಕಾದಂತಹ ಶಕ್ತಿಯನ್ನು ತುಂಬಿ ಅವರಿಗೆ ಉತ್ತೇಜನವನ್ನು ಕೊಡುವುದರ ಮೂಲಕವಾಗಿ ದೃಪದನ ಒಮ್ಮೆ ಚಂದ ನೋಡಬೇಕು ಅನ್ನುವಂತ ಅಪೇಕ್ಷೆ ಅವನದ್ದಾಗಿರ್ಬೇಕು. ಹೌದಪ್ಪ, ಗುರು ಕಾಣಿಕೆ ಕೊಡಬಾರದೆಂದೇನೆಲ್ಲ ಕೊಡಬೇಕು. ಮತ್ತೆ ವಿದ್ಯೆ ಪೂರ್ತಿಯಾದ ಮೇಲೆ ಗುರುಮಠದಿಂದ ಅರಮನೆಗೆ ಹೋಗುವಂತ ಕಾಲಕ್ಕೆ ಗುರುಗಳ ಸಮಾಧಾನಕ್ಕೆ ಬೇಕಾಗಿ ಕೊಡುವುದಲ್ಲ, ಮತ್ತೆ ತಾನು ಕಲಿತಂತಹ ವಿದ್ಯೆ ಪರಿಪೂರ್ಣ ಆಗಬೇಕು, ಲೋಕದಲ್ಲಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪಡೆಯಬೇಕು, ಗುರುಗಳ ಪೂರ್ಣವಾದಂತಹ ಆಶೀರ್ವಾದ ನನ್ನ ಶಿರದ ಮೇಲೆ ಬೀಳಬೇಕು ಅನ್ನುವಂತ ಆಶೋತ್ತರಗಳು ನೀರಿಸಿ ಶಿಷ್ಯನಾದವ ಬೇರೆ 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 ವಿಧದಿಂದ ಗುರು ಕಾಣಿಕೆಯನ್ನು ಕೊಡ್ತಾರೆ. ನಾನು ಈ ರೀತಿಯ ಗುರು ಕಾಣಿಕೆಯನ್ನು ಕೊಡುತ್ತೇನೆ. ಕೆಲವರೆಲ್ಲ ಗುರುಗಳಿಗೆ ಒಬ್ಬೊಬ್ಬರೇ ಕೊಡುವ ಕ್ರಮ ಉಂಟು. ಹೌದು. ಕೆಲವರೆಲ್ಲ ಒಟ್ಟು ಸೇರಿಸಿ ಅವರಿಗೆ ಬಿಟ್ಟದ್ದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಕೊಡುವ ಕ್ರಮ ಉಂಟು. ನಿಮ್ಮದ್ದು ಕ್ರಮ ಹೇಗೆ ಅಂತ ಗೊತ್ತಾಯ್ತು. ನಮ್ಮದು ಕ್ರಮ ಈಗ ಗೊತ್ತಾಯ್ತಲ್ಲ. ನೀವು ಕೊಡುವ ಮನಸ್ಸುಳ್ಳವರಾಗಿ ಕೊಡುವುದಲ್ಲ, ಮತ್ತೆ ಬದಲಾಗಿ ಅವನ ಇಷ್ಟಾರ್ಥ ಏನು ದೃಪದನ ಚಂದ ನೋಡಬೇಕು. ಅಲ್ಲ, ನಾವು ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಕೊಟ್ಟೆವು. ಅದು ಹಾಗೆ ಹಾಗಂತ ಗುರುಗಳ ಮನಸ್ಸಿನಲ್ಲಿ ಇರುವಂತಹ ಆಸೆ ಇದಲ್ವಾ, ಅದಕ್ಕಾಗಿ ಇದನ್ನು ಕೊಡುವುದು. ಆಗ್ಲಿ, ಬಂದಿದ್ದೀರಿ ಎಂದಾದ್ರೆ ನಿನ್ನ ಕೇಳಿ ಅಡಕವಾಗಿರುವಂತಹ ಶಕ್ತಿಯನ್ನು ಮುರಿದೇರಿಯ ನೋಡೋಣ. ಬಂಧಿರದ ಸೆಳೆದಂಗ ಗುರು ಬರದೊಳಗಿರುವುದು ಹೆಜ್ಜೆಯ ಕಾಣಿಕೆಯ ಕೈಗೊಳ್ಳುವಂತಿರುತ್ತ ಮಣಿದ ಹೇಗೆ ನಿನ್ನದು ಮಾತಾಡಿ ಎಲ್ಲ ಮುಗಿಯಿತ? ಈಗ ಗಂಡು ಮಗ ಮಾಡಬೇಕಾದದ್ದನ್ನು ಮಾಡಿದ, ಅದಕ್ಕೆ ನಾನೀಗ ಇಷ್ಟನ್ನು ಮಾಡಿದ್ದು. ಇದಕ್ಕೆ ಹೇಳುದು ನಮ್ಮ ಜಾತಿ ಮಗ ಅಂತ. ಅಲ್ಲ, ಈಗ ಜಾತಿಯ ಸುದ್ದಿ ಅಂತ ಹೇಳಿದ್ರೆ ದೃಪದನನ್ನು ಒಂದು ಬೀಳಿಸುವುದಕ್ಕೆ ವರ್ತಮಾನ ಕಾಲದಲ್ಲಿ ಇದರಲ್ಲಿ ಯಾರಿದ್ದಾರೆ? ಅಲ್ಲ, ಇದರಲ್ಲಿ ಯಾರಿಲ್ಲ, ಅದಕ್ಕೆ ನಾನು ಬಂದದ್ದು. ಈಗ ಗೊತ್ತಾಯ್ತಲ್ಲ, ಈಗ ಬಂದಿದ್ದೇನೆ. ನಿನ್ನಲ್ಲಿ ಇನ್ನೂ ಹೆಚ್ಚು ಮಾತಿಲ್ಲ. ಅಲ್ಲ, ನಿನ್ನಲ್ಲಿ ಹೆಚ್ಚಾಯ್ತು ಅಂತ. ಯಾವುದು? ಅದಕ್ಕಾಗಿ ನಿನ್ನನ್ನು ಕರೆದೊಯ್ಯುವುದಕ್ಕಾಗಿ ಬಂದಿದ್ದೇನೆ. ತಡ ಮಾಡುವುದಿಲ್ಲ. ನಿನ್ನನ್ನು ಸೆರೆ ಹಿಡಿದು ಗುರುಗಳಲ್ಲಿ ಗುರುಗಾಣಿಕೆಯಾಗಿ ಒಪ್ಪಿಸಿದ್ದೇನೆ. ಸಂತೋಷದಿಂದ ಸ್ವೀಕಾರ ಮಾಡಬೇಕು. ನನ್ನ ಮೆಚ್ಚಿನ ಶಿಷ್ಯ, ನನ್ನ ಆತ್ಮೀಯ ಶಿಷ್ಯ, ಬಾಯಿ ತುಂಬ ಹೊಗಳಿದ್ದೇನೆ. ಮಿತ್ರ ದ್ರೋಹಿ ದೃಪದ, ನನ್ನ ಜೀವನ ಸಾರ್ಥಕ್ಯವಾಯಿತು. ನನ್ನ ಕಾಲ ಕೆಳಗೆ ಬೀಳುವಂತಹ ಸ್ಥಿತಿಯನ್ನು ನಾನು ಒದಗಿಸಿಬಿಟ್ಟನಲ್ಲ ನಿನ್ನನ್ನು. ಈಗಲಾದರೂ ದ್ರೋಣನ ಯೋಗ್ಯ
ಯೋಗ್ಯತೆ ಏನು ಎನ್ನುವುದನ್ನು ಅರ್ಥವಿಸಿಕೊಳ್ಳಿಯ. ನನ್ನ ಎಡೆಕಾಲಿನಿಂದ ನಿನ್ನ ಎದೆಗೆ ತಿಳಿಯಬಹುದಿತ್ತು. ನಾನು ತಿಳಿಯುವುದಿಲ್ಲ, ನಿನ್ನಂತೆ ಮೂರ್ಖನ. ನೀನೊಬ್ಬ ಕ್ಷಾತ್ರಿಯ ವಂಶದ ಧರ್ಮಪೀಠದಲ್ಲಿ ಕುಳಿತುಕೊಂಡೆ ಎನ್ನುವಂಥ ಭರವಸೆಯಿಂದಲೇ ಹೇಳುತ್ತಾ ಇದ್ದೇನೆ. ಹಾಗಿದ್ರೆ ಈ ಕಾಲದಲ್ಲಿ ನೀನೇ ಆಲೋಚನೆಯನ್ನು ಅಧಿಕಾರ, ಐಶ್ವರ್ಯ, ಸಂಪತ್ತುಗಳು ಎನ್ನುವುದು ಯಾರಿಗೂ ಶಾಶ್ವತವಲ್ಲ. ಬಾಲ್ಯದಲ್ಲಿ ಆಡಿದ ನುಡಿ ಬಡವರಾಗಿ ನಿನ್ನ ಮನೆಬಾಗಿಲಿಗೆ ಬಂದಾಗ ನನಗೊಂದು ಪಾನೀಯವಾಗಿ ಕೊಡಬೇಕು ಎನ್ನುವ ಸಂಪ್ರದಾಯವಲ್ಲ. ನನ್ನ ಹೃದಯವನ್ನು ಚುಚ್ಚುರುಡಿಗಳಿಂದ ಆಡಿ ನಿಂದಿಸಿದಂಥ ಪಾಪಿ ನೀನು. ನಿನ್ನಂತಹ ಮಿತ್ರದ್ರೋಹಿ ಯಾರೂ ಇರಬಾರದು. ಸಂಪತ್ತು ಬರುವುದು ಮತ್ತೆ ಅದನ್ನು ಉಳಿಸಿಕೊಳ್ಳಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಿದ್ದರೆ ಈ ಬ್ರಾಹ್ಮಣ ವಿದ್ಯೆಯಿಂದ ಪಡೆದು ಏನು ಮಾಡಿದ್ದಾನೆ ಎನ್ನುವಾಗಿ ನೀನೇನು ಮಾಡಿದೆಯಲ್ಲ. ಹಣಕ್ಕಿಂತಲೂ ವಿದ್ಯೆಯನ್ನು ಕಲಿತೆ ಅಂತಾದರೆ ಯಾವ ಮೂಲೆಯಾದರೂ ಒಂದು ದಿನ ಅವನಿಗೆ ಮರ್ಯಾದೆ ಸಿಗುತ್ತದೆ ಎನ್ನುವುದಕ್ಕೆ ನಾನು ನಿದರ್ಶನವಾಗಿದ್ದೇನೆ. ದೃಪದ ನನ್ನ ಶಿಷ್ಯನಿಂದಲೇ ನಾನು ಆಡಿದಂಥ ವಚನವನ್ನು ಪೂರೈಸಿದವನಿದ್ದೇನೆ. ಎಲ್ಲಿ ಹೋಯ್ತು ನಿನ್ನ ಧರ್ಮ? ಎಲ್ಲಿ ಹೋಯ್ತು ಅಧಿಕಾರ? ಎಲ್ಲಿ ಹೋಯ್ತು ನಿನ್ನ ಸಿಂಹಾಸನ? ಹಾಗಿದ್ರೆ ನನ್ನ ಕಾಲಬುಡಕ್ಕೆ ನಿನ್ನನ್ನು ನಾನು ತಂದೊಪ್ಪಿಸಿದ್ದೇನಲ್ಲ. ಹಿಂದೆ ಜನರಿಗೆ ಕಣ್ಣಿ ತಿಳಿಯಿದೆ ಇಂದು ವಿದ್ಯಾಧನ ಮಹತ್ವವ. ಹನ್ನೆ ರಾಜರ ಹಣ ಮೇಲಾಯ್ತೆ ಮಗುಳೀಗ ಸಂದಿದೆ ನಾನೆಂದ ಬಾಳೆಯು. ಮುಂದೆ ನಿನ್ನಯ ರಾಜ್ಯವೆನಗಾಯ್ತೆಂದು ಅರ್ಧವ ನಾಡು ನಡೆಯೆಂದಿರುತ್ತ ಕಳುಹಿದನು. ದೃಪದ, ನಿನ್ನ ಮೇಲೆ ನನಗೆ ಒಂದೇ ಸಿಟ್ಟು. ಯಾವತ್ತು ಒಬ್ಬ ವ್ಯಕ್ತಿ ಜೀವಮಾನದಲ್ಲಿ ಅಪಮಾನವನ್ನು ಸಹಿಸಿಕೊಂಡೆ ಅಂತಾದರೆ ವರ್ಷಗಳು ಕಳೆದು ಹೋದರೂ ಅವಳು ಹಣಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲ, ಸಂಸಾರಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲ. ಯಾರನ್ನೊಬ್ಬ ನಂಬುಗೆಯ ವ್ಯಕ್ತಿಯಾಗಿ ಭಾವಿಸಿಕೊಂಡನೋ ಆ ನಂಬುಗೆಯ ವ್ಯಕ್ತಿಯ ತನ್ನ ಪ್ರಾಣಕ್ಕೆ ಆಪತ್ತನ್ನು ಕೊಡುತ್ತಾನೆಂದಾದರೆ ಅವನ ಮೇಲೆ ಗುರಿ ಇರ್ತದೆ ಎನ್ನುವುದಕ್ಕೆ ಇವತ್ತು ನಿನ್ನ ವಿರುದ್ಧವಾಗಿ ನಾನೇ ಬಂದವನೇ ಇದ್ದೇನೆ. ಅಧಿಕಾರ, ರಾಜ್ಯ, ಆಡಿದ ನುಡಿಯನ್ನು ನಾನು ಪಾಲಿಸಿಕೊಂಡಿದ್ದೇನೆ. ಪಾಂಚಾಲ ನಗರ ಇವತ್ತು ನನ್ನ ಸ್ವಾಧೀನವಾಗಿ ಹೋಯಿತು. ನಿನಗೆ ಅಧಿಕಾರ ಉಂಟು? ಈಗ ನಿನ್ನ ಪೀಠದಲ್ಲಿ ನಾನು ಕುಳಿತುಕೊಳ್ಳಬಹುದಿತ್ತು. ಮನೆ ಇಲ್ಲದವ, ಗತಿ ಇಲ್ಲದವ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವನಿಗೆ ಒಬ್ಬ ಬಡ ಬ್ರಾಹ್ಮಣ, ಏನು ಆಗುವುದಿಲ್ಲ ಅಂತ ಭಾವಿಸಿಕೊಂಡೆಯ? ಕೇವಲ ವಿದ್ಯಾಸಂಪನ್ನತೆಯಿಂದ 105 ಸಿಬ್ಬಂದಿರನ್ನು ಸಿದ್ಧಪಡಿಸಿದ್ದೇನೆ. ಯಾಕೆ? ಛಲ. ಈ ಛಲದಿಂದಲೇ ನಿನ್ನನ್ನು ಬೇರ್ಪಡಿಸಿದ್ದೇನೆ. ಹಾಗೆಂತೇಳಿ ಏನೂ ಇಲ್ಲದಂತೆ ನಿನಗೆ ಮಾಡುವುದಿಲ್ಲ. ನಿನ್ನ ಪೂರ್ಣವಾದಂತಹ ಪಾಂಚಾಲ ನಗರ ನನ್ನ ಸ್ವಾಧೀನವಾಗಿ ಹೋಯಿತು. ಎಡವೆಯ ಹುಡುಗಾಟಿಕೆಯ ಬುದ್ಧಿ ನನಗುಂಟಪ್ಪ. ಯಾವುದೋ ನಿಮಿತ್ತವಾಗಿ ನೀನು ಹೋಗಿದೆ ಅಂತ ಆದರೆ ನಿನ್ನಂತಹ ಕಡುಮೂರ್ಖ ನಾನಲ್ಲ. ನನಗೆ ಹೃದಯ ಶ್ರೀಮಂತಿಕೆ ಉಂಟು. ಇಕೋ, ನಿನ್ನದೇ ಆದಂತಹ ಪಾಂಚಾಲ ನಗರದ ಅರ್ಧ ರಾಜ್ಯವನ್ನು ನಾನು ನಿನಗೆ ನೀನು ಕೊಡ್ಲಿಲ್ಲಲ್ಲ. ಒಂದು ಹೊತ್ತಿಗೆ ಬೇಕಾದ ವಿತ್ತ ಕೊಡ್ಲಿಲ್ಲಲ್ಲ. ಇಕೋ, ಅರ್ಧ ರಾಜ್ಯ ಇದು ನಿನಗೆ. ನಿನ್ನ ಮುಖ ನೋಡಿ, ನಿನ್ನ ಕೈ ಅಪ್ಪಿ, ನಿನ್ನನ್ನು ಬಿಗಿದಪ್ಪಿ ಮಾತನಾಡುವ ಸ್ಥಿತಿಯಲ್ಲಿ ದ್ರೋಣನಿಲ್ಲ. ಈಗ ನಾನು ಸಾಮಾನ್ಯ ದ್ರೋಣನಲ್ಲ, ದ್ರೋಣಾಚಾರ್ಯ ಎನ್ನುವ ಜಗತ್ತಿಗೆ ನಾನು ಪಾತ್ರನಾದವನಿದ್ದೇನೆ. ಮುಖ ಏನು? ಹೋದನ ಇವ ಒಮ್ಮೆ ಆಲಂಗಿಸುವುದಕ್ಕೆ ಬಂದ. ಮನಸ್ಸಿರ್ಲಿಲ್ಲ ನನಗೆ. ಆದರೆ ಎಲ್ಲಿ ಆದರೂ ಅವ ಹೇಳಿದ ಹಾಗೆ ನಾನು ಮಾಡದೆ ಉಳಿದ್ರೆ ಇನ್ನೊಮ್ಮೆ ಬಂದವ ಕಟ್ಟಿದ್ರೆ ಅವನ ಶಿಷ್ಯ ಆಗಲಿ. ಬಹಳಷ್ಟು ಮಾತಾಡಿದ. ಇಷ್ಟು ಮಾತಾಡಬೇಕು ಅಂತ ಇತ್ತಾಯೇನು ಅವನಿಗೆ? ಇಲ್ಲದಿದ್ರೆ ಅವನಿಗೆ ಸಮಾಧಾನ ಆಗುದಿಲ್ಲ. ಸಮಾಧಾನಕ್ಕೆ ಬೇಕಾಗೆ ಮಾತಾಡಿದ್ದು. ಅಂದಿನ ಸಭೆಯಲ್ಲಿ ನಾನು ಇವನನ್ನು ಹೀಯಾಳಿಸಿದೆ. ಆ ಪ್ರತೀಕಾರವನ್ನು ಈಡೇರಿಸುವುದಕ್ಕೆ ಇವತ್ತು ಕಾಲವನ್ನು ನಿರೀಕ್ಷಿಸ್ತಾ ಇದ್ದ. ಸಿಕ್ಕಿತಲ್ಲ ಅವನಿಗೆ ಕಾಲ. ಆದರೆ ದೃಪದ ಸತ್ತಂತೆ ಪಾಪ.
ಆದಂತ ಅವಮಾನ ಸಹಿಸುವುದಕ್ಕೆ ಸಾಧ್ಯ ಇಲ್ಲ, ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕ್ಷತ್ರಿಯ ಕುಮಾರನಿಗೆ ಇವೊಬ್ಬ ದ್ವಿಜ ಬ್ರಾಹ್ಮಣ ಇಷ್ಟು ಮಾಡ್ತಾನೆ ಎಂದಾದ ಮೇಲೆ ಆಯ್ತಲ್ಲ, ಪಾಲು ಮಾಡಿ ಆಯ್ತಲ್ಲ. ಅರ್ಧ ರಾಜ್ಯ ಅವನಿಗೆ, ಅರ್ಧ ಇವನಿಗೆ, ಅವನೇ ಪಾಲು ಮಾಡಿದ್ದಾನೆ. ಗಂಗಾ ತೀರದಲ್ಲಿರುವಂತಹ ದಕ್ಷಿಣ ಭಾಗದಲ್ಲಿರುವ ಅರ್ಧ ರಾಜ್ಯ ನನಗೆ, ಉತ್ತರ ಭಾಗದಲ್ಲಿರುವುದು ಅವನಿಗೆ. ಆಗಲಿ, ಇದಕ್ಕೊಂದು ಪ್ರತೀಕಾರವನ್ನು ಮಾಡಲೇಬೇಕು. ಇವನಿಗೆ ಸರಿಯಾದಂತಹ ಶಿಕ್ಷೆ ವಿಧಿಸಲೇಬೇಕು. ನನ್ನಿಂದ ಹೋರಾಟ ಮಾಡಿ ಆ ಮೂಲಕವಾಗಿ ಜಯವನ್ನು ಸಂಪಾದನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಬದಲೊಂದು ದಾರಿಯನ್ನು ಹುಡುಕಲೇಬೇಕು. ನೋಡೋಣ. ಯಾಗವೊಂದನ್ನು ಸಂಕಲ್ಪ ಮಾಡಿದ್ದೇನೆ. ಆ ಯಾಗಕ್ಕೆ ಪೌರೋಹಿತ್ಯ ಮಾಡುವುದಕ್ಕೆ ಬೇಕಾದವರು ಬೇಡವೆ? ಯಾರಾದರೂ ಇದ್ದಾರೆ ಎನ್ನುವ ಹಾಗೆ ಅರಸುತ್ತಾ ನಡೆಯುತ್ತೇನೆ ಮುಂದೆ. ನನಗೆ ನಿದ್ದೆ ಇಲ್ಲದ ಸಮಯ ಎಷ್ಟಾಗಿ ಹೋಯಿತು. ತಿನ್ನುವುದಕ್ಕೆ ಆಹಾರ ಯಾವುದು ಬೇಡ ಅಂತ ಆಗ್ತದೆ. ಒಟ್ಟಿನಲ್ಲಿ ಮನಸ್ಸು ಒಂದು ಸ್ಥಿಮಿತದಲ್ಲಿಲ್ಲ, ಸ್ಥಿರತೆಯಲ್ಲಿಲ್ಲ. ಕನಸಿನಲ್ಲಿಯೂ ಕಾಣುವುದು ಆ ದ್ರೋಣ. ಅವನಿಗೆ ಸರಿಯಾದಂತಹ ಪ್ರತೀಕಾರವನ್ನು ಮಾಡಲೇಬೇಕು. ನಮ್ಮ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದಂತಹ ಗಂಡು ಮಕ್ಕಳನ್ನು ಪೂರ್ವ ತಯಾರಿಸಿ ಬೇಕಾದಂತಹ ಸಿದ್ಧತೆಯನ್ನು ಮಾಡಿ ಆ ಮೂಲಕವಾಗಿ ನನ್ನನ್ನು ಕಟ್ಟಿ ತರುವುದಕ್ಕೆ ಕಳುಹಿಸಿಕೊಡ್ತಾನೆ ಎಂದಾದ್ರೆ ಇದೆಲ್ಲ ಕೊಟ್ಟು ಮಾಡಿದ್ದಲ್ವಾ? ಅದಕ್ಕೆ ಬೇಕಾದಷ್ಟು ಮಂದಿಗಳಿದ್ದಾರೆ. ನೀವು ಕೊಡ್ತೇನೆ ಎನ್ನುವ ಹಾಗೆ ಒಂದು ಆಶ್ವಾಸನೆ ಹೇಳಿದ್ರೆ ಸಾಕು, ನಾನಿದ್ದೇನೆ ಅಂತ. ಆದರೆ ಯಾಗ ಸಂಕಲ್ಪ ಮಾಡಿದ್ದೇನೆ. ಈ ಸಮಯದಲ್ಲಿ ವೈದಿಕರು ಬೇಡವಾ, ಬೇಕಾದಂತಹ ಬ್ರಾಹ್ಮಣರು ಬೇಡವಾ? ಹಾಗಾಗಿ ಇಳೆಯಲ್ಲಿ ಸುತ್ತುವರಿದೆ ಯಾರು ಸಿಗ್ತಾರಂತ. ಕೆಲವರಲ್ಲಿ ಹೇಳಿದೆ, ಯಾರೂ ಒಪ್ಪಿಕೊಳ್ಳುವುದಕ್ಕೆ ಮುಂದೆ ಬರಲಿಲ್ಲ. ಯಾಕೆಂದ್ರೆ ದ್ರೋಣನಲ್ಲಿ ನಾವು ಯಾವತ್ತೂ ಹಗೆತನ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ ಹೇಳಿದ್ರು. ಸ್ವಲ್ಪ ಹೆಚ್ಚು ಕೊಡ್ತೇನೆ ಎನ್ನುವ ಹಾಗೆ ಹೇಳಿದ್ರು, ಬರಲಿಲ್ಲ. ಆಮೇಲೆ ಸಿಕ್ಕಿದ್ರಲ್ಲ ಯೋಪಾಜಯರು. ಈ ಸಮಯದಲ್ಲಿ ಅವರು ಬಂದು ಪೌರೋಹಿತ್ಯವನ್ನು ಮಾಡಿದ್ದಾರೆ. ಪೂರ್ಣಾಹುತಿಯ ಕಾಲಕ್ಕೆ ಅಗ್ನಿಕುಂಡದ ಮಧ್ಯ ಭಾಗದಿಂದ ಇರುವರು ಗಂಡು ಮಕ್ಕಳು ಹುಟ್ಟಿ ಬಂದಿದ್ದಾರೆ. ಒಬ್ಬನು ಗಂಡು, ಮತ್ತೊಬ್ಬಳು ಹೆಣ್ಣು. ಮಕ್ಕಳನ್ನು ಪಡೆಯುವಂಥ ಅಪೇಕ್ಷೆ ಈ ಮೊದಲೇ ನನಗಿತ್ತು. ಆದರೆ ಗಂಡು ಮಗುವಿಗೆ ದೃಷ್ಟದ್ಯುಮ್ನ ಎನ್ನುವ ಹಾಗೆ ಹೆಸರನ್ನು ಇರಿಸಿದ್ದೇನೆ. ಹೆಣ್ಣು ಮಗು ಯಜ್ಞ ಸಂಭವೆ, ಯಜ್ಞ ಮಧ್ಯದಿಂದ ಉದ್ಭವಿಸಿ ಬಂದವಳು. ಹಾಗಾಗಿ ಈ ಸಮಯದಲ್ಲಿ ದ್ರೌಪದಿ ಎನ್ನುವ ಹಾಗೆ ಹೆಸರನ್ನು ಇರಿಸಿದ್ದೇನೆ. ಈಗ ನನಗೆ ಇರುವಂತಹ ಉದ್ದೇಶ ಒಂದೇ, ದ್ರೋಣನಿಗೆ ಸರಿಯಾದಂತಹ ಪಾಠವನ್ನು ಕಲಿಸಲೇಬೇಕು. ಆಮೇಲೆ ದ್ರೋಣನ ಶಿಷ್ಯನಾದಂಥ ಅರ್ಜುನ ಇದ್ದಾನಲ್ಲ, ಅವನನ್ನು ನನ್ನವನನ್ನಾಗಿಸಿ ಮಾಡಬೇಕು. ಹಾಗಾಗಿ ಈ ದೃಷ್ಟದ್ಯುಮ್ನನನ್ನು ಮಾತ್ರವಲ್ಲ, ಉಳಿದವರನ್ನೆಲ್ಲ ಸೇರಿಸಿಕೊಂಡು ಆ ಗುರುಕುಲಕ್ಕೆ ವಿದ್ಯೆ ಕಲಿಯುವುದಕ್ಕೆ ಬೇಕಾಗಿ ನಾನೇ ಕಳುಹಿಸಿಕೊಡ್ತೇನೆ. ಬೇಕಾದಂತಹ ವಿದ್ಯೆಯನ್ನು ಆರ್ಜಿಸಿ ಬರುವಂತಹ ಕಾಲಕ್ಕೆ ಈ ಹಗೆತನವನ್ನು ತೀರಿಸಿಕೊಳ್ಳುವುದು ಹೇಗೆ ಅಂತ ಕಾಲವನ್ನು ನಿರೀಕ್ಷಿಸುತ್ತಾ ಇರಬೇಕು. ನೋಡೋಣ ಮುಂದೆ ಏನಾಗ್ತದೆ. ಯಾರಲ್ಲಿ ಒಂದು 10 ಕಾಯಿ ಕೊಡಿ ಇವನಿಗೆ. ಯಾವುದಕ್ಕೆ? ಕಾಯಿ ಅಲ್ಲ, ಕಾಯಬೇಕು, ಪುರೆಯಬೇಕು, ಪೋಲಿಸಬೇಕು. ಏನು ವಿಚಾರ ಹೇಳಿ ನೋಡೋಣ. ಒಡಿಯಾ
ನುಡಿವೆ ದೊರೆಯೇ ನುಡಿವೆ ದೊರೆಯೇ ಅಡವಿಯ ಬಲಿಯೇ ಕಾಡಿನ ಜಾಗರಿ ಬೇಡಿನ ಕೂಡಿ ಮೃಗಗಳ ಓಡುವ ಬಗೆಗಳ ಆಡುತ್ತಲಿರುವವು ನಾಡನೆಗೆಳಿದೆವು ನುಡಿವೆವು ದೊರೆಯೇ ಅಡವಿಯ ಬಲಿಯೇ ಒಡಿಯ ನಮಗೆ ಇನ್ನು ನೌಕರಿ ಬೇಡ ಒಡಿಯ ಯಾಕೆಂತ ಹೇಳಿದ್ರೆ ಕಾಡು ಪ್ರದೇಶದಲ್ಲಿ ಇರುವುದಕ್ಕೆ ಕಷ್ಟ ಆಗಿದೆ ಒಡಿಯ. ಹೌದಾ? ಹೌದು ಒಡಿಯ. ಏನು ಕಷ್ಟ? ಏನು ಹೇಳಪ್ಪ ಒಡಿಯ, ಏನು ಹೇಳವ್ರೆ? ಅದು ನೀವು ಜಾಗ ಕೊಟ್ಟಿದ್ದೀರಿ. ಹೌದು. ಯಾವ ರೀತಿಯಲ್ಲಿ ನೀವು ಬದುಕಬೇಕು ಎನ್ನುವುದು ದಾರಿಯನ್ನು ತೋರಿಸ್ತೇನೆ ಅಂತ ನೀವು ಹೇಳಿದ್ದೀರಿ. ನೀವೇ ಒಂದು ಮಾತು ಹೇಳಿದ್ದೀರಿ, ಕೈ ಮೊಸರಾದ್ರೆ ಬಾಯಿ ಕೆಸರು ಅಂತ ಹೇಳಿದವರು ತಾವು ತಾನೆ. ಹಾಗೆ ಹೇಳಿಲ್ಲ ನಾನು. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ. ಈಗ ಕಿವಿ ಕೇಳದಕ್ಕೆ ನಾನು ಹೊಣೆ ಅಲ್ವ, ಗೊತ್ತಾಯ್ತಲ್ಲ? ಆಚೆ ಆಯ್ತಾ? ಆಚೆ ಆದ್ರೆ ಕಷ್ಟ ಆಗುದು. ಬುದ್ಧಿ ಮತ್ತೊಂದು ಮಾತು ಹೇಳಿ, ದುಡಿದೊಣ್ಣೆ ಮಾರಾಯ ಅಂತ. ದುಡಿದೊಂದು ಮಹಾರಾಯ ಮಾರಾಯ ಅಂತ. ಹಾಗೆ ಕೈ ಮಾಸರಾದರೆ ಬಾಯಿ. ಅವ ಹೇಳಿ ಆಯ್ತು ಅದನ್ನು. ಅದನ್ನೇ ಮುಗಿಸಿದೆ ಒಡೆಯ. ಆಯ್ತು ಒಡೆಯ ಕೊಟ್ಟ ಜಾಗದಲ್ಲಿ ಕೃಷಿ ಮಾಡ್ಬೇಕಲ್ಲ. ಹೌದು. ಹಾಗೆ ಮಾಡಬೇಕು ಅಂತ ಮಾಡುವುದಲ್ಲ, ನಿಮಗೆ ಬದುಕುವುದಕ್ಕೆ ಬೇಕಾಗಿ. ಹೌದು ಒಡೆಯ ಮಾಡಿದೆ ಒಡೆಯ. ನೋಡ್ಬೇಕು ಒಡೆಯ, ಕಣ್ಣಿಗೆ ಕಾಣದಷ್ಟು ಕೃಷಿ ಆಗಿದೆ. ಮತ್ತೆ ಇಷ್ಟು ಅಳು ಯಾಕೆ ಒಡೆಯ? ಅದು ಕಣ್ಣಿಗೆ ಕಾಣಕ್ಕೆ ಮಾತ್ರ, ತಿನ್ನಕ್ಕಿಲ್ಲ ಒಡೆಯ. ಕಾಣಕ್ಕೆ ಕಾಣಕ್ಕೆ ಕಾಣುವುದಕ್ಕೆ ಮಾತ್ರ. ಹೌದು ಯಾಕೆ ಇಲ್ಲ? ತಿನ್ನಕ್ಕಿಲ್ಲ. ಕಳ್ಳರು ಕದ್ದುಕೊಂಡು ಹೋಗ್ತಾರೆ. ಕಳ್ಳ ಕಾಕ ನಾವಿದ್ದಲ್ಲಿ ಬಂದ. ಇವರಿರುವಾಗ ಯಾರು ಕಳ್ಳರು? ಅವ ದೊಡ್ಡ ಕಳ್ಳ ಅಂತ ಆಯ್ತಲ್ಲ, ಅವ ಸಣ್ಣ ಕಳ್ಳ ಅಂತಲ್ಲ. ಹಾಗಲ್ಲ, ನಮ್ಮ ಭದ್ರವಾದಂತ ಆಳ್ವಿಕೆಯಲ್ಲಿ ಅಂತದ್ದಕ್ಕೆ ಅವಕಾಶ ಇಲ್ಲ. ಇಲ್ಲ ಮೇಲಿಂದ ಹಕ್ಕಿ ಮಿಕ್ಕಿಗಳ ಉಪದ್ರ ಇಲ್ಲ. ಮತ್ತೆ ಯಾರ ಕಾಟ ಅಂತ ಲೆಕ್ಕಾಗಿಯೋ, ಕಾಡು ಮೇಘಗಳ ಕಾಟ. ಹೌದೇ? ಯಾವುದೆಲ್ಲ ಬಂದಿದೆ? ಒಂದಲ್ಲ ಎರಡಲ್ಲ ಹಲವು ಮೃಗಗಳು ಬಂದೈತೆ. ಕಾಡಿನ ಮೃಗಗಳು. ಏನು ನಿನ್ನ ತೀರ್ಮಾನ ಈಗ? ಕಾಡಿನ ಮೃಗಗಳೆಲ್ಲ ಬಂದು ನಮ್ಮ ಕೃಷಿಯನ್ನೆಲ್ಲ ನಾಶ ಮಾಡಿದೆ ಬುದ್ಧಿ. ಹಾಗಾಗಿ ನಾವೆಲ್ಲರೂ ಆದಷ್ಟು ಬೇಗ ಊರು ಬಿಡುವ ಲಕ್ಷಣ. ಬೇಡ ಬೇಡ ಏನು ಭಯ ಪಡಬೇಡಿ. ನಿಮಗೆ ಬಂದಂತಹ ಕಷ್ಟವನ್ನು ದೂರೀಕರಿಸಬೇಕಾದ ನನ್ನ ಆದ್ಯ ಕರ್ತವ್ಯ. ನಾನು ಈ ವಿಚಾರದಲ್ಲಿ ಸ್ವಲ್ಪ ಹಿಂದುಳಿದಿದ್ದೇನೆ. ಯಾಕೆ ಬಲ್ಲಿರ? ಸಪ್ತ ವ್ಯಸನಗಳಲ್ಲಿ ಬೇಟೆ ಎನ್ನುವುದು ಒಂದು. ಹಾಗಾಗಿ ಆಡಬಾರದೆಂದೇನೂ ಇಲ್ಲ. ನಮಗೆ ಕಷ್ಟ ಕೋಟಲೆಗಳನ್ನು ಕೊಡುತ್ತಿರುವಂತಹ ಮೃಗಗಳನ್ನು ವರ್ಷಕ್ಕೆ ಒಂದಾವರ್ತಿ ಭೇಟಿಯನ್ನಾಡಿ ಆ ಮೂಲಕವಾಗಿ ತರೆಯಲೇಬೇಕು. ಮತ್ತೆ ಕೆಲವು ಸಲ ನಾನೇ ಹೇಳಿದ್ದೇನೆ, ಎಲ್ಲಾ ಮೃಗಗಳನ್ನು ಕೊಲ್ಲುವುದು ಸರಿಯಲ್ಲ, ಅದು ಯುಕ್ತವಲ್ಲ. ಯಾಕೆಂದ್ರೆ ಇನ್ನು ಮುಂದಿನ ಮಕ್ಕಳಿಗೆ ಈ ಪ್ರಾಣಿಗಳನ್ನೆಲ್ಲ ನೋಡ್ಬೇಕಿದ್ರೆ ಪ್ರಾಣಿ ಸಂಗ್ರಹಾಲಯ ಇಲ್ಲ. ಹಾಗೆಂದು ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಕಾಡೇ ಇಲ್ಲದಿದ್ದರೆ ಪ್ರಾಣಿಗಳು ಇರುವುದು ಎಲ್ಲಿಂದ? ಚಿತ್ರಪಟದಲ್ಲಿ ನೋಡಬೇಕಾದಂತಹ ಸ್ಥಿತಿ ಬಂದಿತ್ತು. ಅಂತದಕ್ಕೆ ಅವಕಾಶವನ್ನು ಮಾಡಿಕೊಡುವುದಲ್ಲ. ಸಕಲ ಸಿದ್ಧತೆಯಿಂದ ನಿಮ್ಮ ಜೊತೆಯಲ್ಲಿ ನಾನೇ ಬರ್ತೇನೆ. ಭಂಜಿಸುವ ಶಿಖೆಯಂತೆ ಬಂದು ಶಿಖಂಡಿ ಮಣಿದೆಂದ
ಶಿಖಂಡಿಯನ ಮನಗಳು ಶ್ರೇಯೋ ಉತ್ಸಾಹಿತನಾಗಿ ನಿಮ್ಮನ್ನು ಕಾಣಬೇಕೆಂಬ ಉದ್ದೇಶದಿಂದ ಬಂದಾಗ ನೋಡಿದ್ರೆ ಕಾಡ ಜನಾಂಗದವರ ನಾಯಕರು ಇದ್ದಾರೆ. ನಿಜ. ನೀವಾದರೂ ವೀರೋತ್ಸಾಹದಿಂದಲೇ ಸಿದ್ಧರಾಗಿದ್ದೀರಿ. ಮಿತವಾದಂತಹ ಬಳಗ ಉಂಟು. ಯಾಕೆ ಈ ಉತ್ಸಾಹ? ಯಾವಾಗಲಿಗೆ ಹೊರಡಿ ಹೇಳಬಹುದೇ ತಾತ? ಮಗನೇ ಮಗನೇ, ಓ ನೋಡಿ ಇವರೆಲ್ಲ ಬಂದು ಸೇರಿದ್ದಾರೆ. ಕಾರಣ ಏನು ಮಲ್ಯ? ಏನದು ಮಗು? ಉದ್ವೇಗ ಭರಿತನಾಗಿ ಹೊರಟು ನಿಂತದ್ದು ಹೌದು ನಾನು. ಇವರೆಲ್ಲ ನನ್ನ ಪ್ರಜೆಗಳು. ಪ್ರಜೆಗಳಿಗೆ ಬಂದದ್ದು ನಾವು ನಿಮ್ಮ ಕಾಡಾಡಿಗಳ ಹಾಗಿದ್ದಾರೆ. ಹೌದಪ್ಪ, ಅವರು ಕಾಡಿನಲ್ಲಿಯೇ ಇರುವುದು. ನಾವು ಕಾಡಿನಲ್ಲಿ ಪರಿಚಯ ಆಯ್ತಾ ಇವನದ್ದು? ಪರಿಚಯ ಆಯ್ತಾ? ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ನೋಡಿ ಅಲ್ಲ, ಗೊತ್ತಾಗದ ಕಾರಣವೇ ಅರ್ಥ ಆಗಲಿಲ್ಲ ಅಂತ ಗೊತ್ತಾಯ್ತು ನನಗೆ. ಹಾಗಾಗಿ ಕೇಳಿದ್ದು. ಇವ್ರು ಯಾರು? ಚಿಕ್ಕ ಒಡೆಯರು. ಚಿಕ್ಕವಡ ನಮ ನಮ ಎಂತದ್ದು? ನಮ ನಮ ಅದು ನಮ್ಮ ನಮ್ಮ ಹೀಗೆ ಹೀಗಂತದ್ದು. ನೀವು ನಿಮಗೆ ನಮಸ್ಕಾರ ಮಾಡುವ ಕ್ರಮ ಹೇಳಲಿಲ್ವೇನೋ? ಎರಡು ಕೈಯನ್ನು ಮುಗಿದು ಹೇಳಬೇಕು ತಲೆಬಾಗಿ. ಆಯ್ತು ಆಯ್ತು. ನಮ ನಮ ಎಂತದ್ದು? ನಮೋ ನಮಃ. ನಮೋ ನಮ. ಗೊತ್ತಿಲ್ಲದ ಪದ ಬಳಕೆ ಮಾಡಬೇಡ. ಅಡ್ಡ ಬಿದ್ದೇನು ಮಗು, ಅವರನ್ನು ದೂರಿ ಪ್ರಯೋಜನ ಇಲ್ಲ. ಯಾಕೆ? ಯಾಕಪ್ಪಯ್ಯ? ಅವರಿಗೆ ವಿದ್ಯೆ ಎನ್ನುವುದು ಗೊತ್ತಿಲ್ಲ. ಹಾಗೆಂದು ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಈ ಪೂರ್ವದಲ್ಲೇ ನಾನು ಮಾಡಿಕೊಟ್ಟಿದ್ದೇನೆ. ಮನಸ್ಸಿಲ್ಲ, ಮನಸ್ಸು ಬೇಕಲ್ಲ. ಸರಿ ಮಾಡಬೇಕು ಅಂತ ಮನಸ್ಸಿಲ್ಲ. ಸರಿ ಮಾಡುವುದಕ್ಕೆ ಬೇಕಾಗಿಯೇ ಬೇಕಾದಷ್ಟು ಮಂದಿಗಳನ್ನು ನಾನು ನಿಯೋಜಿಸಿದ್ದೇನೆ. ಆದ್ರೂ ಅವ ಸರಿಯಾದದ್ದು ಮಾತ್ರ ಅಲ್ಲದೆ ಇವರು ಸರಿಯಾಗಿ ನಮಗೆ ಸರಿಯಾಗ್ಲಿಕ್ಕೆ ಅವಕಾಶವೇ ಇಲ್ಲ. ಹಾಗೆ ಕಾಡಾಡಿಗಳಾಗುವ ಹಾಗೆ ಬದುಕಬೇಕು ಅಂತ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಹೀಗೆ ಆಯುಷ್ಯ ಮುಗಿಸುವ ಅಂತ ಅವರ ಸ್ಥಿತಿ. ಏನು ಬಂದಂತೆ? ಈಗ ಕಾಡು ಮೃಗಗಳಿಂದ ಹಾವಳಿ ಅಧಿಕವಾಗಿದೆ. ಬೆಳೆಯೆಲ್ಲ ನಷ್ಟವಾಗುತ್ತಾ ಉಂಟು. ನಮಗೆ ಬದುಕುವುದಕ್ಕೆ ಬಹಳ ಕಷ್ಟವಾಗಿದೆ. ಹಾಗಾಗಿ ನಮ್ಮ ಕಷ್ಟವನ್ನು ದೂರೀಕರಿಸಿ ನಮಗೆ ಇಷ್ಟವನ್ನು ಒದಗಿಸಿಕೊಡ್ಬೇಕು ಅನ್ನುವಂತ ಉದ್ದೇಶದಿಂದ ಆ ಸ್ಥಾನವನ್ನು ಸೇರಿದ್ದಾರೆ. ಅದಕ್ಕೆ ಹಾಗಾಗಿ ನಾನು ಹೋಗದೆ ಉಳಿದ್ರೆ ಅವರ ಕಷ್ಟ ದೂರ ಆಗ್ತದ? ಕರಭಾರವನ್ನು ಕೊಡುವವರು. ಹೌದು. ಪ್ರಜರ ಸಂಕಷ್ಟವನ್ನು ದೂರ ಮಾಡಬೇಕಾದ್ದು ಅರಸನಾದವನಿಗೆ ಕರ್ತವ್ಯ. ನಿಜ. ಹಾಗಾಗಿ ಬೇಟೆಗೆ ಹೊರಟು ನಿಂತಿದ್ದೇನೆ ಮಗನೇ. ಇಷ್ಟು ಉತ್ಸಾಹಿತನಾಗಿ ನೀನು ಮಧ್ಯಪ್ರವೇಶ ಮಾಡಿದೆಯಲ್ಲ, ಏನು ವನಪಾಲಕರಿಗುಂಟಾದಂತ ಭಯ ಅದನ್ನು ದೂರಗೊಳಿಸುವುದಕ್ಕಾಗಿ ಅವನೇ ಪಾಲಕನಾದಂತ ನೀಡಲ್ಲುವುದೇ? ನಿನ್ನ ಮಗ ನಾನಿದ್ದೇನೆ. ಎನಗಾಜ್ಞೆಯ ಕೊಡು. ಕೆಟ್ಟ ಮೃಗಗಳನ್ನು ನಷ್ಟಗೊಳಿಸಿ ಇವರೆಲ್ಲರಿಗೆ ಒದಗೆ ಅಂತ ಸಂಕಷ್ಟವನ್ನು ಪರಿಹಾರ ಮಾಡ್ತೇನೆ. ಸಾಕು. ಕೇಳಿದ್ಯಾ? ಮಾತು ಕೇಳಿದ್ಯಾ? ಗೊತ್ತಾಗಿದೆ. ಇವರು ಮಧ್ಯಪ್ರದೇಶದಿಂದ ಬಂದು ಅಧಿಕ ಪ್ರಸಂಗಿ. ನಿನಗೆ ಸಾಹಿತ್ಯ ನಾನು ಹೇಳಿ ಬರ್ತೇನೆ. ನೀವು ಬಂದದ್ದು ಗೊತ್ತಾಯ್ತಾ? ರಾಜಸ್ಥಾನಕ್ಕೆ ಬಂದದ್ದು. ನಾವು ರಾಜಸ್ಥಾನಕ್ಕೆ ಬಂದದ್ದು. ಹೌದು. ಮಧ್ಯಪ್ರದೇಶ ಮಾತನಾಡ್ತೀಯ? ಮುಖ ಅವನಿಗೆ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಸಾಮಾನ್ಯ ಪ್ರಜ್ಞೆ ಇಲ್ಲ. ಒಟ್ಟಿನಲ್ಲಿ ಬರುವ ಮೊದಲವನ ಮುಖ ಹೇಗಿತ್ತು? ಮುದುಡಿದ ಕಮಲದ ಹಾಗಿತ್ತು. ಈಗ ಕಮಲ ಆಗಲಿದೆ. ಯಾಕೆ ಅಲ್ವಾ? ಕಮಲ ಆಗಲಿದೆ. ನನ್ನ ಮಾತು ಕೇಳಿ ಕೇಳಿ ಅಭ್ಯಾಸ ಆಗಿದೆ. ಯಾಕಂದ್ರೆ ನನ್ನ ಜೊತೆಯಲ್ಲಿಯೇ ಇರುವವರು ಸದಾ ಕಾಲ ನೀವು ಹೊರಟಾಗಲೇ ಉತ್ಸಾಹಿತರು. ಹೌದು. ನಾನೇ ಹೊರಟೆ ಎನ್ನುವಾಗ ಹುಡುಗ ಅಲ್ವಾ? ಮತ್ತೆ ನನ್ನ ಜೊತೆಯಲ್ಲಿ ಬರುವುದಕ್ಕೆ ಸ್ವಲ್ಪ ಭಯ ಉಂಟು ಅಂತ. ಏಕಾಗ್ತದೆ. ಈ ಯಜಮಾನನ ಜೊತೆಯಲ್ಲಿ ಅನವರತವು ಇದ್ದುಕೊಳ್ಳುವುದಕ್ಕೆ ಸ್ವಲ್ಪ ಭಯ ಇರ್ತದೆ. ಯಾವನಿಗೆ ಸುಮಾರು ದೂರ ನಿಲ್ಲುವುದು ಕ್ರಮ. ಅದು ಕ್ರಮ. ನನ್ನ ಜೊತೆಗಾದ್ರೆ ಹಾಗಲ್ಲ. ಒಟ್ಟಿನಲ್ಲಿ ಯಜಮಾನನ ಮತ್ತೆ ಕೆಲವರಲ್ಲಿದ್ದಾರೆ ಮಗನೇ. ಹೇಗೆ? ಯಜಮಾನ ಬರುವಾಗ ಹಾಗೆ ಹೀಗೆ ಅಂತ ಮತ್ತೆ ಹೋಗಿ ಚಾಪೆ ಹಾಕಿ ಮಲಗು. 4 ಸಲ ಹಿಂದೆ ಮುಂದೆ ಓಡ್ತಾರೆ. ಅಲ್ಲ, ಅವರಿಗೆ ಗೊತ್ತಾಗ್ತದೆ ಹೌದು ಇವ ಯಾಕೆ ಹಿಂದೆ ಮುಂದೆ ಓಡ್ತಾನೆ ಅಂತ. ಇದು ಏನೋ ಬೇಕಿತ್ತು ಅಂತ. ಹೌದು. ಆಗ್ಲಿ ಮಗನೇ, ನಿನ್ನ ಉತ್ಸಾಹದ ನುಡಿಗಳನ್ನು ಕೇಳಿದಾಗ ಪರಮ ಸಂತೋಷವಾಯಿತು. ನಾನು ಒಂದು ಹೆಜ್ಜೆ ಮುಂದೆ ನಿಂತು ಮಾಡಬೇಕಾದಂತಹ ಕಾರ್ಯವನ್ನು ನನ್ನ ಮಗನಾಗಿದ್ದುಕೊಂಡು ನೀನು ಪೂರೈಸುವಲ್ಲಿ ಮುಂದಾಗ್ತಿ ಎಂದಾದ್ರೆ ಇದಕ್ಕಿಂತ ಹೆಚ್ಚಿನದಾದಂತಹ ಸಮಾಧಾನ ಬೇಕಾ ಹೇಳು? ಯಾಕೆಂದ್ರೆ ಕಾಡಿಗೆ ಕಳುಹಿಸಿಕೊಡುವುದಕ್ಕೆ ನನಗೆ ಮನಸ್ಸು ಇಲ್ಲ.
ಮನಸ್ಸಿಲ್ಲ ಅಂತ ಯಾಕೆ? ಯಾವ ತಂದೆಗೆ ಆಗ್ಲಿ ತಾಯಿಗೆ ಆಗ್ಲಿ, ಈಗ ನಾನಾದ್ರೂ ಸಹಿಸಿಕೊಂಡೇನು. ಆ ಕೌಸವಿ ಇದ್ದಾಳಲ್ಲ ಅಮ್ಮ, ಹೌದಲ್ಲ, ಎಲ್ಲಿದ್ದಾನೆ ಮಗ ಎಲ್ಲಿದ್ದಾನೆ ಮಗ ಅಂತ ಕೇಳಿದ್ರೆ ಅವಳನ್ನು ಒಂದು ಸಮಾಧಾನ ಪಡಿಸುವುದು ಬಹಳ ಕಷ್ಟ ಮಗನೇ. ಸ್ವಲ್ಪ ಕರುಣೆ ಹೆಚ್ಚು. ಈ ಗಂಡಸರಿಗಾದ್ರೂ ಒಂದು ಸಮಾಧಾನ ಅಂತ ಬರ್ತದೆ, ಹೆಣ್ಣು ಮಕ್ಕಳನ್ನೆಲ್ಲ ಸಮಾಧಾನ ಪಡಿಸುವುದು ಬಹಳ ಕಷ್ಟ. ತಾಯಿ ಮನಸ್ಸಿಂದ ಮಾತಾಡುದಲ್ಲ. ಹೌದು, ರಾಜಕೀಯದಲ್ಲಿರುವಾಗ ಅವರನ್ನು ಸಮಾಧಾನ ಪಡಿಸಿ ಅಂತಪುರಕ್ಕೆಲ್ಲ ಹೋಗುವುದಕ್ಕಾಗ್ತದ? ಹೋಗಿ ಬಂದವ ಬರುವ ಅಪ್ಪಗಳು ಏನು ಮಾಡಿದ ಮಗನೇ? ಆದ್ರೆ ಒಂದುಂಟು, ಕತ್ತಲಾಗುವ ಮುನ್ನ ಬಂದು ಸೇರ್ಬೇಕು, ಅವರಿಗೆ ಬಂದಂತಹ ಕಷ್ಟವೂ ದೂರ ಆಗ್ಬೇಕು. ಮತ್ತೆ ನೀನು ಶಾಸ್ತ್ರ ಕೋವಿದ, ಹೇಗೆ ಯುದ್ಧ ಮಾಡಬೇಕು, ಹೇಗೆ ಭೇಟಿಯಾಡಬೇಕು, ಹೇಗೆ ಬಾಣ ಪ್ರಯೋಗಿಸಬೇಕು ಅನ್ನೋದು ಪಾಠವಾಗಿದ್ದೀನಿ. ಹೌದಲ್ಲ, ಮೆಚ್ಚಿದ್ದೇನೆ. ಹೋಗಿ ಬಾ, ಪೂರ್ಣಾಶಿ. ನೀವು ಶಾಂತಿ ಇರಬೇಕು. ನನಗೆ ಒಂದು ತಲೆ ಬಿಸಿ ಇತ್ತು, ಏನು ಮಾಡುವ ಅಂತ. ನೀವು ಹೀಗಿರಬಾರದು. ಇನ್ನು ನನ್ನದ್ದಿಲ್ಲ, ಏನಿಲ್ಲ. ನೀವು ಬರುವಾಗ ಒಂದು ಹೊಸ ಮುಖ ಆಗಿರ್ಬೇಕು. ಹೌದು, ನಾನು ಇನ್ನು ಸುದ್ದಿ ಇಲ್ಲ. ನಾನು ಕಾಯ್ತಾ ಇದ್ದೆ ಯಾರ ಇದನ್ನು ಹೊಣೆಯನ್ನು ಒಪ್ಪಿಸುವುದು ಅಂತ. ಸಾಮಾನ್ಯರಿಗೆಲ್ಲ ಕೊಟ್ರೆ ಮುಂದುವರಿಸುವುದು, ಸಲ ಒಪ್ಪಿಕೊಳ್ಳುವುದು ಸುಲಭ ಮಗನೇ, ಮುಗಿಸುವುದೇ ಕಷ್ಟ ಅಲ್ವೋ? ಒಪ್ಪಿಕೊಳ್ಳುವಾಗ ಬಹಳ ಉಲ್ಲಾಸ ಆಗ್ತದೆ, ಸಮಯಕ್ಕಾಗ್ತದೆ ಅಂತಿರು. ಅಲ್ಲ, ಮೊದಲವರು ಮುಗಿಸುವುದಕ್ಕಾಗ್ತದೆ. ಹಾಗಿರಬಾರ್ದು. ನಾವು ಯಾರು ಏನು ಮಾಡಿ ನಾವು ಮುಗಿಸಿ. ನಮಗೊಂದು ಪ್ರಜ್ಞೆ ಇಲ್ವಾ? ಅಷ್ಟು ಬೇಕು. ಆದಿತ್ತಲ್ಲ, ಹೋಗಿ ಬನ್ನಿ. ಆಗಿದಲ್ವಾ? ನಾನು ಬರುವುದಿಲ್ಲ, ನನ್ನ ಮಗ ಜೊತೆಯಲ್ಲಿ ಬರ್ತಾನೆ, ಗೊತ್ತಾಯ್ತಲ್ವಾ? ಇನ್ನವ ನಿಮ್ಮಲ್ಲಿ ಮಾತಾಡ್ತಾನೆ. ಹೌದೌದು, ನಾನು ಬರ್ತೇನೆ. ಹೌದು, ಯಾವ ಕಡೆಗೆ? ಬೇಟೆಗೆ ಅವ ಜೊತೆಯಲ್ಲಿ ಬರ್ತಾನೆ. ಏನು ಬರಿಗೆ ಅಲ್ಲಿ ಉಂಟು. ಅಯ್ಯ ಅಲ್ಲ, ಮತ್ತೆ ಅಲ್ಲಿರ್ಲಿಕ್ಕೆ ನಿನಗೆ ಆಯ್ತಿರೋದು ಅಲ್ಲ. ನನ್ನಪ್ಪ ಹೇಳಿದ್ರು, ನೀನು ಹೋಗುವಾಗ ನೀನು ಬರಿ ಕೈಯಲ್ಲಿ ಹೋಗು, ಮತ್ತೆ ಅಲ್ಲಿ ಬೇಕಿದ್ರೆ ತಕೊಂಡು ಹೋಗು ಉಂಟು. ಎಲ್ಲಿಗೆ? ಮನೆಯಿಂದ ಪುನಃ ಹೋಗಿ ತರುವುದು ಅಲ್ಲ, ಇಲ್ಲದ್ರೆ ಸುಮ್ಮನೆ ಯಾಕೆ ಸುಮ್ಮನೆ? ಹೌದಾ? ಈಗ ಬೇಕಾಗಿ ಬಂದು ಏನು ನೀವು ದೂರ ಇರೋದ್ರಿಂದ ಮನೆಗೆ ಹೋಗಿದ್ದೆ. ನಾನು ಎಲ್ಲರೂ ಹೋಗುದಿದ್ರೆ ನಾನು ಒಬ್ಬ ಯಾಕೆ? ನೀವೊಂದು ಕುಂಟು ಕಾರಣ ಕೊಡಬೇಡ. ಕೈಯಲ್ಲಿ ಆಯುಧರದ್ದಕ್ಕೆ ಏನೇನೋ ಕಾರಣಗಳು ಅಲ್ಲವಾದ ಎಲ್ಲರಲ್ಲಿ ಇರುವಾಗ ನನಗೆ ಯಾಕೆ? ಈಗ ಎಲ್ಲರೂ ಊಟ ಮಾಡಿದ್ರು ಅಂತ ನೀವು ಊಟ ಮಾಡದೆ ಕೂತ್ಕೊಳ್ತೀಯ. ಊಟ ಒಂದು ಬೇಕು. ಊಟಕ್ಕೆ ಮುಂದೆ ನಿಮ್ಮಲ್ಲೆಲ್ಲ ಉಂಟೇನೋ ಆಯುಧ? ಆಯುಧೆಲ್ಲ ಉಂಟು. ಏನುಂಟು? ಈಟಿ ಕಟರಿ ಕೋಟಿ ಪೂಜೆ. ಅವರಲ್ಲಿ ಕೇಳಿದ್ದ ಹೌದು? ನೀನು ಯಾಕೆ ಮಾತಾಡಿದ್ದು? ನಾನು ಕೇಳಿದ್ದ ಅವರಲ್ಲಿ ಅಲ್ಲ. ಅವರು ಉಂಟು, ಅವರಲ್ಲಿ ಇಲ್ಲ. ಅವನಿಗೆ ಕೊಡಲಿ, ಏನು ಕೊಡಲಿ? ಅವನಲ್ಲಿ ಹೇಗೂ ಈ ಕಾಲ ನಿನ್ನಲ್ಲೆಂತದ್ದು? ನನ್ನಲ್ಲಿ ಅದೆಂತದ್ದು? ಅದೆಂತದ್ದು? ಇದರ ಕಿವಿಗೆ ಮದ್ದಾಗೋದು, ಆಮೇಲೆ ಬಾಯಿಗೆ ಬೆಂಕಿ ಕೊಡುದು, ಡಾಮ್ ಡೂಮ್ ಪುಸ್ಕು ಅಂತ. ಅದೇ 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 ಅದರಿಂದ ಬಂದೂಕಾಗುದು. ಬಂದೂಕಾಯಿ ಸಾಕಾಗ್ತದ? ಸಾಕಾಗ್ಲಿಕ್ಕಿಲ್ಲ. ಬಲೆ ಉಂಟೇನೋ? ಬಲೆ ಆಯ್ತು. ಯಾವ ಬಲೆ ಉಂಟು? ಹಾಸು ಬಲೆ, ಬೀಸು ಬಲೆ, ಕೋಟು ಬಲೆ, ಅಂಚು ಬಲೆ, ಇಂಚು ಬಲೆ, ಎಲ್ಲ ವಿವರಣೆಗಳು. ಹಾಸು ಬಲೆ ಅಂದ್ರೆ ಏನು? ಹಾಸಿ ಬಗೆ ಅಂತ. ಬೀಸು ಬಲೆ ಅಂದ್ರೆ ಏನು? ಬೀಸಿ ಬಗೆ ಅಂತ. ಕೋಟು ಬಲೆ ಅಂದ್ರೆ ಏನು? ಕೋಟು ಬಲೆ ಉರುಟಿನ. ಅಂಚು ಬಲೆ ಅಂದ್ರೆ ಏನು? ಹಂಚಿನ. ಇಂಚಿ ಬಲೆ ಅಂದ್ರೆ ಏನು? ಇಂಚಿ ಬಲೆ ಮುಂದೆ ಬರು. ಮಿತ್ತ ಬಲೆ ಅಂದ್ರೆ ಏನು? ಮೇಲೆ ಕಟ್ಟು. ತೀರ್ಥ ಬಲೆ ಅಂದ್ರೆ ಏನು? ಕೆಳಗೆ ಕಟ್ಟುವುದು. ಎಲ್ಲ ಉಂಟಲ್ಲ ಇವನ ಉತ್ತರ. ಕೇಳಿದ್ದೆಲ್ಲ ಪಟ 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 ಉತ್ತರ ಎಲ್ಲ ಉಂಟು ನಮ್ಮಲ್ಲಿ. ಬೇಡ ಅಂತ ನೀನು ಇತ್ತೀಚೆಗೆ ವ್ಯವಸಾಯದ ದೂರ ಇದ್ದಿ ಅಂತ ಗೊತ್ತಾಯ್ತು. ಹೌದು. ಹಾಗಂತ ಹಣ ತಂದು ನೀ ಮರೆತಿಲ್ಲ. ಇಲ್ಲ ಇಲ್ಲ. ಎಲ್ಲ ನಿನಗೆ ಕಂಠಪಾಠವಾಗಿ ಉಂಟು. ಹೌದು. ಹೌದಾ? ಒಳ್ಳೆ ಜೊತೆ ಹೇಗಿದ್ದಾರೆ ನಿನಗೆ? ಆಯ್ದು ಆಯ್ತು, ಬೇಕಾದಂತ ಬಲೆಗಳಾಯ್ತು. ಯಾಕೆಂದ್ರೆ ಮಾಡುದು ನಾಯಿ. ಏಟೆಗೆ ಮುಖ್ಯ ಬೇಕಾದ್ದು ನಾಯಿ. ಹೇಗೆ ಊರ ನಾಯಿಯೋ? ಮರಿ ಹಾಕಿದ ನಾಯಿ. ಮರಿ ಹಾಕಿದ ನಾಯಿ. ಅದು ಹೆಚ್ಚು ಜೋರಾಗಿರ್ತದೆ. ಹೌದೌದು. ಇಲ್ಲಿ ನಾಯಿ ಯಾರು? ಅಲ್ಲ, ನಾಯಿ ಎಲ್ಲಿಟ್ಟು? ಇಲ್ಲಿ ನಾಯಿ ಇಲ್ಲ. ಮತ್ತೆ ನಾಯಿ ಆವತ್ತೇ ನಮ್ಮಲ್ಲಿ ಇದ್ದದ್ದು ಹೋಯ್ತು. ಮತ್ತೆ ಈಗ ನಾಯಿಗೆ ಮಾಡ್ತೀವಿ. ನೀವು ಹೋಯ್ತಾನೆ ಅವ ನಾಯಿಗ ಅಲ್ಲ, ಮತ್ತೆ ನಾಯಿ ಮಾಡುವಂತ ಕಾರ್ಯವನ್ನು ಇವ ಮಾಡ್ತಾನೆ. ಎಲ್ಲ ಮಾಡ್ತಾನೆ. ಯಾವ ಪದದಲ್ಲಿ ಯಾವ ಪ್ರಾಣ ಉಂಟು ಅಂತ ಇವನಿಗೆ ಗೊತ್ತಾಗ್ತದೆ. ನೀ ಹೇಳುವಾಗ ವಾಕ್ಯ ಪೂರ್ತಿ ಮಾಡಿ ಹೇಳ್ಬೇಕು. ನಾಯಿ ಮಾಡುವ ಕೆಲಸ ಎಲ್ಲ ಮಾಡ್ತಾನೆ. ನಾಯಿ ಬೇಟೆಯಲ್ಲಿ ಯಾವ ಕೆಲಸ ಮಾಡ್ತೋ ಅದನ್ನು ಮಾಡ್ತಾನೆ. ಪ್ರಾಣಿ ಯಾವ ಪದದಲ್ಲಿ ಉಂಟು ಅಂತ ಇವನಿಗೆ ಅರ್ಥ ಆಗ್ತದೆ. ವಾಸನೆಯನ್ನು ಗ್ರಹಿಸುವ ಮೂಲಕವಾಗಿ ಹೇಳುವಂತ ಸಾಮರ್ಥ್ಯ ಉಂಟು. ಅಷ್ಟು ಗೊತ್ತುಂಟಲ್ಲ? ಸಾಕಾಗ್ತದೆ. ನಮಗೆ ಎಂತವರೇ ಬೇಕಾದ್ದು. ಇನ್ನು ದೊಡ್ಡ ಮಾಡ್ಬೇಕೇನೋ? ಹೊರಡಿ. ದೇವರು ಮುಂದೆ, ದೇವರು ಮುಂದೆ, ದೇವರು ಮುಂದೆ, ದೇವರು ಮುಂದೆ ಬರಬೇಕು. ಹದ ದಿನದ ಝಣದ ಝಣದ
ಶುಚಿಬದ್ಧವಾಗಿ ರಾಗ ಮಾಡಲಿಕ್ಕೆ ಎಂತ ಸುಯಿ ಸುಯಿ ಅಂತದ್ದು. ಅದೇ ಗಾಡಿ ಗಾಡಿ ಎಲ್ಲೆಲ್ಲ ಹೋಗ್ತದೆ ಅಂತ ಗೊತ್ತಾಗಲ್ಲ. ವೇಗವಾಗಿ ನಾವು ನುಗ್ಗುವಾಗ ಹೌದು ನಮ್ಮನ್ನು ಹಿಂದಕ್ಕೆ ಹೌದು ಒಡೆಯ ಹಿಂದೆ ಸಾಗುವಂತ ಗಾಡಿ ಹೌದು ಅದರ ರವ ಹಾಗುಂಟು. ಹೌದು ಸುಯಿ ಸುಯಿ ಎನ್ನುವ ಹಾಗೆ ಸುಯಿ ಸುಯಿ ಅಂತ ಇವ 9 ರಂಧ್ರದಲ್ಲಿ ಗಾಳಿ ಬಿಡ್ತಾನೆ. ಇವ ಅದು 9 ಏನಾಯ್ತು ನಿನಗೆ? ಮೂಗು ಬಾಯಿ ಅಂತ 3 ತೂತುಂಟು ಮೂರೇ? ಗಾಳಿ ಹೋಗುವುದು ಆಯಾಸ ಆಗಿ ಅಬ್ಬಾಸ್ ಹೇಗಾಯ್ತು? ಭರ್ಜರಿ ಬೇಟೆ. ಏನು ಮಾಡಿದ್ರಿ ನೀವೆಲ್ಲ? ಹೊಸ ಬೇಟೆ ಹೇಳಿ ಹೇಳಿ ಹೇಳಿ. ಹೊಸ ಬೇಟೆ. ಹೊಸ ಬೇಟೆ ಹೊಸ ಬೇಟೆ ಹೌದು. ಏನು ಮಾಡಿ? ಎಂತದ್ದು ಬೇರೆ ನಾನು ಏನು ಎಲ್ಲಿ ಬೇಟೆಯಾಡಿದೆ ಎಂತ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಏನು ಮಾಡಿ? ಅಷ್ಟು ರಭಸದಲ್ಲಿ ಏನೆಲ್ಲ ಮಾಡಿದೆ ಅಂತ ನೀನೇನು ಮಾಡಿದ್ಯಾ? ರಾಜೆ ನಾನು ಈಟು ದೂರದಿಂದ ಆಟ ದೂರದಿಂದ ನೋಡುವಾಗ ಅಲ್ಲಿ ಒಂದು ಹುಲಿ ಮರಿ ಆಯ್ತು. ಹುಲಿ ಅದರಲ್ಲಿಲ್ವೇನೋ? ನನಗೆ ಏನು ಹೆದರಿಕೆ ಇಲ್ಲ. ಮತ್ತೆ ಅದರ ಬಾಲ ಹಿಡಿದು ಈ ಕಡೆ ಎಳ್ದೆ ಎಲ್ಲೂ ಎಳ್ದು ಜಬಳಕ್ ಅಂತ ಹೊಡೆದೆ. ಸತ್ತೇ ಹೋಯ್ತು ಹುಲಿ. ಹೌದೇನೋ? ಹೌದು. ನೀ ಕಂಡ ಹುಲಿ ಎಷ್ಟು ಎತ್ತರ ಇತ್ತ? ಇಷ್ಟು ದಪ್ಪ ಮೂತಿ ಹೋಗಿ ಹೀಗಿರೋದು ಬಾಲ ಬಾಲ ಇಷ್ಟೇ ಇರೋದು. ಹೆಗ್ಗಣವನ್ನು ಎತ್ತಿ ಬಡಿದು ಹುಲಿ ಅಂತ ಹೇಳ್ತಾನ. ಹೆಗ್ಗಣ ಹೌದು. ಅಲ್ಲ ಮತ್ತೆ ಯಾರು ಹೇಳಿದ್ರು ಹುಲಿ ಮರಿ ಅಂತ ಹುಲಿ. ಅದು ಹಾಗೆ ನನಗೆ ಗೊತ್ತಾಯ್ತು ನೀನು ಯಾಕೆ ಹೇಳಿದೆ ಅಂತ. ಓ ಯುವರಾಜ ಬೇಟೆಯಾಡುತ್ತಾ ಬರುವಾಗ ಹೌದು ಅವನ ತನುವಿಗೆ ಆಯಾಸವಾದರೆ ಹಾ. ಅದರ ಪರಿಹಾರಕ್ಕಾಗಿ ಹೌದು. ಹಾಸ ಉದ್ಭವಿಸುವುದಕ್ಕಾಗಿ ಮಾಡಿದ ಹಾಸ್ಯ. ಅದೇ ಒಡಿಯ ಅದೇ ಒಡಿಯ ನಿನ್ನಲ್ಲಿ ನಗು ಧರಿಸಬೇಕು ಎನ್ನುವುದಕ್ಕಾಗಿ ಹೌದು ಒಡಿಯ ಬೇಟೆಯಾಡಿದ್ರೇನು? ಹೌದು. ಮಾಂಸ ತೆಕ್ಕೊಂಡ್ರ? ಮಾಂಸ ಸ್ವಲ್ಪ ಸ್ವಲ್ಪ ನಾವು ತೆಕ್ಕೊಂಡು ಯಾವ ಯಾವ ಮಾಂಸ? ನಾವು ಒಳ್ಳೆ ಮಾಂಸ ಒಳ್ಳೆ ಒಳ್ಳೆ ಮಾಂಸ. ಹೌದೌದು. ಬೇರೆ ಬೇರೆ ಮೃಗಗಳನ್ನು ಮತ್ತೆ ಪರಿಪರಿ ಮೃಗಗಳ ಬೇಟೆಯನ್ನು ಆಡುತ್ತಾ ಮತ್ತೆ ಹೌದಾ ಅಲ್ವೋ? ಮತ್ತೆ ನಾವು ಇಷ್ಟ ತನಕ ನಿಮ್ಮಲ್ಲಿ ಒಂದು ಈ ರೀತಿಯಾಗಿ ಉತ್ಸಾಹ ಗೊತ್ತಾಗ್ಲಿಲ್ಲ. ನೀವು ವಾ. ಮಾಂಸವನ್ನೆಲ್ಲ ಪ್ರಾಣಿಗಳ ತುಂಡು ಮಾಡಿ ಮಾಂಸವನ್ನು ಕಟ್ಟು ಮಾಡಿ ತಕೊಂಡು ಹೋದ್ರ? ಕೆಲವರೆಲ್ಲ ದೋಸ್ತುಕೊಂಡು ಹೋದ್ರು, ಹಾ. ಕೆಲವರಿಗೆ ಬೇಕಾದಷ್ಟು ಇಟ್ಟುಕೊಂಡಿದ್ದಾರೆ. ಇಟ್ಟುಕೊಂಡಿದ್ದಾರೆ. ಒಳ್ಳೆಯದು. ಹೌದು. ಆಯಾಸ ಆಯ್ತಾ ನಿಮಗೆ? ಸ್ವಲ್ಪ ಆಯಾಸ ಒಡಿಯ ಮನೆಯಿಂದ ನೆನಪಾಗ್ತದ? ಮನೆ ನೆನಪು ಮನೆ. ಹಾಗಾದ್ರೆ ನೀವು ನಿಧಾನವಾಗಿ ಮನೆಗೆ ಹೋಗಿ ಬಿಡಾರಕ್ಕೆ ಹೋಗ್ತೇವೆ. ಬಿಡಾರಕ್ಕೆ ಹೋಗಿ. ಇಲ್ಲ, ಕರೆ ಬಂದರೆ ಈ ಕಡೆ ಬರ್ತೇವೆ. ನನಗೆ ಸ್ವಲ್ಪ ತಿರುಗಾಡಿ ಬರಬೇಕು ಅಂತ ಆಗಲಿ ಒಡಿ ಆಗಲಿ ಒಡಿ ನೋಡೋಣ ಹಾಗೆ ಅಂತೆ. ಆಗಲಿ ಒಡಿ. ಹಾಗಿದ್ರೆ ನಾವೆಲ್ಲ ಮನೆಗೆ ಹೋಗುದು. ಅಪರಿಗೆ ತಿಳಿಸಿ ಈ ಹುಡುಗ ಬರ್ತಾನೆ ಅಂತ ಹೇಳಿ. ಆಯ್ತು 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 ಆಯ್ತು. ಹೋಗಿ. ಹಾ. ಇಲ್ಲ, ಉತ್ಸಾಹಿತರಾಗಿಯೇ ಬಂದಂತಹ ಬೇಟೆಗಾರರು ಅವರಿಗಿರುವಂತಹ ಸಂಕಷ್ಟವೆಲ್ಲ ದೂರವಾದ ಕಾಲಕ್ಕೆ ತಮಗೆ ಬೇಕಾದಂತಹ ಮಾಂಸವನ್ನು ಸಂಗ್ರಹ ಮಾಡಿಕೊಂಡು ಮನೆಯತ್ತ ತಾವು ನಡೆದವರು. ನಾ ಸ್ವಲ್ಪ ಮುಂದೆ ಹೋಗಬೇಕು ಎನ್ನುವಂಥ ಭಾವವುಳ್ಳವನಾಗಿ ಧಾವಿಸಿ ಮುಂದೆ ಬಂದರೆ
ನಮ್ಮ ಸೀಮೆ ದಾಟಿ ಬಂದರು ಅಂತ ಆಯ್ತು ನನಗೆ. ಮನದಿ ಹಿಗ್ಗಿದನಾಗ ಮನದಿ ಹಿಗ್ಗಿದನಾಗ ಕರ್ಣಿಗೇಶ್ವರನ ನಾ ಕಣು ಮನದಿ ನೋಡಿ ಧ್ಯಾನಿಸಿಕೊಂಬ ಬಲು ಭಾಗ್ಯ ಕನುವಾಯಿತಿ ಬೇಟೆ. ಕರ್ಣಿಗೇಶ್ವರನ ನಾ ಕಣು ಮನದಿ ನೋಡಿ ಧ್ಯಾನಿಸಿಕೊಂಬ ಬಲು ಭಾಗ್ಯ ಕನುವಾಯಿತಿ ಬೇಟೆ ಎಂದು ದೇಗುಲ ಹೊಕ್ಕು ಧ್ಯಾನಿಸಿದನೊಂದು ಕಡೆಗೆ ಪಾಂಚಾಲವನ್ನು ಉಳಿದು ಬಹುದೂರ ಬಂದವ ಬಸವಗರನು ಹಂತಕಾರಿಗಳ ಉತ್ಸಾಹ ಸಾಧಿಸವೇ ಸಿದ್ದನ್ನೇ ಗೊತ್ತು ಮಾಡದ ಹಾಗಾಯಿತಲ್ಲ. ಬಂದು ಸೇರಿದ್ದೆಲ್ಲಿಗೆ ಅಂತ ನೋಡುವಾಗ ದಾಶಾರ್ಣ ದೇಶ ವ್ಯಾಪ್ತಿಯೊಳಗೆ ನಾ ಬಂದಿದ್ದೇನೆ ಎನ್ನುವುದು ನಮಗೆ ಅರ್ಥವಾಗ್ತದೆ. ಸುತ್ತನ ಪ್ರಕೃತಿಯನ್ನು ಕಾಣುವಾಗ ಶ್ಯಾಮಲ ವರ್ಣದಿಂದಪ್ಪುವಂತ ಪ್ರಕೃತಿಯು ನನ್ನ ಮನವನ್ನು ತುಂಬುತ್ತಲಿದೆ. ಉತ್ಸಾಹಿತನಾಗಿ ಅನುಭವಿಸುತ್ತಾ ಮುಂದೆ ಬರುತ್ತಿರುವಾಗ ಓ ಆ ಕಡೆಯಲ್ಲಿ ಕಾಣುವುದೇನು ಕರ್ಣಿಕೇಶ್ವರನ ಆಲಯ ಇದು. ಅಂದ್ರೆ ಶಂಕರ ದೇವರು ತಾನೇ ಕಾರಣಿಕ ಉಳ್ಳವನು ಎಲ್ಲೋ ನಾ ಕೇಳಿದ್ದೇನೆ. ಅಂತವನ್ನೆಂದು ಕಂಡು ಆರಾಧಿಸಬಹುದಾದ ಒಂದು ಸುಕಾಲ ಸುಯೋಗ ನನಗೆ ಸಂಪ್ರಾಪ್ತವಾಯಿತು ಅಂತಾದೇನು. ಒಮ್ಮೆ ಶಂಕರನನ್ನು ಬಗೆಯಿಂದ ಸ್ತುತಿಸ್ತೇನೆ. ಶಂಕರ ಪಾರ್ವತೀವರ ದರ್ಪಕಾರಿಯೇ ಶರ್ವ ಮೃಡ ಗಂಗಾಧರನೇ ಮದ ಗರ್ವ ಧ್ವಂಸನೆ ಸ್ಥಾಣು ಪರಶಿವ ಕರುಣಿಗೆ ವರನೆ ಸರ್ವದ ನೀನೆನ್ನ ಏಳ್ಗೆಗೆ ನಿರ್ವಿಕಾರದ ಗೊಳದೇರಗಿದು ಪೂರ್ವಿಯಲ್ಲಿ ಮಮ ಗೀತೆಯುಳಿದೆಂದೆನು ಮಣಿದಿರ್ತ ಪಾರ್ವತೀವರ ಹೇಗಂದ್ರಪ್ಪ ಹರನೇ ಸ್ಥಾಣುವೆ ಶಂಕರನೇ ಕಲಿಮಲಹಾರಕರು ನೀನು. ಲೋಕದಲ್ಲಿ ಯಾರು ಶರಣಾಗತರಾಗಿ ನಿನ್ನ ಅಡಿದಾವರಿಗಳನ್ನು ಧ್ಯಾನಿಸುತ್ತಾರೋ ಅಂಥವರಿಗೆ ಸಕಲ ಇಷ್ಟವನ್ನೂ ಕರುಣಿಸುವ ಭಕ್ತಾಭೀಷ್ಟ ಫಲಪ್ರದಾಯಕ ಪಾರ್ವತೀವರನೇ. ನಿನಗಲ್ಲದೆ ನಾನು ಅನ್ಯರಿಗೆ ಹೇಗೆ ಶರಣಾಗಲಿ? ನಿನ್ನ ಅನುಗ್ರಹ ಮೂಲವಾಗಿ ನನ್ನ ಹುಟ್ಟಾದುದು ಎನ್ನುವುದನ್ನು ನಾ ಕೇಳಿಬಲ್ಲವ. ಅದು ಮತ್ತೊಮ್ಮೆ ನಿನ್ನ ಭವ್ಯವಾದಂತಹ ಮೂರ್ತಿಯೇ ದಿವ್ಯವಾರ್ತೆಗೆ ಶಿರವಾಗಿದ್ದೇನೆ ಪ್ರಭೋ, ಶಿರವಾಗಿದ್ದೇನೆ. ನನಗೊಂದು ಸಮಸ್ಯೆ ಉಂಟು, ಪರಿಹಾರ ಇದ್ರೆ ಶಂಕರನಾದ ನಿನ್ನಿಂದ ಬ್ರಹ್ಮಾಂಡ ಭರಿತೋರ ಅಂತ ನಿನ್ನಿಂದ. ಆದ್ದರಿಂದ ಒಂದೇ ಮನಸ್ಸಿಂದ ಕೇಳ್ತೇನೆ, ನನಗೆ ಹೇಳಿಕೆಯನ್ನು ಕೊಡು. ಮುಂದಕ್ಕೆ ನನಗೆ ಉನ್ನತವಾದಂತಹ ಕೀರ್ತಿಯನ್ನು ಒದಗಿಸು. ಲೋಕದಲ್ಲಿ ಶಿಖಂಡಿಯ ಬದುಕಿಗೊಂದು ಸ್ಥಾಯಿಯಾದಂತಹ ಸ್ಥಾನವನ್ನು ಮಾನವನ್ನು ನೀ ಕೊಡು ಪ್ರಭೋ. ಪ್ರಭೋ ಶರಣು 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 ಶರಣು. ಅಬ್ಬ, ದೇಗುಲದ ದೇವರನ್ನು ನೋಡಿದ ಮೇಲೆ ಏನು ಸಮಾಧಾನವಾಗ್ತದೆ. ಯಾವ ಕ್ಷೇತ್ರಕ್ಕೆ ಹೊಕ್ಕರೂ ನಮಗೆ ಇಷ್ಟು ಸಮಾಧಾನ ಸರುವುದಿಲ್ಲ. ಈ ಕ್ಷೇತ್ರಕ್ಕೆ ಬಂದ್ರೆ ಆಗುವ ಸಮಾಧಾನವೇ ಬೇರೆ. ಆಹಾ, ಮನಸ್ಸನ್ನು ಕೆಳಗಿರಿಸಿ ದೇವನ ಪಾದಕ್ಕೆ ಅಭಿವಾದನೆ ಮಾಡಿದಾಗ ಪೂರ್ಣ ಸಮಾಧಾನ. ಸ್ವಲ್ಪ ಹೊತ್ತು ಇಲ್ಲಿ ಗುಡಿಯ ಬಳಿಯಲ್ಲೇ ಪದ್ಮಾಸನ ಬರೆದು ಕುಳಿತಿರ್ತೇನೆ. ಮತ್ತೆ ನಿಧಾನವಾಗಿ ಸಂಜೆ ಹೊತ್ತಿಗೆ ಊರು ಸೇರಿದಾಯ್ತು. ನೋಡೋಣ ಆ ಕಡೆಗೆ ಹೋಗ್ತೇನೆ. ಕನ್ಯೆಯರ ಜತೆಯನ್ನು ಸೇರುತ್ತ ಕರ್ಣಿಗೆ ಬರಗರ್ತಿಸೋಕೆ
ಹಿರಣ್ಯಮಣಿ ದಾರನ ಭೂಪಗೆ ಸನ್ನಹದಿ ನಡೆದಂದಳು ಎಂದಿನಂತೆಯೇ ಕರುಣಿಗೆ ಕರಗಲ್ತಿರುಗೆ ಹಿರಣ್ಯಮಣಿ ದಾಸಾರ ಭೂಪದೆ ಸನ್ನಹದಿ ನಡೆದಂದಳು ಸನ್ನಹದಿ ನಡೆದಂದಳು ಕನ್ನೆಯರ ಗತಿಯನ್ನು ಬೀರುತ್ತ ಕರ್ಣಿಗೆ ಕರಗತಿರುಗೆ ಹಿರಣ್ಯಮಣಿ ದಾದಾರ ಭೂಪತಿ ಸನ್ನಹದಿ ನಡೆದಂದಳು ಎಂದಿನಂತೆ ಹಿರಣ್ಯಮಣಿ ದಾದಾರ ಭೂಪತಿ ಸನ್ನಹದಿ ನಡೆದಂದಳ ಎಂದಿನಂತೆ ಕರುಣಿಗೆ ಈ ಭವ್ಯವಾದಂತಹ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕಾದರೆ ಪೂರ್ವ ಜನ್ಮದ ಸುಕೃತ ಫಲ ಬೇಕಂತೆ. ಆ ವಿಚಾರದ ಕುರಿತಾಗಿ ಆಲೋಚಿಸುವುದಾದರೆ ನಾ ಯೋಗವಂತಳೂ ಹೌದು, ಭಾಗ್ಯವಂತಳೂ ಹೌದು. ದಾಶಾರಣಪುರವಿದು. ಇದನ್ನಾಳುವವರು ನನ್ನ ಅಯ್ಯನಾದಂತಹ ಹಿರಣ್ಯವರ್ಮ, ಅವರ ಪ್ರೀತಿಯ ಮಗಳು ನಾನು, ಹಿರಣ್ಯಮಣಿ ಎನ್ನುವ ಹಾಗೆ ಶುಭ ನಾಮವನ್ನಿರಿಸಿದವರಿದ್ದಾರೆ. ಗಿಡವೊಂದು ಬೆಳೆದು ಮರವಾಗಬೇಕಾದರೆ ಕಾಲ ಕಾಲಕ್ಕೆ ನೀರನ್ನು, ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಹೊಣೆಗಾರಿಕೆ ಅಲ್ಲವೇನೆ? ನಿಜ. ಆದ್ದರಿಂದ ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ, ಈ ಮೂರರ ತ್ರಿವೇಣಿ ಸಂಗಮವೇ ಈ ಹಿರಣ್ಯಮಣಿಯ ಜೀವನ. ಮಕ್ಕಳು ಬೆಳೆಯುವ ಕಾಲಕ್ಕೆ ಮದುವೆ ಎನ್ನುವಂತಹ ಸಂಸ್ಕಾರವನ್ನು ಮಾಡಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ನನಗೆ ಮದುವೆ ಮಾಡಬೇಕೆನ್ನುವಂತಹ ಮನಸ್ಸು ನನ್ನ ತಂದೆ ತಾಯಿಗಳಿಗಿದೆ. ಮದುವೆ ಆಗುವಂತಹ ಪ್ರಾಯವೂ ನನ್ನದು ಹೌದು. ಆದರೆ ಏನು ಮಾಡೋಣ, ಎಲ್ಲದಕ್ಕೂ ಋಣ ಎನ್ನುವುದು ಬೇಕಲ್ವಾ? ಮದುವೆಯಾಗುವಂತಹ ಯೋಗವೋ ಭಾಗ್ಯವೋ ನನ್ನ ಜೀವನದಲ್ಲಿ ಇಲ್ಲಿಯ ತನಕ ಆದಿದ್ದಿಲ್ಲ. ಮದುವೆಯಾಗುವುದಕ್ಕೆ ಅನುರೂಪನಾದಂತಹ ವರ ನನಗೆ ದೊರಕಿದ್ದೇ ಇಲ್ಲ. ಅದಕ್ಕಾಗಿ ಹಿರಿಯರ ಒಂದು ಮಾತು ಹೇಳಿದರು, ಏನು? ಒಂದು ವ್ರತವನ್ನು ಕೈಗೊಳ್ಳು. ಆ ಮದುವೆ ಆಗುವುದಕ್ಕೆ ಬೇಕಾಗಿ ಕಲ್ಯಾಣ ಗೌರಿ ವ್ರತ ಎನ್ನುವಂತಹ ವ್ರತವನ್ನು ನೀನು ಮಾಡಿದೆ ಎಂದಾದರೆ ನಿನ್ನ ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರವಾಗುತ್ತದೆ ಎನ್ನುವ ಹಾಗೆ. ಆದ್ದರಿಂದ ಪ್ರತಿನಿತ್ಯವೂ ಕರ್ಣಿಕೇಶ್ವರ ದೇವಾಲಯವನ್ನು ಹೋಗುವುದು, ಪಾರ್ವತಿ ಪರಮೇಶ್ವರನನ್ನು ಅರ್ಚಿಸುವುದು, ಇದು ನಮ್ಮ ದಿನನಿತ್ಯದ ಕಾರ್ಯವಲ್ಲವೇನೆ? ಹಾಗಾಗಿ ಅಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದೇನೆ, ದೇವಾಲಯಕ್ಕೆ ಹೋಗಬೇಕು ಎನ್ನುವ ಹಾಗೆ. ಅದಕ್ಕಾಗಿ ನಿನ್ನನ್ನು ಕರೆದದ್ದು. ಹೌದು ಶಾಂತ, ಬರ್ತೀಯೇನೆ? ಬರ್ತೇನೆ. ಯಾಕೆ? ಯಾವತ್ತು ಆಟದಲ್ಲಾಗ್ಲಿ ಪಾಠದಲ್ಲಾಗ್ಲಿ ನಿನ್ನ ಜೊತೆಯಲ್ಲೇ ನಾನು ಇರುವವಳು. ಹೌದೇ? ಬಂದೇ ಬರುತ್ತೇನೆ. ಮತ್ತೇಕೆ ಸಾವಕ?
ಅವಕಾಶ. ಬೇಕಾದಂತಹ ಸುವಸ್ತುಗಳನ್ನು ಹಿಡಿದುಕೊಂಡು ಹೋಗೋಣ ದೇವಾಲಯದ. ಅರೆ ಬುರುದನ ತಿರುಗ ರಾಜ್ಯಕ್ಕೆ ಹೊರಟು ಬರೇ ದೂರದಲ್ಲಿ ಕಂಡಳು. ಹೌದು ಗೆಳತಿ. ಅರೆ ಬುರುದನ ತಿರುಗ ರಾಜ್ಯಕ್ಕೆ ಹೊರಟು ಬರೇ ದೂರದಲ್ಲಿ ಕಂಡಳು. ಸ್ಮರಣಿ ಭಾಗನ ರೂಪ ಕೊಲಿಯುತ ಸ್ಮರಣಿ ಭಾಗನ ರೂಪ ಕೊಲಿಯುತ ಕ್ಷಮಿಸುತ್ತಾ ಅರೆ ಬರುದ ನರ್ತಿರುತ್ತ ರಾಜಗೆ ಹೊರಟು ಬರೀ ದೂರದಲ್ಲಿ ಕಂಡಳು. ಗೆಳತಿ, ಸುವಸ್ತುಗಳನ್ನು ಹಿಡಿದುಕೊಂಡು ನೇರವಾಗಿ ದೇವಾಲಯವನ್ನು ಸೇರಿಕೊಂಡೆವು. ಪಾರ್ವತಿ ಪರಮೇಶ್ವರನನ್ನು ಭಕ್ತಿಯಿಂದ ಪೂಜಿಸಿದೆವು. ಪ್ರಸಾದವನ್ನು ಹಿಡಿದುಕೊಂಡು ಇನ್ನೇನು ನಮ್ಮದಾದಂತಹ ಅರಮನೆಯನ್ನು ಸೇರಬೇಕು ಎನ್ನುವ ಹಾಗೆ ಮಾರ್ಗದ ಬದಿಯಲ್ಲಿ ನಾವು ನಡೆದುಕೊಂಡು ಬರುವಂತಹ ಕಾಲಕ್ಕೆ ನೋಡಿದೆಯಾ, ಇದೊಂದು ದೊಡ್ಡದಾದಂತಹ ವನ. ಹೌದು, ಈ ವನದಲ್ಲಿ ದಾರಿಯಲ್ಲಿ ಮುಂದುವರಿದು ಬರುವಂತಹ ಕಾಲಕ್ಕೆ ಓ ಸಖಿ, ಓ ಅಲ್ಲಿ ನೋಡಂತೆ ಕಾಣಿಸುತ್ತಾ ಇದೆ ನಿನಗೊಂದು ವಿಶೇಷ. ಹೌದು, ನೋಡಂತೆ ಸಖಿ. ನೋಡತ್ತ ಸಖಿ ಸಖಿ ಹೋಗುತ್ತಲ್ಲಿ ಗಾಢ ಸೌಂದರ್ಯ ಮೋರೆಯೇ
ಇನ್ನೇನು ನಮ್ಮದಾದಂತಹ ಅರಮನೆಯನ್ನು ಸೇರಬೇಕೆನ್ನುವ ಹಾಗೆ ಉತ್ಸಾಹದಿಂದ ಹೋಗುವಂತಹ ಕಾಲಕ್ಕೆ ನೋಡಿದೆ ಏನು ದೂರದಲ್ಲಿ ಒಬ್ಬ ಪುರುಷ ಆಹಾ ಇಲ್ಲಿಯ ತನಕ ಇಂತಹ ಸುಂದರವಾದಂತಹ ರೂಪವನ್ನು ಕಂಡ ಬಳಿ ಅಲ್ಲ ಇದು ರೂಪವು ಆಹಾ ಇದು ರೂಪವಲ್ಲ ಇದು ಬಲು ಅಪರೂಪದ ರೂಪ ಇಲ್ಲಿಯ ತನಕ ಇಂಥದಾದಂತಹ ಸುಂದರ ಹುಡುಗರನ್ನು ಕಂಡವರೇ ನಾವಲ್ಲ ಹೇಳುವುದು ಕೇಳಿದ್ದೇವೆ ಸುಂದರವಾದಂತಹ ಹುಡುಗರು ಕೆಲವರಿದ್ದಾರೆ ಎನ್ನುವ ಹಾಗೆ ಮನ್ಮಥ ವಸಂತ ಜಯಂತ ಅವರ ಅರನ್ನು ನಾನು ಕಂಡವಳಲ್ಲ ಆದರೆ ಆ ಮೂವರನ್ನು ತಂದು ಇವನ ಕಾಲಿಗೆ ಕಟ್ಟಬೇಕು ಅಂದ್ರೆ ಅಷ್ಟು ಚಂದ ಅವರಿಗಿಂತಲೂ ಒಂದು ಹೆಚ್ಚು ಹೌದಾ ಹೌದು ಅಂತಹ ಸುಂದರವಾದಂತಹ ರೂಪ ಇವನನ್ನು ಕಂಡರೆ ಕಾಣುತ್ತಲೇ ಇರಬೇಕು ಮಾತನಾಡಿಸುತ್ತಲೇ ಇರಬೇಕು ಎನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಆಸೆ ಮೂಡುತ್ತಾ ಇದೆ ಯಾರಾಗಿರಬಹುದು ಇವ ದೇವಲೋಕದಿಂದ ದರಗಿಳಿದವನೇ ಇಲ್ಲವೇ ಇಲ್ಲ ನೋಡಂತೆ ಭೂಮಿಯ ಮೇಲೆ ನಿಂತಿದ್ದಾನೆ ಅತ್ತಿದ್ದ ಇತ್ತಿಂದ ಹೋಗುವುದಕ್ಕಾಗುತ್ತದೆ ದೇವತೆಗಳು ನೆಲ ಮುಟ್ಟುವುದಿಲ್ಲ ಅಲ್ವಾ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಮೈಬೆ ಬರುವುದಿಲ್ಲ ಹಾಗಾದ್ರೆ ದೇವತೆಗಳಲ್ಲ ಹಾಗಾದ್ರೆ ಪರಮೇಶ್ವರನೇ ಆಹಾ ಹಣೆಯಲ್ಲಿ ಮೂರನೇ ಕಣ್ಣೇ ಇಲ್ಲ ಬ್ರಹ್ಮದೇವನಾಗಿರಬಹುದೇ ಆಹಾ ಒಂದೇ ತಲೆ ಇರು ಹಾಗಾದ್ರೆ ಶ್ರೀಹರಿ ಆಹಾ ನಾಲ್ಕು ಕರಗಳು ಕಾಣಿಸುತ್ತಿಲ್ಲ ಅಲ್ವಾ ಹಾಗಾದ್ರೆ ಇವ ಯಾರು ಯಾರು ಎನ್ನುವ ಹಾಗೆ ನಮ್ಮಲ್ಲಿ ಪ್ರಶ್ನಿಸುತ್ತಾ ಕುಳಿತುಕೊಂಡೆವು ಎಂದಾದ್ರೆ ಉತ್ತರವೇ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಗೆಳತಿ ನನಗೆ ಯಾಕೋ ಏನು ಇಲ್ಲಿಯ ತನಕ ಯಾವುದೇ ಪುರುಷನಲ್ಲಿ ಹೋಗಿ ಮಾತನಾಡೋಣ ಎನ್ನುವ ಹಾಗೆ ಮನಸ್ಸಲ್ಲಿ ಭಾವನೆ ಮೂಡಿದ್ದೇ ಇಲ್ಲ ಆದ್ರೆ ಇವನನ್ನು ಕಾಣುವಾಗ ಹೇಗಾದರೂ ಮಾಡಿ ಆತನನ್ನು ಮಾತಾಡಬೇಕು ನನ್ನವರನ್ನಾಗಿಸಿಕೊಳ್ಳಬೇಕು ಹೀಗೆಲ್ಲ ಮನಸ್ಸಿನಲ್ಲಿ ಭಾವನೆ ಮೂಡುತ್ತದೆ ಏನು ಮಾಡೋಣ ಅದಕ್ಕೂ ನಾನೊಂದು ಉಪಾಯವನ್ನು ಹೇಳ್ತೇನೆ ಏನು ಹೇಳ್ತೇನೆ ಏನು ನೀನು ಹೇಳಿದ್ರೆ ಕೇಳದೆ ಮಿತ್ರಿಯೋ ಹೇಗೆ ಮಾತಾಡಿಸುವುದು ಬರಿದಿರುವೆನೇನು ಮಿತ್ರಿಯೋ ಭರದಿರುವುದು ಸುರಕನಾಗನದೆಯೋ ಕರುಣಿಸಿರನರದ ಕೇಳುತ್ತ ಬರಿದುವೆನೇನು ಮಿತ್ರಿಯೋ ನಾವಾಗಿ ಹೋಗುವುದಕ್ಕಾಗುವುದಿಲ್ಲ ಅಲ್ವಾ ಗೆಳತಿ ಈ ಸಮಯಕ್ಕೆ ನಿನ್ನ ಮನಸ್ಸಿನ ವಾಂಛೆ ನಿಮ್ದಾಗ ಅರ್ಥವಾಯಿತು ಹೌದಾ ಈ ಕಾಲಕ್ಕೆ ಆತನಲ್ಲಿ ಮಾತಾಡಬೇಕು ಹೌದು ನಾವಾಗಿ ಹೋಗಿ ಮಾತಾಡ್ಲಿಕ್ಕೆ ಆಗುತ್ತದ ಆಗುದಿಲ್ಲ ನಾವು ಹೆಣ್ಣು ಮಕ್ಕಳಲ್ವಾ ಅವನಾಗಿ ಇಲ್ಲಿಗೆ ಬಂದ್ರೆ ಮಾತಾಡಬಹುದು ನಾವೊಂದು ಉಪಾಯವನ್ನು ಮಾಡಿದ್ರೆ ಹೇಗೆ ಏನೇ ಹೀಗೆ ಮಾಡಿದ್ರೆ ಒಳ್ಳೆ ಉಪಾಯ ಹೌದಲ್ವಾ ಅಯ್ಯೋ ಹಾವು 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 ನಾರಿ ಮಣಿಯರೆ ನಾಗರಲ್ಲಿಗ ಅವರಿಗೊಲುವಿನು ತಾಳಿದರಡೆ ಹಾವು 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 ಹರಿ ರೋದಿಸಿ ಯಾರು ಬೇಡಿರಿ ಕಾರು ಗೆಳತಿರ ನಮಗೆ ಬೇಡಿದರು ಯಾರಾದರೂ ಹಾವು 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 ಎನ್ನುವ ಹಾಗೆ ಒಬ್ಬ ಹೇಳಿದವರು ಎಲ್ಲಿ ಹಾವೆಲ್ಲಿ ಅದು ನೀವು ಬರುವಾಗ ಹೋಗಿ ಎಂತದ್ದು ನೀವು ಬರುವಾಗ ಹಾವು ಓಡಿ ಎಲ್ಲಿ ಹೋಯಿತು ಗೊತ್ತಿಲ್ಲ ಎಲ್ಲಿ ಹೋಗ್ತದೆ ನಾವು ಹಾವು 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 ಅಂತ ಅದರ ಮನೆಗೆ ಹೋಗ್ತದೆ ಸುಮ್ಮನೆ ಹಾವು ಅನ್ನೋದು ಕೆಣಕ್ತದೆ ಹಾವನ್ನು ಭಯಗೊಳಿಸಿದ್ರೆ ಮಾತ್ರ ಅಲ್ಲ ಹಾವು ಹಿಡಿಯುತ್ತೆ ನಾವು ದೂರದಿಂದ ನಡ್ಕೊಂಡು ಬರುವಾಗ ಒಂದು ದೊಡ್ಡ ಹಾವು ಸಣ್ಣ ಹಾವು ಅದನ್ನ ನಾವು ಹೆದರ್ತಿರ್ಲಿಲ್ಲ ಹಿರಿದಾದ ಹಾವು ಹೌದು ಹೋಯ್ತಾ ನಮ್ಮ ಬೊಬ್ಬೆ ಕೇಳಿ ಅದು ಹಾವು ಓಡಿ ಆಗಿದೆ ಒಳ್ಳೇದಾಯ್ತು ಹಾಗಾದ್ರೆ ನನಗೆ ಕೆಲಸ ಉಳಿಯಿತು ತಡಿ ತಡಿ ತಡಿ
ಅಲ್ಲ, ಹಾವಿಂದ ನಮ್ಮನ್ನು ರಕ್ಷಿಸಬೇಕೆನ್ನುವಂತಹ ಉದ್ದೇಶದಿಂದ ಓಡೋಡಿ ಬಂದದ್ದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಒಂದು ಜೀವ ರಕ್ಷಣೆಯ ಹೊಣೆ ಹೊತ್ತಂತ ಮನೆತನದವ ನಾನೇನು? ಹೌದು. ಹಾಗಾದ್ರೆ ನೀವು ಯಾರು ಅಂತ ನನಗೆ ತಿಳಿಯಲಿಲ್ವಲ್ಲ. ನಿಮ್ಮ ಪರಿಚಯವನ್ನು ಹೇಳಿ ಆ ಬಳಿಕ ಹೋಗುವುದಲ್ಲ. ಈಗ ನನಗೆ ತಡೆಯೊಡ್ಡಿದ್ದು ಪರಿಚಯವನ್ನು ತಿಳಿಯುವ ಉದ್ದೇಶಕ್ಕಾಗಿ. ಹೌದು. ಯಾರಿಂದ ಆರಂಭಿಸಬೇಕು ಅಂತ ಯೋಚಿಸುವುದು ನಾನು. ಅಪ್ಪನಿಂದಲೇ ಆದೀತಲ್ವ? ಆದೀತು. ಪಾಂಚಾಲಾವತಿ ನೃಪದನ ಸುತನ ಕಾಂಗಿರಿ ಮೃಗ ಬೇಟೆಗಾಗಿ ಬಂದವನು ಪಾಂಚಾಲಪತಿ ನೃಪದನ ಕಾಂಗಿರಿ ಮೃಗ ಬೇಟೆಗಾಗಿ ಬಂದವನು ಕಾಂತನ ವರ್ಣಗಿಯರಿ ನೀವ್ಯಾರು ವಂದಿಸದರು ಹಿರಿಯದಾಗಿ ಪಾಂಚಾಲಪತಿ ನೃಪದನ ಸುತನನು ಕಾಂಗಿರಿ ಮೃಗ ಬೇಟೆಗಾಗಿ ಬಂದವನು ಬಂಗಾರದ ಬಣ್ಣದ ತನುವರ್ಣವನ್ನು ಹೊಂದಿದವರು ನೀವು, ಕಾಂಚನ ವರ್ಣದ ಅಂಗವುಳ್ಳವರು, ನೋಡಿದಾಗಂತವರ ಕಣ್ಮನವನ್ನಾದರೂ ಸೂರೆಗೊಳ್ಳಬಹುದಾದ ಆಕರ್ಷಣೀಯವಾದಂತಹ ವ್ಯಕ್ತಿತ್ವ ಉಂಟು. ಒಳ್ಳೆಯ ಹರೆಯ. ಯಾವ ಉದ್ದೇಶಕ್ಕಾಗಿ ಬಂದಿರೋ ನನಗೆ ಅರ್ಥವಾಗದು. ಅಂತೂ ಯಾವುದೊಂದು ಭೀತಿಗೊಳಗಾಗಿ ಹೋಗಿಕೊಂಡಿದ್ದೀರಿ ಅನ್ನೋದನ್ನು ಅರ್ಥ ಮಾಡಿಕೊಂಡೆ ಬಂದಾಗಲೇ ತಡೆಯೊಡ್ಡುವ ಮೂಲಕವಾಗಿ ಪರಿಚಯ. ಯಾರು ಅಂತ ತಿಳಿಯಲಿಲ್ಲ. ಕೇಳಿಬಲ್ಲೆಯ ನೀವು? ಯಾವುದು? ಪಾಂಚಾಲ ದೇಶವನ್ನು ಕೇಳಿದ್ದೇನೆ. ಈ ಹಿಂದೆ ಒಬ್ಬ ಅರಸನಿಗೆ 5 ಮಂದಿ ಪುತ್ರರಿದ್ದರಂತೆ. ನಮಗೇನು ಕರ್ತವ್ಯ ಅಂತ ಕೇಳುವಾಗ ಹಿರಿಯರಸ ಹೇಳಿದನಂತೆ, ಪಂಚಾನಾಂ ಅಲ, ನೀವರಯ್ಯರು ಜನರನ್ನು ಪಾಲಿಸಿಕೊಂಡಿರಿ ಎನ್ನುವ ಅರ್ಥದಿಂದ ಎನ್ನುವುದಕ್ಕೆ ಪಾಂಚಾಲ ಎನ್ನುವ ಹೆಸರಾಯಿತು. ಅಲ್ಲಿಯ ವರ್ತಮಾನದ ಕಾಲದ ದೊರೆ ದ್ರುಪದ ಮಹಾರಾಜ ಯಜ್ಞಸೇನ ಎನ್ನುವಂತ ಹೆಸರವನಿಗುಂಟು. ಸರಿ. ಅವನ ಮಗನ ಅಲ್ಲ, ಸಂತೋಷವಾಯಿತು. ಅರಸನ ಕುವರ. ಹೌದೌದು. ಸುಮ್ಮನೆ ಕಾಡಾಡಿ ಆತಲ್ಲ ಏನು? ನಾಡಲ್ಲಿ ಮೃಗಬೇಟೆಯಾಗ್ತದ? ಆಗುತ್ತದಾ? ಇಲ್ಲವೇ ಇಲ್ಲ. ನಾಗರಿಕರನ್ನು ಕಾಣಬಹುದು. ಹೌದು. ಬೇಟೆಯಾಡಬೇಕಾದ್ರೆ ಕಾಡಿಗೆ ಬರಬೇಕು. ವಿನಾಕಾರಣ ಬೇಟೆಯಾಡುವುದಕ್ಕಾಗ್ತದ? ಇಲ್ಲ. ಕಾಡ ಕೊಪ್ಪಿದ ಮೃಗಗಳ ಹಾವಳಿ ಅಧಿಕವಾದ್ರೆ ಆಗ ಬೇಟೆ ಆಡಲೇಬೇಕು. ಅನುಭವಿಸಿದಂತಹ ಕಾಡವರು ದೂರಿಕೊಂಡ ಕಾಲಕ್ಕೆ ಪ್ರಜಾ ಸಂರಕ್ಷಣೆಯ ಹೊಣೆಯನ್ನು ಹೊತ್ತವನು ಅಷ್ಟನ್ನು ಮಾಡಬೇಕು. ಸರಿ. ಪಿತನ ಪ್ರತಿನಿಧಿಯಾಗಿ ಬಂದು ಮೃಗಬೇಟೆಯನ್ನಾಡುತ್ತಾ ಉತ್ಸಾಹದಿಂದ ಮುಂದೆ ಬಂದದ್ದು ನಮ್ಮ ಗಡಿದಾಟಿ ಆಯಿತು ಅಂತ ಈಗ ಗೊತ್ತಾಯ್ತು ನನಗೆ. ಹೌದಾ? ಹೌದೌದು. ನಾನು ಅವನ ಮಗ, ವಿಷಯ ಗೊತ್ತಾಯ್ತಲ್ಲ, ಪರಿಚಯ ನನಗೆ ಸಿಕ್ಕಿದಲ್ಲ. ಇನ್ನು ನಾನು ಹೋಗಬಹುದಲ್ಲ. ನಿನಗೆ ನನ್ನ ಪರಿಚಯ ತಿಳ್ಕೊಳ್ಳುವಂತ ಆಗುದೇ ಇಲ್ವಾ? ಪರಿಚಯ ಅಂದ್ರೆ ಪರಸ್ಪರ ಆಗಬೇಕು ಅಲ್ವಾ? ಯಾರು ನೀನು? ಕೇಳುವೆಯಾ? ಜನಕ ಹಿರಣ್ಯ ಈ ಪುರ ಜನಕ ಹಿರಣ್ಯ ವರ್ಮಾಖ್ಯ ದಾಶಾನ ಈ ಪುರ ಅವನಿ ಗಡಿಪಾದಿಯಾದ ನನಗೆ ಹಿರಣ್ಯ ಅವನಿ ಗಡಿಪಾದಿಯಾದ ನನಗೆ ಹಿರಣ್ಯ
ದಿನವೂ ಪೂಜಿತ ಹಾಗೆ ಬಂದೆ ನೀ ಕಡೆಗೆ ಕನ್ನಿಕೇಶ್ವರಗೆ ದಿನವೂ ಪೂಜಿತ ಹಾಗೆ ಬಂದೆ ನೀ ಕಡೆಗೆ ಬೀಗಿದೆ ನಿನ್ನಳು ಮನ ಎನ್ನದೀಗ ಬೀಗಿದೆ ನಿನ್ನಳು ಮನ ಎನ್ನದೀಗ ಯೋಗವಿದುವೆ ಶುಭ ವರಿಸಯ್ಯ ಬೇಗ ಯೋಗವಿದುವೆ ಶುಭ ವರಿಸಯ್ಯ ಬೇಗ ಜನಕ ಹಿರಣ್ಯ ವರ್ಮಾಖ್ಯ ನಿನ್ನ ಪರಿಚಯ ಹೇಳಿ ನೀನು ಹೊರಟೇ ಬಿಟ್ಟದ್ದು. ಹೌದು. ಅಲ್ಲ ನಿನಗೇನು ನಾನು ಯಾರು ಎಲ್ಲಿಯವಳು ನನ್ನ ಪರಿಚಯ ತಿಳ್ಕೊಳ್ಳುವ ಅಂತ ಒಂದು ಕುತೂಹಲವೂ ಆದದ್ದಿಲ್ವಾ? ನೀ ಹೇಳುವಾಗ ಆಯ್ತು ಕುತೂಹಲ. ಹೌದಾ? ಅದು ತನಗಿರಲಿ. ನೀನು ಬಂದು ಸೇರಿದಂತಹ ಪುರ ಯಾವುದು ಗೊತ್ತುಂಟಾ? ಇದ್ಯಾವುದು? ದಾಶಾರ್ಣಪುರ. ಓ, ದಾಶಾರ್ಣ ಇದಲ್ಲು. ಹೌದು ಹೌದು. ಇದನ್ನಾಳುವಂತಹ ಭೂಪತಿ ಯಾರು? ಹಿರಣ್ಯವರ್ಮ. ಇರ್ಲಿಯಪ್ಪ, ನಮಗೇನು. ಅವನ ಮಗಳು ನಾನು. ಓ, ನೀನಿಲ್ಲ. ಯಾರ್ಯಾರ ವಿಚಾರ ಹೇಳುವುದಕ್ಕೆ ನನಗೇನು ಹುಚ್ಚ? ಅಲ್ಲ, ನಾನು ಹೀಗೆ ಹೇಳಿದ್ದು. ಊರಿನ ಅರಸನ ಹೆಸರು ಹೇಳ್ತಿ. ಯಾಕಪ್ಪ, ಲೋಕದಲ್ಲಿ ಹಾಗುಂಟು. ಕೆಲವರು ದೊಡ್ಡವರ ಹೆಸರನ್ನು ಹೇಳಿ ಮತ್ತೆ ನಮ್ಮ ಪರಿಚಯ ಮಾಡಿಕೊಳ್ಳುವ ಕ್ರಮ. ನಾವು ಹಾಗಲ್ಲ. ಹಾಗೇನಾದ್ರೂ ಉಂಟು ಅಂತ ಭಾವಿಸಿಕೊಂಡು ಉದಾಸೀನವಾಗಿ ಮಾತಾಡಿ. ಹಿರಣ್ಯವರ್ಮನ ಮಗಳು ನಾನು. ರಸನ ಮಗಳು. ಹೌದು ಹೌದು. ನಡೆನುಡಿಗಳಿಂದ ಅರ್ಥವಾಗ್ತದೆ ಯೋಗ್ಯತಾವಂತರ ಮಗಳು. ಸರಿ ಸರಿ. ನನ್ನ ಹೆಸರು? ನಿನ್ನ ಹೆಸರು ಹಿರಣ್ಯಮಣಿ. ಹಿರಣ್ಯ ಅಷ್ಟೇ ಅಲ್ಲ, ಮತ್ತೆ ಜೊತೆಗೊಂದು ಮಣಿ ಸೇರಿಸಿ. ಮಣಿ ಹಿರಣ್ಯ. ಹಿರಣ್ಯಮಣಿ. ಹಿರಣ್ಯಮಣಿ. ಹೌದು ಹೌದು. ಓ, ಅಪ್ಪನ ಹೆಸರು ಹಿರಣ್ಯ ವರ್ಮ. ವರ್ಮ. ಮಗಳ ಹೆಸರು ಹಿರಣ್ಯಮಣಿ. ಮಣಿಪ್ರಾಯಳಾಗಿ ನೀನಿರುವಳು. ಹೌದು. ಹಿರಣ್ಯಮಣಿ. ಹಾ, ಸರಿ, ಒಳ್ಳೆಯದು. ಏನು ಮನೆ ಬಿಟ್ಟೆ? ಕಾರಣ ಉಂಟು. ಏನು ಕಾರಣ? ಪ್ರತಿ ದಿವಸ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಬರುವುದುಂಟು. ಯಾವ ದೇವಸ್ಥಾನ? ಕರ್ಣಿಕೇಶ್ವರ ದೇವಾಲಯ. ಹಾ. ಬಂದು ಪಾರ್ವತಿ ಪರಮೇಶ್ವರನನ್ನು ಅರ್ಚಿಸಿ ಮತ್ತೆ ಮನೆಯನ್ನು ಸೇರಿಕೊಳ್ಳುವುದು. ಓಹೋ ಹೋ. ಹಾಗಾಗಿ ಇವತ್ತು ಹಾಗೆ ಸಖಿಯನ್ನು ಸೇರಿಕೊಂಡು ಹ್ಮ್. ಬಂದದ್ದು ನಾವು. ಹೋಗುವಾಗ ಮಾರ್ಗದ ಮಧ್ಯದಲ್ಲಿ ಒಂದು ಹಾವು ಕಾಣಿಸಿತ. ಇದು ನಿನ್ನನ್ನು ಕಂಡ ಬಳಿಕ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಬೆಳೆಯುವಂತಹ ಕಾಲಕ್ಕೊಂದು ಆಸೆ ಇರುತ್ತದೆ. ಏನು ಆಸೆಯಪ್ಪ ಅದು? ನಾನು ಮದುವೆಯಾಗುವಂತಹವರ ಹೀಗೆಯೇ ಇರಬೇಕು ಎನ್ನುವ ಹಾಗೆ. ಹಾ, ಇರ್ತದೆ. ಕನ್ಯಾವರೆಯತೆ ರೂಪಂ ಅಲ್ವಾ? ಯಾವ ರೂಪ ಅಂದ್ರೆ ಈ ರೂಪ ಅಲ್ಲ, ಅಂತರಂಗದ ರೂಪ ಹೇಗೆ ಅಂತ. ಹೌದು. ಸರಿ ಸರಿ. ನನ್ನ ಆಸೆಯೇ ಮೈವೆತ್ತು ರೂಪವನ್ನು ತಳೆದು ನಿಂತಿದೆಯೋ ಎನ್ನುವ ಹಾಗೆ ನೀ ನನ್ನ ಕಣ್ಣ ಮುಂದೆ ಕಾಣಿಸುತ್ತಾ ಇದ್ದೀಯ. ಹಾಗಾಗಿ ನನ್ನನ್ನು ವರಿಸುವೆಯಾ? ಒಂದು ಸ್ವಲ್ಪ ನಾಚದೆ, ಸುತ್ತು ಬಳಸದೆ, ನೇರವಾಗಿ ಕೇಳ್ತಾಳೆ ಅಂದ್ರೆ ಎಷ್ಟು ಒಂದು ಒಳ್ಳೆಯ ಹೃದಯದ ಉಳಿವಳು. ಮದುವೆ ಆಗ್ತೀಯಾ? ನಾನು ನಿನ್ನನ್ನು ಹೇಗೆ ಪ್ರತಿಯಾಗಿ ಕೇಳ ಹಿರಣ್ಯಮಣಿ ಕೇಳ ಹಿರಣ್ಯಮಣಿ ಪಥದಲ್ಲಿ ಬೇಡಾದಿರಿದ ಸುಗುಣಿ ಪಥದಲ್ಲಿ ಬೇಡಾದಿರಿದ ಸುಗುಣಿ ಆಲಯ ಕೈ ಇರುತ್ತ ಬೇಡಿ ನಿನ್ನಯ್ಯಗೆ ಆಲಯ ಕೈ ಇರುತ್ತ ಬೇಡಿ ನಿನ್ನಯ್ಯಗೆ ಮೇಲೆ ವಿವಾಹದಿ ಬಾಳು ವಿರೋಧದಿ ಕೇಳ ಹಿರಣ್ಯಮಣಿ ಪಥದಲ್ಲಿ ಬೇಡದಿರಿದ ಸುಗುಣಿ ಪ್ರತ್ಯೇಕವಾಗಿ ಕೇಳುವಂತ ನಾ ಹೇಳಬೇಕಾದಿಲ್ಲ. ನನ್ನಿಂದ ಪ್ರತಿನುಡಿಯನ್ನು ಕೇಳುವಲ್ಲಿ ನೀನು ಆಸಕ್ತಳಿದ್ದಿ ಎನ್ನುವುದನ್ನು ನಿನ್ನ ಮುಖ ನೋಡುವಾಗಲೇ ನನಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ನಿನ್ನ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ. ಸುಶೀಲನೇನಿದ್ದಿ ಅಂತ ಅರ್ಥವಾಯಿತು. ಸನ್ನಡತೆ ನಿನಗುಂಟು ಅಂತ ತಿಳಿದುಕೊಂಡೆ ನಾನು. ಕೆಲವು ಹೆಣ್ಮಕ್ಕಳನ್ನ ನಡೆಯುವಾಗ ದಪ್ಪ ದಪ್ಪನೆ ಹೆಜ್ಜೆ ಇಡುತ್ತಾರೆ. ಹೆಜ್ಜೆಯ ಸದ್ದೇ ಕೇಳುವುದು, ಗೆಜ್ಜೆಯ ಸದ್ದು ಕೇಳುವುದಿಲ್ಲ. ನಿನ್ನ ಹೆಜ್ಜೆಯ ಸದ್ದು ಕೇಳುವುದಿಲ್ಲ, ಗೆಜ್ಜೆಯ ನಾದ ಕೇಳ್ತದೆ.
ಹೌದಾ? ಆಂಗಿಕತೆಯಲ್ಲಿ ಹಸ್ತ ತಿರುಗುತ್ತದೆ, ಬಳೆಯ ಸದ್ದು ಕೇಳುತ್ತದೆ, ಮುಖಕ್ಕೆ ಭಾವ ತುಂಬಿ ಅಂಗಾಂಗಗಳಲ್ಲಿ ಭಾವವನ್ನು ತುಂಬಿ ನಡೆಯಬಲ್ಲಂತಹ ಉತ್ತಮ ಸಂಸ್ಕಾರವನ್ನು ಮೈಗೂಡಿಸಿಕೊಂಡವಳು ನೀನು. ಸರಿ. ನಿನ್ನಪ್ಪ ನಿನಗೊಂದು ಹೆಸರಿಸಿದ್ದಾನೆ ನೋಡು, ಅದು ನಿನಗೆ ಅನುಯೋಗ್ಯವಾಗಿದೆ, ಅನುಯೋಜ್ಯವಾಗಿದೆ. ಹೌದು. ಹಿರಣ್ಯಮಣಿ. ನಿಜ. ವರ್ಷ ಎಷ್ಟಾಯ್ತು ನಿನಗೆ? 18 ಆಗಬೇಕಲ್ವೋ? ಯಾವುದಕ್ಕೆ? ಸ್ವತಂತ್ರ ನಿರ್ಧಾರ ತೆಕ್ಕೊಳ್ಳಿಕ್ಕೆ. ಹೌದು. ದಾರಿಯಲ್ಲೆಲ್ಲ ಮಾತಾಡುವ ವಿಷಯವೇ ತಪ್ಪಿತು. ನನಗೆ ಅಜ್ಜನ ಕಾಲದಿಂದ ಬಂದ ಪಾಠ. ಯಾವ ಮಾತನ್ನು ಎಲ್ಲಿ ಆಡಬೇಕು, ಯಾರು ಆಡಬೇಕು, ಹೇಗೆ ಆಡಬೇಕು ಎನ್ನುವ ಹಾಗೆ. ಹೆಣ್ಣಾಗಲಿ ಗಂಡಾಗಲಿ ತಮ್ಮ ಅಂತರಂಗ ಅಭಿಲಾಷೆಯನ್ನು ಹೇಳುವ ಕಾಲಕ್ಕೆ ಅದಕ್ಕೊಂದು ಯೋಗ್ಯ ತಾಣ ಅಂತಿಲ್ಲ. ನಡು ಬೀದಿಯಲ್ಲಿ ನಡು ಪಥದೊಳಗೆ ನೋಡು ನುಡಿಯುವುದು. ನನ್ನನ್ನು ವರಿಸುವೆಯಾ, ನಿನ್ನ ಹರೆಯ ಮಾತನಾಡಿಸಿದ್ದು. ಈ ಹರೆಯವೇ ಹಾಗೆಂತೆ ತನ್ನನ್ನು ತಾನು ಹಿಡಿತಲಿಟ್ಟುಕೊಳ್ಳುವುದಿಲ್ಲ. ಮನೋದ್ಧಾವತಿ ಸರ್ವತ್ರ ಮದೋನ್ಮತ್ತ ಗಜೇಂದ್ರವತ್. ಮನಸ್ಸೆನ್ನುವುದು ಮತ್ತ ಗಜದ ಹಾಗೆ ಸಂಚರಿಸ್ತದೆ. ನಿಜ. ಒಟ್ಟು ಹಾದಿ ಬೀದಿಯಲ್ಲಿ ಇದನ್ನು ಹಾಳು ಮಾಡಿಕೊಂಡು ಹೋಗ್ತದೆ. ಸರಿಯಾದ ಇನ್ನೊಂದು ಅವನ ಕೈ ಒಳ್ಳೆ ಬುದ್ಧಿ ಸೋಲ್ತದೆ. ಆದರೆ ನಾನು ಹಾಗಲ್ಲ, ಹಾಗಾಗುವವರಿಗೆ ಸರಿಯಾದ ದಾರಿ ಹೇಳುವ. ಒಂದು ವಿಷಯ ಮಾಡು. ಏನು? ಪಥದೊಳಗಿದ ನುಡಿಯದಿರು, ನಡೆ ಮನೆಗೆ ನಿನ್ನಯ್ಯ ಗುಸುರು. ಆಗ ಈ ಹರೆಯದ ಹೆಣ್ಮಗಳಿಗೆ ಏನಾಗಬೇಕು ಎನ್ನುವುದನ್ನು ತಿಳಿದು ಮಾಡಬಲ್ಲ ನಿನ್ನಯ್ಯ ನಿನಗೆ ಬೇಕಾದ್ದನ್ನು ಮಾಡ್ತಾನೆ. ನಿನ್ನನು ಇಚ್ಛಿಸಿದನೆ ಗ್ರಹಿಸಿ, ನಿನ್ನನು ಇಚ್ಛಿಸಿದನೆ ಗ್ರಹಿಸಿ, ಕಾಮ ಬಯಸಿ ನಿನ್ನನು ಇಚ್ಛಿಸಿದನೆ ಬಯಸಿ, ಅಚ್ಚ ಪತ್ನಿಯ ಹೇ ಅಚ್ಚ ಪತ್ನಿಯ ಮೆಚ್ಚಿ ನುಡಿರುದನು ನಚ್ಚಿಕೊಂಡು ಎನ್ನಿದ್ದೆಯ ನಡಿಗೈ, ಸುಟ್ಟ ಕಾಮ ಬಯಸಿ ನಿನ್ನನು ಇಚ್ಛಿಸಿದನೆ ಬಯಸಿ. ದಾರಿಯ ಮಧ್ಯದಲ್ಲಿ ತಡೆದು ನಿಲ್ಲಿಸಿ ನನ್ನದಾದಂತಹ ಆಸೆಯನ್ನು ಹೇಳಿಕೊಂಡೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ಮೇಲೆ ನೀನು ತಪ್ಪು ತಿಳಿದುಕೊಳ್ಳಬೇಡ. ಇದೇ ಮೊದಲು, ಇದಕ್ಕಿಂತ ಮೊದಲು ಯಾವನೇ ಒಬ್ಬ ಪುರುಷನನ್ನು ಕಂಡು ಈ ರೀತಿಯಾಗಿ ಮಾತಾಡಿಸಿದ್ದೇ ಇಲ್ಲ. ನಿನ್ನನ್ನು ಕಾಣುವಾಗ ನನ್ನ ಪತಿಯಾದ್ರೆ ಅದು ನೀನೇ ಎನ್ನುವ ಹಾಗೆ ನಾ ಸಂಕಲ್ಪಿಸಿಕೊಂಡೆ. ಆ ಕಾರಣದಿಂದಾಗಿ ಮನದಲ್ಲಿ ಹುಟ್ಟಿದಂತಹ ಭಾವನೆಯನ್ನು ನೇರವಾಗಿ ನಿನ್ನಲ್ಲಿ ಹೇಳಿಕೊಂಡೆ. ನೀನು ತಿಳ್ಕೊಂಡಿರಬಹುದು ಇವಳಿಗೆ ಹುಚ್ಚು ಎನ್ನುವ ಹಾಗೆ. ತುಚ್ಛ ಕಾಮಕ್ಕಾಗಿ ಅಲ್ಲ, ಪ್ರೇಮವಲ್ಲ ಕಾಮ ಅಂತ ನಾ ಭಾವಿಸಿ. ತುಚ್ಛ ಕಾಮಕ್ಕಾಗಿ ನಿನ್ನನ್ನು ಬಯಸಿದವಳೇ ನಾನಲ್ಲ, ಮತ್ತೆ ಬದಲಾಗಿ ನನ್ನ ಮನದಲ್ಲಿ ಹುಟ್ಟಿದಂತಹ ಪ್ರೇಮಕ್ಕಾಗಿ ನಿನ್ನನ್ನು ಪ್ರೇಮದಿಂದ ಪೂಜಿಸಬೇಕು, ನಿನ್ನನ್ನು ನನ್ನ ಪತಿಯಾಗಿಸಿಕೊಳ್ಳಬೇಕೆನ್ನುವಂತಹ ಮಹತ್ತರವಾದಂತಹ ಆಸೆಯನ್ನು ಹೊತ್ತುಕೊಂಡವಳು. ಬದಲಾಗಿ ಕೇವಲ ನಿನ್ನಿಂದ ಕಾಮವನ್ನು ಪಡೆಯಬೇಕೆನ್ನುವಂತಹ ಆಸೆಯೇ ಇರಿಸಿಕೊಂಡವಳಲ್ಲ. ಅಚ್ಚ ಪತ್ನಿಯಾಗಿ ಪತಿವ್ರತೆಯಾಗಿ ಬಾಳಬೇಕೆನ್ನುವಂತಹ ಆಸೆಯನ್ನು ಹೊತ್ತಿದ್ದೇನೆ. ಅವಕಾಶ ಕೊಡುವೆಯಾ? ಅಲ್ಲೇ ಒಳ್ಳೆ ಮಾತು, ದೀರ್ಘವಾದ ಮಾತಲ್ಲ. ಆಡುವ 2 ಸಾಲ ಆದರೂ ಅಚ್ಚುಕಟ್ಟಾದ್ದು. ಅಚ್ಚ ಅಂದ್ರೆ ಒಳ್ಳೆ ಹೆಂಡತಿ ಆಗ್ತೇನೆ. ಒಳ್ಳೆ ಹೆಂಡತಿ ಹೌದು ಆಗುತ್ತೆ ಅಂತ ಆದ್ರೆ ನಾನು ಕೆಲವು 2 ಒಳ್ಳೆಯ ಎಚ್ಚರಿಕೆ ಮಾತು ಹೇಳಬೇಕಾಗ್ತದೆ. ಕೇಳುತ್ತೇನೆ, ಗಮನವಿಟ್ಟು ಬಿಟ್ಟರೆ ಸೇರಿ ಬಾಳಿ ನಲಿವ ಮಾದನ ಕಾರಣವ, ಬಿಟ್ಟರೆ ಸೇರಿ ಬಾಳಿ ನಲಿವ ನಾರಿಗೆ ನಿನಗ ಧೀರ ಧೈರ್ಯ, ನಾರಿಗೆ ನಿನಗ ಧೀರ ಧೈರ್ಯ, ನಾ ಧೀರನ
ಹೋರನೆ ನಿಡುಗನೆ ಮಾರನ ಕಾರಣವ ಕಾಮಾರಿಯ ಸಾನ್ನಿಧ್ಯಕ್ಕೆ ಬಂದು ಪೂಜೆಯನ್ನು ಗೈದು ಸಾಗುವವಳು ನೀನು. ನಿಜ. ಇಲ್ಲಿ ಆಡಿದ್ದು ಕಾಮದ ಮಾತಲ್ಲ, ಪ್ರೇಮದ ಮಾತು. ಹೌದೇ ಹೌದು. ಕಾಮವು ದೇಹ ಸಂಬಂಧಿಯಾದುದು, ಪ್ರೇಮವು ಮನೋ ಸಂಬಂಧಿಯಾದುದು ಅಲ್ವಾ? ಕಾಮೇಚ್ಛೆ ನಿನಗಲ್ಲ. ಉತ್ತಮ ಗೃಹಿಣಿಯಾಗಬಲ್ಲೆ, ನಿಜ. ಯೋಗ್ಯ ಪತ್ನಿಯಾಗಬಲ್ಲೆ. ಹೌದೇ ಹೌದು. ಅದನ್ನು ಸಾಧಿಸಬಹುದಾದಂತ ಧೀರತೆ ನನಗುಂಟು ಅಂತ ನೀನು ಆಡಿದ್ದು. ನಿಜ. ಧೀರತೆ ನಿನಗಿದೆ ಅಂತ ಆದರೆ ಆದರೆ ಅದನ್ನು ನಾನು ಗುರುತಿದ್ದೇನೆ. ಖಂಡಿತವಾಗಿ ನನಗುಂಟು. ಕಾಮ ಸಂಬಂಧಿ ಅಂತಾದ್ರೆ ದೇಹದ ಬಯಕೆ ಇರ್ತದೆ, ಅಲ್ವಾ? ಅದೇ ತೀರಾ ಅಧಿಕವಾಯಿತು ಅಂತಾದ್ರೆ ಅದಷ್ಟು ಸಾಧು ಅಂತ ಎನಿಸಿಕೊಳ್ಳುವುದಿಲ್ಲ. ಸರಿ. ಒಂದು ರೀತಿಯ ಪಶುವರ್ತನೆಯೂ ಆಗುತ್ತದೆ ಅಲ್ವಾ? ಆದನಿಗೆ ಮೊದಲೇ ಹೇಳುವುದು, ಮಾರನ ವಿಚಾರವಾಗಿ ಅಧಿಕವಾಗಿ ನೀ ಮುನ್ನುಗ್ಗುವುದಕ್ಕೋ ಅಥವಾ ಅಪೇಕ್ಷೆಯನ್ನು ಹೊಂದುವುದಕ್ಕೆ ಮನ ಮಾಡದೇ ಇರುವುದಾದರೆ ಸರಿ, ಖಂಡಿತವಾಗಿಯೂ ನಿನ್ನ ಇಚ್ಛೆಯನ್ನು ನಾನು ಸಲ್ಲಿಸ್ತೇನೆ. ಸತ್ಯವೇ? ನಿನ್ನನ್ನು ನಾನು ಮದುವೆಯಾಗಬಲ್ಲೆ. ನನಗೆ ಬೇಕಾದದ್ದು ಅದೇ. ನಿನ್ನನ್ನು ಮದುವೆಯಾಗಬೇಕೆನ್ನುವಂತಹ ಆಸೆ ಹೊತ್ತುಕೊಂಡಿದ್ದೇನೆ ಹೊರತು ಕಾಮದ ಮೂಲಕವಾಗಿ ತೃಪ್ತಿಗೊಳ್ಳಬೇಕೆನ್ನುವಂತಹ ಆಸೆ ಹೊಂದಿದ್ದಲ್ಲ ಇದು. ಹಬ್ಬ, ಒಳ್ಳೆಯದು ಒಳ್ಳೆಯದು. ಹೌದಾ? ಹಾಗೆಂದು ಗಾಂಧರ್ವ ವಿಧಿಯಿಂದ ವಿವಾಹ ಕೂಡದು ಸಲ್ಲದು. ಆಹಾ. ನೀನು ಅಪ್ಪನ ಅಂಕೆಯಲ್ಲಿರುವು. ಹೌದು. ಅಪ್ಪನಿಂದ ಒಂದು ಮಾತನ್ನು ಒಪ್ಪಿಗೆ ಆಗಬೇಕೋ ಬೇಡ? ಆಗಲೇಬೇಕು. ನಾನು ನನ್ನ ಎರಿಗೆ ತಿಳಿಸಬೇಕೋ ಬೇಡ? ಹೌದು. ಹಿರಿಯರೆಲ್ಲ ಇದ್ದು ಅವರು ಒಪ್ಪಿ ಆಗಬಹುದಾದಂತಹ ಮದುವೆ ಯೋಗ್ಯವಾದದ್ದು ಅಂತ ಹೇಳಿಕೆ ಉಂಟು ಅಲ್ಲವೇ? ಆ ವಿಷಯದ ನಾವು ಗಮನ ಹರಿಸಬೇಕು. ಸರಿ. ನಿನ್ನ ಊರು, ನೀವು ಹೋಗು ಅಂತ ನಾನು ಹೇಳಲಿಕ್ಕೆ ಆಗುವುದಿಲ್ಲ. ನನ್ನ ಊರಿಗೆ ನಾವು ಹೋಗಲೇಬೇಕಾಗ್ತದೆ. ಹೋಗಿ ಆದಷ್ಟು ಬೇಗ ಮದುವೆಯ ವಿಚಾರ ಒಂದು. ಹೇಗೆ, ನೀನು ಮುಂದೆ ಹೋಗುದಾ ನಾನು ಹೋಗುದು? ನಾ ಹೋಗ್ತೀನಿ. ನೀನೇ ಹೊರಡ್ತೀಯ? ನೆನಪಿರ್ಲಿ, ತಪ್ಪಬೇಡಿ. ಹೋದಲ್ಲ, ಯಾವುದೋ ಅಂತರಂಗಿಕವಾದಂತಹ ಉತ್ಸಾಹ ಅಧಿಕವಾಗಿದೆ. ಬೇಟೆಯಾಡುವುದಕ್ಕೆ ಬಂದು ಬೇರೆ ಏನೋ ಆಗಿ ಹೋಯ್ತಲ್ಲ. ನೋಡೋಣ, ಮನೆ ಸೇರ್ತೇನೆ. ಸತಿಗೆ ಮಾತು ಕೊಟ್ಟೆ ಗದಿಯ ಕಾಣೆ ಕೆಟ್ಟನ ಕಡ ಸತಿಗೆ ಮಾತು ಕೊಟ್ಟೆ ಗದಿಯ ಕಾಣೆ ಕಟ್ಟ ಕಡೆ ಗರತಿಯ ಸುಖಿಬ ಮುಟ್ಟ ನರಿಯದೆ ಕಾಣೆ ಕಟ್ಟ ಕಡೆ ಗರತಿಯ ಸುಖಿಬ ಮುಟ್ಟ ನರಿಯದೆ ಕಾಣೆ. ಯಾಕೆ ಹೀಗಾಯಿತು ಅಂತ ನನಗೆ ಅರ್ಥವಾಗದೆ ಹೋಯಿತು. ಆವರಣದಲ್ಲಿ ಸುವಗಿಯನ್ನು ಕಂಡಾಗ ಅವಳಾಡಿದಂಥ ಹಿತವಾದ ಮಾತುಗಳು ಮನಗತ್ಯಂತ ಮನೋಹರವಾಯಿತು, ಪ್ರಿಯವೆನ್ನಿಸಿಕೊಂಡು. ಆಗ ಅವಳಿಗೆ ಮಾತು ಕೊಟ್ಟೆ ನಾನು. ನಿಜಕ್ಕೂ ನಾ ಅವಳ ಕುರಿತಾಗಿ ಸೋತದ್ದು ಹೌದು. ಅಲ್ಲಿದ್ರೆ ಗೊತ್ತೇ ಆಗಲಿಲ್ಲ. ಅಲ್ಲಿಂದ ಹೊರಟು ಮನೆಯನ್ನು ಸೇರಿದಾಗ ಮತ್ತೆ ಮತ್ತೆ ಅದೇ ಘಟನೆ ನೆನಪಿಗೆ ಬರ್ತದೆ. ಆಗ ನನ್ನನ್ನು ಅವಲೋಕನ ಮಾಡಿಕೊಳ್ಳಬೇಕಾಗಿ ಬಂತು. ಮಾತು ಕೊಟ್ಟು ಕೆಟ್ಟಿನಲ್ಲ ನಾನು. ವಿವಾಹಾನಂತರದಲ್ಲಿ ಗಾರ್ಹಸ್ಥ್ಯ ಎನ್ನುವುದು ಸತ್ಪ್ರಜೆಯನ್ನು ಹೊಂದುವುದಕ್ಕಾಗಿ ಶಾಸ್ತ್ರಕಾರರು ಹೇಳಿದಂಥ ವಿಷಯ. ಪ್ರಜೆಯನ್ನು ಹೊಂದಬೇಕು ಅಂದರೆ ಸತಿಯನ್ನು ಒಡಗೂಡಲೇಬೇಕು. ಪ್ರಜಾ ಸಂಪತ್ ಸಿದ್ಧಾರ್ಥಂ. ಒಡಗೂಡಬೇಕು ಅಂತ ನಾ ಗಂಡ ಆಗಿರಬೇಕಲ್ಲ, ಗಂಡು ಮಗನೊಬ್ಬ ಬೇಕು ಎನ್ನುವ ಹಾಗೆ ಪರಶನ್ನು ತಪ್ಪಿಸಿದಂತಹ ನಮ್ಮಯ್ಯ ಫಲವಾಗಿ ಪಡೆದು ಹೆಣ್ಣು ಶಿಶುವೊಂದನ್ನು. ನಾ ಗಂಡನ್ನು ಪಡೆದು ಎಂಬ ಹೆಮ್ಮೆ ಅಪ್ಪನಿಗೆ. ಬಹಿರಂಗಕ್ಕೆ ಎಲ್ಲಿಯಾದ್ರೂ ಗೊತ್ತಾದ್ರೆ ಮರ್ಯಾದೆ ಹೋದೀತೆಂದು, ಗುಟ್ಟಿನ ವಿಷಯ ಗೊತ್ತಾದ್ರೆ ಹೊರಗಿನಿಂದ ಅರಿಗಳ ದಾಳಿ ಆಯಿತೆ ಎನ್ನುವ ಭಾವನೆಯಿಂದ ಗಂಡುಡುಗಿಯನ್ನು ಉಡಿಸಿ ನನ್ನನ್ನು ಬೆಳೆಸಿದ್ದೇ ಹೊರತು ನಾ ಗಂಡಲ್ಲವಲ್ಲ. ಗಂಡೇ ಆಗದ ನಾನು ಹೆಣ್ಮಗಳನ್ನು ಹೇಗೆ ದೇವಸುಖವನ್ನು ಕೊಟ್ಟೇನು, ರತಿಸುವಕ್ಕೆಂತ ಎಳಸಿಯನು. ಹೆಣ್ಮಗಳಿಗೆ ನಾವು ವಂಚನೆ ಮಾಡಿದೆ, ನೋವಾಗ್ತದೆ ಮನಸ್ಸಿಗೆ. ಅದನ್ನು ಎಣ್ಣಿಸುವಾಗ ಉಣ್ಣುವ ಮನಸ್ಸಾಗುವುದಿಲ್ಲ, ನೋಡುವ ಮನಸ್ಸಾಗುವುದಿಲ್ಲ, ಯಾವುದನ್ನು ಕೇಳುವ ಮನಸ್ಸಾಗುವುದಿಲ್ಲ. ಉತ್ಸಾಹಿತರಾಗಿ ರಾಜಕಾರಣದಲ್ಲಿ ಭಾಗವಹಿಸಬೇಕು ಅಂತ ನನಗನ್ನಿಸುವುದಿಲ್ಲ. ಮನಸ್ಸು ಮುದುಡಿ ಹೋಗಿದೆ. ಯಾವುದು ಬೇಡ. ಒಟ್ಟು ಆತುರದ ಬುದ್ಧಿಯಲ್ಲಿ
ನಡುಮಾರ್ಗದಲ್ಲಿ ನೀ ಮಾಡಿದೆ ಅಂತ ಅವಳಿಗೆ ಹೇಳಿ ನಾ ದಡುದಾರಿಯಲ್ಲಿ ಬೀಳುವ ಹಾಗಾಯ್ತಿ. ನನ್ನ ಮನೆ ಉಂಟಲ್ಲ, ಹೌದು, ಇದ್ದಿರ್ತೇನೆ ಅಲ್ಲಿ. ಮರುಗುತನ್ನ ಹಾರ ತೊರೆದಿಯ, ಮರುಗುತನ್ನ ಹಾರ ತೊರೆದಿಯ, ಅರಿತು ಮರುಗವ ಜನರು ಕಾಣುತ್ತ ಬರದಿದ್ರು ಪದಂಗರು ಹಿದರು ನಡೆದು ಪದಕರೈ ಮರುಗು ತನ್ನ ಹಾರ ತೊರೆದಿಯ. ಪಾಂಚಾಲದ ರಾಜಸಭೆಯಲ್ಲಿ ಸಂತೋಷದಲ್ಲಿರುವಂತಹ ಸಮಯ ಚಾರಕರು ಬಂದು ಹೇಳಿದ್ರಲ್ಲ, ಬೇಟೆಗೆ ಹೋದಂತಹ ನನ್ನ ಮಗ ಶಿಖಂಡಿ ಬೇಟೆಗೆ ಹೋಗಿ ಬಂದು ಅರಮನೆಗೆ ಸೇರಿಕೊಂಡವ ಯಾರಲ್ಲಿಯೂ ಮಾತನಾಡುತ್ತಿಲ್ಲ, ಅನ್ನ ಆಹಾರಾದಿಗಳನ್ನು ಬಿಟ್ಟು ಸುಮ್ಮನೆ ವ್ಯಥೆಯಲ್ಲಿದ್ದಾನೆ ಎನ್ನುವ ಹಾಗೆ. ಆತನ ವ್ಯಥೆಯ ಕಥೆಯನ್ನು ಏನು ಅಂತ ಕೇಳಬೇಕು ಅಂತ ಆತನ ಬಳಿಗೆ ಹೋದೆ ಅಂತಾದರೆ ವಿಚಾರವೆಲ್ಲವೂ ತಿಳಿಯಿತು. ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ವನವಿಹಾರಕ್ಕಾಗಿ ಬಂದಂತಹ ಹಿರಣ್ಯಮಣಿ ಎನ್ನುವಂತಹ ತರುಣಿಯನ್ನು ಕಂಡನಂತೆ. ಪರಸ್ಪರ ಮಾತುಕತೆಯು ಬೆಳೆದು ಮದುವೆಯಾಗಬೇಕು ಎನ್ನುವಂತಹ ಮಾತುಕತೆಯನ್ನು ಮುಂದುವರಿಸಿದ್ದಾರೆ. ತಂದೆ ತಾಯಿಯಲ್ಲಿ ಹೇಳಬೇಕು ಎನ್ನುವಂತಹ ಬಯಕೆಯಾದರೂ ಕೂಡ ಪ್ರಾಯಪ್ರಬುದ್ಧರಾದಂತಹ ಮಕ್ಕಳಿಗೆ ಮದುವೆಯನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗಾಗಿ ದಾಶಾರ್ಹ ಪ್ರಜಾಪತಿ ಹಿರಣ್ಯವರ್ಮನಿಗೆ ಆತನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡಬೇಕು ಎನ್ನುವ ಹಾಗೆ ಒಂದು ಓಲೆಯನ್ನು ಬರೆದು ಕಳುಹಿಸುತ್ತೇನೆ. ಆದಷ್ಟು ಬೇಗ ಮದುವೆಯ ಸಿದ್ಧತೆಯಲ್ಲಿರ್ತೇನೆ. ಬಳಿರೇ ಪರಾಕ್ರಮ ಘಂಟೀರ ಇರುವಂತಹ ಸ್ಥಳ ಹಿರಣ್ಯವರ್ಮ ಅಂತ ಕೇಳಿದ್ದೇವೆ. ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯಕಾಲ ಅನೇಕವಿದೆ. ಸತ್ಯವನ್ನೇ ಉಸಿರಾಗಿಸಿ ಧರ್ಮವನ್ನೇ ಜಾಗೃತಗೊಳಿಸಿ ಈ ವಸುಂಧರೆಯನ್ನು ಆಳು ಮಗನೇ ಹೀಗೆಂದು ಹೇಳಿದವರು ನಮ್ಮ ಹಿರಿಯವರಿದ್ದಾರೆ. ಅಂದಿನಿಂದ ಮೊದಲುಗೊಂಡು ಈ ಅವನಿಯನ್ನು ಪಾಲಿಸುವಲ್ಲಿ ಸದಾ ಚರಣ ತತ್ಪರೋ, ಸದಾ ಆಚರಣ ತತ್ಪರರು, ಸದಾ ರಣತತ್ಪರರು, ಸದಾ ಆಚರಣೆಯಲ್ಲಿ ತತ್ಪರರಾದಂತಹ ಯಾವ ಬ್ರಾಹ್ಮಣರಿದ್ದಾರೋ ಅವರಿಗೆ ಅಭಿವಾದನವನ್ನು ಸಲ್ಲಿಸುವ ದ್ವಾರ, ಸದಾ ರಣತತ್ಪರಂತಹ ಕ್ಷಾತ್ರಿಯರು ಯಾರಿದ್ದಾರೋ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸುವ ದ್ವಾರ,
ಸದಾ ಚರಣ ತತ್ಪರರು ಯಾರಿದ್ದಾರೋ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಅಳವಡಿಸಿಕೊಡುವ ದ್ವಾರ, ಇನ್ನೇನು ಸದಾ ಸೇವಾ ಪ್ರವೃತ್ತಿಯನ್ನು ಕೈಗೊಂಡು ನಮಗೆ ಯೋಗ್ಯವಾದಂತಹ ವ್ಯವಸ್ಥೆಗೆ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ದ್ವಾರ, ಈ ಪೃಥ್ವಿಯು ಸಸ್ಯಶ್ಯಾಮಲೆಯಾಗಿ ಕಾಣಿಸಿಕೊಳ್ಳಬೇಕು ಎನ್ನುವಂತಹ ಆಶಯವನ್ನು ಹೊತ್ತವರು ಪ್ರತಿಯೊಬ್ಬ ಪ್ರಜಾವರ್ಗದವರು ಹೆಮ್ಮೆ ಎನಿಸ್ತಾ ಇದೆ. ಧರ್ಮವೇ ವಿಶೇಷವಾದಂತಹ ಸ್ವರೂಪದಿಂದಲೋ ರೂಪದಿಂದಲೋ ಕಾಣಿಸಿಕೊಳ್ಳುತ್ತಾ ಇದೆ ಎನ್ನುವ ಹಾಗೆ ನಮ್ಮ ಈ ಯುಗ ಏನುಂಟು ಅದು ಸುವರ್ಣ ಯುಗವಾಗಿ ಹೋಗಿದೆ. ನನ್ನ ಹೆಸರಿನಂತೆ ಪ್ರತಿಯೊಬ್ಬರು ಅದನ್ನು ಅನುಭವಿಸ್ತಾ ಇದ್ದಾರೆ ಎನ್ನುವಂತಹ ಸಂತೋಷ ನನ್ನದು. ಹಾಗಾಗಿ ಸಭಾಸ್ಥಾನವನ್ನು ಪ್ರವೇಶ ಮಾಡಿದಾಗ ಪ್ರತಿಯೊಬ್ಬರು ಸಂತೋಷ ಚಿತ್ತವುಳ್ಳವರಾಗಿದ್ದಾರೆ ಅಂತ ಗೊತ್ತಾಯಿತು. ಅದೆಂತದ್ದು ಓಲೆ ಒಂದು ಬಂತು, ಅದನ್ನು ತೆಗೆದು ನೋಡಿದ್ರೆ ಸ್ವಸ್ತಿ ಶ್ರೀ ರಾಜೇಂದ್ರ ನಕ್ಷತ್ರಗಳದಿ ಹಿರಣ್ಯವರ್ಮಗೆ ಧ್ರುವದ ಭೂಪತಿಯ ಹತ್ತಿರ ನಮಸ್ಕಾರ ಕ್ಷೇಮ. ಓಹೋ, ಪತ್ರವನ್ನೊಮ್ಮೆ ತೆಗೆದು ನೋಡಿದೆ. ಸ್ವಸ್ತಿ ಶ್ರೀ ಎನ್ನುವ ಹಾಗೆ ಉಲ್ಲೇಖಿಸಲ್ಪಟ್ಟದ್ದು. ಇದು ಏನಿದ್ರು ಶಾಂತಿಯೂ ಹೌದು, ಸಮಾಧಾನವೂ ಹೌದು, ಶುಭವೂ ಹೌದು. ಈ ಮುಕ್ತಿಯನ್ನು ನೋಡಿದಾಗ ಬರೆದವ ಯಾರು ಅಂತ ಹೇಳಿ ಕೇಳಿ ಪಾಂಚಾಲ ದೇಶದ ಧರಣಿಪ ದ್ರುಪದ ಮಹಾರಾಜ ಬರೆದು ಕಳಿಸಿದಂತಹ ಲೇಖನವಿದು. ನೋಡಿದ್ರೆ ಬಹಳಷ್ಟು ವಿಶೇಷವಾಗಿ ನಮ್ಮನ್ನು ಕೊಂಡಾಡುವಂತೆ ಭಾಸವಾಗುವ ಲಿಖಿತವನ್ನೇ ಲೇಖನದಲ್ಲಿ ಬರೆಸಿದಾರಲ್ಲ. ಬೇರೇನೂ ಅಲ್ಲ, ಆಕಾಶದಲ್ಲಿ ಪೂರ್ಣವಾದಂತಹ ಪ್ರಭೆಯಿಂದ ಚಂದ್ರನು ಯಾವ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೋ, ನಕ್ಷತ್ರ ಪುಂಜಗಳ ಮಧ್ಯೆ ಅರ್ಥಾತ್ ಚಪ್ಪನ್ನ ದೇಶದಲ್ಲಿಯೂ ವಿಶೇಷವಾದಂತಹ ಸ್ಥಾನಮಾನವನ್ನು ಕಂಡುಕೊಂಡಂತಹ ಯಾವುದೇ ಅದೇ ಆಕಾಶವೆನ್ನುವಂತಹ ಧರಣಿ ಕೇವಲ ಅಷ್ಟಕ್ಕೆ ಅಲ್ಲ, ನಕ್ಷತ್ರಗಳೆಂಬಂತಹ ಅರಸರ ಮಧ್ಯದಲ್ಲಿ ವಿಶೇಷವಾಗಿ ಚಂದ್ರನಂತೆ ವಿರಾಜಮಾನಾಗಿದ್ದಂತಹ ನಿಮಗಿದು ನಮ್ಮ ಅಭಿವಾದನಗಳು ಹೀಗೆಂದು ಉಲ್ಲೇಖಿಸಿದವನಿದ್ದಾನೆ. ಅಷ್ಟೇ ಅಲ್ಲ, ಮುಂದೆ ನೋಡಿದೆ ಅಂತಾದ್ರೆ ಆಶ್ಚರ್ಯಚಕಿತನಾಗಿ ಹೋದೆ. ವಿಷಯ ಯಾವುದೋ ಏನು ಅಂತ ಗ್ರಹಿಸಿದ್ರೆ ಇದು ನಮ್ಮ ಸಾಂಸಾರಿಕವಾದಂತಹ ಸಂಬಂಧವನ್ನೇ ಮತ್ತಷ್ಟು ಗಟ್ಟಿಗೊಳಿಸಬೇಕು. ಕೇವಲ ಅರಸನಾಗಿ ಇದ್ದುಕೊಳ್ಳುವುದಲ್ಲ, ನಮ್ಮೊಳಗೆ ಪರಸ್ಪರ ಬಾಂಧವ್ಯದ ಹೊಸಗೆ ಹೊಸೆಯಬೇಕು ಎನ್ನುವಂತಹ ನಿರ್ಣಯದೊಂದಿಗೆ ಬರೆಸಿದ್ದಾನೆ. ಅವನಿಗೊಬ್ಬ ಮಗನಂತೆ, ನನ್ನ ಮಗಳನ್ನು ಕಂಡವನಿದ್ದಾನಂತೆ, ಇಬ್ಬರು ಪರಸ್ಪರ ಮಾತನಾಡಿದ್ದಾನಂತೆ. ಅವನಿಗೆ ಅವಳು ಒಪ್ಪಿಗೆಯಾಗಿದೆಯಂತೆ, ಇವಳಿಗೆ ಅವ ಒಪ್ಪಿಗೆಯಾಗಿದೆಯಂತೆ. ಹಾಗಾಗಿ ಭವಿಷ್ಯತ್ತಿನಲ್ಲಿ ಅವರ ಭಾವಿ ಜೀವನ ಸುಂದರಮಯವಾಗಿರಬೇಕು ಎನ್ನುವುದಾದರೆ ವಿವಾಹವನ್ನು ಶುಭ ಮುಹೂರ್ತದಲ್ಲಿ ನಿಶ್ಚಯಿಸಿ ಮುಂದುವರಿಯುವಂತೆ ತಾವು ಮನ ಮಾಡಬೇಕು ಅಂತ. ನೋಡಿದ್ರ ಹೀಗೆ ಗಂಡು ಹೆಣ್ಣು ಏಕಾಂತದಲ್ಲಿ ಒಂದಾಯಿತು ಅಂತಾದ್ರೆ ಪರಸ್ಪರ ಭಾವ ಏನು ಅಂತ ಕೇಳಿದ್ರೆ ಆಗೋದು ಇಷ್ಟೇ. ನೀನು ಅಂದವಾಗಿದ್ದಿ, ನೀನು ಚಂದವಾಗಿದ್ದಿ, ನನಗೆ ಬೇರೆ ಯಾವುದು ಬೇಡ, ಪ್ರಪಂಚದಲ್ಲಿ ಬದುಕುದಿದ್ರೆ ನಿನ್ನ ಜೊತೆಯಲ್ಲಿ ಬದುಕುತ್ತೇನೆ. ಇನ್ನು ಕೆಲವರು ಹಾಗಲ್ಲ, ಏನೇ ಆದರೂ ಆಗಲಿ ಯಾವುದೇ ನೀತಿಯೋ ರೀತಿಯನ್ನು ನೋಡದೆ ಬಾಹಿಕವಾದಂತಹ ಸೌಂದರ್ಯವನ್ನು ಬಯಸಿ ಅದನ್ನೇ ದೃಢವೆಂದು ಭಾವಿಸ್ತಾರೆ ಅಂತಾದ್ರೆ ಸರಿಯಪ್ಪ, ತಪ್ಪು ಅಂತ ಹೇಳುವುದಲ್ಲ. ಅವರವರ ಭಾವಕ್ಕೆ ಅವರವರ ಮನಸ್ಥಿತಿಯನ್ನು ಹೊಂದಿಸಿಕೊಂಡು ಬದುಕಬೇಕು ಅಂತಾದ್ರೆ ನಾವು ಅವರಿಗೆ ಓರೆ ಕೋರೆಯಾದಂತಹ ಹಾದಿಯನ್ನು ತೋರಿಸುವುದಲ್ಲ. ಇದರಲ್ಲಿ ಮೂಲ ಉದ್ದೇಶ ಪ್ರತ್ಯೇಕವಾಗಿಯೇ ಉಂಟು ಅಂತಾದ್ರೆ ನಾವು ಅದನ್ನು ಸ್ವಲ್ಪ ವಿಮರ್ಶಿಸಬೇಕು ಅಲ್ವಾ? ಎಲ್ಲಿ ದಾಸಿ ಹೌದೇನೆ? ನನ್ನ ಮಗಳ ಜೊತೆಯಲ್ಲಿ ಹೋದವಳ ನೀನು? ಹೌದು. ಮೊನ್ನೆ ಎಲ್ಲಿಗೆ ಹೋದ್ರಿ?
ಕರ್ಣಕೇಶ್ವರ ದೇವಸ್ಥಾನಕ್ಕೆ ಶಿವಪಾರ್ವತಿನ ಪೂಜೆ ಮಾಡೋದಕ್ಕೆ ಹೋದವರು. ಹೌದಾ? ಅಲ್ಲಿ ಏನನ್ನು ನೋಡಿದ್ರಿ? ಪೂಜೆ ಮಾಡಿದ್ರ? ಹೌದು. ಅಲ್ಲಿ ಏನಾಯ್ತು? ಪೂಜೆ ಮಾಡಿದೆವು. ಮತ್ತೆ ಅಲ್ಲಿ ಒಬ್ಬ ಇದ್ದ. ಯಾರಿದ್ದ? ಒಬ್ಬ ಪುರುಷ ಇದ್ದ. ಅಲ್ಲಿ ಏನಾಗಿ ಹೋಯಿತು? ಸಮಸ್ತ ವಿಚಾರ ನನಗೆ ಬೇಕು. ಒಡೆಯ ಕೇಳೆಯ ನರಪಾಲನೆ ನಿನ್ನಯ ಬಾಲೆಯು ಒಲಿದುದು ನಿಶ್ಚಯವು ನಿನ್ನಯ ಬಾಲೆಯು ಒಲಿದುದು ನಿಶ್ಚಯವು ಅದು ಹೇಗೆ ಹೇಳಿದೆ ನೀನು? ಬಾಲೆಯು ಒಲಿದುದು ನಿಶ್ಚಯವು ಮೇಲಾಗೆ ತನ್ನಾಲಯ ಸೇರುದ ಏಳದೊಳಗಿದು ದೇವಿ ಸಮಯವು ಕ್ಷೀರವ ಕುಡಿಯಳು ಹರವ ಧರಿಸಳು ಕ್ಷೀರವ ಕುಡಿಯಳು ಹರವ ಧರಿಸಳು ಕಿರಣ ಬಡಿಬಳು ಹಂಗಿಸಿ ಕಿರಣ ಬಡಿಬಳು ಹಂಗಿಸಿ ಬೋರನೆ ಲಗ್ನವ ತೀರಿಸದಿರೆ ಬೋರನೆ ಲಗ್ನವ ತೀರಿಸದಿರೆ ಸುಕುಮಾರಿ ಇಲ್ಲದಿ ಯೋಜಿಸಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸರಿಯಾಗಿ ನಿಮ್ಮ ಮಗಳು ನಿದ್ದೆ ಮಾಡುವುದಿಲ್ಲ. ಯಾಕೆ ಮಾಡುದಿಲ್ಲ? ಊಟ ಮಾಡುವುದಿಲ್ಲ, ಹಾಲನ್ನು ಸೇವಿಸುವುದಿಲ್ಲ. ಹಾಲಂದ್ರೆ ಅವಳಿಗೆ ಬಹಳ ಇಷ್ಟ. ಎಷ್ಟು ಬಾರಿ ಕುಡಿತಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಮಗಳೇ ಅಷ್ಟು ಕುಡಿಬೇಡ, ಅದು ಒಳ್ಳೇದಲ್ಲ ಅಂತ ಹೇಳಿದ್ರೆ ಮತ್ತು ನನಗೆ ಬೇಕು ಬೇಕು ಅಂತ ಹಠ ಹಿಡಿತಾಳೆ ಅಂತ. ಅವತ್ತಿನಿಂದ ಕುಡಿಯುವುದೇ ಇಲ್ಲ. ಇಲ್ವೇ? ಅಷ್ಟು ಮಾತ್ರವಲ್ಲ, ಮತ್ತೇನು ಪ್ರೀತಿಯಿಂದ ಸಾಕಿದಂತ ಗಿರಿಮರಿಯನ್ನು ಒಡೆದು ಬಡಿದು ಮಾಡ್ತಾ ಇದ್ದಾನೆ. ಹೌದಾ? ಹಿಂಸೆಯನ್ನು ಕೊಡ್ತಾ ಇದ್ದಾನೆ. ಅದಕ್ಕೆ ಹಿಂಸೆ ಅದು ಇಲ್ಲ ಅಂತ ಆದ್ರೆ ನಾನು ಬದುಕುವುದಿಲ್ಲ ಅಂತ ನನಗೆ ಆವತ್ತು ಹೇಳಿದ್ದ. ಅವಳ ಬದುಕಿರುವುದು ಆ ಗಿಣಿಯಲ್ಲಿ ಅಂತ. ಈಗ ಗಿಣಿ ಬೇಡ ಅವಳಿಗೆ, ಅವಳು ಏನನ್ನು ಗುಣಿಸ್ತಾ ಇದ್ದಾಳೆ. ಹಾಗಾಗಿ ಒಂದೇ ಕಡೆ ದೃಷ್ಟಿ ಏನಾಗ್ತಾ ಇದ್ದಾಳೆ. ಈಗ ಈ ಸಂದರ್ಭಕ್ಕೆ ಏನಾಗ್ಬೇಕು? ಏನು? ಆ ಕರ್ಣಕೇಶ್ವರ ದೇವಸ್ಥಾನದಲ್ಲಿ ಕಂಡಂತ ಪುರುಷನ ಜೊತೆ ಮದ್ವೆ ಆಗಬೇಕು. ಮದ್ವೆ ಆಗದಿದ್ದರೆ ನಿಮಗೆ ನಿಮ್ಮ ಮಗಳು ಸಿಗುವುದಿಲ್ಲ. ಹೌದಾ? ಈಗ ಯೋಚನೆ ಮಾಡಬೇಕಾದದ್ದು ಬಹಳಷ್ಟು. ಮನ ಪರಿವರ್ತನೆಯಾಗಿ ಹೋಗಿದೆ ಅವಳದ್ದು. ಅವನ ಮನಸ್ಸು ಇವಳನ್ನು ಸೇರಿದೆ, ಇವನ ಮನಸ್ಸು ಅವಳನ್ನು ಸೇರಿದೆ. ಹಾಗಿರುವಾಗ ಇಬ್ಬರ ಸ್ಥಿತಿ ಒಂದೇ ಆಗಿ ಹೋಗಿದೆ. ಅವರಿಗೆ ಮದುವೆ ಎನ್ನುವುದು ಇದ್ದ ರೋಗಕ್ಕೆ ಸರಿಯಾದ ಪರಿಹಾರ ಅಂತ. ಸಖಿಯ ಮಗಳೆಂದು ಮಗಳ ಸಂಭವಿಸುತ್ತ ಅಕಳಂಕ ದ್ವಿಜರವಿ ಮದದಿ ಪಂಚಮಿಗೆ ಸ್ವಾಮಿ ನಮಸ್ಕಾರ. ಪಂಚಮಿಗೆ ಸುಖದ ಲಗ್ನವ ನಿಲ್ಲಿಸಿ ಕಳುಹುತ್ತಲಿಗೆ ನಾವು ಪುರವ ಸಿಂಗರಿಸುತ್ತಲೀ. ಇದು ಒಳ್ಳೆಯ ಸಮಯ. ಶುಭಸ್ಯ ಶೀಘ್ರಂ ಅಂತ. ಒಳ್ಳೆಯ ಕೆಲಸ ಬೇಗ ಆಗಬೇಕು. ಬೇಗ ಆಗಬೇಕಿದ್ರೆ ಅದಕ್ಕೆ ಒಳ್ಳೆಯ ಮುಹೂರ್ತವಾಗಬೇಕು. ಅಲ್ಲಿಗೆ ಕೊಡುವುದಕ್ಕೆ ಯಾವುದೇ ಅನ್ಯ ಮನಸ್ಸು ನನಗಿಲ್ಲ. ಸರಿಯಾದಂತಹ ಸಂಬಂಧ ಅಂತ ನಾನು ಮನಸ್ಸಿನೊಳಗೆ ಒಪ್ಪಿಕೊಂಡಿದ್ದೇನೆ. ಹಾಗಾದ್ರೆ ಒಂದುಂಟು. ಓಯ್ ಸ್ವಾಮಿ ಪುರೋಹಿತ್ರೆ ನಮಸ್ಕಾರ. ನಮಸ್ಕಾರ. ಇದು ಹೇಳಿದ ಹಾಗೆ ನನ್ನ ಮಗಳ ಮದುವೆಗೆ ಯೋಗ್ಯವಾದಂತಹ ಮುಹೂರ್ತ ಒಂದು ಬೇಕು. ಯಾವಾಗ ಆದೀತು ಅಂತ ನೀವು ಹೇಳಿ. ಅದು ತುಂಬಾ ದೂರ ಇಡಬೇಡಿ, ಬಹಳ ಹತ್ತಿರ ಆಗಬೇಕು, ಬೇಗ ಆಗಬೇಕು. ಪಂಚಮಿ ದಿವಸ. ಸರಿ 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 ಸರಿ. ಹಾಗಾದ್ರೆ ಎಲ್ಲರಿಗೂ ಗೊತ್ತಾಗಬೇಕು, ಪಂಚಮಿಯ ದಿವಸ ನನ್ನ ಮಗಳಿಗೆ ವಿವಾಹ. ಇಷ್ಟಕ್ಕೆ ಸಾಕಾಗುತ್ತದ? ಸಾಲದು. ಪುರವನ್ನು ವಿಭಿನ್ನ ರೀತಿಯಲ್ಲಿ ಶೃಂಗರಿಸಬೇಕು. ಶೃಂಗರಿಸಿದ್ರೆ ಸಾಕು. ನಾವು ಇಲ್ಲಿಯೇ ಶೃಂಗಾರ ಮಾಡಿಕೊಂಡು ಮದುವೆ ಪಂಚಮಿ ಅಂತ ದಿವಸ ಹೇಳಿದ್ರೆ ಸಾಕಾಗುವುದಿಲ್ಲ. ಓಲೆಯನ್ನು ಬರೆದು ಆ ದೃಪದ ಮಹಾರಾಜನಲ್ಲಿಗೆ ಕಳಿಸಿಕೊಟ್ಟು ನಮಸ್ಕಾರ ಸ್ವಾಮಿ.
ನಾನು ದೃಪದ ಪಾಂಚಾಲ ಭೂಪತಿ. ಭಾವ 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 ಹೇಗೆ ನಮ್ಮ ಏನು ಭಾವ ಭಾವ? ಸಂಬಂಧ? ಬಹಳ ಒಳ್ಳೆಯದಾಯ್ತು. ಓಲೆ ಬರೆದಿದ್ದೆ. ಹೌದು, ಹೇಗುಂಟು? ಉತ್ತರ ಕಳಿಸಿದ್ದೆ. ಹೇಗುಂಟು? ಬಂದಿದೆ ಉತ್ತರ. ಉತ್ತರ ಬಂದಿದೆಯಲ್ಲ, ಎಲ್ಲ ಸಿದ್ಧತೆ ಆಗಿದೆ ತಾನೇ? ನೋಡಿದ್ರ ಯ- ಇದೆಲ್ಲ ಇದೆಲ್ಲ ಎಂತದು? ಎಲ್ಲ ವ್ಯವಸ್ಥೆ. ದೇವೇಂದ್ರನು ಅಮರಾವತಿಯ ದರೆಗಿಳಿದು ಬಂದ ಹಾಗೆ ಹೌದು ಅಲ್ವಾ? ಹ. ವೈಕುಂಠವೇ ಇಲ್ಲಿ ಸ್ಥಿರವಾಗಿ ನೆಲೆನಿಂತಿದೆಯೋ ಎನ್ನುವ ಹಾಗೆ, ಸರಿ. ಬ್ರಹ್ಮನ ಸತ್ಯಲೋಕ ಇನ್ನೊಂದು ಕಡೆಯಲ್ಲಿಲ್ಲ, ಸತ್ಯವೇ ಇಲ್ಲಿ ಇದೆಯೋ ಎನ್ನುವ ಹಾಗೆ ಹೌದು ಹೌದು ಬೇಕಾದ ಹಾಗೆ ಎಲ್ಲ ವ್ಯವಸ್ಥೆ. ವ್ಯವಸ್ಥೆ ಆಗಿದೆ. ಸರಿ. ಆದ್ರೆ ಒಂದು ಏನು? ಮದುವೆ ಆಗಬೇಕು ಅಂತಾದ್ರೆ ಹ. ಬರ್ಬೇಕಲ್ಲ. ಮದುಮಗ ಜೊತೆ ಎಲ್ಲ ಇದ್ದಾನೆ. ಎಲ್ಲಿದ್ದಾನೆ ಮದುಮಗ? ಪುರೋಹಿತರು ಅಯ್ಯ, ಹ. ನಿನ್ನ ಮಾವಯ್ಯ. ನಮೋ ನಮಃ. ಶುಭವಾಗಲಿ ಶುಭವಾಗಲಿ. ನಮ್ಮದಿಬ್ಬರು ಎಲ್ಲ ನಿಮ್ಮದೆಲ್ಲ ಬಂದಿದೆ, ನಮ್ಮ ಪುರೋಹಿತರು ಬೇಡವಾ? ಅದು ಅವರ ಸಮಯಕ್ಕೆ ಬರುವ. ಹೋಗಿದ್ದ ಕೆಳಗಡೆ ಬಿಟ್ಟ ಆಚೆ ಮನೆ ಹೇಳದೆ ಓಡಿ ಬಿಟ್ಟ. ಸ್ವಾಮಿ ಯಾವ ಭಟ್ಟ? ಆ ಭಟ್ಟ ಆಚೆ ಮನೆಗೆ ಹೇಳದೆ ಓಡಿ ಬಿಟ್ಟ ಅಂತ. ಅದ್ಯಾಕೆ ಹಾಗೆ? ಒಳ್ಳೇದಾಗಲಿ. ನಮೋ ನಮಃ ನಮೋ ನಮಃ. ಶುಭವಾಗಲಿ ಶುಭವಾಗಲಿ. ಸ್ವಾಮಿ ಏನು ಕಲೆಗಳಿಸಿದ್ದು? ಮದುವೆ ಮದುವೆ ಮದುವೆ. ನಿಮಗೆ ಇನ್ನು ಹೋಗುವ ಕಾಲಕ್ಕೆ ಮದುವೆ? ಎಂತದ್ದು? ಎಂತದಕ್ಕೆ ಮದುವೆ? ಹೋಗುವ ಕಾಲಕ್ಕೆ ಮದುವೆ ಆಗುದಲ್ಲ, ಮತ್ತೆ ಇರುವ ಕಾಲದಲ್ಲೇ ಮದುವೆ. ಆಗ್ಲಿ. ಎಂತ ಯಾರಿಗೆ? ಯಾರ್ಯಾರಿಗಲ್ಲ, ಮತ್ತೆ? ನನ್ನ ಮಗಳಿಗೆ. ಮಗಳಿಗೆ? ಮಗಳು ಇಷ್ಟುದ್ದದ್ದು ಇದ್ದವಳು ಅಲ್ಲ ಇಷ್ಟುದ್ದದ್ದು. ಅದೆಂತದ್ದು ಇಷ್ಟುದ್ದದ್ದು? ಸಣ್ಣದಾಗಿದ್ದವಳು ಅಂತ. ಮೊದಲು ಸಣ್ಣದು, ಈಗ ಹಾಗಲ್ಲ. ಹೌದು. ಹಾ. ಹುಡುಗಿ ಪ್ರಾಯಕ್ಕೆ ಬಂತಲ್ಲ ಈಗ. ಹೌದೌದು, ಪ್ರಾಯಕ್ಕೆ ಬಂದ ಕೂಡ ಮದುವೆ ಆಗಬೇಕು ಈಗ. ಆಗ್ಲೇಬೇಕು. ಈಗ ಹುಡುಗ ಹುಡುಗ ಹಾ. ಓ ಆ ಕಡೆ ನೋಡಿ, ತಿರುಗಿ ಸ್ವಲ್ಪ. ಹಿರಣ್ಯವರ್ಮ. ಹಾ. ಇದೀಗ ಭಟ್ರ? ಹೌದು, ಪುರೋಹಿತರು. ಪುರೋಹಿತರು. ನಮಸ್ಕಾರ ಸ್ವಾಮಿ. ಒಳ್ಳೆಯದಾಗಲಿ. ಅಪ್ಪಯ್ಯ, ಇವ್ರ ಹೆಸರಂತ ಉಂಟು? ನಿಮ್ಮ ಹೆಸರು? ನನ್ನ ಹೆಸರು ಕೌ 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 ಕೌ. ಹೌದು. ಇವ ನನ್ನ ಮಗ, ಇವತ್ತಿನ ಮದುಮಗ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಇದು ಹುಡುಗಿ. ಹುಡುಗಿ ಒಳಗೆ ಒಳಗೆ. ಆ ಹುಡುಗಿಯನ್ನು ಆದಷ್ಟು ಬೇಗ ಕರ್ಕೊಂಡು ಬಂದಿ ನೋಡಿ. ಯಾರಲ್ಲಿ? ಹೆಣ್ಮಕ್ಕಳಲ್ಲಿ. ಹೆಣ್ಮಕ್ಳು ಬೇರೆ ಯಾರು ಬೇಡ. ಹೆಣ್ಮಕ್ಕಳನ್ನು ಹೆಣ್ಮಕ್ಕಳೇ ಕರ್ಕೊಂಡು ಅದೇ ಅವರೇ ಬಂದ್ರೆ ಮದುವೆ ಮಾಡಿಕೊಟ್ಟ ಕೂಡಲೇ ಬರ್ತೇವೆ. ಇದರಲ್ಲಿ ಗೊತ್ತಾಗ್ತದೆ ಈಗ. ಗೊತ್ತಾಗುದಿಲ್ಲ. ಮಾಸಿಂಗ ಕಟ್ಟಿದ ಸ್ವಾಮಿ ಅವರಲ್ಲಿ ಕೇಳಿದ್ರೆ ಅವಳಿಗೆ ಅವರಿಗೆ ಗೊತ್ತಾಗ್ತದೆ. ಇಲ್ಲ ಅಲ್ಲ ಆದ್ರೂ ಓ ಇಲ್ಲಿ ಇವಳು ನನ್ನ ಮಗಳು. ಹೌದೌದು. ನನ್ನ ಮಗಳ ಪರಿಚಯ ನಿಮ್ಗೆ ಇಲ್ವಾ? ಅದು ನನಗೆ ಗೊತ್ತುಂಟು, ಅವರಿಗೆ ಗೊತ್ತಾಗ್ತದೆ ಅಂತ ಅಷ್ಟೇ. ಹೌದು ಹಾಗೆ ಅದು ಹೇಳಿ. ಇದು ಮದುಮಗಳೇ ನಿನಗೆ ಹುಡುಗ ಆಗ್ಬೋದಾ? ಆಗ್ಬೋದಲ್ಲ? ನಿನಗೆ ಹುಡುಗಿ ಆಗ್ಬೋದಾ? ಒಪ್ಪಿಗೆ ಅಲ್ವಾ? ನೀವು ಎಂತ ಕೇಳುವುದು ಭಟ್ರೆ? ಅವರು ಮೊದಲೇ ನಿಶ್ಚಯ ಮಾಡಿದ್ದಾರೆ. ನಿಗಂಟ ಆಗಿದೆ. ಇದು ಇವತ್ತು ಆದದ್ದಲ್ಲ. ನಮ್ಮಲ್ಲಿ ಕೇಳುವುದಕ್ಕಿಂತ ಮೊದಲೇ ಎಲ್ಲ ಆಗಿದೆ. ಅವರೊಳಗೆ ಮಾತುಕತೆ ಆಗಿದೆ. ಮಾತುಕತೆ ಆಗಿದೆ ಅಂತ ಹೇಳಿ. ಹಾಗಾದ್ರೆ ನಾನು ಸುಮ್ಮಗೆ ಬಂದದ್ದು. ಅಲ್ಲ, ದಾರಿ ಎರೆದು ಕೊಡಬೇಕಲ್ಲ. ಹಾಗೆ ಹಾಗೆ ವಿಧಿ ಉಂಟಲ್ಲ. ಇದು ನಿಮ್ಮ ವಿಧಿ. ತಗೊಳ್ಳಿ. ಇದು ಹುಡುಗಿ ಕೈಯಲ್ಲಿ ಕೊಡಿ. ನಾನೇ ಕೊಡ್ಬೇಕು. ಇದು ಹುಡುಗರ ಕೈಯಲ್ಲಿ ಕೊಡಿ. ಮಗಳೇ ಎಲ್ಲಿ ನಿಲ್ಬೇಕು? ಭಟ್ರೆ, ಯಾರು ಯಾರಿಗೆ ಮೊದಲು ಹಾಕುವುದು? ಮೊದಲು ಮದುಮಗಳು ಮದುಮಗನಿಗೆ ವರಿಸುವುದು. ಹೌದೌದು. ವರಿಸುವವಳು ವಧು. ಅದೇ ಮುಂದೆ ಮುಂದಿನ ಕ್ರಮ. ಇದು ಮಾಂಗಲ್ಯಂ ಕಟ್ಟಬೇಕು ಅವಳಿಗೆ. ಮಾಂಗಲ್ಯಂ ತಂತ್ರ ಮಮ ಜೀವನ ಹೇತುನ ಕಂಠ್ಯೆ 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 ಕಂಠ್ಯೆ. ಕತ್ತಿ ಮಾಡ್ತಾರೆ, ಕತ್ತಿ ಹೊತ್ತು ಹೋಗ್ತದೆ. ಅದೊಂದು ಕಂಠಿ. ಕಂಠಿ ಅದು ಕಂಠಿಯಲ್ಲಿ ಉಂಟು. ಸ್ವಲ್ಪ ಭಾಷೆ ಬದಲಿಸಬೇಡಿ ನೀವು, ಏನೇನೋ ಅರ್ಥ ಕೊಡ್ತದೆ. ಹಾಗೆ ಡಕಾರದಿಗೆ ಡಕಾರ ಹಾಕಿದ್ರೆ ಮದುಮಕ್ಕಳು ಮದುಮಂತಕದಲ್ಲಿ ಕೂತ್ಕೊಳ್ಳಿ. ಇಲ್ಲೇ ಕೂತ್ಕೊಳ್ಳಿ. ಒಂದು ಎರಡು ಸೋಫಾ ಸಣ್ಣಕ್ಕೆ ಸಾಕು ಹೆಚ್ಚಿಗೆ. ಇಲ್ಲ ಇವಳಿದ್ದಾಳಲ್ಲ ಅಲ್ಲ, ನೀವು ಹೇಳಿದ್ರೆ ಸಾಕು. ಆಯ್ತಾ? ಕ್ರಮ ಉಂಟದಲ್ಲಿ ಸ್ವಾಮಿ. ಅಪಶಕುನ ಬ್ರಾಹ್ಮಣ. ಯಾರು ಹೇಳಿದ ಅಪಶಕುನ ಅಂತ? ಅಲ್ಲ, ಇಂಥದ್ದೆಲ್ಲ ನಾವು ನೋಡ್ಲಿಲ್ಲ ಕೇಳಲಿಲ್ಲ. ಇಂಥದ್ದೆಲ್ಲ ನಮಗೆ ಯಾಕೆ ಅಂತ. ಅಲ್ಲ ನಾವಾಗಿ ನಂದಿಸಿದ್ರೆ ನಿಮಗೆ ಆಗುವುದಿಲ್ಲ ಆರೋಗ್ಯಕ್ಕೆ ಹೋಗಿ. ಹೌದು, ಹೊಗೆ ಆಗೋದಿಲ್ಲ, ಧೂಮ ಆಗ್ತದೆ. ಇದ್ಯಾಕೆ ಇದಕ್ಕೆ ಎಣ್ಣೆ ಎಷ್ಟು ಹಾಕಿದ್ದಾರೆ ನೋಡಿ. ಅಲ್ಲ, ನಿಮಗೆ ಅದರ ಬಗ್ಗೆ ಲೆಕ್ಕಾಚಾರ ಬೇಡ. ನಿಮ್ಮ ಮನೆಗೆ ಬೇಕು, ನನಗೆ ಬೇಡ, ತಲೆಮಾರಿಗೆ ನನಗೆ ಬೇಡ. ಕಳಿಸೋಣ. ಅಲ್ಲ, ಎಣ್ಣೆ ಹಚ್ಚುವ ಕಾರ್ಯಕ್ರಮ ಉಂಟಲ್ಲ. ಹಾಗೆ 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 ಈಗ ನಾನು ಹೇಳಿದಂತೆ ಹಚ್ಚಬೇಕು. ಆಯ್ತಾ? ಬೆರಳಲ್ಲಿ ಎಲೆ ಉಂಟು, ಹಚ್ಚಬೇಕಷ್ಟೇ. ಅರ್ಚನೆ ಉಂಟಲ್ಲ ಇಲ್ಲಿ. ಬನ್ನಿ ನಮ್ಮಲ್ಲಿ ಯಾವುದು? ನಮ್ಮಲ್ಲಿ ಎಲ್ಲ ಉಂಟು. ಮುಟ್ಟಿಸಿ ಕೊಡಿ. ಹೇಳಿ. ಎಣ್ಣೆ ರಸಿ
ಎನ್ನರಸಿ ಹೊನ್ನರಸಿ ಹೊನ್ನರಸಿ ಪ್ರಾಣದರಸಿ ಪ್ರಾಣದರಸಿ ಪಟ್ಟದರಸಿ ಪಟ್ಟದರಸಿ ನಿನ್ನ ನಿನ್ನ ಮಂಗಳಕರವಾದಂತ ಮಂಗಳಕರವಾದಂತ ಮುಖಕ್ಕೆ ಅರಸಿನ ಎಣ್ಣೆ ಹಚ್ಚುವೆನು ಎನ್ನರಸ ಹೊನ್ನರಸ ಪ್ರಾಣದರಸ ಪಟ್ಟದರಸ ನಿಮ್ಮ ಮಂಗಳಂತ ಮುಖಕ್ಕೆ ಎಂತದ್ದು ಮಂಗಳಕರವಾದಂತ ಮುಖಕ್ಕೆ ಮಂಗಳಕರವಾದ ಕಾಣ್ತದೆ ಬಿಟ್ರೆ ಅರಸಿನ ಎಣ್ಣೆ ಹಚ್ಚುವೇನು ಪ್ರಾಯ ಆಯ್ತಲ್ಲ ಹಾಗಾಗಿ ಇನ್ನು ಚಪ್ಪರನ್ನು ಇಳಿಸಿ ಬಿಡುವಾಗ ಯಾರಿಗೆ ಪ್ರಾಯ ನನಗೆ ಚಪ್ಪರ ಇಳಿಸಲಿಕ್ಕಲ್ಲ ಚಪ್ಪರ ಇಳಿಸುವ ಕ್ರಮ ಚಪ್ಪರಿಂದ ಮದುಮಕ್ಕಳ ಇಳಿಸಿಬಿಡ್ಬೇಕಲ್ಲ ಮತ್ತೆ ನೀವು ಅದನ್ನು ಚಪ್ಪರ ಇಳಿಸಿಕ್ಕಿಲ್ಲ ನಿಮ್ಮನ್ನು ಬಿಡಿಸಿ ಮಾತಿನ ಹೆಣ್ಣಿಳಿಸಿಕೊಡುವುದು ಹೌದೌದು ಅವರಾಗಿ ಹೋಗ್ತಾರೆ ಈಗ ಇಳಿಸಿಕೊಡುವುದು ಸರಿ ಆಯ್ತು ಹುಡುಗರೆ ಹುಡುಗರೆ ಕೊಟ್ಟರೆ ಕೊಡಿ ಬಿಟ್ರಿ ಬಿಡಿ ಅಲ್ಲ ಸ್ವಾಮಿ ನಿಮ್ಮ ಕೈ ಬೀಳಬೇಕು ನನ್ನ ಕೈಯ ಆಗ್ಲಿ ಪುರೋಹಿತರ ಕಡೆಯಲ್ಲಿ ಇದರಲ್ಲಿರುವುದು 1001 ಹೊಟ್ಟೆ ಇದನ್ನು ಕೊಟ್ಟರೆ ನಾನು ಕೆಟ್ಟೆ ಆಗ್ಲಿ ಪುರೋಹಿತರ ಕಡೆಯಿಂದ ವರನಿಗೆ ತದನಂತರ ವಧುವಿಗೆ ತದನಂತರ ಯಥಾಸ್ಥಾನ ಉದ್ವಾಸಯಾಮಿ. ಸ್ವಾಮಿ ನಿಮಗೆ ಕಡಿಮೆ ಆದ್ದಕ್ಕೆ ಕೊಡು. ಕಡಿಮೆ ಆದ್ದಕ್ಕಲ್ಲ ಅದು ಮರ್ಯಾದೆ ತೆಗಿಲಿಕ್ಕೆ ಯಾಕೆ ಬರ್ತೀರಿ? ಸಂಪ್ರದಾಯ ಅಂತ. ಏನು ಸಂಪ್ರದಾಯ? ಇದರಲ್ಲಿ ಎಷ್ಟು ಮದುವೆ ಸುಧಾರಿಸಿ ಸುಮಾರಾಗಿದೆ ಹೌದೌದು ಆಗ್ಲಿ ಮುಂದೆ ಬನ್ನಿ. ಮೊದಲು ಯಾರು ಮತ್ತೆ ಯಾರು? ನೀವು ಮೊದಲು ಹೇಳಿ. ನಾನು ಹೇಳಬೇಕು. ಹೌದೌದು ಕೈ ಬುದ್ಧಿಕೊಳ್ಳಿ. ನನಗೆಲ್ಲ ಆ ಕಡೆ ಸಭಿಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮಹಾಜನರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಾನು ಈ ಊರಿಗೆ ಬಂದು ಹುಡುಗಿಗೆ ಕೈ ಕೊಟ್ಟಿದ್ದೇನೆ. ಕೈ ಕೊಟ್ಟ ಅಲ್ಲ ಪಾಣಿಗ್ರಹಣ ಮಾಡಿದ್ದೇನೆ. ಆದ್ದರಿಂದ ನೀವೆಲ್ಲರೂ ತುಂಬುವುದರಿಂದ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತುಂಬುವುದನ್ನು ಆಶೀರ್ವದಿಸಿ ಬೀಳ್ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಲ್ಲಿಂದಲೇ ಅಷ್ಟು ಅಂತ ಹೇಳ್ತಾ ಇದ್ದಾರೆ. ತಥಾಸ್ತು ಅಂತ ಅಲ್ಲಿಂದ ಅಷ್ಟು ಆಯ್ತು ಸರಿ. ಇನ್ನು ಮದುಮಗಳು ಬಂದವರು ನಾನು ಆದಷ್ಟು ಬೇಗನೆ ಗಂಡನ ಊರಿಗೆ ಹೋಗಿ ಬರ್ತೇನೆ. ನೀವೆಲ್ಲ ತುಂಬುರದಿಂದ ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತುಂಬು ಹೃದಯದಿಂದ ಆಶೀರ್ವದಿಸಬೇಕೆನ್ನುವ ಹಾಗೆ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಅಲ್ಲಿಂದಲೇ ಶುಭಮಸ್ತು ಅಂತ ಹೇಳ್ತಾ ಇದ್ದಾರೆ. ಪುರೋಹಿತರೆ ನಿಮ್ಮ ಕಾಲಿಗಡ್ಡೆ ಬಿದ್ದಿದೆ. ಒಳ್ಳೆದಾಗಲಿ ಶುಭವಾಗಿ ಆದಷ್ಟು ಬೇಗನೆ ಕಂಕಣ ಭಾಗ್ಯ ಯಾವ ಭಾಗ್ಯ ಸಿಗಲಿ. ಕಂಕಣ ಭಾಗ್ಯ ಆಯ್ತಲ್ಲ. ಅದೇ ಇನ್ನೊಂದು ಭಾಗ್ಯ ಕಂಕಣ ಭಾಗ್ಯ ಪುರಂದರ ಶಚಿಯರ ಹಾಗೆ. ಹೌದೌದು. ಅಪ್ಪಯ್ಯ ಊರಿಗೆ ಮುಂದೆ ಏನು ಭವಿಷ್ಯ ಇವರು ಮುಂದಾಗುವ ಕಾರ್ಯಕ್ರಮ ನಾವು ಖಂಡಿತವಾಗಿ ಬಂದೇ ಬರ್ತೇವೆ. ಒಳ್ಳೆಯದು. ಆದ್ರೆ ಒಂದು ಸಂಬಂಧ ಮತ್ತಷ್ಟು ಬೆಸೆಯಬೇಕು ಅಂತ ಗಟ್ಟಿಯಾಗಬೇಕು. ಹೌದು ಎಲ್ಲವೂ ಇವಳ ಜೊತೆ ಆದೀತು. ಅಪ್ಪಯ್ಯ ನೀವು ಮುಂದೆ ಹೋಗುವ ಪುರಕ್ಕೆ ಬಂದ ಮೇಲೆ ಅರಸನಿರಲಿಕ್ಕಿದ್ದ ವರದ ಎರಡು ತಿಂಗಳು ತೀರೆ ವಿರಸದ ಬೆಳೆಯಾಗಿ ಸ್ವರ ಕೇಳಿದೊಡಗದಿರೆ ಏನು ಫಲವಿದೆ? ಹೆಂಡತಿಯಳನು ಶ್ರೀಕಂಡಿ ಪ್ರೀತಿಸದಿದ್ದು ಕೊಂಡು ಮಾತಾಡಿಸುವ ನಾನೇನು ಮಾಡಲಿ? ಕಂಡಾಗ ಅಪ್ಪುವನು ಹೌದು ಕಂದರ್ಪನಾಟಗೆ ಷಂಡಾದವ ತೋರುವ ನಾನು ಪ್ರೀತಿಸಿದ ವರನನ್ನು ಮದುವೆಯಾಗಿ ಇಂದಿಗೆ 3 ತಿಂಗಳುಗಳೇ ಆಗುತ್ತಾ ಬಂತು. ಆದರೆ ನಾನು ಕಟ್ಟಿಕೊಂಡಂತಹ ಕನಸೆಲ್ಲವನ್ನು ಚುನೂರಾಗಿ ಹೋಯಿತು. ನನ್ನ ಜೀವನ ಸಂತೋಷದಿಂದ ಸಾಗಬಹುದು ಎನ್ನುವಂತಹ ನಿರೀಕ್ಷೆಯನ್ನಿರಿಸಿಕೊಂಡೇ ಮದುವೆಯಾದೆ. ಏನು ಮಾಡೋಣ? ನನಗೆ ಉಡುವುದಕ್ಕೆ ಬಟ್ಟೆಗಾಗಲಿ, ತಿನ್ನುವುದಕ್ಕೆ ಆಹಾರಕ್ಕಾಗಲಿ, ಒಡವೆ ವಸ್ತ್ರಗಳಿಗಾಗಲಿ ಯಾವುದೇ ಕೊರತೆ ಬಾಧಿಸಿದ್ದಿಲ್ಲ. ಮದುವೆಯಾದ ಬಳಿಕ ಹೆಣ್ಣಿಗೆ ಬೇಕಾದದ್ದು ಗಂಡನ ಸುಖ. ಬರುತ್ತಾರೆ, ನನ್ನನ್ನು ಅಪ್ಪಿಕೊಳ್ಳುತ್ತಾರೆ,
ಮನಸ್ಸಿಲ್ಲದ ಮನಸ್ಸಿನಲ್ಲಿ ಚುಂಬನವನ್ನು ನೀಡುತ್ತಾರೆ. ಆದರೆ ರತಿ ಕೇಳಿಯಲ್ಲಿ ನನ್ನನ್ನು ಸಂತೋಷಪಡಿಸುವುದಕ್ಕೆ ಮುಂದಾಗುವುದಿಲ್ಲ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಎನ್ನುವುದು ನನಗೆ ತಿಳಿಯಲೇಬೇಕು. ಮದುವೆಯಾದ ಬಳಿಕ ಗಂಡನೊಂದಿಗೆ ಸಂಸಾರದ ಸುಖವನ್ನು ಅನುಭವಿಸದೇ ಹೋಯಿತು ಎಂದಾದರೆ ಜೀವನ ವ್ಯರ್ಥವಲ್ಲದೆ. ಹಾಗಾಗಿ ತೀರ್ಮಾನಿಸಿದ್ದೇನೆ, ಇಂದು ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು, ಹೇಳಲೇಬೇಕು. ಅವರೆಲ್ಲ ಕೇಳುತ್ತೇನೆ, ನೋಡೋಣ. ಪದತಲದಲ್ಲಿ ಹೊರಡಿ ನುಡಿದಳಿದ್ದನು ತವಯೇ. ಹೇಳಿ ಸ್ವಾಮಿ, ಮಾತಾಡಲೇಳು ಮಾತಾಡಿ ಎದ್ದೇಳಿ. ಕಾಂತ ನೀತಿವಂತ ಸುಗುಣವಂತ ಎದ್ದೇಳಿ ಸ್ವಾಮಿ. ಮಾತಾಡಲೇಳು ಕಾಂತ ನೀತಿವಂತ ಸುಗುಣವಂತ ಹೇಳಿದರೆ ನೂತನ ವಿವಾಹವಾಗಿ ಪೂರ್ತಿ ತಿಂಗಳೆರಡು ಸಾಗಿ ಹೇಳಿ ಸ್ವಾಮಿ. ಮೂರನೇ ಮಾಸವಿದು, 3 ತಿಂಗಳಾಯ್ತು. ಮೂರನೇ ಮಾಸವಿದು ಎದ್ದೇಳಿ ಎದ್ದೇಳಿ. ಎನ್ನ ಸೇರಿ ಸುಖಿಸು ಪತಿ ಮೋಹನ್ ಸೇರಿ ಸುಖಿಸು ಪತಿ ಮೋಹನ್ ಹೇಳಿ ಸ್ವಾಮಿ. ನೀರೆಯಾರಿ ದಣಿ ಪೂಜಾಗೆ ಯಾಕೆ ಬಳಲಿಸುವಿ? ಮಾನವಾದ ಕೊದಕು ಸುಖಗೆ ಹೌದು ಹೌದು. ಮಾತಾಡಲೇಳು ಕಾಂತ. ಕಾಂತ, ಎದ್ದೇಳಿ ಸ್ವಾಮಿ ಎದ್ದೇಳಿ. ಯಾವುದನ್ನು ತಿಳಿಯದವರ ಹಾಗೆ ಸುಮ್ಮನೆ ಮಲಗಿಕೊಂಡಿದ್ದೀರಿ. ಎದ್ದು ನನ್ನಲ್ಲಿ ಮಾತನಾಡಿ ಮಾತನಾಡಿ. ನಾವಿರುವರು ಪ್ರೀತಿಸಿ ಮದುವೆಯಾದವರು. ಮದುವೆಯಾಗಿ 2 ತಿಂಗಳುಗಳು ಕಳೆದು ಇಂದು 3ನೆಯ ತಿಂಗಳಿಗೆ ಕಾಲಿಡುತ್ತಾ ಇದ್ದೇವೆ. ಆದರೆ ಮದುವೆಯಾದ ದಿನದಿಂದ ಇಲ್ಲಿಯ ತನಕ ಕಾಮಕೇಳಿಯಲ್ಲಿ ನನ್ನನ್ನು ಸುಖಿಸಿದವರು ನೀವಲ್ಲ. ಬೇಕಾದದ್ದನ್ನೆಲ್ಲವನ್ನು ತಂದು ಕೊಡುತ್ತೀರಿ. ಹೆಣ್ಣು ಮಕ್ಕಳಿಗೆ ಮದುವೆಯಾದ ಬಳಿಕ ಬೇಕಾದದ್ದು ಕೇವಲ ವಸ್ತುಗಳ ಮೇಲಿರುವಂತಹ ಪ್ರೀತಿ ಅಲ್ಲ ಪ್ರಭು. ಗಂಡನ ಸುಖದ ಅಗತ್ಯವಿದೆ, ಅನಿವಾರ್ಯವಿದೆ. ಉಳಿದ ದಾಂಪತ್ಯ ಜೀವನವನ್ನು ಕಾಣುವಾಗ ನನಗೂ ಆಸೆ ಎನ್ನುವುದಾಗುವುದಿಲ್ಲವೇ? ಯಾಕೆ ಸ್ವಾಮಿ ಮಲಗಿದ್ದೀರಿ? ಎದ್ದೇಳಿ, ಹೇಳಿ ಹೇಳಿ ಹೇಳಿ. ಕಾಂತೆಯ ನುಡಿಗ ಶಿಖಂಡಿಯೂ ಕಾಂತೆಯ ನುಡಿಗ ಶಿಖಂಡಿಯೂ ತಾಳುವದೆ ನಾಚುದಾಗಲೆಲ್ಲವೂ ಸುಖವೂ ನಾಂ ತಿಳಿದಿಯಲು ಬಲ್ಲೆನೆ. ಬಂದಿ ಪ್ರಾರಂಭವೇ ವಿಧಿ ವಿಧಿಸಿದನು ಕಾಂತೆಯ ನುಡಿಗ ಶಿಖಂಡಿಯೂ ಎತ್ತುವ ತಲೆಯೇ ನನಗಿಲ್ಲದಾಗಿ ಹೋಯಿತು. ಎದೆಯುಬ್ಬಿಸಿ ಮಾತನಾಡಲಾಗದಂತಹ ಸ್ಥಿತಿ ಒದಗಿತ್ತಲ್ಲ. ಅವಳು ಕೇಳಿದ್ದರೆಲ್ಲ ಆಕ್ಷೇಪ ಹೇಳುವುದಕ್ಕಿಲ್ಲ. ಸತಿಪತಿಗಳಾದವರು ಪ್ರಕೃತಿಯಂದೇ ಒಂದಾಗಬೇಕಾದ್ದು ಸಹಜ, ಅದು ಅಸಹಜವಲ್ಲ, ವಿಕಾರವಲ್ಲ. ಅದನ್ನು ನನ್ನಿಂದ ಅವಳು ಬಯಸಿದಳು ಅಂತಾದ್ರೆ ಆ ತಲೆಯಡಿಗೆ ಹಾಕಿ ನಾಚಬೇಕಾದ ಸ್ಥಿತಿ.
ನಾ ಎಂತ ಕೊಡಬಲ್ಲೆ? ಹೇಗೆ ನನ್ನ ನಿರ್ವೀರ್ಯತನವನ್ನು ನನ್ನ ವಿಫಲತೆಯನ್ನು ಹೇಳಬಲ್ಲೆ? ನೋಡಿವ ಕಾಲಿಗೆ ಗುರುಟಿನ ಹಾಗೆ ಹೋಯ್ತು ನನಗೆ. ಶಿವನೇ ಶಿವನೇ, ಎಳೆಯ ಹೆಣ್ಣು ಯಾಕೆ ಈ ರೀತಿ ಮಾಡಿದ್ದೀರಿ? ತಂದು ಬಳಲಿಸುವುದೇ ಕಾಂತ. ಇದು ನಿಮಗೆ ಸರಿಯೇ? ಎಳೆಯ ಹೆಣ್ಣನು ತಂದು ಬಳಲಿಸುವುದೇ ಕಾಂತ. ಇದು ಸರಿಯೇ? ತಿಳಿದು ಹೀಗಿರುವುದು ನ್ಯಾಯವೇ? ಇದು ನಿಮಗೆ ತಿಳಿದು ಹೀಗಿರುವುದು ನ್ಯಾಯವೇ? ಒಲಿದ ಪ್ರೇತಗಳಂತೆ ನಲಿದು ನಾಟಕ ಮಾಡ್ಬೆ. ಯಾಕೆ ಈ ರೀತಿಯಾಗಿ ನಾಟಕ ಮಾಡುತ್ತೀರಿ? ಒಲಿದ ಪ್ರೇತಗಳಂತೆ ನಲಿದು ನಾಟಕ ಮಾಡ್ಬೆ. ಯಾಕೆ ಪ್ರಭು? ಕುಲದೋಳುತ್ತಮನಿಗೆ ನ್ಯಾಯವೇ? ಇದು ನಿಮಗೆ ಸರಿಯೇ? ಸಂಧಿಸದಿರೆ ಎನ್ನ ಕಂದರ್ಪ ನಾಟಕೆ. ಸಂಧಿಸದಿರೆ ಎನ್ನ ಕಂದರ್ಪ ನಾಟಕೆ. ಕದ್ದರ ಹಳೆ ನೋಡು ನ್ಯಾಯವೇ? ಇದು ನ್ಯಾಯ? ಕಂದರ ಹಲೆ ನೋಡು ನ್ಯಾಯವೇ? ಮುಂದೆನ್ನ ಗತಿ ಏನು ಕೊಂದನ್ನ ಮುಗಿಸಿ. ಏನು ಗತಿ ಹೇಳಿ? ಮುಂದೆನ್ನ ಗತಿ ಏನು ಕೊಂದನ್ನ ಮುಗಿಸಿ. ಅದಕ್ಕಿಂತ ಕೊಲ್ಲಿ. ವಾಸುಂದರೆಗೆ ನ್ಯಾಯವೇ? ಎಳೆಯ ಹೆಣ್ಣನು ತಂದು ಬಳಲಿಸುವುದೇ ಕಾಂತ. ಯಾಕೆ ದೊರೆ? ತಿಳುಹಿರುವುದು ನ್ಯಾಯವೇ? ಸ್ವಾಮಿ, ನಿಮ್ಮಲ್ಲಿ ಮಾತನಾಡುವಾಗ ನೀವು ದೂರ ದೂರ ಸರಿಯುವುದು ಯಾಕೆ? ಏನಿಲ್ಲ. ಮದುವೆಯಾಗಿ 3ನೆಯ ತಿಂಗಳಿದು. ನನಗೇನು ಪ್ರಾಯ ಹೆಚ್ಚಾಗಲಿಲ್ಲ. 16 ವರ್ಷದ ಹೆಣ್ಣನ್ನು ಮದುವೆಯಾಗಿ ನೀವು ಕರೆದುಕೊಂಡು ಬಂದವರು. ಇದು ಒತ್ತಾಯದ ಮದುವೆ ಅಲ್ಲವಲ್ಲ ದೊರೆ? ಪರಸ್ಪರ ಪ್ರೀತಿಸಿ ಮದುವೆಯಾದಂತಹ ದಂಪತಿಗಳು ನಾವು. ಹೀಗಿರುವಾಗ ಅನ್ಯೋನ್ಯವಾದಂತಹ ದಾಂಪತ್ಯ ಜೀವನವನ್ನು ಸಾಗಿಸಬೇಕಾದಂತಹ ನೀವು ಯಾಕೆ ಈ ರೀತಿಯಾಗಿ ವರ್ತಿಸುತ್ತಾ ಇದ್ದೀರಾ? ಪ್ರೇತಗಳು ಸೇರಿಕೊಂಡು ದಾಂಪತ್ಯ ಜೀವನ ಮಾಡುವುದಕ್ಕೆ ಸಾಧ್ಯವಿದೆಯೇ ಹೇಳಿ? ಮತ್ತ್ಯಾಕೆ ದೊರೆ ನೀವೊಂದು ಗಂಡಲ್ಲವೇ? ಹೆಣ್ಣಿನ ಸಂತೋಷವೇನು ಎನ್ನುವುದನ್ನು ತಿಳಿಯದಷ್ಟು ಅಪ್ರಬುದ್ಧರೇ ನೀವು. ಮದುವೆಯಾದ ಬಳಿಕ ಎಲ್ಲ ಹೆಣ್ಣು ಮಕ್ಕಳು ಬಯಸುವುದು ಗಂಡನ ಪ್ರೀತಿ ಮಾತ್ರ ಅಲ್ಲ, ಜೊತೆಗೆ ಕಾಮ ಕೇಳಿಯಲ್ಲಿ ತಮ್ಮನ್ನು ಸುಖಿಸಬೇಕು ಎನ್ನುವ ಹಾಗೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಬಯಸುವುದರಲ್ಲಿ ತಪ್ಪೇ ಹೇಳಿ ಇಲ್ಲವಲ್ಲ? ಹಾಗಾಗಿ ನನ್ನನ್ನು ಬಳಲಿಸದಿರಿ. ನಿಮ್ಮನ್ನು ಮದುವೆಯಾದದ್ದು ನಿಮ್ಮನ್ನು ಪ್ರೀತಿಸಿ ಹೌದು. ಈ ರೀತಿಯಾಗಿ ನೀವು ದೂರ ಸರಿದರೆ, ನಾನು ಕೇಳಿದ್ದನ್ನು ಕೊಡದೆ ಮುಂದೆ ಹೋದಿರಿ ಎಂದಾದರೆ ನನ್ನ ಜೀವನ ಇದ್ದು ಸರ್ವನಾಶವಾದ ಹಾಗಾಗುತ್ತದೆ ಪ್ರಭು. ಅಮ್ಮಯ್ಯ, ಹಾಗೆ ಮಾಡಬೇಡಿ. ಅದಕ್ಕಿಂತ ನನ್ನನ್ನು ಕೊಲ್ಲಿ. ಬತ್ತಿಹ ಕಾಂದೆ ಅಳಲಬೇಡ. ಒಲಿದು ಬಂದಿಹ ಕಾಂದೆ ಅಳಲಬೇಡ. ಮತ್ತೇನು ಮಾಡಲಿ? ಮುಳುವಾದ ಮಾತಿನಲ್ಲಿ ತಲೆ ಕೆಡಿಸದಿರು. ಪುರುಷಹೀನನು ನಾನು, ಪುರುಷಹೀನನು ನಾನು ಅರಿತು ಮೊದಲರುವುದೇ. ಪುರುಷಹೀನನು ನಾನು ಅರಿತು ಮೊದಲರುವುದೇ. ಕ್ಷಮಿಸು ಯತ್ನ ವರವಂಶವರ್ಧನೆಗೆ ಒರೆವೆ ದಾರಿಯ ನಿನಗೆ.
ವರವಂಶವರ್ಧನೆಗೆ ಒರೆವೆ ದಾರಿಯ ನಿನಗೆ ಅಳುಹುವೆನು ನಡೆದಿದರೆ ತರಳರ ಹಾರು ಒಲಿದು ಬಂದಿಹ ಕಾಂತೆ ಅಳಲಬೇಡ ಮುಳುವಾದ ಮಾತಿನಲ್ಲಿ ತಲೆಗೆಡಿಸದಿರು ಗಾಳ ಹಿರಣ್ಯಮಣಿ ಸ್ವಾಮಿ, ನೀ ಮುಳಿದು ಬಂದ ಕಾಂತೆ ಅಲ್ಲ, ನೀ ಒಲಿದು ಬಂದ ಕಾಂತೆ. ಹೌದು. ಯಾಕಾಗಿ ನಾನು ನಿನ್ನ ದೇಶವನ್ನು ಪ್ರವೇಶಿಸಿದನೋ ಗೊತ್ತಿಲ್ಲ, ಯಾಕೆ ಆ ದೇವರನ್ನು ಭಜಿಸಿದನೋ ನಾನು ಅರಿಯೆ. ಅಲ್ಲಿಗೆ ನೀ ಆ ಸಮಯಕ್ಕೆ ಬಂದವಳು ನನ್ನನ್ನು ಕಂಡು ಈ ಪುರುಷಾಕಾರವನ್ನು ಪ್ರೀತಿಸಿದೆ. ಹೌದು. ಪ್ರೀತಿಸಿದ್ದು ಮಾತ್ರ ತೆರೆದ ಮನಸ್ಸಿಂದ ಎಲ್ಲವನ್ನು ಹೇಳಿದೆ. ನಿಜ. ನಿನ್ನ ನಿಲುವೆಯನ್ನು ನೀ ಭದ್ರಪಡಿಸಿದೆ. ಹೌದು. ಅಷ್ಟೆಲ್ಲ ಹೇಳುವಾಗ ನಿನ್ನ ಮೇಲೆ ನನಗೆ ಮೋಹ ಉಂಟಾಯಿತು. ನನಗೆ ಬೇಕು, ನನ್ನವಳಾಗಬೇಕು ಎಂಬ ಭಾವ ಉಂಟಾದದ್ದು ಸಹಜ. ಸರಿ. ಆ ಕಾಲಕ್ಕೆ ಹೇಳಬೇಕಾದನ್ನು ಹೇಳುವುದನ್ನು ಮರೆತು ಬಿಟ್ಟೆ. ಯಾವುದು? ಬೇಕಾದ ನಿಜವಾಗಿ ನಾ ಹೇಳಲಿಲ್ಲ ಅನ್ನೋದ್ರ ಅರ್ಥ ಏನು? ನಾ ಸಜ್ಜನಳಾದ, ಸರಳ ಹೃದಯಾದ, ಮುಕ್ತೆಯಾದ ನಿನಗೆ ವಂಚನೆಯನ್ನು ಮಾಡಿದೆ ಎನ್ನುವುದೇ ಅರ್ಥ. ನನಗೆ ನಾಚಿಕೆ ಆಗ್ತದೆ. ಯಾಕೆ? ಒಲಿದು ಬಂದ ನೇರೆ ಅಂತ ನೀನು ಮುಳ್ಳಿನ ಹಾಗೆ ಚುಚ್ಚು ಬೇಡುವೆ ನನ್ನನ್ನು. ಮುಳುವಾಗದಿರು ನೀ ನನಗೆ. ನಿನ್ನ ಮಾತಿನ ಕುಂತದ ನೋವನ್ನು ಸಹಿಸುವುದಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ. ನನಗೂ ಸಹಿಸುವುದಕ್ಕಾಗದ ಕಾರಣಕ್ಕಾಗಿ ಅಲ್ವೇ ಬಂದು ಇಲ್ಲಿ ನಿಮ್ಮಲ್ಲಿ ಮಾತಾಡಿ. ಗೃಹಸ್ಥಾಶ್ರಮ ಧರ್ಮ, ಅದರಲ್ಲಿ ಹಾಗುಂಟು ಹೀಗುಂಟು. ಮದುವೆಯಾದ ಬಳಿಕ ಗಂಡು ಹೆಣ್ಣು ಸೇರಬೇಕಲ್ವೇ ಸ್ವಾಮಿ? ಪ್ರೇಮವಷ್ಟೇ ಅಲ್ಲ, ಕಾಮವೂ ಮಿಳಿತವಾದಾಗ ಬದುಕು ಸುಗಮವಾಗ್ತದೆ ಅನ್ನುವ ಹಾಗೆ. ದಾಂಪತ್ಯ ಜೀವನದಲ್ಲಿ ಮಕ್ಕಳನ್ನು ಪಡೆಯಬೇಕಾದ್ರೆ ಗಂಡು ಹೆಣ್ಣು ಸೇರಬೇಕು. ಹೌದೌದು. ನಾವಿರುವರು ಸೇರದೆ ಉಳಿದೆವು ಎಂದಾದ್ರೆ ಸಂತಾನ ಪಡೆಯುವುದಕ್ಕುಂಟೆ, ನಾನು ಅಮ್ಮ ಆಗುವುದಕ್ಕುಂಟೆ. ಅಷ್ಟಕ್ಕೆ ನಾವು ಪ್ರೇತಗಳಲ್ಲ, ಮತ್ತೆಂತದ್ದು? ನಾವು ಭೂತ ಜೀವಗಳು. ಸೇರಬೇಕು ಅಂತ ನೀ ಹೇಳ್ತಿ. ಸೇರಿ ಸುಖಿಸಬೇಕು ಅಂದ್ರೆ ಹೆಣ್ಣಿಗೆ ಒದಗಿಸಿಕೊಡಬಹುದಾದ ಸುಖಕ್ಕೆ ಯಾವುದು ಬೇಕು ಅದು ಮುಖ್ಯ. ಹೌದಾ ಅಲ್ವೋ? ಹೌದು. ನನ್ನಲ್ಲಿ ಗಂಡುಸುತನವೇ ಇಲ್ಲ, ಪುರುಷತ್ವವೇ ಇಲ್ಲ ಅಂದೆ ನಾನು. ಇದು ವೇಷ ಮಾತ್ರ ಪುರುಷರದ್ದು. ಹಾಗಿರುವಾಗ ನೀನೀಗ ಕೂಡು ಅಂತ ಹೇಳಿ ನಾ ಹೇಗೆ ಕೂಡಲಿ? ಆದರೆ ಒಂದು ಬೇಸರ ಆಗ್ತದೆ ನನಗೆ. ಏನು? ನಾನಿನ್ನು ವಂಚಿಸಿದೆ ಅಂತ ಗೊತ್ತುಂಟು ನನಗೆ. ಎಷ್ಟೇ ನನಗೆ ಅಪೇಕ್ಷೆಗಳಿದ್ದರು, ನೀನೊಂದು ಸಂಪೂರ್ಣವಾಗಿ ನಿನ್ನ ಅಂತರಂಗವನ್ನು ತೆರೆದು ಹೇಳಿದ ಕಾಲಕ್ಕೆ ಕಠಿಣವಾದ ಮಾತಿನ ತಿರಸ್ಕರಿಸಿ ನನ್ನ ಮನೆಯ ದಾರಿ ಹಿಡಿಬೇಕಾಗಿತ್ತು. ಹಾಗಲ್ಲದೆ ಇರುವ ಸತ್ಯವನ್ನು ಮುಚ್ಚಿಟ್ಟು ನಿನ್ನನ್ನು ಈ ಮನೆ ಹುಯಿಸಿದೆ ನಾನು. ನನ್ನ ಮನೆಯೊಳಂತ ಮಾಡಿಕೊಳ್ಳುವ ಮೂಲಕವಾಗಿ ಸುಂದರವಾದಂಥ ನಿನ್ನ ಬದುಕಿಗೆ ನಾನೇ ಒಂದು ಮುಳ್ಳಾದೆ, ನಾನೇ ಒಂದು ತಡೆಯಾದೆ ಅನ್ನುವುದು ನನ್ನ ಮನಸ್ಸಲ್ಲಿ ಉಂಟು. ಆ ಕುರಿತಾಗಿ ನಾನು ನೋಯುತ್ತೇನೆ. ಅದಕ್ಕಾಗಿ ಹಿಂದೆ ಮುಂದೆ ಯೋಚನೆ ಎರಡು ಕೈ ಮುಗಿದು ಕೇಳ್ತೇನೆ, ನೀ ನನ್ನನ್ನು ಕ್ಷಮಿಸಬೇಕು. ಆದ್ರೆ ಮತ್ತೆ ನೀ ಎಂತದ್ದು ಹೇಳಿದ್ದು? ಸಂತಾನ ಪಡೆಯಬೇಕು ಎನ್ನುವಂತ ಆಸೆ ಎಲ್ಲ ಹೆಣ್ಣು ಮಕ್ಕಳಿಗಿರುವುದು ಸ್ವಾಭಾವಿಕ. ಆವತ್ತೊಂದು ಮಾತು ಹೇಳಿದೆ ಗೊತ್ತುಂಟ? ಏನು? ಮಾರನಾಟಕ್ಕೆ ಆತುರ ಪಡಬೇಡ, ನನ್ನಲ್ಲಿ ಇಷ್ಟು ಒತ್ತಾಯ ಮಾಡಬಾರದು. ಆತುರ ಪಡಬೇಡ ಅಲ್ಲ, ಬೇಡ ಅಂತಲೇ ಹೇಳಲಿಲ್ವಲ್ಲ ನೀವು? ಇಲ್ಲ, ಬೇಡ ಅಂತ ಹೇಳಿದ್ದಲ್ಲ, ಕಾಮಕೇಳಿ ಮುಖ್ಯವಲ್ಲ ಎನ್ನುವ ಹಾಗೆ ನಾನು ಆಡಿದ್ದು. ನಾನು ಪ್ರೇಮದಿಂದ ಪ್ರೀತಿಸಿದ್ದೇನೆ. ಹೌದಪ್ಪ, ಅದನ್ನು ಹೆಚ್ಚು ಬಲವಂತ ಮಾಡಕೂಡದು ಅಂತ ಒಂದು ಮಾತನ್ನಾಡಿದ್ದೇನೆ. ಜತೆಯಲ್ಲಿ ಧೀರೆಯಾದ ನೀನಷ್ಟು ಮಾಡಬಲ್ಲೆ ಅಂತ ಆಡಿದ್ದೇನೆ. ಈಗಲೂ ಹೇಳ್ತೇನೆ, ನೀ ಧೀಶಕ್ತಿ ಉಳ್ಳವಳಾಗಿ ಒಂದು ಧೀರತನವನ್ನು ಕಾಣಿಸು. ಈಗ ಮಕ್ಕಳಾಗಬೇಕು ಅಂದ್ರೆ ಗಂಡು ಹೆಣ್ಣು ಬೆಸೆದೇ ಆಗುವುದು. ಮತ್ತೆ ಅದಲ್ಲದೆ ಈಗ ಅದನ್ನು ಹೊಂದುವುದಕ್ಕಾಗುವುದಿಲ್ವೋ? ಹೇಗೆ? ಎಷ್ಟು ದಾರಿ ಉಂಟು ಗೊತ್ತುಂಟು. ದಶರಥನು ಅಂಜನೆಯು ಕುಂತಿಸುತ್ತಲೂ ಪಡೆದ ಯಾವ ಕತೆ? ವಿಷಯವರಿಯನು ವೃಷದ ಎಸೆವ ದುಷ್ಟದ್ಯುಮ್ನರಂತೆ ನೀ ಪಡೆ ಮುಂದೆ ಜಗವಾಗ್ನಲ್ಲಿರಲು ಎನಗೂ ನುಡಿದರಾಯ. ರಾಮಾಯಣದ ಕಥೆ ಕೇಳಲಿಲ್ವೋ? ಯಾವುದು? 60,000 ವರ್ಷಗಳ ದಶರಥನಿಗೆ ಮಕ್ಕಳಾಗಲಿಲ್ಲ. ಪುತ್ರಕಾಮೇಷ್ಟಿಯನ್ನು ಮಾಡಿ 4 ಮಕ್ಕಳನ್ನು ಪಡೆದ. ಹೌದು. ಹೌದಾ? ಆಮೇಲೆ ಅಂಜನೆಗೆ ಮಕ್ಕಳಾಗಲಿಲ್ಲ. ಶಿವಧ್ಯಾನದಿಂದ ವಾಯುವಿಂದ ಮಗನನ್ನು ಪಡೆದದ್ದು. ಸರಿ. ಕುಂತಿ ದೇವಿಗೆ ಮಕ್ಕಳಾಗಲಿಲ್ಲ. ಅವಳು ಕೂಡ ಅನುಗ್ರಹದಿಂದಲೇ ಮಕ್ಕಳನ್ನು ಪಡೆದದ್ದು. ಹೀಗೆ ಹಲವು ಕಥೆ ನಮಗೆ ಪುರಾಣದಲ್ಲಿ ಉದಾಹರಣೆಯಾಗಿ ಸಿಗ್ತದೆ. ಅಲ್ಲದೆ ನನ್ನ ಅಜ್ಜ ವೃಷದ ಭೂಪತಿ ನನ್ನ ಅಪ್ಪನನ್ನು ಪಡೆದದ್ದು ಹಾಗೆಯೇ. ದೇವಲೋಕದ ಅಪ್ಸರ ನಾರಿಯನ್ನು ಕಂಡು
ನನ್ನ ವೀರಸ್ಕರಣವಾದ ಕಾಲಕ್ಕೆ ತಾವುಂಟಾದದ್ದು. ಮಕ್ಕಳನ್ನು ಪಡೆಯುವುದಕ್ಕೆ ಗಂಡನಿಗೆ ಹೆಂಡತಿ ಇಲ್ಲದೆಯೂ ಹೆಂಡತಿಗೆ ಗಂಡನಿಲ್ಲದೆಯೂ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಹೌದಾ? ಆದ್ರಿಂದ ನೀವು ಮನಸ್ಸು ಮಾಡಿ ಇದು ಆ ದಿಶೆಯಲ್ಲಿ ಯೋಚನೆ ಮಾಡಿದ್ರೆ ನಿನಗೆ ಪುತ್ರ ಸಂತತಿ ಅಥವಾ ಸಂತತಿ ಇಲ್ಲ ಅಂತ ಆಗುವುದಿಲ್ಲ. ನೀ ಎಷ್ಟು ಮನಸ್ಸು ಮಾಡಿದ್ರೆ ಏನು ತಮಾಷೆಗೊಳ್ಳಿ ಎಂದಿದ್ದಲ್ಲಿ ಸಾಗದ ರೀತಿಯು ಸಾಧ್ಯವೇ ಇಲ್ಲ. ಲೋಕದ ನಡತೆಗೆ ಹೇಗಾಗುವುದು ನೀತಿ ಸಾಗರ ನಿಮ್ಮ ಅಪ್ಪನನ್ನು ನಿಮ್ಮ ಅಜ್ಜ ಹೀಗೆ ಬಡಿತಿದ್ದಾರೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಿಮಗೂ ಹಾಗೆ ಮಕ್ಕಳಾಗಬೇಕು. ಅಲ್ಲ, ನನ್ನ ಅಪ್ಪ ಮತ್ತೆರಡು ಮಕ್ಕಳನ್ನು ಹಾಗೆ ಬಡ್ತದೆ. ನನಗಾಗಲಿಕ್ಕಿಲ್ಲ. ಕೃಷ್ಣದ್ಯುಮ್ನ, ದ್ರೌಪದಿ ಎಲ್ಲ ಹುಟ್ಟಿದ್ದು ಹಾಗೆ ಅಲ್ವಾ? ಯಾಗದ ಮೂಲಕವಾಗಿ ಮಕ್ಕಳು ಪಡೆಯುವುದಕ್ಕಾಗುತ್ತದೆ ಎನ್ನುವುದು ತಿಳಿದಿದ್ದೇನೆ. ಹಾಗೆಂದುಕೊಂಡು ನನ್ನ ಜೀವನದಲ್ಲಿ ಮಗುವಾಗುವುದೇ ಅಹುದಾಗಿದ್ದಲ್ಲಿ ಶುಕ್ಲ ಶೋಣಿತದ ಸಮ್ಮಿಲನದಿಂದಲೇ ಮಗು ಆಗಬೇಕು. ನಾನು ನನ್ನ ಗಂಡನನ್ನು ಸೇರಿಯೇ ಮಕ್ಕಳನ್ನು ಪಡೆಯಬೇಕು. ಬದಲಾಗಿ ಯಾವುದೋ ಯಾಗದಿಂದಲೋ ತಪಸ್ಸಿನಿಂದಲೋ ಅನುಗ್ರಹದಿಂದಲೋ ಮಗುವನ್ನು ಪಡೆಯುವಂತ ಅಗತ್ಯವೂ ಅನಿವಾರ್ಯತೆ ನನಗಿಲ್ಲ. ಕಠಿಣ ಆಗಬೇಡವೆ? ಕಠಿಣ ನಿಮಗೆ ಮೊದಲೇ ಹೇಳಬೇಕಿತ್ತು. ನಾನು ಷಂಡ, ನಾನು ನಪುಂಸಕ ಅಂತ ಹೇಳಬೇಕು. ಕ್ಷಮಿಸು ಅಂತ ಹೇಳಿ ಆಯ್ತಲ್ಲ. ಈ ಜೀವನವನ್ನು ಕೆಡಿಸಿದ ಬಳಿಕ ಇನ್ನೇನು ಕ್ಷಮೆ ನಿಲ್ಲ. ತಪ್ಪು ಮಾಡಿದೆ ಆಗುದಿಲ್ಲ. ನೀವು ಹಾಗಾದ್ರೆ ನಾನು ಹೇಳಿದ ಹಾಗೆ ಕೇಳೋದಕ್ಕಾಗುದಿಲ್ಲ. ಎನ್ನ ದೌರ್ಭಾಗ್ಯದಲ್ಲಿ ನಿನಗೆ ಬನ್ನವಾದುದು ಎನ್ನ ದೌರ್ಭಾಗ್ಯದಲ್ಲಿ ನಿನಗೆ ಬನ್ನವಾದುದು ಪೋಪೆ ಮೊದಲೇ ಉಣ್ಣಿಸೈಗರಳವನು ಪೋಪೆ ಮೊದಲೇ ಉಣ್ಣಿಸೈಗರಳವನು ನೀನು ನರಂದಳಂಗರೆಯೂ ಎನ್ನ ದೌರ್ಭಾಗ್ಯದಲ್ಲಿ ನಿನಗೆ ಬಂದವಾದುದು. ಏನು ಇದು ಯಾವುದು? ನಿನ್ನ ತಪ್ಪು ಅಲ್ಲ. ಹೌದು, ನನ್ನ ದೌರ್ಭಾಗ್ಯ ಅಲ್ವಾ? ನಾನು ಪ್ರೀತಿಸಿದ್ದೆ ನನ್ನ ತಪ್ಪು ಅಲ್ಲ, ನಾನು ಪ್ರೇಮಿಸಿದ್ದೆ ನಾನು ಮಾಡಿದ ಅಪರಾಧ. ಚುಚ್ಚಿಬೇಡುವೆ. ನನ್ನ ದೌರ್ಭಾಗ್ಯದಲ್ಲಿ ನಿನಗೊದಗಿಸಿ ಈ ವಿಧಿಯು ಇಲ್ಲವಾದ ನಿನಗೆ ಹೀಗಾಗಬೇಕಿತ್ತು. ನಾನು ಕಾಲಿಟ್ಟ ಕಡೆ ಹಾಳಾಗುವುದು, ನನ್ನ ಮುಖ ಕಂಡ್ರೆ ಹಾಳಾಗುವುದು. ಬೇಸರ ಮಾಡಬೇಡುವೆ. ನೀ ಇರೇ ಇಲ್ಲಿ, ನಾನು ಇಲ್ಲಿ ನಿಂತುಕೊಳ್ಳಬೇಕು. ಹೌದು, ಆಗುವುದಿಲ್ಲ ಸ್ವಾಮಿ. ಮತ್ತೆ ಹೆಣ್ಣಾದಂತಹ ನನ್ನ ಜೀವನವನ್ನೇ ಹಾಳುಗೆ ಇದ್ದೀರಿ. ನಾವು ಒಪ್ಪಿದೆನಲ್ಲ, ನನ್ನಿಂದ ತಪ್ಪಾತು ಅಂತ. ತಪ್ಪಾಗಿದೆ ಎನ್ನುವ ಕಾರಣಕ್ಕೆ ಬಗ್ಗೆ ಒಪ್ಪಿಕೊಂಡು ಸಂಸಾರ ನಡೆಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ರೆ ಬೇರೆ ಏನೋ ಮಾಡಿದ್ರೆ ಕುಟುಂಬದ ಮರ್ಯಾದೆ ಹೋಗ್ತದಲ್ಲ. ಹೌದಾ? ಹಾಗಾದ್ರೆ ನನಗೊಂದಿಷ್ಟು ವಿಷವನ್ನು ಕೊಟ್ಟು ನನ್ನನ್ನು ಕೊಲ್ಲಿ. ಬದುಕುವುದಕ್ಕಿಂತ ಸಾಯುವುದಿಲ್ಲ. ನಿನಗೆ ವಿಷ ಕೊಡುವುದಲ್ಲ. ನಿಜವಾಗಿ ನಿನ್ನ ಹೆಣ್ತನಕ್ಕೆ ಅಪಚಾರ ಮಾಡಿದವ ನಾನು, ತಪ್ಪು ಮಾಡಿದವ ನಾನು. ಹಾಗಾದ್ರೆ ಏನಾಗಬೇಕಾದ್ದು? ನೀನೇ ನನಗೆ ವಿಷ ಕೊಟ್ಟು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟು ನಾ ಸತ್ತು ಹೋದರೆ ರಗಳಿಲ್ವಲ್ಲ. ಆಗ ನಾನು ವಿಧವೆ ಎನ್ನುವಂತಹ ಪಟ್ಟ ಕಟ್ಟಿಕೊಂಡು ಊರಿಡಿ ತಿರುಗಬೇಕು ಸ್ವಾಮಿ. ಅದರ ಹೊರತಾಗಿಗೆ ಬೇರೆಂತದುಂಟು ದಾರಿ? ನನಗೆ ವಿಷ ನೀಡಿ ಕೊಲ್ಲಿ. ಅದರಲ್ಲಾದರೂ ಪತಿವ್ರತೆಯಾಗಿ ಸಾಯುತ್ತೇನೆ, ಮುತ್ತೈದೆಯಾಗಿ ಸತ್ತು ಸ್ವರ್ಗವನ್ನು ಪಡೆಯುತ್ತೇನೆ. ಹಾಗಾದ್ರೆ ನಾನು ನನ್ನ ಜೀವನವೇ ಹಾಳಾಗಿ ಹೋಯಿತು. ಇನ್ನು ಇಲ್ಲಿ ನಿಂತುಕೊಂಡು ಏನು ಮಾಡುವುದಕ್ಕಾಗ ಅಂತ ಆತುರ ನಿರ್ಧಾರ ಮಾಡಿ. ನಿಮ್ಮೊಂದಿಗಿದ್ರೆ ನನ್ನ ಜೀವನ ಹಾಳೇ ಇಲ್ಲ. ಅಲ್ಲ, ಇನ್ನು ಒಳ್ಳೇದಾಗುತ್ತದೆ, ಸರಿಯಾಗುತ್ತೆ. ಕೇಳು, ಈಗ ಬದುಕಿಗೆ ಎಲ್ಲ ಹಾಗೆಯೋ. ಈಗ ನಾವು ಶಿವನ ಗುಡಿಯಲ್ಲಿ ಭೇಟಿಯಾದ. ಹೌದು. ಈಗ ಶಿವದೇವರು ಮನಸ್ಸು ಮಾಡಿದ ಅಂತಾದ್ರೆ ಏನಾದ್ರೂ ಒಂದು ದಾರಿ ತೋರಿಸ ಇದ್ದಾನು. ದಾರಿ ತೋರಿಸುವಾಗ ನಾನು ಬರ್ತೇನೆ. ಅಲ್ಲ, ಎಲ್ಲಕ್ಕೂ ಒಂದು ಸ್ವಲ್ಪ ಧೀಶಕ್ತಿ ಯೋಚನೆ ಮಾಡಬೇಕು. 2 ತಿಂಗಳು ಕಾದುಕೊಳ್ಳದಕ್ಕೆ ಆತುರದಿಂದ ಒಂದು ನಿರ್ಧಾರಕ್ಕೆ ಬಂತು ಅಂತಾದ್ರೆ ಕೌಟುಂಬಿಕವಾದಂತಹ ಮಾನವ ಕಳೆದು ಹೋಗುವ ಹಾಗಾಗ್ತದೆ. ಆ ದಿನ ಒಂದು ರಾತ್ರಿಗಳೇ ಸ್ವಲ್ಪ ಸಾವಧಾನವಾಗಿ ಯೋಚನೆ ಮಾಡಿ ಮತ್ತೆ ನಿಧಾನದಿಂದ ಮುಂದೆ ನೀಡು. ಈಗ ಹಾಗೆಲ್ಲ ಹೋಗುತ್ತದೆ ಅಂತ ನಿಮಗೆ ಈಗ ಗೊತ್ತಾದದ್ದ? ಗೊತ್ತಾಗ್ಲಿಲ್ಲ. ನಪುಂಸಕನೊಬ್ಬ ಹೆಣ್ಣನ್ನು ಮದುವೆ ಆಗಿದ್ದಾನೆ ಎನ್ನುವ ಹಾಗೆ ಊರಿನವರು ಹೇಳುವಾಗ ಹೇಳುವುದಿಲ್ವಾ? ನಾ ಹೇಳಿ ಆಯ್ತಲ್ಲ. ಆಗುದಿಲ್ಲ. ನಾನು ಇಲ್ಲಿ ಒಂದು ಗಳಿಗೆ ನಿಲ್ಲುವುದಿಲ್ಲ. ನಾ ಬೇಕಿತ್ತ ಇದು? ನನಗೆ ಯಾಕೆ ಮೋಹ ಉಂಟಾಗಬೇಕು? ಪ್ರಾಯಶಃ ಹೀಗೆ ಅಪ್ಪನಿಗೆ ಒಂದು ಮಾತು ದೇವರು ಹೇಳಿದ್ದಾರಂತೆ, ನನಗೆ ಹುಟ್ಟಿದ್ದು ಹೆಣ್ಣಾದ್ರೂ ಅವ ಕೊನೆಗೆ ಗಂಡ ಆಗ್ತಾನೆ ಅಂತ. ಅದು ನನಗೊಂದು ಗುಟ್ಟು ಗೊತ್ತು. ಈ ಆಶಯ ಒಳಗಿದ್ದ ಕಾರಣ ಹೇಗಾದ್ರೂ ಇವಳನ್ನು ಸಮಾಧಾನ ಮಾಡಿದ್ರೆ, ಎಲ್ಲಾದ್ರೂ ಒಂದು ಬದಲಾವಣೆ ಆದದ್ದಿದ್ರೆ ಅನ್ನುವಂಥ ಒಳಗಿನ ಆಸೆಯಿಂದ ಹೇಳಿದ್ದು. ಇವಳಿಗೆ ಮನೆ ಬಿಟ್ಟು
ಹೋದ್ರು ಆಚೆ ಕೋಣೆಗೆ ಹೋದ್ರು ಅಂತ ಅರ್ಥ ಆಗುದಿಲ್ಲ. ನಿನ್ನ ಜೊತೆ ಇರುವುದಿಲ್ಲ ಅಂತ ಇದು ಆಚೆ ಹೋಗಿದ್ದಾಳೆ. ಏನು ಮಾಡ್ತಾಳೋ ಇದು ಮಣಿ ಪತಿಯ ಹೀನತ್ವವದು ಕಾವದಾಧಿಕ ತಂದೆಯಲ್ಲ ಅವನಿಂಗಲಿಯದಂದದಿ ಬಾಲೆ ಬರೆದೀರೆ ದೂತಿಯಳು ತಾನೆದು ತಲಿ ಇದನ್ನು ಯಾರಲ್ಲಾದರೂ ಹೇಳಿಕೊಳ್ಳುವುದಕ್ಕಾಗುತ್ತದ? ನನ್ನ ಪತಿ ಪುರುಷಹೀನ ಎನ್ನುವ ಹಾಗೆ. ಹಾಗಾದರೆ ನನ್ನ ಜೀವನದಲ್ಲಿ ಒದಗಿದಂತಹ ಈ ಕಷ್ಟವನ್ನು ನನ್ನ ತಂದೆಯಲ್ಲಿ ಹೇಳಿಕೊಂಡಿರು ಎಂದಾದರೆ ಖಂಡಿತವಾಗಿ ಪರಿಹಾರ ಸಿಗುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ನಾನು ನೇರವಾಗಿ ಹೋಗುವುದಕ್ಕಾಗುವುದಿಲ್ಲ. ಓಲೆಯ ಮೂಲಕ ಸಕಲ ವಿಚಾರಗಳನ್ನು ಬರೆದು ನನ್ನ ತಂದೆಗೆ ಕಳುಹಿಸಿ ಬಿಡುತ್ತೇನೆ ನೋಡಿ. ಎಲ್ಲವೂ ನಾಶವಾಗಿ ಹೋಯಿತು. ನನ್ನ ಕುಲವೇ ಈ ಕಾಲಕ್ಕೆ ದಾವಾಗ್ನಿಯ ಜೊತೆಯಲ್ಲಿ ಸೇರಿ ಅಲ್ಲಿಯೇ ಕರಟಿ ಹೋಯಿತು ಅಂತ ಭಾಸವಾಗಿದೆ. ಯಾರೇ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ ಹಿರಿಯವರ ಮಾತನ್ನು ಮೀರಿ ಹೋದ್ರೆ ನಾಳೆ ಆಗುತ್ತಿರುವಂತಹ ನಷ್ಟಕ್ಕೆ ಯಾರು ಹೊಣೆಗಾರರಾಗುತ್ತಾರೆ? ನನ್ನ ಮಗಳು ನೋಡಿದ್ದು ಹೌದು, ಅಂದಕ್ಕೆ ಮರಳಾಗಿದ್ದಾಳೆ. ಸಂಬಂಧವಾಯಿತು, ಒಳ್ಳೆಯ ಮನತನ ಅಂತ ಗ್ರಹಿಸಿದೆ, ಒಳ್ಳೆಯ ಹುಡುಗ ಅಂತ ನಿರ್ಧರಿಸಿದೆ. ಆದ್ರೆ ಮಾತ್ರ ಈ ಹೊತ್ತು ಷಂಡರಂತೆ ನಿರ್ವೀರ್ಯರಂತೆ ಅವನನ್ನು ಮದುವೆಯಾಗಿ ನನ್ನ ಬಾಳೆ ಹಾಳಾಗಿ ಹೋಯಿತಪ್ಪ. ಹೀಗೆಂದು ಓಲೆಯಲ್ಲಿ ಲಿಖಿದಂತಹ ಲಿಖಿತವನ್ನು ಕಂಡಾಗ ಮನಸ್ಸು ಮಮ್ಮಲ ಮರುಗುತ್ತಾ ಇದೆ. ನನಗಿರುವುದು ಒಬ್ಬಳ ಮಗಳು, ಅವಳ ಬಾಳು ಬಂಗಾರವಾಗಬೇಕು ಅಂತ ಗ್ರಹಿಸಿದ್ರೆ ಅವಳ ಜೀವನವೇ ಕತ್ತಲೆಯಾಗಿ ಹೋಯಿತಲ್ಲ. ಸುಮ್ಮನಿರ ಕೂಡದು. ಇದಕ್ಕೆ ಸರಿಯಾದಂತಹ ಶಾಸ್ತಿಯಾಗಬೇಕು ಅಂತಾದ್ರೆ ಅವನ ಪುರವನ್ನು ಮುತ್ತುವರೆ ಎಲ್ಲಿ ಮಂತ್ರಿ ಸೇನಾಪತಿಗಳು.
ಅಂತ ಗ್ರಹಿಸಿದೆ. ಅವನ ಮಗನ ಬಗ್ಗೆ ಅಭಿಮಾನ ಇತ್ತು, ಆದ್ರೆ ಹಾಗಾಗ್ಲಿಲ್ಲ. ನಮ್ಮ ಸಂಬಂಧ ಎಲ್ಲವೂ ಹಾಳಾಗಿ ಹೋಗಿದೆ. ಹಾಗಾಗಿ ಅವ ಮಾಡಿದ ತಪ್ಪಿಗೆ ಬೇಕಾಗಿ ಸರಿಯಾದ ಶಿಕ್ಷೆಯಾಗಬೇಕು ಅಂತಾದ್ರೆ ಅವನ ಆ ರಾಜ್ಯಕ್ಕೆ ಅಭಿಯೋಗವನ್ನು ನಡೆಸಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಏನಯ್ಯ ಚಿಂತಿಸುವಂತ ಅಗತ್ಯವಿಲ್ಲ. ನಾನು ತೆರಳಿ ಅಲ್ಲಿ ಯುದ್ಧ ಮಾಡಿ ನಾನು ಬರುತ್ತೇನೆ. ನೀನು ಒಬ್ಬನೇ ಹೋಗುವುದಲ್ಲ, ಚತುರಂಗ ಸೇನಾ ವ್ಯೂಹವೇ ಸಿದ್ಧವಾಗಬೇಕು. ಅವರನ್ನೆಲ್ಲರೂ ಬಗ್ಗು ಬಡಿದು ಆ ದೃಪದನ್ನಾಗಲಿ ಅವರ ಮಗನನ್ನಾಗಲಿ ಬಂಧಿಸಿ ಮದುವೆ ಮಾಡಿಕೊಟ್ಟು ಸಂಬಂಧದ ಬೆಸುಗೆಯನ್ನು ಹೆಚ್ಚಿಸಿಕೊಳ್ಳಬೇಕಾದಂತಹ ಹಿರಣ್ಯವರ್ಮ ಸೇನಾ ಸಮೇತನಾಗಿ ದಾಳಿ ಇಟ್ಟಿದ್ದಾನಂತೆ. ಆತನಿಗೆ ತಕ್ಕ ಮದ್ದನ್ನರಿಯಬೇಕು. ಮಾವಯ್ಯ ಚಂದವೇಲೋ ಕಗಿದು ಚಂದವೇಲೋ ಕಗಿದು ಬಂಧು ಬಾಂಧವರು ಸಂಬಂಧಿಗಳು ಬಂಧು ಬಾಂಧವರು ಸಂಬಂಧಿಗಳು ರಾಜ್ಯ ಮಾವಯ್ಯ ತಂದಿದೆ ಕಾಲ ಹಾಗೆ ಆ ಶಬ್ದವನ್ನು ಬಿಟ್ಟು ಮಾತು. ನಮೋ ನಮಃ. ನಿನ್ನ ನಮಸ್ಕಾರ ಬೇಕಾಗಿಲ್ಲ. ಅಡಿದಾವರಿಗಳಿಗೆ ಮುಡಿ ಬಾಗಿದ್ದೇನೆ ಮಾವ. ನಿನ್ನ ಮುಡಿಯನ್ನು ಬಾಗಿಸಬೇಕಾದದ್ದಿಲ್ಲ. ಬಂದಿರೇ ಮಾವ. ಏಯ್ ಹೀಗೆ ಬನ್ನಿ, ಹೀಗೆ ಬನ್ನಿ. ಯಾಕೆ? ಇಲ್ಲಿ ಆದ್ರೂ ಒಂದು ಎತ್ತರದ ಪೀಠ ಉಂಟು, ಬಂದು ಕೂತುಕೊಳ್ಳಿ. ವಯಸ್ಸಾಗಿದೆ, ನಾನು ಬಂದದ್ದು. ಆಯಾಸವೂ ಆಗಿರಬಹುದು. ಯಾರಿಗೆ? ಉತ್ಸಾಹ ನಿಮಗೆ ಕಡಿಮೆ ಆಗಲಿಲ್ಲ. ಆದ್ರೆ ಬರಬೇಕಾದ ರೀತಿಯಲ್ಲಿ ಬರ್ಲಿಲ್ವಲ್ಲ ಮಾವಯ್ಯ? ನಾನು ಬರಬೇಕಾದ ಕ್ರಮದಲ್ಲಿಯೇ ಬಂದಿದ್ದೇನೆ. ಬಂದಿರೇ ಮಾವಯ್ಯ? ಹೇಗೆ ಹೇಗೆ? ಹಿಂದೆಮ್ಮಳು ದುರಕಾಗಿ ಬಂದಿರಿ. ಅವಕ್ಕಾಗಿಯೇ ಬಂದದ್ದು. ಬಂಧುಗಳೊಳಗೆ ಯುದ್ಧವೇ? ಬಂಧುಗಳಲ್ಲಿ ಈಗ ಸಮಸ್ಯೆ ಬಂದ ನಾಲ್ಕು ಮಾತಾಡಿ ಪರಿಹಾರ ಮಾಡುದು. ಬಂಧುತ್ವ ಇಲ್ಲದವರಲ್ಲಿ ಯುದ್ಧ ಇಲ್ಲ ಅಂತ ಹೇಳಿದವರು ಯಾರು? ನೀವಲ್ಲ. ನಾನು. ನಾವು ಖಂಡಿತವಾಗಿ ಹಾಗೆ ಹೇಳಿಲ್ಲ. ಮತ್ತೆ ನನ್ನ ಮಾತು ಹೇಳಿದ ಬಂದಿರೇ ಮಾವಯ್ಯ. ಸಂಬಂಧವನ್ನು ಉಳಿಸಿಕೊಂಡೇ ನಾ ಮಾತನಾಡಿದ್ದು.
ಬಂಧು ಬಾಂಧವರು ಇಷ್ಟರು ಮಿತ್ರರು ಇವರ ಮಧ್ಯೆ ಎಲ್ಲ ಯುದ್ಧವನ್ನು ಮಾಡಿತು ಅಂತಾದ್ರೆ ನಿಮಗೆ ಚಂದಾದೀತು. ನೋಡುವ ಲೋಕ ಅಂತ ಬೇರೆ ಉಂಟು. ಹೌದಪ್ಪ. ನೋಟಕವಾದಂತ ಲೋಕಕ್ಕೆ ಚಂದವಾದೀತೆ. ಸರಿಯೋ ಮಾವ ಇದು ಸಾಕು ನಿನ್ನ ಹೆಂಡತಿಯಲ್ಲಿ ಗಂಡು ಸೆಂಡು ಹವಾಗೆ ತನ್ನ ಕಾಲಬುಡದಲ್ಲಿ ಕೊಳೆತ ಕುಂಬಳಕಾಯಿ ಇರುವಾಗ ಇನ್ನೊಬ್ಬನ ಕಾಲಬುಡದಲ್ಲಿ ಸಾಸಿವೆ ಇಲ್ಲದಿದ್ದರೂ ತೋರಿಸಿ ಆಡುವಂತಹ ಮಾತಿನಿಂದ ಬುದ್ಧಿವಂತ ಅಂತ ಗ್ರಹಿಸಿದ್ಯೋ ನೀನು? ನೀವು ಯಾಕೆ ಹಾಗೆ ಮಾತಾಡುದು? ಹೆಂಡತಿಯೊಂದಿಗೆ ಗಂಡನಾಗಿ ವರ್ತಿಸಬೇಕಾದಂತಹ ನೀನು ಷಂಡನಾಗಿ ಅವಳ ಬಾಳ್ವೆಯನ್ನು ಹಾಳು ಮಾಡಿದವನಿದ್ದೀಯ. ಯಾರು ಹೇಳಿದ್ದು? ಯಾರ್ಯಾರೋ ಹೇಳಿ ಆಗಬೇಕಾದದ್ದು. ಹೌದಲ್ವಾ? ಅಲ್ಲ ಹೌದಲ್ವಾ? ನಿಮಗೆ ಯಾರು ಹೇಳಿದ್ದು? ಯಾರು ಹೇಳಬೇಕಾದದ್ದು? ನನ್ನ ಮಗಳು ಹೇಳಿದ್ದು. ನನ್ನ ಮಗಳು ಹೇಳಿದ್ದು. ಅವಳಷ್ಟೆಲ್ಲ ಹೇಳಿದ್ಲ? ಅಲ್ಲ, ಅವಷ್ಟೆಲ್ಲ ಹೇಳಿದ್ದು. ಇನ್ನು ಕೆಲವೆಲ್ಲ ಹೇಳಿದ್ದಾಳೆ. ಅಂತಹ ಲಂಡಿಗನೇ ನಿನಗೆ ಮುಖ ಉಂಟೇನಾ? ಕ್ರಮ ಸರಿಯೋ ಮಾವ? ಯಾವ್ದು ಸರಿಯಲ್ಲ? ಇರಬಹುದು, ನೀವು ಹೇಳಿದ್ದೇ ಆಗಿರಬಹುದು. ಮತ್ತೇನು ಸಮಸ್ಯೆ ಏನಿದು? ಕೌಟುಂಬಿಕವಾದಂತಹ ಸಮಸ್ಯೆ, ಲೋಕದ ಮಂದಿಗಳಿಗೆ ತಿಳಿಯಬೇಕಾದ್ದಲ್ಲ. ಹಾಗೊಂದು ಸಮಸ್ಯೆ ನಿಮ್ಮ ಮಗಳು ಮತ್ತು ನನ್ನ ಮಧ್ಯೆ ಉಂಟಾದದ್ದಿದ್ರೆ, ಅವಳು ನಿಮಗೆ ಹೇಳಿದ್ದಿದ್ರೆ ಮಾಡಬೇಕಾದ ಮರ್ಯಾದಸ್ಥರ ಕ್ರಮ ಹೇಗೆ ಹೇಗೆ ಅದನ್ನು ಪ್ರಪಂಚಕ್ಕೆ ಪ್ರಚಾರ ಆಗುವ ಹಾಗೆ ಮಾಡುವುದಲ್ಲ. ಓಹೋ, ಮನೆಗೆ ಬರು ಅಳಿಯ, ಹೀಗೆ ಬಾ. ಈಗ ಮಗಳು ಹೀಗೆ ಹೇಳಿದ್ದಾಳೆ, ಹೌದಾ? ಅದು ಸರಿಯ ಮಗು ಹೀಗೆಲ್ಲ ಮಾಡಿದ್ದು ಮನೆತನದ ಮರ್ಯಾದೆ ಹೋಗುವುದಿಲ್ವಾ? ನೀ ಯಾಕೆ ಮೊದಲು ಹೇಳಲಿಲ್ಲ ಎನ್ನುವಂತೆ ಹರಿತಂದು ಸಾಧುವಾದ ಮಾರ್ಗದಿಂದ ಕೇಳಿ ಸಮಸ್ಯೆಯನ್ನು ಬಗೆಹರಿಸಿದ್ದಿದ್ರೆ ನಾಳೆ ಮಗಳಿಗೆ ಬೇರೆ ಮದುವೆ ಆದ್ರೂ ಮಾಡಬಹುದು ಅಲ್ವಾ? ಗುಟ್ಟು ಗುಟ್ಟಾಗಿದ್ರೆ ಇದು ಹಾಗಲ್ಲ. ಊರವರ ಮುಂದೆ ಸೇನೆ ತೆಕ್ಕೊಂಡು ಒಂದು ಬೊಬ್ಬೆ ಹೊಡೆದ ಪ್ರಚಾರ ಹೇಗಾಗ್ತದೆ? ಅವ ಹೀಗೆ ಬಂದಂತೆ ಬುದ್ಧಿಗೇಡಿ ಕೆಲಸ ಅಲ್ಲೋ ಮಾವ ಇದೀಗ. ಸರಿಯಾಗ್ತದ? ಮಾಡುದಷ್ಟನ್ನು ಮಾಡಬಹುದಂತೆ ಮತ್ತೆ ಬುದ್ಧಿಗೇಡಿ ಅಂತ ಹೇಳ್ತಾರೆ. ಮಂಡೆಯನ್ನು ಬಿಡಿಸುತ್ತ ಬಂಧಿಸುತ್ತ ಬೇಡಿದರು. ಹಿಂದೂ ಹೀಗೆ ಬಂದದ್ದು ಲೋಕಕ್ಕೆ ಅಪವಾದ ಆಗ್ತದೆ, ಅಪಚಾರವಾಗುತ್ತದೆ. ಗುಟ್ಟಿನಲ್ಲಿಯೇ ಕಾಲ ಕಳೆದಂತಹ ನೀವುಗಳು ಮುಂದೊಂದು ದಿವಸ ಗುಟ್ಟು ರಟ್ಟಾದಾಗ ಏನು ಮಾಡ್ತೀರಾ? ಆತ್ಮಹತ್ಯೆ ಮಾಡಿಕೊಳ್ತೀರಾ? ಗುಟ್ಟು ರಟ್ಟ ಆದ್ರೆ ಅಲ್ಲ, ರಟ್ಟ ಆದೇ ಅಲ್ವ ಅಂತಲ್ಲ. ಅದು ಆಗುವುದಿಲ್ಲ ಅಂತ. ಆಗುವುದಿಲ್ಲ ಅಂತ ಯಾರು ಹೇಳಿದ್ದು? ನಿಮ್ಮಿಂದಾಗಿ ಈಗ ನಮ್ಮಿಂದಾಗಿ ಆದದ್ದಲ್ಲ. ಮತ್ತೆ ಮದುವೆ ಆಯಿತು, ಆಯ್ತು,
ಹೆಣ್ಣಿಗೆ ಬೇಕಾದಂತಹ ಸುಖವನ್ನು ಯಾವಾದರೂ ಕೊಡುವುದಿಲ್ಲವೋ ಅವ ಗಂಡನಾಗಿ ಏನು ಪ್ರಯೋಜನ? ಅದನ್ನು ಅವಳಿಗೆ ಹೇಳಿದ್ದೆ. ಅಲ್ಲ, ಅವಳಿಗೆ ನೀನು ಹೇಳಿರಬಹುದು, ಆದ್ರೆ ಅವಳಿಗೆ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ನಿಮಗೆ ಸಮಾಧಾನ ಆಗ್ಲಿಲ್ಲ. ಅವಳು ನಮ್ಮ ಮನೆಯಲ್ಲಿ ಇದ್ದುಕೊಂಡು ಇಷ್ಟು ಮಾಡಿದ್ರು. ಅಲ್ಲ, ನಮ್ಮ ಮನೆಯಲ್ಲಿ ಇದ್ದುಕೊಂಡಲ್ಲ, ನೀವು ಇಲ್ಲಿದ್ದುಕೊಂಡು ಎಷ್ಟು ಮಾಡಿದ್ದೀರಿ? ಎಷ್ಟು ಗೊತ್ತಾಗದ ಹಾಗೆ ಎಲ್ಲವನ್ನು ಗೌಪ್ಯವಾಗಿರಿಸಿಕೊಂಡು. ನನ್ನ ತಪ್ಪು ಬಿಡಿ, ನಿನ್ನ ತಪ್ಪು. ಹಾಗಾದ್ರೆ ನಿನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇಲ್ಲ ಈಗ ನನ್ನನ್ನು ಕೊಂದ್ರೆ ನನಗೆ ಮಾಡಿದ್ರೆ ನಿಮ್ಮ ಮಗಳಿಗೆ ಬೇಕಾದ ಅದು ಮತ್ತೆ ಏನಂತಾರ? ಅಲ್ಲ, ಗಂಡ ಸಿಗ್ತಾರ ನೋಡ್ತೇನೆ. ಅಲ್ಲ, ಬೇರೆಯವರು ಮದುವೆ ಆಗ್ತಾರ. ಅಲ್ಲ, ಅದು ಯಾವುದಾಗೋದಿಲ್ಲ. ಈಗಿನದಲ್ಲ, ಈಗ ಶಿಕ್ಷೆ ಆಗಬೇಕು. ಗಾಡಿಯಲ್ಲಿ ಕೊಟ್ಟರೆ ನಾನು ಬಡದೆ. ಈಗ ಇವನ ಬಟ್ಟೆ ಬಿಚ್ಚಿ ಕತ್ತಲೆ ಮಾಡ್ಬೇಕು. ಅವ ಗೊತ್ತಾಗ್ತದೆ ಹಣೆ ಬರ ಕೆಟ್ಟವ, ದರಿದ್ರ ಹಿಡಿದವನೇ ಬಾಯಿಗೆ. ಈ ಮಾವ ಮಾಡಿಯಾನು. ಮಾವ ಮಾಡ್ಯಾನಲ್ಲ, ಅಲ್ಲ ಹೌದೇನೋ? ನಿನ್ನ ಜನ್ಮಕ್ಕೆ ಹಂದಿ ಜಾತಿಯವನೇ. ನಿನಗೂ ಒಂದು ಮುಖ ಉಂಟೇನೋ? ನಿನ್ನ ಮುಖದಲ್ಲಿ ಚರ್ಮ ಉಂಟೇನೋ? ಅಲ್ಲ, ಕಣ್ಣುಂಟ, ದೃಷ್ಟಿ ಉಂಟ? ಮರುದಿನವೂ ತನ್ನೊಳಗೆ ನರಹೀನನಾದೆ. ಮರುದಿನವೂ ತನ್ನೊಳಗೆ ನರಹೀನನಾದೆ. ಪರಮೇಟಿಯಾಗೆನ್ನ ಸೃಷ್ಟಿಸಿದ ಮಮ ಸತಿಯು ಕೊರಳ ಕೊಯ್ದಳು. ಮಾವನದು ಬಿಟ್ಟ ಮೇಲೆ ಹರಣ ಬಿಡಿದಿರಲಿ ಅದಕ್ಕೆ ಫಲವು ಹರಣ ಅಲಿಸುತ್ತ ಪರಮ ಮುಕ್ತಿಯ ಪಡೆವೆನೆಂದು ನಿಶ್ಚಯಿಸಿಯ ಆರ್ಗರುಹದೆಯೇ ಓರಗೋನನ ಪದವದರ ಸುತ್ತ ನಡೆದನ ದೃಪದ ಸುತನು. ಒಂದು ಮದುವೆಯಾಗಲಿಕ್ಕೆ ಹೊರಟು ಇಷ್ಟ ಆಯ್ತು. ಮದುವೆ ವಿಷಯಕ್ಕೆ ಕೈ ಹಾಕದೇ ಇದ್ರೆ ನಾನು ನರನೇ ಆಗುತ್ತಿದ್ದೆ. ಈಗ ಮದುವೆಯಾಗಿ ನಾನು ನನಸತ್ತವ ಅಂತ ಹೇಳಿಸಿಕೊಂಡ ಹಾಗಾಯ್ತೋ ಇಲ್ಲ. ಅವಳು ಹತ್ತುಗೋಗರೆದು ಎಲ್ಲವನ್ನು ಹೇಳಿಕೊಂಡ ಕಾಲಕ್ಕೆ ಸಮಾಧಾನ ಮಾಡಿ ಹೇಳಿದ್ದೆ. ಸರಿ, ಧೀರತೆಯನ್ನು ತಳೆದು ಕಳೆ, ಏನಾದ್ರೂ ಒಂದು ಪರಿಹಾರ ಭಗವಂತ ಕೊಟ್ಟಾಗ ಆತುರೆಯನ್ನು ಅನರ್ಥ ಮಾಡಿಕೊಳ್ಳಬೇಡ ಅಂತ ಕೇಳದೆ ಗುಟ್ಟಾಗಿ ಅಪ್ಪನಿಗೆ ಓಲೆಯನ್ನು ಬರೆದು ಅವನೇ ಈ ಕಡೆಗೆ ಬಂದು ಎಲ್ಲವನ್ನು ಬಹಿರಂಗ ಮಾಡುವಂತೆ ಮಾಡಿ, ದೃಪದನ ಮಗ ಗಂಡಲ್ಲ ಹೆಣ್ಣು ಶಿಖಂಡಿ, ನಾಳೆ ಪ್ರಚಾರಕ್ಕೆ ಅರೆಹಣ್ಣಾರು ಅರೆಗಂಡಾದವನು ಶಿಖಂಡಿ ಅಂತ ಹೇಳುವ ಹಾಗೆ ಮಾಡಿದ್ವೋ ಇಲ್ವೋ? ಒಟ್ಟು ನಾ ಸೋತು ಹೋದೆ. ಈಗ ನಾ ಬದುಕಿ ಸತ್ತ ಹಾಗಾಯಿತಲ್ಲ. ಬದುಕಿ ಸತ್ತು ಅದಕ್ಕಿಂತ ಸತ್ತು ಬದುಕುವುದು ಒಳ್ಳೇದು, ಹೌದಾ ಅಲ್ವ? ಒಟ್ಟು ನಾ ಹಾಳಾಗಿ ಹೋದೆ. ಏನು ಮಾಡುವನಂತ ಅರ್ಥ ಆಗುವುದಿಲ್ಲ. ಇದು ತನಕ ಊರಿನವರಿಗೆಲ್ಲ ನಾ ಗಂಡು ಮಗನಾಗಿದ್ದೆ. ಈಗ ನಾ ಹೆಣ್ಣೀಗ ಎನ್ನುವುದು ಪ್ರಚಾರವಾಯಿತು ಅಂತ ಆದ್ರೆ ಅವಳಿಗೆ ಬಿಡಿ, ಇಲ್ಲಿ ಪ್ರಜಾಜನರಿಗೆ ಮುಖ ತೋರಿಸುವುದು ಹೇಗೆ? ಅವರು ಯುವರಾಜನೆನ್ನುವುದು ಯುವರಾಣಿ ಎನ್ನುವುದೇ ನಾಚಿಕೆ ಕೇಳು. ಸಾಯುವುದೇ ಲೇಸು. ಎಲ್ಲಾದ್ರೂ ಕಾಣಿಗೆ ಹೋಗ್ತೇನೆ.
ಸಂಸಾರ ಅದೆಲ್ಲವೂ ನಾಶವಾಗಿ ಹೋಯಿತು. ಓಹೋ, ಮಗಳಿಗೆ ಯೋಗ್ಯವರ ಸಿಕ್ಕಿದ್ದಾರೆ ಎನ್ನುವಂತಹ ಸಂತೋಷ ಒಂದು ಕಡೆಯಲ್ಲಾದ್ರೆ ಅರ್ಹನಾದವ ನಿನ್ನ ಮಗನಲ್ಲ, ಮತ್ತೆ ಶಂಡಿ ಓ ಲಂಡಿಗ, ಅವನಂತಹ ನಿರ್ವೀರ್ಯ. ಅವನನ್ನು ಬೆಳೆಸಿದೆಯಲ್ಲ ನೀನು, ಅವನನ್ನು ಬೆಳೆಸಿದಂತಹ ಗಂಡು ನೀನು. ನೀನೊಬ್ಬ ಹೆಣ್ಣು ಅಂತ ಹೇಳಬೇಕು. ಗಂಡು ರೂಪವನ್ನು ಧರಿಸಿದ್ದು ಮಾತ್ರವಲ್ಲ, ನಿನ್ನ ಬುದ್ಧಿ ಅದೇ ಆಗಿ ಹೋಗಿದೆ. ಎಲ್ಲ ವಿವೇಕಿ ನಿನ್ನ ತಲೆದಂಡ ಸಂಬಂಧಿಕ ಎನ್ನುವ ಹಾಗೆ ಹೇಳುವುದಕ್ಕೆ ನಾಚಿಕೆ ಆಗ್ತದೆ. ನಿನಗೆ ನಾಚಿಕೆ ಎಲ್ಲ ಮಾಡಿದ್ದೇನೆ. ನನ್ನ ಮಗ ಲಂಡಿ ಶಿಖಂಡಿ ಎನ್ನುವ ಹಾಗೆ ಹೇಳ್ತಾ ಇದ್ದೆ. ಮತ್ತೇನು? ಹೌದೇನಾ? ನಾನೇನು ನಿನ್ನ ಮಗಳನ್ನು ಕದ್ದು ತಂದವನಲ್ಲ. ನಾನೇನು ನಿನ್ನ ಮಗನಿಗೆ ಕೊಡಬೇಕು ಅಂತ ಯೋಚನೆ ಮಾಡಿದವನಲ್ಲ. ನೀನೇ ಯೋಚನೆ ಮಾಡಿ ಹೆಣ್ಣು ಕೊಡಬೇಕಿತ್ತು. ಓಲೆ ಕಳಿಸಿದ್ಯಾರು? ಓಲೆ ಕಳಿಸಿದ್ದು ನಾನು. ಸಂಬಂಧವನ್ನು ಮಾಡುವಲ್ಲಿ ನಾವು ಏನು ಎನ್ನುವ ಹಾಗೆ ತಿಳಿದುಕೊಂಡು ನೀನು ಹೆಣ್ಣು ಕೊಡಬೇಕಾಗಿತ್ತು. ಹೌದೇನಾ? ನನ್ನ ಓಲೆಯನ್ನು ಮನ್ನಿಸಿಕೊಳ್ಳಬೇಕಾದ ಅಗತ್ಯ ಇರಲಿಲ್ಲ. ಹಾಗಾದ್ರೆ ಸುಳ್ಳು ಓಲೆ ಬರೆದು ಸುಳ್ಳು ಸಂಬಂಧವನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡಿದ ಏನು ಸುಳ್ಳು ಓಲೆ ಬರೆದಿದ್ದೇನೆ? ನನ್ನನ್ನು ಮೋಹಿಸಿದ್ದಾನೆ ನನ್ನ ಮಗ. ನಿನ್ನ ಮಗಳು ನನ್ನ ಮಗನನ್ನು ಮೋಹಿಸಿದ್ದಾಳೆ. ಇದು ಸುಳ್ಳ ಅಲ್ಲ. ಮಗ ಅನ್ನುವುದು ಸರಿ, ಅದೇ ಮಗನಲ್ಲ ಎನ್ನುವುದು ಸರಿಯಾ? ಅದು ಹೇಗೆ ನೀನು ಕಂಡುಕೊಂಡದ್ದು ನಾನಲ್ಲ, ನನ್ನ ಮಗಳು ಕಂಡುಕೊಂಡದ್ದು. ಮಗಳು ಏನೇ ಹೇಳಿ ಅಲ್ಲ, ಅಲ್ಲಿಗೆ ನೀನು ಒಪ್ಪಬೇಕು. ಅಲ್ಲ, ಮಗಳು ಏನೋ ಹೇಳಿದ್ದಲ್ಲ. ಅವಳ ಸಂಸಾರ ಜೀವನ ಹೇಗಾಗಬೇಕು? ಯಾವುದೇ ಅರಳುವಂತಹ ಸುಮದಂತಿರಬೇಕು. ಇದು ಹಾಗಲ್ಲ, ಮುದುಡಿದ ಸುಮವಾಗಿ ಹೋಗಿದೆ. ಹಾಗಾದ್ರೆ ಅದು ಕರ್ಗಲ್ಲು ಅಂತ ಬೇರೆ ಹೇಳಬೇಕು. ನೋಡು, ಹೆಣ್ಣು ಕೊಡುವಲ್ಲಿ ಹೆಣ್ಣು ಪಡೆದುಕೊಳ್ಳುವಲ್ಲಿ ಸಂಬಂಧವನ್ನು ಬೆಳೆಸಿದವರು ಯಾರು? ಓಲೆ ಕೊಟ್ಟವ ನಾನು, ಓಲೆಗೆ ಪ್ರತ್ಯುತ್ತರವಾಗಿ ಹೆಣ್ಣು ಕೊಟ್ಟವ ನೀನು. ಹಾಗಾದರೆ ನಿನ್ನ ಮಗಳು ಕಳುಹಿಸಿದ ಓಲೆಯನ್ನು ಮನ್ನಿಸಿ ನೀನು ಯುದ್ಧ ಸಾರಿಕೊಂಡು ಪಾಂಚಾಲಕ್ಕೆ ಬಂದಿದ್ಯಲ್ಲ, ಇದು ತಪ್ಪು ಅಂತ ಹೇಳ್ತಾ ಇರುವುದು. ನಿನಗೆ ಮಗಳನ್ನು ಹೇಳಿದ ವಿಚಾರವನ್ನು ನನ್ನಲ್ಲಿ ಹೇಳಬಹುದಿತ್ತು, ಅದು ಬರಲಿಲ್ಲ. ನೀನು ಯುದ್ಧ ಸಾರಿದ್ದಿ. ಬಾ ನೋಡು, ಮಗ ಗಂಡಲ್ಲ. ಇವನೊಂದಿಗೆ ಹೋರಾಟ ಹೀಗಲ್ಲ. ಮಂತ್ರಾಸ್ತ್ರಗಳ ಪ್ರಯೋಗವನ್ನು ಮಾಡಿ ಅವನನ್ನು ಹೇಗಾದರೂ ಸೋಲಿಸಬೇಕು. ಇದೋ ಹಿರಣ್ಯವರ್ಮ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದ್ದೇನೆ. ಇದೋ ವರ್ಣಾಸ್ತ್ರವನ್ನು ಪ್ರಯೋಗಿಸಿದ್ದೇನೆ. ಇದೋ ವಾಯುವಸ್ತ್ರವನ್ನು ಪ್ರಯೋಗಿಸಿದ್ದೇನೆ. ಇದೋ ಪರ್ವತಾಸ್ತ್ರವನ್ನು ಪ್ರಯೋಗಿಸಿದ್ದೇನೆ. ಇದೋ ಇಂದ್ರಾಸ್ತ್ರವನ್ನು ಬಿಟ್ಟಿದ್ದೇನೆ.
ಶಾಂತಿಯ ತವರೂರು ನಮ್ಮಂತಾದಂತಹ ಈ ದೇವಲೋಕ ಶ್ರೇಷ್ಠ ಲೋಕವಾದಂತಹ ದೇವಲೋಕದಲ್ಲಿ ಅಷ್ಟದಿಪ್ಪಾರಕರಲ್ಲಿ ಒಬ್ಬನಾದಂತಹ ಉತ್ತರ ದಿಕ್ಕಿನ ಅಧಿಪನಾದಂತಹ ಕುಬೇರ ಧನಾಧಿಪನಿದ್ದಾನೆ. ಅವನ ಉದ್ಯಾನವನದಲ್ಲಿ ಕೆಲಸಗಾರನಾಗಿ ಈ ಹೊತ್ತಿನಲ್ಲಿ ವೀರನಾಗಿ ಪರಾಕ್ರಮಿಯಾಗಿ ಮೆರೆಯುತ್ತಿರುವಂತಹ ಸ್ಥೂಲಕರ್ಣ ಗಂಧರ್ವ ನಾನಿದ್ದೇನೆ. ಇವತ್ತು ಹೀಗೆ ಬಂದದ್ದು ಯಾಕೆ ಅವಸರದಲ್ಲಿ? ಯಾವಾಗಲೂ ಇತ್ತದ್ದೇ ಕೆಲಸ ಮಾಡು. ಮನಸ್ಸಿಗೆ ನೆಮ್ಮದಿ ಇಲ್ಲ. ನೋಡಿದ್ದನ್ನೇ ನೋಡಿ ಕೇಳಿದ್ದನ್ನೇ ಕೇಳಿ ಏನಾದ್ರು ಮನಸ್ಸಿಗೆ ನೆಮ್ಮದಿ ಬರ್ತದ? ಹೊಸತ್ತು ಬೇಕು ಅನ್ನುವ ಹಾಗೆ ತೀರ್ಮಾನ ಮಾಡಿದೆ. ಅದು ನನ್ನ ಒಪ್ಪನದಲ್ಲ, ಅವ್ರು ಬೇಕಲ್ಲ. ಎಲ್ಲಿದ್ದೀರಾ? ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾವಾಗ ಕರೀತೀರಿ ಅಂತ ನಾವು ಕಾಯ್ತಾ ನಾವು ಅವಸರದಲ್ಲಿ ಕರೆಸುವುದಕ್ಕೆ ಕಾರಣ ಉಂಟು. ಈಗ ನಿಮ್ಮ ಅಭಿಪ್ರಾಯವಿಲ್ಲದೆ ಯಾವ ಕಾರ್ಯವು ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲ. ಇಲ್ಲೇ ಇದ್ದು ಯಾವಾಗಲೂ ನೋಡಿದ್ದನ್ನೇ ನೋಡಿ ಕೇಳಿದ್ದನ್ನೇ ಕೇಳಿ ಮನಸ್ಸಿಗೆ ಹೊಸತನ ಇಲ್ಲ. ನಿಮಗೂ ಹೊಸತ್ತು ನೋಡ್ಬೇಕು, ಹೊಸತನ್ನು ಕೇಳಬೇಕು ಅನ್ನುವ ಆಸೆ ಉಂಟಾಗುದಿಲ್ವಾ? ಹಾಗಾಗಿ ಭೂಲೋಕವನ್ನು ಸೇರಿ ಜಲಕ್ರೀಡೆಯನ್ನು ಆಡಿ ವನವಿಹಾರವನ್ನು ಗೈಬೇಕು ಅನ್ನುವ ಹಾಗೆ ನಾನು ತೀರ್ಮಾನ ಮಾಡಿದೆ. ಹೌದಾ ಸ್ವಾಮಿ? ಈಗ ನಿಮ್ಮ ಅಭಿಪ್ರಾಯ ಏನು? ಭೂಲೋಕದಲ್ಲಿ ಒಂದು ಮಾತುಂಟು, ಹೇಗೆ? ರೊಟ್ಟಿ ಬಿದ್ದು ತುಪ್ಪಕ್ಕೆ ಬಿತ್ತಂತ. ಹಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ. ಹೌದೌದು. ಹಾಗೆ ನಮ್ಮ ಇಚ್ಛೆ ಈಡೇರುವಂತ ಕಾಲ ಒದಗಿ ಬಂತಲ್ಲ. ಅಂದ್ರೆ ನಿಮಗೆ ನಮಗೆ ಹೋಗ್ಬೇಕಂತ ಆಸೆ ಇತ್ತು. ನಿನ್ನದು ಈ ವಿಚಾರ ನಿಮ್ಮಲ್ಲಿ ಹೇಳುವುದಕ್ಕೆ ನಾವು ಕಾಲವನ್ನು ಕಾಯ್ತಾ ಇದ್ದೇವೆ. ಗಂಡ ಹೇಳದೆ ಹೋಗ್ಲಿಕ್ಕೆ ಆಗುದು. ಹೌದೌದು ಹೌದು. ಎಲ್ಲರೂ ಒಪ್ಪಿಗೆ ಅಲ್ಲ. ಎಲ್ಲ ಒಂದಾಗಿದ್ದೇವಲ್ಲ, ದನ ಮಾಡುವುದು ಸರಿದಲ್ಲ. ಬಂದು ನಿಂತದ್ದೇ ನಾವು ಹರಿಯುವಂತ ಸರೋವರದಲ್ಲಿ. ಎಲ್ಲರೂ ಒಟ್ಟಾಗಿ ಸರೋವರಕ್ಕೆ ಇಳಿಯುವ. ತುಣಗಣ್ಣನೆಂಬ ಯಕ್ಷರೊಡನೆ ಆಡುತ್ತಿದ್ದರು. ಯಕ್ಷನೊಡನೆ ಆಡುತ್ತಿದ್ದರು. ಪ್ರಿಯರು ಮಾತಾಡಿಕೊಂಡು ಮುಳುಗಿ ಪ್ರಿಯರು ಮಾತಾಡಿಕೊಳ್ಳುತ್ತ ಓಡಿ ಮುಳುಗಿ ಆಡುತ್ತಿದ್ದರು. ಆಳ ಹರಿದು ಮೇಲೆ ದಡವ ನೇರುತ್ತಾ ಆಳ ಹರಿದು ಮೇಲೆ ದಡವ ನೇರುತ್ತಾ ಆಡುತ್ತಿದ್ದರು.
ಯಾವತ್ತಿನ ಹಾಗೆ ಸಂತೋಷ ಇವತ್ತು ಹೆಚ್ಚಾಗಿ ಹೋಗಿದೆ. ಇಷ್ಟರವರೆಗೆ ಇಂಥ ಆಟ ಆಡಿದವರು ನಾವಲ್ಲ. ಅಲ್ಲಿ ಇಷ್ಟು ಸಂತೋಷ ಹೊಂದಿದವರಲ್ಲ. ಆದ್ರೆ ಈಗ ನೀರಾಟವನ್ನು ನೋಡಿ ಬೇಕು ಬೇಕಾದಂತ ಉಡುಪನ್ನು ಮತ್ತೊಮ್ಮೆಯೂ ಧರಿಸಿಕೊಂಡವರಿದ್ದೀರಿ. ನೀರಿಂದ ಮೇಲೆ ಬಂದಿದ್ದೇವೆ. ಆದ್ರೆ ನೀವೀಗ ಅಂದ್ರೆ ನೀವು ಹೆಣ್ಮಕ್ಕಳು, ನಿಮಗೆ ಬೇಕಾದ್ದನ್ನು ನೀವು ಆರಿಸಿಕೊಳ್ಬೇಕಾಗ್ತದೆ. ಯಾಕೆಂದ್ರೆ ತಲೆ ಬಾಚಿಕೊಂಡ ಮೇಲೆ ಅದಕ್ಕೆ ಸರಿಯಾದಂತ ಹೂ ಬೇಕಾಗ್ತದೆ. ಹೌದಾ? ನಿಮ್ಮೊಟ್ಟಿಗೆ ನಾನು ಬಂದ್ರೆ ನೀವು ಹೂ ಕೊಯ್ಯುವಾಗ ನಿಮ್ಮ ಗೆಳತಿಯರ ಜೊತೆ ನೀವು ಮಾತಾಡೋದು ಬಿಟ್ಟರೆ ನನ್ನಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ. ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಬೇಕೆನ್ನುವಂತ ಆಸೆ ಅಧಿಕ. ಹೌದಲ್ಲ? ಹಾಗೆ ಮಾಡುವ. ನೀವು ಈ ಕಡೆಯಲ್ಲಿ ಹೂ ಅರಳಿದ ಜಾಗದಲ್ಲಿ ಎಲ್ಲೆಲ್ಲಿ ಹೂವು ಯಾವ್ಯಾವ್ದಿದೆ ಅದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಬೇಕಾದನ್ನು ಕೇಳುತ್ತಾ ಮುಂದುವರಿ. ನನಗೆ ಮಲ್ಲಿಗೆ ಇಷ್ಟ. ಹೌದಲ್ಲ? ಇವನಿಗೆ ಹಾಗಾದ್ರೆ ನೀವು ಈ ದಾರಿಯಾಗಿ ಮುಂದುವರಿ, ನಾನು ಈ ದಾರಿಯಾಗಿ ಮುಂದುವರಿದ್ದೇನೆ. ಆಮೇಲೆ ಒಟ್ಟಿಗೆ ಹೋಗೋಣ.
ಊರು ಯಾವುದು ಅಂತ ನನಗೆ ಗೊತ್ತಿಲ್ಲ. ತಂದೆ ಯಾರು ತಾಯಿ ಯಾರು ತಿಳಿಯದೇ ಹೋದೆ. ಆದ್ರೆ ವಾಸ ಮಾಡಿಕೊಳ್ಳುವುದಕ್ಕೆ ಒಂದು ಪ್ರದೇಶ ಉಂಟು ನೋಡಿ. ಇದು ಹರಿತಾ ಇದೆ ನದಿ, ಅಲಕನಂದ ಅಂತ ಇದಕ್ಕೆ ಹೆಸರು. ಈ ನದಿಯ ತೀರದಲ್ಲಿರುವಂತಹ ಒಂದು ವನದಲ್ಲಿ ಸದಾ ಕಾಲ ಸಂಚರಿಸಿ ನನಗೆ ಬೇಕಾದಂತಹ ಆಹಾರವನ್ನು ಹುಡುಕಿ ಅದನ್ನು ನಾನು ತಿಂದು ಜೀವಿಸುವ. ಆದ್ರೆ ಏನು ಮಾಡುವ ಹೇಳಿ, ಒಂದೇ ಊರಿನಲ್ಲಿ ಒಂದೇ ಪ್ರದೇಶದಲ್ಲಿದ್ರೆ ಮನಸ್ಸಿಗೆ ಏನು ಸಮಾಧಾನ ಆಗುದಿಲ್ಲ. ನಾನು ತಿರುಗಾಟ ಮಾಡಲಿಕ್ಕೆ ಪ್ರಾರಂಭ ಕೆಲವು ಸಮಯವೇ ಆಯಿತು, ಆದ್ರೆ ದೂರ ಹೋಗ್ಲಿಲ್ಲ, ಇಲ್ಲೇ ಸುತ್ತಾಡ್ತಾ ಇದ್ದೆ. ಇಲ್ಲೊಂದು ಆಸೆ ಆಗಿದೆ. ಮಣಿವಂತನೆನ್ನುವಂತಹ ನನ್ನ ಪ್ರದೇಶದಲ್ಲಿ ಯಾರು ಬರುವುದಕ್ಕೆ ಹೆದರ್ತಾರೆ. ಆದ್ರೆ ನಾನೇ ಬೇರೆ ಒಂದು ಪ್ರದೇಶಕ್ಕೆ ಹೋದ್ರೆ ನನಗೆ ಬೇಕಾದ ರೀತಿಯಲ್ಲಿ ತಿರುಗಾಟ ಮಾಡಬಹುದಲ್ಲ. ಅದೇ ಯೋಚನೆ ಮಾಡಿ ಈಗ ಸಿದ್ಧನಾಗಿದ್ದೇನೆ, ನಡೆಯುತ್ತೇನೆ, ನೋಡುವ. ಪ್ರದೇಶವನ್ನೇ ಇವತ್ತು ಬದಲಾಯಿಸಿದ್ದು ಬಂದದ್ದೇ ತಡ. ನಮಗೆ ಹೊಸ ಜಾಗದೆಲ್ಲ ನನ್ನ ಕಣ್ಣಿಗೆ ಕಾಡ್ತದಂತ ನಾನು ಯೋಚನೆ ಮಾಡಿದ್ದೇ ಇಲ್ಲ. ಆಹಾ, 1000 ಸೂರ್ಯರು ಒಮ್ಮೆ ಈ ಪ್ರಪಂಚಕ್ಕೆ ಬೆಳಕನ್ನು ಕೊಡುವುದಕ್ಕೆ ಮುಂದಾದ ಹಾಗೆ ಒಬ್ಬರಿಬ್ಬರಲ್ಲ, ಅನೇಕ ಮಂದಿ ಬಾಲೆಯರು ನನ್ನ ಮುಂದೆ ಕಂಗೊಳಿಸುತ್ತಾ ಇದ್ದಾರೆ. ಸೂರ್ಯಕಾಂತಿ ಊರಿನಲ್ಲಿದ್ರೆ ನಾನು ಅದಕ್ಕೇನೋ ಹೇಳಲಿಕ್ಕೆ, ಅದು ಕೂಡ ಈ ವನದಲ್ಲಿ ಇಂತಹ ಚೆಲುವೆಯರು ಜೊತೆಗೂಡಿ ಬಂದು ಇರಬೇಕಾದ್ರೆ ಅವರನ್ನು ಯಾವ ನಾಲಿಗಿಂದ ಹೊಗಳಿ ಜುಮಣಿಯಂತೆ ಕಾಣುತ್ತಾ ಇದ್ದಾರೆ. ಇವರನ್ನು ನೋಡಿದ ಮೇಲೆ ಆ ಮನ್ಮತ ಇದ್ದಾರಲ್ಲ, ಪಂಚಶರಣ ಪ್ರಯೋಗ ನನಗೆ ಬಾಧೆ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಾನು ಏನಾಗಿದ್ದೇನಂತ ನನಗೆ ಗೊತ್ತಾಗುವುದಿಲ್ಲ. ನನ್ನೊಳಗೆ ಮಾತಾಡಿದ್ರೆ ಪ್ರಶ್ನೆಗೆ ಉತ್ತರ ಸಿಗುವುದಕ್ಕಿಲ್ಲ. ನೋಡೋಮೆಲ್ಲ ಅವರಲ್ಲಿ ಮಾತಾಡುತ್ತಾರೆ. ಮುಂದೆ Yeah.
ತುಕ ಬೋಲೆ ನೀರಾಳಕಿಯೇ ತಾರೆ ಆಲಯವದಲ್ಲಿ ನಿನಗಾಳುವ ವರಗಾರು ಆಲಯವದಲ್ಲಿ ನಿನಗಾಳುವ ವರನದಾರು ಸಾಲಾಗಿ ಮೆರೆವ ತ್ರಿಮೇಳ ತ್ರಿಮೇಳವೇನು ಸಿರು ಶೀಲೆ ಮಾಮಣಿಯೇ ಬಾಲೆ ದುಃಖ ಬೋಲೆ ಒಬ್ಬೆ ಒಂದು ಹಾಕ್ಬ ಮತ್ತೆ ನೀನು ಹತ್ತಿರ ಬರುದು ಯಾಕೆ? ನನಗೆ ಒಬ್ಬೆಗೆ ಹೇಳಿದ್ರೆ ಆಗುದು ಭಯ ಅದು ಕೂಡ ಹೆಣ್ಣು ಮಕ್ಕಳ ಒಬ್ಬೆ ಭಯ ಯಾರಿಗೆ ಭಯ ಪಡಬೇಕಾದಂತಹ ಪ್ರದೇಶ ಇದಲ್ಲಲ್ವಾ ನಿನ್ನ ಮುಖ ಅಲ್ಲ ಭಯ ಆದ್ರೆ ನೀವು ಕಾಡಿಗೆ ಯಾಕೆ ಬರ್ತೀರಿ ಓ ಭಾಮಾಮಣಿಯರೇ ಏನೋ ನಿಮ್ಮ ಈ ರೂಪ ಲಾವಣ್ಯವನ್ನು ಕಂಡು ನಾನು ಬೆರಗಾಗಿ ಹೋದೆ ಒಬ್ಬರಲ್ಲ ಇಬ್ಬರಲ್ಲ ಕೆಲವು ಬಂದಿದ್ದೀರಿ ತುಂಬಾ ಜನ ಇದ್ದೇವೆ. ನಿಮ್ಮನ್ನು ನೋಡುವಾಗ ಮಾತನಾಡಿಸುವ ಅಂತ ನನಗೆ ಅನಿಸಿತು ಅಲ್ಲ ಇಂಥದ್ದೊಂದು ಮೇಳ ಉಂಟಲ್ಲ ಹೌದು ನಾನು ನೋಡ್ಲೇ ಇಲ್ಲ ಯಾವ ಮೇಳ ಇದು? ಇದು ಶ್ರೀಮೇಳ ಸ್ತ್ರೀ ಮೇಳ ಇದು. ಹೌದೌದು ಹೆಣ್ಣು ಮಕ್ಕಳು ಇಂತಹ ಸುಂದರಿಯರು ನಾನು ಇದುವರೆಗೂ ನೋಡ್ಲಿಲ್ಲ ಅಂತ ಯಾಕೆ ಹೇಳಿದ್ದು ನರರು ಉರಗರು ಅಥವಾ ಸುರರು ಈ ಮೂರು ಪಕ್ಷದವರಲ್ಲಿ ಇಂತಹ ಸುಂದರಿಯರನ್ನು ನಾನು ಕಾಣುವುದಕ್ಕೆ ಮತ್ತೆ ನಮ್ಮಲ್ಲಿದ್ದಾರೆ ರಾಕ್ಷಸರಲ್ಲಿ ಒಂದು ಸರಿ ಇದ್ರೆ ಒಂದು ಸರಿ ಇಲ್ಲ ಹೇಗಿರ್ತದೆ ಮುಖ ಅವ್ರದ್ದು? ಅದು ಹೇಳಬೇಕಾ ನಿಮಗೆ ಸುಮ್ಮನೆ ಅವರ ವಿಷಯ ಬಿಡಿ ಹಾಗಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ನೀವು ಯಾರು ನಿಮ್ಮ ಆಳುವ ಯಾರು ಆಳ್ವಾರ್. ಅಲ್ಲ ಆಳ್ವಾರ್ ಯಾರು? ನಿಮ್ಮ ಕೈ ಹಿಡಿದು ನಿಮ್ಮ ಸಂಘ ನೀವು ಹೆಣ್ಣು ಮಕ್ಕಳಲ್ವಾ ಒಬ್ಬಿರಲ್ಲ ತುಂಬಾ ಜನ ಇದ್ದೀರಿ ನಿಮ್ಗೆಲ್ಲರಿಗೂ ಒಬ್ಬನೇ ಗಂಡು ಅಥವಾ ಇವರಿಗೆ ಬೇರೆ ಬೇರೆ ಇದ್ದಾರ ಎಲ್ಲಿಂದ ಬಂದವರು ನೋಡು ಹೇಳು ಒಮ್ಮೆ ಪರಿಚಯ ಆಗ್ಲಿಲ್ಲ. ಇಲ್ಲಿರುವ ಹರಿಯರು ಕೂಡ ಕನ್ನಡ ಪ್ರಿಯ ವಲ್ಲಭರ ಇದೆ ಇಲ್ಲಿರುವ ನಾರಿಯರು ಕೂಡ ಕನ್ನಡ ಪ್ರಿಯ ವಲ್ಲಭೆಯರ ಇದೆ ಯಕ್ಷರು ನಾವು ಕೆಣಕಿದರೆ ಹಲ್ಲ ಮುರಿದೆವು ಕೆಣಕಿದರೆ ಹಲ್ಲ ಮುರಿದೆವು ಪತಿಯು ತಲೆ ಕಡಿವ ನಡೆ ಬೇಗ ಸಂದಯನ ಮಾದನೆ ಈಗಿಂದೀಗ ಸಿಕ್ಕಿದವ ನೀನು ನನ್ನನ್ನು ಮಾತಾಡಿಸ್ತಾ ಇದ್ದಿ ಪರಿಚಯವನ್ನು ಕೇಳುತ್ತಾ ಇದ್ದಿ. ನಿಮ್ಮಲ್ಲಿ ಆದ ಕಾರಣ ಇಷ್ಟು ವಿನಯದಿಂದ ಮಾತಾಡಿ ಹಾ ಹಾ ಇಲ್ಲದ್ರೆ ನಮ್ಮ ಸ್ವರ ಬೇರೆ ಹೌದಾ ಬೇರೆ ಯಾರು ಅಲ್ಲ ನಾವು ಗಂಧರ್ವರು. ಯಾರು ಗಂಧರ್ವರು ನಾವು. ಗಂಧರ್ವರು ಹಾ. ಅಮ್ಮ. ಅದು ಗಂಧರ್ವರು ಸರಿ ನಮಗೆ ಹೇಳುವವರು ಕೇಳುವವರು ಇದ್ದಾರೆ. ಯಾರು? ನಮ್ಮ ಗಂಡ ಸ್ಥೂಲಕರ್ಣ ಅಂತ. ಸ್ಥೂಲಕರ್ಣ ಹಾ ಅಂದ್ರೆ ನಮಗೆ ಪತಿಯಾಗಿದ್ದಾನೆ. ಗಟ್ಟಿದ್ದನವ? ಹೌದು. ಅಲ್ಲ ಇಷ್ಟು ಮಂದಿಗೆ ಗಂಡನಾಗಬೇಕಾದ್ರೆ ಗಟ್ಟಿ ಇರಬೇಕು. ಎಲ್ಲರಿಗೂ ಒಬ್ಬರೇ ಗಂಡ. ಹೌದಾ? ಹೌದೌದು. ಅವ ಬರೇ ಬಂಡ ಅವ ಬೇಡ ಅವತ್ತು ಬೈದ್ರೆ ಜಾಗ್ರತೆ. ಏನು ಮಾಡ್ತೀವಿ? ನನ್ನ ನಾಲಿಗೆ ತುಂಡು ಮಾಡಿ. ಅಲ್ಲ ಅವ ಏನು ಮಾಡ್ತಾನೆ? ಏನು ಮಾಡ್ತಾನ? ಈ ವಿಚಾರ ನಮ್ಮಲ್ಲಿ ಮಾತಾಡಿದ ವಿಚಾರ ಅವನಿಗೆ ತಿಳಿದ್ರೆ ಅವನಿಗೆ ಕತ್ತಿ ಹಿಡ್ಕೊಂಡು ಬರ್ತಾನೆ. ಇನ್ನ ಶಿರ ತುಂಡರಿಸಿ ಯಾರು ಅವನು? ಏನೋ ನನ್ನನ್ನು ಹೆದರಿಸ್ತಾ ಇದ್ದೀರಾ? ಏನು ಮಹಾ ನೀನು? ನೀವು ಗಂಧರ್ವರು, ನಾವು ರಾಕ್ಷಸರು. ನೋಡಿದ್ರೆ ಆಗುದಿಲ್ಲ ಅಂತ ಮೊದಲೇ ಗೊತ್ತುಂಟು. ಭಯವಿನಯದಿಂದ ಮಾತಾಡಿದ್ದು ಯಾಕೆ ಗೊತ್ತಾ? ನನ್ನವರಾಗಬೇಕೆಂಬ ಉದ್ದೇಶದಿಂದ. ಮಿತಿ ಮೀರಿ ನೀವು ನನ್ನ ಮೇಲೆ ಏನಾದ್ರೂ ಬೇಡದ ಪ್ರಯೋಗ ಮಾಡಿದ್ರೆ ಈ ಕತ್ತಿಯಿಂದ ನಿಮ್ಮ ತಲೆ ಕಡಿತೇನೆ.
ಮಹಿಮೆ ಆದ್ರೆ ಯಾರು ಯಾರು ಕಾಮುಗಂತೆ ನಿನ್ನ ಕಾಮುಕ ಮಾಲಿಗೆ ತರಿಸಿಯನ್ನು ಕಾಮುಕ ಅಂತ ಹೇಳಿದ್ರೆ ಇಲ್ಲಿ ಬಾ ಬಾಯಾಳೆಗಟ್ಟದು. ನೀನು ಪ್ರತಿದಿನ ಮನೆಯಿಂದ ಹೊರಡುವಾಗ ಮುಖ ನೋಡ್ತೀವೋ ನೋಡಿ ಬರ್ತೀಲ್ವೋ? ನಿಮ್ಮಲ್ಲಿರುವ ದರ್ಪಣ ಅಲ್ವೋ ನಮ್ಮದು ದೊಡ್ಡದು. ಆ ದೊಡ್ಡ ದರ್ಪಣದಲ್ಲಿ ನಿನ್ನ ಮುಖ ನೋಡಿಕೊಂಡಿದ್ದೆ ನೀನು. ಯಾಕೆ? ಬಂದು ಮದುವೆ ಆದ ಹೆಣ್ಮಕ್ಕಳಲ್ಲಿ ಅವರು ಬರ್ಲಿಲ್ಲ ಅಂತೇಳಿ ಬಲಾತ್ಕಾರ ಮಾಡೋದಕ್ಕಾಗಿ ಮುಂದಾಗಿದ್ದಲ್ಲ. ನಮ್ಗೆ ಬೇಕಾದದ್ದು ಮದುವೆ ಆದದ್ದು. ಈಗ ನೋಡು, ನಮಗೆ 4, 6, 5 ಮಂದಿ ಇದ್ದಾರೆ. ಅಂತ ಪತ್ನಿಯನ್ನು ಹೊಂದಿದಂತ ಗಂಡ ನಾನು ಮುಂದುವರಿದು ಬಂದ್ರೆ ನಮ್ಗೆಲ್ಲ ಚಂದ ಬೇಕಾದಲ್ಲ. ನನ್ನ ಹೆಂಡತಿ ನೋಡು. ನಮಗೆ ಬೇಕಾದದ್ದು ಸುಖ. ಅದೆಲ್ಲ ಎಂತದ್ದು ಸುಖ ಅಷ್ಟೇ. ಅದು ರಕ್ಕಸರಿಗೆ ಹೇಳ್ತಾ ಇದ್ದೀನಿ. ಏನು? ನಿತ್ಯಲೂ ಸಂಚರಿಸುವಂತಹ ಈ ವನದಲ್ಲಿ ಯಾರು ಬಂದ್ರು ಕೂಡ ಅವರನ್ನು ಹಿಡಿದು ಮುಂದಿಸುವಂತಹ ಸಮಯ ಇದು. ನಿತ್ಯದ ಹಾಗೆ ಇವತ್ತಲ್ಲ. ನಿನಗೆ ಹೇಳ್ತಾ ಇದ್ದೆ. ಏನು ಮಾತಾಡಿದ್ರೆ ನಿನ್ನ ಕುತ್ತಿಗೆ ಹೋಗಿ ನಮಗೆ ನಿಮ್ಮ ಕಾಣುವುದೇ ಹಾಗೆ. ಹೌದಾ? ನಮ್ಮ ಆಕಾರ ಹಾಗೂ ನಿಮ್ಮ ಆಕಾರ ತುಲನೆ ಮಾಡಿ ನೋಡಿದಾಗ ನಿಮ್ಮದು ವಿಕಾರವೇ ಕಾಣುವುದು. ಕಣ್ಣಿಗೆ ಹಳದಿ ರೋಗ ಬಂದ್ರೆ ಯಾರನ್ನು ಏನು ಮಾಡ್ಲಿಕ್ಕೆ ಆಗ್ತದೆ? ನಿಮ್ಮವರಲ್ಲಿ ನೀ ಚಂದವೇ ಇರಬಹುದು, ನಮಗಲ್ಲ. ಮತ್ತೆ ಹಾಗೆಂದು ಇವನನ್ನು ಬಂಧಿಸಿ ಹೆಣ್ಮಕ್ಕಳ ಮೇಲೆ ದಾಳಿ ಮಾಡುವುದಕ್ಕೆ ಹೊರಡೆಯಲ್ಲ. ದುಷ್ಟ ದಾನವನೇ, ಇಲ್ಲಿಂದ ಹಿಂದೆ ಹೋಗು ನಡೆ. ಅವಾಗಂದರುವ ನೀನು ಮಾನವ, ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ರೆ ಮಧ್ಯ ಪ್ರವೇಶ ಮಾಡಿ ಬಂದರದಲ್ಲಿದ್ದ ಆತನನ್ನು ನೀನು ಬೆಳೆಸಿದ್ದೇನು ಅಲ್ಲದೆ ನಾರಿಯರ ರಕ್ಷಣೆ ನಿನ್ನ ಕೈಯಲ್ಲಿ ಉಂಟು ಎನ್ನುವುದಾಗಿ ಮನುಷ್ಯತ್ವ ಬಾಯಿಗೆ ಬಂದಾಗ ಹೇಳ್ತಾ ಇದೆಯಲ್ಲ. ಹೌದು, ನೀನು ಮಾನವ, ನಾನು ದಾನವ. ಸ್ವಲ್ಪ ಈಗ ಜಾಗ್ರತೆಯಲ್ಲಿ ಇರು. ನಿನ್ನಂತಹ ಮಾನವರನ್ನು ತಂದು ತಿನ್ನಂತಹ ದೇಹ ಇದು. ಅವರಿಗೂ ನಿನಗೂ ಏನು ಸಂಬಂಧ? ಯಾಕೆ ಇಲ್ಲಿಗೆ ಬಂದ ಹೇಳು? ಸಂಬಂಧವನ್ನು ಬಾಣದಲ್ಲಿ ಬರ್ತೇನೆ
ಚಾರಿಸಿ ಬದುಕುವೆರಿಂದ ದಯಾದಿ ಕೇಳದಾರಿಗೂ ಎಣಿಸೆನು ಮುಂದೆ ಮನದಿ ಮಾಡಿದೆ ನಮ್ಮರಾದ ಕೃಪೆ ಇಡಬೇಕು. ಓ ಮಾನವ, ನಮಸ್ಕಾರ. ದೊಡ್ಡದು ನೀನು. ಯಾಕೆ ನಾನು ಮಾಡಿದ ಅಪರಾಧ ಆಯ್ತು ಅಂತ ನನಗೆ ಗೊತ್ತಾಯ್ತು. ನೀನು ನನ್ನ ಮೇಲೆ ಕೃಪೆಯಿಂದ ಹೊರಬೇಕು. ಯಾಕಂದ್ರೆ ಇನ್ನು ಮುಂದೆ ಇಂತಹ ಅನ್ಯಾಯ ನಾನು ಮಾಡುವುದಿಲ್ಲ. ನನಗೆ ಒಂದು ಆಶೆ ಉಂಟು, ಏನು? ಎಲ್ಲಾದ್ರೂ 4 ದಿವಸ ಇನ್ನು ಬದುಕುವ ಅಂತ. ಹಾಗಾಗಿ ನೀನು ನನ್ನ ಮೇಲೆ ಕೃಪೆ ಇಟ್ಟು ಈ ಕಾಡಿನಲ್ಲಿ ಸಂಚರಿಸುವ ಹಾಗೆ ನನಗೊಂದು ಆಜ್ಞೆ ಮಾಡಿದ್ರೆ ಇನ್ನು ಯಾರ ರಗಲಿಗೂ ಬರುವುದಿಲ್ಲ. ಮಾಡಿದ್ದು ತಪ್ಪು ಅಂತ ನೀವು ಮನಗಂಡೇ ಅಲ್ಲ. ಹೌದು. ಅಪರಾಧವನ್ನು ಒಪ್ಪಿಕೊಂಡವರ ಮೇಲೆ ನಮ್ಮ ಆಕ್ರಮಣವೂ ಇಲ್ಲ, ನಾವು ದಂಡನೆಯನ್ನು ಮಾಡುವುದಿಲ್ಲ, ಅಂತ ವಿಧಿಯ ನಾವು ಕಲಿತದ್ದೂ ಇಲ್ಲ. ಇನ್ನು ಇಂತಹ ಕಾರ್ಯ ಕೈಕ್ಕೆ ಬೇಡ, ಹೋಗು ಒಳ್ಳೆಯವನಾಗಿ ಬದು. ಮಣಿಮಂತನಲ್ಲಿ ಶಿಕ್ಷೆಯಾದ ಲಕ್ಷಣಗಳು ಯಕ್ಷನೇ ಪ್ರತ್ಯಕ್ಷವಾದಳು. ಲೋಕಮುಖದಲ್ಲಿ ಯಾವಾಗಲೂ ದೇವತೆಗಳಿಗೆ ಮಾನವರು ವಂದಿಸುವುದು. ಆದ್ರೆ ಇವತ್ತಿನ ದಿವಸ ದೇವತೆಗಳ ವರ್ಗದಲ್ಲಿರುವಂತಹ ನಾನು ಗಂಧರ್ವನಾದ ಕಾರಣ ಮಾನವರಾದಂತ ನಿನಗೆ ವಂದಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಕಷ್ಟದಲ್ಲಿ ಸಿಲುಕಿದಂತಹ ನನ್ನನ್ನು ಈ ಕಾಲದಲ್ಲಿ ಉಪಾಯದಲ್ಲಿ ಬಿಡಿಸಿದ ವೈದ್ಯ. ನಾನು ಇಲ್ಲಿ ಅವಲ್ಲ, ಗಂಧರ್ವ ಲೋಕದಲ್ಲಿ ಉತ್ತರ ದಿಕ್ಕಿನ ಅಧಿಪನಾದಂತಹ ಕುಬೇರನ ವನ ಉದ್ಯಾನವನವನ್ನು ಕಾಯುತ್ತಿರುವಂತಹ ವ್ಯಕ್ತಿ ನಾನು. ಸ್ಥೂಳ ಎನ್ನುವುದಾಗಿ ನನ್ನನ್ನು ಸ್ಥೂಳಕರ್ಣ ಎನ್ನುವುದಾಗಿ ನನ್ನನ್ನು ಕರೆಯುತ್ತಾ ಇದ್ದಾರೆ. ಅಯ್ಯ, ಈ ಹೊತ್ತಿನಲ್ಲಿ ನನ್ನನ್ನು ಕಾಪಾಡುವುದಕ್ಕಾಗಿ ಬಂದವ ನೀನು ಯಾರು? ನಿನ್ನ ಹೆಸರೇನು? ಎಲ್ಲಿಯವ? ಹೇಳ್ಬೋದೇ ನನ್ನಲ್ಲಿ? ಏನು ಮಾಡುವಳು ಹೇಳು? ಏನು? ಪಾಂಚಾಲ ದೇಶ ರಸ, ದ್ರುಪದನ ಮಗ ನಾನು, ಹುಟ್ಟಿನಿಂದ ಹೆಣ್ಣು, ಗಂಡಾಗಿ ಬೆಳೆಸಿದರು. ಲೋಕದಲ್ಲಿ ಇವನು ಗಂಡು ಮಗನೆಂದೇ ರೂಪಿಸಿದರು. ಮತ್ತೆ ಮದುವೆಯಾಯಿತು, ಹೆಣ್ಮಗಳು ಮನೆಗೆ ಬಂದಳು. ಆದ್ರೆ ಅವಳನ್ನು ಕೂಡದಿರುವ ಕಾಲಕ್ಕೆ ನಾನು ಗಂಡುಸಲ್ಲ ಎನ್ನುವುದನ್ನು ಅರಿತಂತಹ ಅವಳು ಅವಳಪ್ಪನಿಗೆ ಓಲೆಯನ್ನು ಬರೆದು ಯುದ್ಧಕ್ಕಾಗಿ ಆಹ್ವಾನಿಸಿದಳು. ಆಮೇಲೆ ಅವಳಪ್ಪವನ್ನು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿದ. ಯುದ್ಧವನ್ನು ಮಾಡಿ ಅಂತ ನಾ ಕೈ ಸೋತೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಅರಸತ್ತವನ ಹಾಗೆ ಗಂಡ ಅಲ್ಲ ಎನ್ನುವ ಹಾಗೆ ಲೋಕದಲ್ಲಿ ಪ್ರಚಾರಗೊಂಡು ನಾ ತಲೆ ಎತ್ತಿ ಬದುಕುವ ಸ್ಥಿತಿ ಇಲ್ಲ. ಹೆಂಡತಿಗೆ ಬೇಕಾದನ್ನು ಕೊಡದವನಾಗಿ ಗಂಡು ಅಲ್ಲದೆ ನಾ ಸೋತೆ. ಸಹಾಯವನ ಅಂತ ನಾ ಕಾಡಿಗೆ ಬಂದದ್ದು. ಈಗ ಸಾಯುವುದಕ್ಕಾಗಿ ಹೊರಟದ್ದ? ಸಾಯಬೇಕಾದ ಅಗತ್ಯವೇ ಇಲ್ಲ. ರಸನಾವ ಬಿಡು ನಿರ್ವೀರ್ಯವಾದ ಬಿಡು ಮಾಡುವೆ ನಡೆಸಿ ಈಗ ನೀನು ಮಾವನಲ್ಲಿ ಸೋತದ್ದಲ್ಲ, ಹೆಣ್ಣನ್ನು ನಿನಗೆ ಕೊಟ್ಟವಲ್ಲ. ಹಾಗಾಗಿ ಅದೊಂದು ಮಾನ ಅನ್ನು ಗೌರವ ನಿನ್ನನ್ನು ಸೋಲು ಹಾಗೆ ಮಾಡಿತು. ಈಗ ಈ ರೀತಿ ನಿನಗೆ ಆಗುವುದಕ್ಕೆ ಕಾರಣ ಸತಿಯಲ್ಲಿ ಸೇರುವುದಕ್ಕೆ ಪುರುಷತ್ವ ನಿನ್ನಲ್ಲಿ ಇಲ್ವಾ ಅನ್ನೋ ಹಾಗೆ ಚಿಂತನೆಗೊಳಗಾಗಿದ್ಯಾ? ಪುರುಷ ವೇಷ ಮಾತ್ರ. ಹೌದಲ್ಲ? ನಿನಗೆ ಈ ಪುರುಷತ್ವ ಬಂದರೆ ಸಂತೋಷದಿಂದ ಸುಖದಿಂದ ಸತಿಯ ಜೊತೆಯಲ್ಲಿ ಜೀವನ ಮಾಡುತ್ತಾ ತಲೆ ಎತ್ತಿ ತಿರುಗಾಟ ಮಾಡಬಹುದಲ್ಲ? ಎಲ್ಲಿಂದ ಬರಬೇಕು ಅಂತ ಯೋಗ್ಯತೆ, ಶಕ್ತಿ, ಪರಾಕ್ರಮ ನಮ್ಮಲ್ಲಿದೆ. ನಿಮಗೆ ಮತ್ತೆ ಇಷ್ಟೊಂದು ಉಪಕಾರ ಮಾಡಿದಂತ ನಿನಗೆ ಈಗ ಗಂಧರ್ವಪತಿಯಾದಂತ ಮಾನ ಗೌರವ, ಹೆಂಡತಿಯರ ಗೌರವ ಎಲ್ಲ ಉಳಿಸಿದಂತ ನಿನಗೆ ನಾನೊಂದು ಉಪಕಾರ ಮಾಡಿದ್ರೆ ಏನಾಗ್ತದೆ? ಈ ಕಾಲದಲ್ಲಿ ನಾನು ಉಪಕಾರ ಮಾಡ್ತೇನೆ ನಿನಗೆ. ಈಗ ನೀನು ಪುರುಷತ್ವ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ, ಆದ್ರೆ ನಿನಗೆ ನನ್ನ ಪುರುಷತ್ವವನ್ನು ಅನುಗ್ರಹಿಸ್ತೇನೆ. ಎಷ್ಟು ಸಮಯ? 3 ದಿನಗಳು. 3 ದಿವಸಗಳ ಕಾಲ ನನ್ನ ಒಂದು ಸಮಸ್ಯೆ ಪರಿಹಾರ ಆಗುವ ತನಕ ನಿನ್ನ ಸತಿಯೊಡನೆ ಸುಖದಿಂದ ಸಂತೋಷದಿಂದ ಜೀವನ ಮಾಡುವುದಕ್ಕೆ ಸಾಧ್ಯವಾಗುವಷ್ಟು 3 ದಿನಗಳ ಕಾಲ ನಿನಗೆ ಪುರುಷತ್ವ ಕೊಡ್ತೇನೆ. ಆಮೇಲೆ ಮತ್ತೆ ಬಂದು ನನಗೆ ನೀನು ಕೊಟ್ಟಾಯ್ತು. ನಿನ್ನ ಭೇಟಿಯಲ್ಲಿ ನಾವು ಆಗೋಣ ಭೇಟಿ. ನೀನು ಕರೆದ್ರೆ ಸಾಕು, ಅಲ್ಲಿಗೆ ಬಂದು ಪ್ರತ್ಯಕ್ಷನಾಗ್ತೇನೆ. ಬಾ ಹೀಗೆ ಅಂದ್ರೆ ಬರ್ತೀನಿ. ಖಂಡಿತ ಆಗ ವಿನಿಮಯ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಹಬ್ಬ ನಿಜವಾಗಿ ನನ್ನನ್ನು ಬದುಕಿಸಿದೆ ನೀನು. ಮತ್ತೆ ನೀನು ಉಪಕಾರ ಮಾಡಿದ್ರೆ ಇಷ್ಟು ಉದಾತ್ತ ಹೃದಯ ಯಾರಿಗೆ ಇರ್ತದೆ? ಒಳ್ಳೆಯದು. ಹಾಗಾದ್ರೆ ಈಗ ನಾನು ಹೆಂಡತಿಯ ಮುಂದೆ ತಲೆ ಎತ್ತಿ ಹೋಗಬೇಕಾಗ್ತದೆ. ಎಲ್ಲರೂ ತಲೆ ಎತ್ತಿ ಹೋಗುದು, ಹೆಂಡತಿ ಅಂದ್ರೆ ಹೇಳಲಿಕ್ಕೆ ಇಲ್ಲ. ಒಳ್ಳೆಯದು. ನೀನು
ಎನ್ನುವುದು ಯಕ್ಷರ ಮಾನಿನಿಯರಲ್ಲಿ ಹಣ ಹರಿದರಿ ಕಾಣ ಹಾಗೆ ನಾನು ಎಂದಿನಂತೆ ಇಂದು ಕೂಡ ಒಳಗೊಂಡು ಇರುವಂತಹ ಸಂದರ್ಭ ಸೂಲಕಾರ ನಾನು ಕಾಣುತ್ತಾ ಇಲ್ಲ. ಎಲ್ಲಿ ಹೋಗಿರಬಹುದು? ನನ್ನ ಆಸ್ಥಾನದಲ್ಲಿ ಒಳಗಿರುವಂತಹ ಸಂದರ್ಭ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿರಬೇಕು. ಯಾಕೆ ತಡ ಮಾಡಿದೆ? ಅಯ್ಯೋ ಯಜಮಾನ್ರೆ, ನಡೆದಂತ ಕಥನ ಏನಂತ ಹೇಳಿ? ದೊರೆದಂತೆಯ ಕೇಳು ಮೆರೆವಾ ಭೂಲೋ ಕವಿ ತರುಣಿಯರೊಡ ವಿರಾಯಲು ತುರುಳಾರಕ್ಕರನ್ನ ದುರದಿ ಗೆಲ್ಲುತ್ತ ನಾರಿ ನೆರೆ ಅವಿಗೆ ಕರವಿ ಗೆಲಾಗ. ಇವತ್ತಿನ ದಿವಸ ತಡವಾಗಿ ಒದಗಿ ಬರುವುದಕ್ಕೆ ಕಾರಣ ಉಂಟು. ಏನು? ಇಲ್ಲೇ ಇದ್ದಂತ ನನಗೆ ಒಂದು ಹೊಸತನ ಕಾಣಬೇಕೆನ್ನುವಂತ ಆಸೆ ಉಂಟಾಯಿತು. ಹೆಂಡತಿಯರನ್ನೆಲ್ಲ ಸೇರಿಕೊಂಡು ಭೂಲೋಕವನ್ನು ಸೇರಿಕೊಂಡೆ. ಭೂಲೋಕದಲ್ಲಿ ಸತ್ಯರ ಜೊತೆ ಜಲಕ್ರೀಡೆಯನ್ನು ಮುಗಿಸಿ ಉದ್ಯಾನವನದಲ್ಲಿ ತಿರುಗಾಟ ಮಾಡುತ್ತಿರುವಂತಹ ಸಂದರ್ಭ ದೂರ್ತ ದಾನವನ ಅಲ್ಲಿಗೆ ಬಂದ. ನನ್ನ ಹೆಂಡತಿಯರನ್ನು ಪೀಡಿಸುವುದಕ್ಕಾಗಿ ಮುಂದಾಗ ಅವನಿಗೂ ನನಗೂ ಘನಘೋರವಾದಂತಹ ಸಂಗ್ರಾಮ ನಡೆಯಿತು. ಕಥನದಲ್ಲಿ ನಾನು ಸೋತೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮಾನವ ಎದುರಿಗೆ ಬಂದು ಆ ರಕ್ಕಸನನ್ನು ಹೊಡೆದೋಡಿಸಿ ನನ್ನ ಉಳಿಸಿದವನಿದ್ದಾನೆ. ಆಗ ಅವನಲ್ಲಿ ಪೂರ್ಣ ಪರಿಚಯವನ್ನು ಕೇಳಿದೆ. ವರ್ತಮಾನ ಕಾಲದಲ್ಲಿ ಪಾಂಚಾಲ ದೇಶವನ್ನು ಆಳುತ್ತಿರುವಂತಹ ದೃಪದ ಮಗನಾದಂತ ಶಿಖಂಡಿ ಅಂದ್ರೆ ಅವ ಗಂಡ ಕಾಣುವುದಕ್ಕೆ ಗಂಡಾಗಿದ್ರು ಹೆಣ್ಣಾಗಿದ್ದಾನೆನ್ನುವಂತ ವಿಚಾರ ಕೇಳಿತು. ಹೆಂಡತಿಗೆ ಅವನಿಂದಾದ ಸುಖವನ್ನು ಕೊಡುವುದಕ್ಕಾಗದೆ ಕಾನನವನ್ನು ಸೇರಿಕೊಂಡಿದ್ದಾನೆ. ಆದ್ರೆ ಉಪಕಾರ ಮಾಡಿದವನಿಗೆ ಪ್ರತ್ಯುಪಕಾರ ಮಾಡಬೇಕೆನ್ನುವಂತ ಉದ್ದೇಶದಿಂದ ನನ್ನ ಪುರುಷತ್ವ ಅವನಿಗೆ 3 ದಿನಗಳ ಕಾಲ ನೀಡುವುದಕ್ಕಾಗಿ ಮುಂದಾಗಿ ಬರುವುದಕ್ಕೆ ಹೋಗಬೇಕು ತಾನೆ. ಅಲ್ಲಿ ಇದ್ದೂ ಕೂಡ ಅಸುರನಿಂದ ತೊಂದರೆ ಆಗಿದೆ. ಅಲ್ಲಿಯೂ ಕೂಡ ನಿನ್ನ ಸಾಮರ್ಥ್ಯವನ್ನು ತೋರಿಸಲಿಲ್ಲ. ಕೊನೆಗೆ ಮಾನವನ ಉಪಕಾರ ಮಾಡಿದ. ಉಪಕಾರ ಸ್ಮರಣೆ ಇರಲಿ, ಆದರೆ ನಿನ್ನ ಸತ್ವ ಪರೀಕ್ಷೆಯನ್ನೇ ಬಿಟ್ಟು ನಿನ್ನ ಸತ್ವವನ್ನೇ ಕೊಟ್ಟವನಿದ್ದೀಯ. ಹಾಗಾಗಿ ನಿನಗೆ ಯಾವುದು ಬೇಡವೋ ಅದು ನಿನಗೆ ಮುಂದಕ್ಕೆ ಇರಬಾರದು. ಹಾಗಾಗಿ ನಿನಗೆ ಮುಂದಕ್ಕೆ ಪುರುಷತ್ವವೇ ಯಜಮಾನ್ರೆ, ಇದೊಂದು ಅವಕಾಶ ಎಷ್ಟೊತ್ತಿಗೆ ಕೂಡಿ ಬರ್ತಂತ ನಾನು ಆವಾಗಿಂದ ಕಾಯ್ತಾ ಇದ್ದವ. ಈಗ ಪ್ರಪಂಚದಲ್ಲಿ ಯಾರಿಗಾದ್ರೂ ಶಾಪ ಕೊಟ್ರೆ ತಲೆ ತಿರುಗಿ ಭೂಮಿಗೆ ಉರುಳಿ ಧಾರಾಕಾರ ಕಣ್ಣೀರು ಸುರಿಸ್ತಾ ಇದ್ರು. ಆದ್ರೆ ಸ್ಥೂಲಕರ್ಣನಿಗೆ ಶಾಪ ಕೊಟ್ಟ ಕ್ಷಣವೇ ನನ್ನಲ್ಲಿ ಮತ್ತಷ್ಟು ಬೆಳಕು ಹೊಳಪು ಹೆಚ್ಚಾಗ್ತಾ ಇದೆ. ಹೇಗೆ ಸಾಧ್ಯ? ಈ ರೀತಿ ವರ್ಚಸ್ಸು ಹೆಚ್ಚಾಗುವುದಕ್ಕೆ ಕಾರಣ ಬೇರೆಯವರಿಗೆ ನೀವು ಶಾಪ ಕೊಡುವುದು ಶಾಪದ ಮೂಲಕ ಆದ್ರೆ ಇದು ನನಗೆ ಕೊಟ್ಟದ್ದು ಶಾಪ ವಿಮೋಚನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕೆಂದ್ರೆ ನಾನು ಇಲ್ಲಿದ್ದವಲ್ಲ, ಸೂರ್ಯ ಮಂಡಲದಲ್ಲಿ ಇದ್ದವ. ಕಾಮತೃಷೆ ಅಂದ್ರೆ ಕಾಮ ಎನ್ನುವುದು ನನಗೆ ಅಧಿಕವಾಗಿತ್ತು. ಇದನ್ನ ಅರಿತ
ಮಾಡಿದಂತ ಬ್ರಹ್ಮದೇವರು ನೀನು ಈ ರೀತಿಯಾಗಿ ಗಂಧರ್ವನಾಗಿ ಜನಿಸು ಅನ್ನುವ ಹಾಗೆ ಶಾಪ ಕೊಟ್ಟು ಮತ್ತು ವಿಮೋಚನೆ ನೀವೀಗ ಪ್ರತ್ಯಕ್ಷವಾಗಿ ತೋರಿಸಿದವರಿದ್ದೀರಿ. ಹಾಗಾಗಿ ಈ ರೀತಿ ವರ್ಚಸ್ಸು ಮೂಡಿ ಬಂದಿದೆ. ನನ್ನ ಶಾಪ ಪರಿಮಾರ್ಜನೆ ಆಯಿತು, ನೇರವಾಗಿ ಸೂರ್ಯಮಂಡಲ ಸೇರಿಕೊಳ್ತೇನೆ. ಯಕ್ಷನಾಗಲಿತ್ತ ಶಿಖಂಡಿ ಅಕ್ಷರೋಯಲು ಆ ಕ್ಷಣವೇ ನಿಮ್ಮ ಮುಖ ನೋಡೋದಕ್ಕೆ ಅಸಹ್ಯವಾಗುತ್ತೆ, ಹೋಗಿಲ್ಲ. ಯಾಕೆ ಏನಾಯ್ತು? ಅದು ಯಾಕೆ ನೋಡ್ಬೇಕು ಅಂತ ಆಗಬೇಕಲ್ವ? ಈ ಮುಖ ನೋಡಿಯಲ್ಲ ನೀನು ಒಪ್ಪಿ? ಹೌದಪ್ಪ, ಒಪ್ಪಿದ್ದೇನೆ. ಆಮೇಲೆ ಗೊತ್ತಾಗ್ತದಲ್ಲ ಇದು ನಪುಂಸಕ ಅಂತ. ಹೌದೀಗ ಆಗಲ್ಲ. ಯಾವುದಕ್ಕೂ ಆಗದು, ಹೋಗುತ್ತೀರಲ್ವ? ಚಿನ್ನ ಮುದ್ದು ಬಂಗಾರ ನನಗೆ ಅಸಹ್ಯವಾಗ್ತದೆ. ಮೊದಲು ಮುಟ್ಟಿ ಮುಟ್ಟಿ ಅಂತ ನಾನೇ ಹೇಳಿದ್ದು. ನಿಜವಾಗಿ ನಿನ್ನನ್ನು ಮುಟ್ಬೇಡಿ. ಅಲ್ಲ ಅಲ್ಲ ಹೌದು, ಎಂತದ್ದು ಅಲ್ಲ ಎಂತದ್ದು ನಿಜವಾಗಿ ಉಂಟಲ್ಲ. ನಿನ್ನನ್ನು ಮೊದಲು ಮುಟ್ಟುವುದಕ್ಕೆ ನನಗೆ ಸಹ್ಯವಾಗಿರ್ಲಿಲ್ಲ. ಈಗ ಮುಟ್ಟಬೇಕು ಅಂತ ಎಲ್ಲ ಮುಟ್ಟಿ ಪ್ರಯೋಜನ ಅಂತ ಆಗಬೇಕಲ್ವಾ? ಒಂದು ಗಂಡ ಹೆಂಡತಿಯನ್ನು ಮುಟ್ಟಿದ ಅನುಭವ ಸಿಕ್ಕಿದ್ರಲ್ವಾ? ಅಲ್ಲ, ಅದು ಮತ್ತೆಲ್ಲ ಗೊತ್ತಾಗುದು. ಅದು ಗೊತ್ತಾಗಿದೆ ನನಗೆ, ಅವತ್ತೇ ಗೊತ್ತಾಗಲ್ಲ. ಇಷ್ಟ ಕಂದಪ್ಪನಾದ ಬುದ್ಧಿಯಾಯ ಪ್ರಾಣಕಾಂತ ಅಪ್ಪನು ನಿನ್ನಪ್ಪನೊಡನೆ ಪ್ರಾಣಕಾಂತ ಪ್ರಾಣಕಾಂತ ಅಪ್ಪನೆಲ್ಲ ಒಪ್ಪಿಕೊಂಡೆ ಪ್ರಾಣಕಾಂತ. ಇದಕ್ಕಾಗಿ ನಾನು ಇವತ್ತು ಕಾದು ಕುಳಿತೆ. ನಾನು ಹೇಳಿಲ್ವಾ ಇಷ್ಟೆಲ್ಲ ಆಗುತ್ತದೆ? ಮತ್ತೇನು ಅವತ್ತು ಸ್ವಲ್ಪ ಸಹನೆಯಿಂದ ಇರು. ದೇವರೆಲ್ಲ ಸರಿ ಮಾಡ್ತಾನೆ ಅಂತ ಹೇಳಿಲ್ವ? ನನಗೆ ಗೊತ್ತಿರ್ಲಿಲ್ವ? ಹೌದು, ಅವತ್ತೇನಾದದ್ದು ನಿಮಗೆ? ಹಾಗಿರ್ಲಿಲ್ಲ. ಅವತ್ತು ನಾನು ಎಷ್ಟು ಒತ್ತಾಯ ಮಾಡಿದ್ರು ನೀವು ಸುಮ್ಮನೆ ಮಲಗಿದ್ದೇನೆ. ಅವತ್ತು ನಾ ಗಂಡ ಆಗಿರ್ಲಿಲ್ಲ, ಈಗ ಗಂಡ ಆಗಿದ್ದೇನೆ. ಒಪ್ಪಿಕೊಂಡಿದ್ದೇನೆ, ಸಂತೋಷವಾಯ್ತು. ಸಾಕಾಗುದಿಲ್ಲ. ಇಲ್ಲಿ ಕೇಳು, ಹೇಗಾಯ್ತು ಅಂತ ಕೇಳಬೇಡ. ಈ ಗಂಡ ಯುದ್ಧ ಆಯ್ತು, ನಿನ್ನಪ್ಪ ಹೊಡೆದ, ನಾ ಕಾಡಿಗೆ ಹೋದೆ. ಸರಿ, ಅಲ್ಲೊಬ್ಬ ಗಂಧರ್ವ ಸಿಕ್ಕಿದ, ಅವನ ಗಂಡಸದನವನ್ನು ನನಗೆ ಕೊಟ್ಟಿದ್ದ. ಹೌದಾ? ಅದರಿಂದ ನಾನು ಪರಿಪೂರ್ಣ ಗಂಡಸಾದೆ. ಈಗ ನಮ್ಮ ವಿಲನಕ್ಕೆ ಕಾರಣವಾದವ. ಹೌದಾ? ಸಂತೋಷ ಆಯ್ತಾ? ಹಾಗಾದ್ರೆ ಮತ್ತೊಮ್ಮೆ ಸಂತೋಷ ಆಯ್ತು. ವಿಷಯ ಯಾವುದು? ಮತ್ತೆಂತದ್ದು? ಅವರಿಬ್ಬರು ದೊಡ್ಡವರು ಯುದ್ಧ ಮಾಡ್ತಾರೆ ಅಲ್ಲಿ. ಹೌದು, ಅವರು ಯುದ್ಧ ಮಾಡುತ್ತಲೇ ಇರಲಿ, ನಾವು ನಮ್ಮ ಯುದ್ಧ ಪ್ರಾರಂಭಿಸುವ. ಅವರದ್ದು ದೂರ ಬೇರೆ, ನಮ್ಮದು ಬೇರೆ. ನಮ್ಮದು ಕಾಮ ದೂರ. ಹೌದು, ಬನ್ನಿ 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 ಬನ್ನಿ. ಅದಾಗಲಿಕ್ಕಿಲ್ಲ. ಏನು ಯುದ್ಧ ಮಾಡಿ ಒಬ್ಬರಿಗೊಬ್ಬರು ಹೊಡೆದು ರಕ್ತ ಹರಿಸಿದ್ರೆ ಈ ಯುದ್ಧ ಯಾಕಾಗಿ? ನಾ ಗಂಡಲ್ಲ
ಅಲ್ಲ ಅಂತ. ಅಲ್ಲ ಈ ಗಂಡ ಇವರು ಅದು ಅದು ಪತ್ರ ನಿರ್ವೀರ್ಯ ಅಂತ ಹೇಳಿದ್ದಿ. ಇಲ್ಲ 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 ಈಗ ಉಂಟು. ಎಂತದುಂಟು? ಅದೇ ನನಗೆ ಬೇಕಾದಲ್ಲ ಹೌದು ನನಗೆ ಬೇಕಾದದ್ದು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾರೆ ಈ ಸಿಕ್ಕಿದ ಕಾಗದ ನೋಡಿ ಬಂದ್ರೆ ಹೀಗೆ ಆಗುದು. ಅರ್ಥದಲ್ಲಿ ನಿಲ್ಲಿಸುದು. ಈಗ ಈಗಂತ ಸಮಾಧಾನ ಮಾಡಿ ಬೇಗ. ಈಗ ಯುದ್ಧ ಮಾಡುದು ಬೇಡ ಬೇಡ. ಆಹಾ ಅವತ್ತು ಏನು ಹೇಳಿದ್ದೇನೆ ಅದಕ್ಕೆ ವಿರುದ್ಧವಾಗಿ ಆಗಿದೆ ಅಂತ. ಹೌದಾಗಿದೆ. ಹೌದೌದೌದು. ಈಗ ನೀನು ಎಲ್ಲ ಉಂಟು ಇವರಲ್ಲಿ. ನನಗೆ ನಂಬಿಕೆ ಬರುದಿಲ್ಲ. ನಂಬಿಕೆ ಇಲ್ಲ. ನೀವು ಹೇಳಿದ್ರೆ ಕೇಳಿ ತಮ್ಮನ ಮಾಡಿದುಗಳ ಬಾಲಪುರುಷೋತ್ತಮ ದಾಳಿಯ ಕಾಳಗವನ್ನು ಯುದ್ಧ ಸ್ನೇಹದಿ ಬಾಳಿರೆಂದಗಳು. ಶಿಖಂಡಿಗೆ ಪುರುಷತ್ವ ಬಂದಿದೆ, ಯುದ್ಧ ಮಾಡುವುದು ಸರಿಯಲ್ಲ. ನಿಮಗೆಲ್ಲ ಮೊದಲೇ ಗೊತ್ತಾಗುವುದಿಲ್ವಾ ಇದೇ ಸಮಯದಲ್ಲಿ ಹೀಗೆ ಉಂಟು ಅಂತ? ನಾನು ಹೇಳಿದ್ದಲ್ಲ. ಅಲ್ಲ ಈಗ ಪ್ರಸಂಗಿಗಳು ಈಗ ಒಪ್ಪಿಗೆ ಸಮಯ ಬರುವಾಗಲೇ ಹೇಳುದಲ್ಲ. ಸಮಯ ಬರುವಾಗಲೇ ಹೌದು, ಸಮಯ ಈಗ ಹೌದಲ್ಲ, ಇದೇ ಸಮಯ ಬಂತು. ಹಾಗಾದ್ರೆ ಎಲ್ಲವೂ ಸುಸೂತ್ರ ಆಯಿತು ಅಂತ. ಈಗ ನಾನು ನಿನ್ನ ಮಗಳಿಗೆ ಗಂಡ ಹೌದು ಮೊದಲಲ್ವಾ ಆಗಿರ್ಲಿಲ್ಲ. ಈಗ ಒಪ್ಪಿಗೆಯಾ? ಈಗ ಸರಿ. ಅಶರೀರವಾಣಿ ಹೇಳಿದ ಮೇಲೆ ಅದಕ್ಕೆ ಬೇರೆ ಪುರಾವೆ ಬೇಕಾದದ್ದು. ನಾವು ಹೇಳಿದ್ರೆ ಒಪ್ಪುವುದಿಲ್ಲ. ಆಗುದಿಲ್ಲ. ಸರಿ. ಈಗ ಸರಿ. ದೇವತಾ ವಾಕ್ಯ ಅಂತ ಒಪ್ಪಿ ಆಯ್ತಲ್ಲ. ಹೌದು. ದೇವಯ್ಯ ಮೊದಲಾದ ತಪ್ಪುಗಳನ್ನು ಮನ್ನಿಸಬೇಕು. ಹಿರಣ್ಮಯ್ಯ ನನ್ನ ಪ್ರಾಣವಾಗಿದ್ದಾಳೆ. ಇದು ನನಗೆ ಬೇಕಾದದ್ದು ಪ್ರಾಣವೇ. ಅದು ಇದು ಅಂತ ಹೇಳ್ಬೇಡ. ಅಲ್ಲ, ಇದು ಶಿಖಂಡಿಯ ಕಾಳಗಲ್ಲ, ಹಿರಣ್ಮಯಿ ಕಾಳಗಲ್ಲ, ಅಲ್ಲವೇ ಅಲ್ಲ, ಹಿರಣ್ಯವರ್ಮನ ಕಾಳಗಲ್ಲ, ಅಲ್ಲ, ಹಿರಣ್ಮಯಿ ಕಲ್ಯಾಣ. ಕಲ್ಯಾಣ ಕಲ್ಯಾಣ ಅಂದ್ರೆ ಹಿರಣ್ಮಯಿ ಅಲ್ಲ, ಹೆಣ್ಮಣಿ ಮಣಿ ಕಲ್ಯಾಣ. ಇದು ಮಣಿ ನಿನಗೆ. ಹೌದು, ನನ್ನ ಜೀವದ ಮಣಿ ಅದು. ಹೌದಪ್ಪ ಹೌದಪ್ಪ, ನನ್ನ ಬದುಕಿನ ಅರುಣೋದಯ ಅದು. ಸರಿ ಆಯ್ತೋ ಇಲ್ವೋ? ಅಪ್ಪಯ್ಯ ಏನು ನೀವು ದೊಡ್ಡ ದೊಡ್ಡವರು ಮಾತಾಡಿ ಮಂಗಳ ಹೇಳಿ. ಅಲ್ಲ, ದೊಡ್ಡವರು ಮಾತನಾಡಬೇಕಾದ್ದಲ್ಲ, ಮಧುಮಕ್ಕಳು ಮಾತನಾಡಬೇಕಾದ್ದು. ನೀನು ಒಂದು ಶುಭಾಶಯವನ್ನು ಹೇಳಿ ಸಾಕು. ಆದರೆ ಹಿರಿಯರಿಗೆ ಅಭಿವಂದಿಸುವ ಮೂಲಕವಾಗಿ ನನ್ನ 2 ವಾಕ್ಯಗಳನ್ನು ಮುಂದುವರಿಸುತ್ತೇನೆ. ಒಳ್ಳೆಯದು. ನನ್ನ ಬದುಕು ಎನ್ನುವುದು ಗಂಡಸುತನ ಇಲ್ಲದಾಗಿತ್ತು ನಾನು ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ. ನಿಜವಾಗಿ ನೋಡಿದರೆ ಒಳ್ಳೆಯ ಕೆಲಸವನ್ನು ಮಾಡದವರು ಗಂಡಸುತನ ಇಲ್ಲದವರು ಎನ್ನುವುದೇ ಅರ್ಥವಾಗ್ತದೆ. ಲೋಕದಲ್ಲಿ ಗಂಡು ಮಗನಾಗಿ ಮಾಡಬೇಕಾದ ಕಾರ್ಯ ಏನುಂಟು ಅದನ್ನು ಸರಿಯಾದ ರೀತಿಯಲ್ಲೇ ಎಲ್ಲರೂ ಮಾಡಿಕೊಂಡು ಬಂತು ಅಂತಾದ್ರೆ ಲೋಕ ಮೆಚ್ಚಿದರೆ ಭಗವಂತನ ಮೆಚ್ಚುತ್ತಾನೆ. ಸರಿ. ಈ ಪುಣ್ಯ ಕಥಾವಾಹಿನಿಯ ಒಂದು ಆದರ್ಶವನ್ನು ಚೆನ್ನಾಗಿ ಅನುಸರಿಸಿಕೊಂಡು ಯೋಗ್ಯವಾಗಿ ಮುನ್ನಡೆದುಕೊಂಡು ಬಂದಲ್ಲಿ ಪ್ರಣವಾಕ್ಷರ ಪ್ರತಿಪಾದ್ಯಂತಹ ದುರ್ಗೆಯು ಸರ್ವರಿಗೂ ಸರ್ವದಾ ಸನ್ಮಂಗಳವನ್ನಿಯಲಿ ಎನ್ನುವಂತೆ ಪ್ರಾರ್ಥಿಸುತ್ತಾ ಪುಣ್ಯ ಕಥಾವಾಹಿನಿಗೆ ಮಂಗಳಾಚರಣೆ ಹಾಡುವರೆ ಸಭ್ಯರಲ್ಲಿ ಅನುಮತಿಯನ್ನು ಬೇಡುವ. ಉಸುರರೊಲಿದು ಮಂತ್ರಾಕ್ಷತೆಯಿಂದ ಸೇದೆಯ ತಳಿದು ಕಿಂಚಿದ ಮುದಲಿದು ಮಸದ ಕೀರ್ತಿಯ ಪಡೆಯಿರೆಂತ ಸಲುವೆ ಜಾಗಾರಾತಿಯ ಬೆಳಗಿದರು ಶೋಭಾರು. ವರ್ಯದಳಂಬಕಾಯ ಜಯ ಮಂಗಳಂ ನಿತ್ಯ ಜಾದುಗುಣದಳಂಬಕಾಯ ಶುಭ ಮಂಗಳಂ ಮಂಗಳಾಯ ಕಾಯ ಮಂಗಳಾಯ ಕಾಯ ಚಂದ್ರ ಪ್ರಿಯ ಕಾಯ ಸುಂದರಮಂಗಳೋದಿತಾಯ ಶುಭ ಮಂಗಳಂ ಹರಿಜಾದಳಂಬಕಾಯ ಜಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ. ಮಹಾರಾಜ ಶ್ರೀಲಾಂತ ಖಟೀಲು ಕಂಪಮನೆ ಬಾಲಕೃಷ್ಣಾಚಾರ್ಯ ಮತ್ತು ಮನೆಯವರು ಅತ್ತಿಗಾರರು ಕುಶಾಲ್ಗಾರರು ಮೋಜುಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣ ವಸ್ತು ದೇವರ ರಂಗನಾಯಕ ರಾಜೀವ ಲೋಚನ